ದಿನದ ಭಜನಾ ಸೇವೆಯನ್ನು ನಡೆಸಿಕೊಡಲಿರುವಂತಹ ಶ್ರೀ ಸದಾಶಿವೇಶ್ವರ ಭಜನಾ ಮಂಡಳಿ ಕನ್ಯಾಡಿ ಇವರನ್ನ ಬ್ರಹ್ಮಕಲಶೋತ್ಸವದ ಈ ಭಜನಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ, ಆತ್ಮೀಯರೇ, ಸರಿಯಾದ ಸಮಯಕ್ಕೆ ಭಜನೆಯನ್ನು ನೆರವೇರಿಸಿಕೊಟ್ಟು ಭಜನಾ ಬ್ರಹ್ಮಕಲಶೋತ್ಸವದ ಮುಂದಿನ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಡೋದ್ರ ಮೂಲಕ ಕಾರ್ಯಕ್ರಮದ ಯಶಸ್ಸಿಗೆ ತಾವುಗಳು ಕಾರಣೀಕರ್ತರಾಗಬೇಕು ಎನ್ನುವ ಮನವಿಯೊಂದಿಗೆ ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಸಮಯವನ್ನು ನಿಮಗಾಗಿ ಮೀಸಲಿಡ್ತಾ ಇದ್ದೇವೆ. गजाननं भूतगणादिसेवितं कपित्थजम्बूफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजम्। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। शरवु महागणपति नಮಗೆ ನಿನ್ನದೇ ಸ್ತುತಿ, ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ. ಅನುದಿನವೂ ಭಕ್ತರು ನಿನ್ನ ನಂಬಲಿರುವರು, ಅನುದಿನವೂ ಭಕ್ತರು ನಿನ್ನ ನಂಬಲಿರುವರು. ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ, ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ. ಅನುದಿನವೂ ಭಕ್ತರು ನಿನ್ನ ನಂಬಲಿರುವರು, ಅನುದಿನವೂ ಭಕ್ತರು ನಿನ್ನ ನಂಬಲಿರುವರು. ಗಜಮುಖದ ದೇವನೇ ನಿನಗೆ ವಂದನೆ, ಗಜಮುಖದ ದೇವನೇ ನಿನಗೆ ವಂದನೆ. ಭಕ್ತಿಯ ಸೇವೆಯಲ್ಲಿ ಆರಾಧನೆ, ಭಕ್ತಿಯ ಸೇವೆಯಲ್ಲಿ ಆರಾಧನೆ. ಕಷ್ಟ ಪರಿಹಾರಕ್ಕೆ ಮಾರ್ಗದರ್ಶಕ, ಕಷ್ಟ ಪರಿಹಾರಕ್ಕೆ ಮಾರ್ಗದರ್ಶಕ. ಕಾಪಾಡು ಕರುಣಾಳು ವಿಘ್ನನಾಶಕ, ಕಾಪಾಡು ಕರುಣಾಳು ವಿಘ್ನನಾಶಕ. ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ, ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ. ಅನುದಿನವೂ ಭಕ್ತರು ನಿನ್ನ ನಂಬಲಿರುವರು, ಅನುದಿನವೂ ಭಕ್ತರು ನಿನ್ನ ನಂಬಲಿರುವರು. ಶರವು ಶಿವಾಲಯದ ತೆಂಕುದಿಕ್ಕಿನಲ್ಲೇ, ಶರವು ಶಿವಾಲಯದ ತೆಂಕುದಿಕ್ಕಿನಲ್ಲೇ. ದಿವ್ಯ ಮಹಾಗಣೇಶ ಅವತರಿಸಿದನಲ್ಲೇ, ದಿವ್ಯ ಮಹಾಗಣೇಶ ಅವತರಿಸಿದನಲ್ಲೇ. ನಿತ್ಯವೂ ಎಡಬಿಡದೆ ನಾವು ವಂದಿತೆ, ನಿತ್ಯವೂ ಎಡಬಿಡದೆ ನಾವು ವಂದಿತೆ. ಸಕಲ ಇಷ್ಟಾರ್ಥವ ಪರಿಪಾಲಿಸು, ಸಕಲ ಇಷ್ಟಾರ್ಥವ ಪರಿಪಾಲಿಸು. ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ, ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ. ಅನುದಿನವೂ ಭಕ್ತರು ನಿನ್ನ ನಂಬಲಿರುವರು, ಅನುದಿನವೂ ಭಕ್ತರು ನಿನ್ನ ನಂಬಲಿರುವರು. ಪುಣ್ಯ ಪ್ರಸಾದವೇ ಪಂಚಕಜ್ಜಾಯ, ಪುಣ್ಯ ಪ್ರಸಾದವೇ ಪಂಚಕಜ್ಜಾಯ. ಮುಕ್ತಿಯನ್ನು ನೀಡುವ ಭಕ್ತ ಜನಪ್ರಿಯ, ಮುಕ್ತಿಯನ್ನು ನೀಡುವ ಭಕ್ತ ಜನಪ್ರಿಯ. ಸತ್ಯ ಧರ್ಮದಿ ತೋರೋ ನಿನ್ನ ಮಾಯೆಯ, ಸತ್ಯ ಧರ್ಮದಿ ತೋರೋ ನಿನ್ನ ಮಾಯೆಯ. ಶಾಸ್ತ್ರೀ ಸಂಪೂಜಿತ ಸಿದ್ಧಿವಿನಾಯಕ, ಶಾಸ್ತ್ರೀ ಸಂಪೂಜಿತ ಸಿದ್ಧಿವಿನಾಯಕ. ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ, ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ. ಅನುದಿನವೂ ಭಕ್ತರು ನಿನ್ನ ನಂಬಲಿರುವರು, ಅನುದಿನವೂ
ಭಕ್ತರು ನಿನ್ನ ನಂಬಿರುವರು. ಅಮ್ಮ ನಿನ್ನ ದರ್ಶನದಿ ಮನಕ್ಕೆ ಹರುಷವು, ಅಮ್ಮ ನಿನ್ನ ದರ್ಶನದಿ ಮನಕ್ಕೆ ಹರುಷವು. ನಿನ್ನ ಎದುರು ನಿಂತಿರಲು ಯುಗವು ನಿಮಿಷವು, ನಿನ್ನ ಎದುರು ನಿಂತಿರಲು ಯುಗವು ನಿಮಿಷವು. ಅಮ್ಮ ನಿನ್ನ ದರ್ಶನದಿ ಮನಕ್ಕೆ ಹರುಷವು, ಅಮ್ಮ ನಿನ್ನ ದರ್ಶನದಿ ಮನಕ್ಕೆ ಹರುಷವು. ನಿನ್ನ ಎದುರು ನಿಂತಿರಲು ಯುಗವು ನಿಮಿಷವು, ನಿನ್ನ ಎದುರು ನಿಂತಿರಲು ಯುಗವು ನಿಮಿಷವು. ಮಂಜುನಾಥನ ಮನದಿ ನೆಲೆಸಿದ ನೀನು, ಮಂಜುನಾಥನ ಮನದಿ ನೆಲೆಸಿದ ನೀನು. ಭಕ್ತ ಜನಕ್ಕೆ ವರವ ಕೊಡುವ ಕಾಮಧೇನು, ಭಕ್ತ ಜನಕ್ಕೆ ವರವ ಕೊಡುವ ಕಾಮಧೇನು. ಪಾಹಿ 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 ಪಾರ್ವತಿ ಮಾತೆ, ಪಾಹಿ 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 ಪಾರ್ವತಿ ಮಾತೆ. ತ್ರಾಹಿ 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 ಸುಖದಾತೆ, ತ್ರಾಹಿ 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 ಸುಖದಾತೆ. ಅಮ್ಮ ನಿನ್ನ ದರ್ಶನದಿ ಮನಕ್ಕೆ ಹರುಷವು, ಅಮ್ಮ ನಿನ್ನ ದರ್ಶನದಿ ಮನಕ್ಕೆ ಹರುಷವು. ನಿನ್ನ ಎದುರು ನಿಂತಿರಲು ಯುಗವು ನಿಮಿಷವು, ನಿನ್ನ ಎದುರು ನಿಂತಿರಲು ಯುಗವು ನಿಮಿಷವು. ಶುಕ್ರವಾರ ದಿನದಿ ನಿನ್ನ ಸನ್ನಿಧಿಯಲ್ಲಿ, ಶುಕ್ರವಾರ ದಿನದಿ ನಿನ್ನ ಸನ್ನಿಧಿಯಲ್ಲಿ ಕುಂಕುಮದ ಅರ್ಚನೆಯು ನಡೆದಿರುವಾಗ, ಕುಂಕುಮದ ಅರ್ಚನೆಯು ನಡೆದಿರುವಾಗ ಮನದೆ ತುಂಬ ಬೇಡಿಕೊಂಡೆ ಅಮ್ಮ ನಿನ್ನನು, ಮನದೆ ತುಂಬ ಬೇಡಿಕೊಂಬೆ ಅಮ್ಮ ನಿನ್ನನು. ಕುಂಕುಮ ಸೌಭಾಗ್ಯ ನೀಡಿ ಸಲಹು ಎಮ್ಮನು, ಕುಂಕುಮ ಸೌಭಾಗ್ಯ ನೀಡಿ ಸಲಹು ಎಮ್ಮನು. ಪಾಹಿ 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 ಪಾರ್ವತಿ ಮಾತೆ, ಪಾಹಿ 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 ಪಾರ್ವತಿ ಮಾತೆ. ತ್ರಾಹಿ 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 ಸುಖದಾತೆ, ತ್ರಾಹಿ 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 ಸುಖದಾತೆ. ಅಮ್ಮ ನಿನ್ನ ದರ್ಶನದಿ ಮನಕ್ಕೆ ಹರುಷವು, ಅಮ್ಮ ನಿನ್ನ ದರ್ಶನದಿ ಮನಕ್ಕೆ ಹರುಷವು. ನಿನ್ನ ಎದುರು ನಿಂತಿರಲು ಯುಗವು ನಿಮಿಷವು, ನಿನ್ನ ಎದುರು ನಿಂತಿರಲು ಯುಗವು ನಿಮಿಷವು. ಅಮ್ಮ ನಿನಗೆ ತೋರಿರಲು ದಿವ್ಯಾರತಿ, ಅಮ್ಮ ನಿನಗೆ ತೋರಿರಲು ದಿವ್ಯಾರತಿ. ಕಷ್ಟವೆಲ್ಲ ಕರಗಿಸೋ ಕರ್ಪೂರದ ಹಾಗೆ, ಕಷ್ಟವೆಲ್ಲ ಕರಗಿಸೋ ಕರ್ಪೂರ ಹಾಗೆ. ತಾಯಿ ನಿನಗೆ ಬೆಳಗಿರಲು ಪಂಚಾರತಿ, ತಾಯಿ ನಿನಗೆ ಬೆಳಗಿರಲು ಪಂಚಾರತಿ. ಇರುಳು ಕಳೆದು ಬೆಳಕು ಹರಿಸಿ ನಡೆಯಿಸು ಬೇಗ, ಇರುಳು ಕಳೆದು ಬೆಳಕು ಹರಿಸಿ ನಡೆಯಿಸು ಬೇಗ. ಪಾಹಿ 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 ಪಾರ್ವತಿ ಮಾತೆ, ಪಾಹಿ 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 ಪಾರ್ವತಿ ಮಾತೆ. ತ್ರಾಹಿ 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 ಸುಖದಾತೆ, ತ್ರಾಹಿ 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 ಸುಖದಾತೆ. ಅಮ್ಮ ನಿನ್ನ ದರ್ಶನದಿ ಮನಕ್ಕೆ ಹರುಷವು, ಅಮ್ಮ ನಿನ್ನ ದರ್ಶನದಿ ಮನಕ್ಕೆ ಹರುಷವು. ನಿನ್ನ ಎದುರು ನಿಂತಿರಲು ಯುಗವು ನಿಮಿಷವು, ನಿನ್ನ ಎದುರು ನಿಂತಿರಲು ಯುಗವು ನಿಮಿಷವು. ನಿನ್ನ ಎದುರು ನಿಂತಿರಲು ಯುಗವು ನಿಮಿಷವು. ನಿನ್ನ ಎದುರು ನಿಂತಿರಲು ಯುಗವು ನಿಮಿಷವು. ಭಾವದೆಲೆಯಲಿ ಶಾರದೆ ಗಾನ, ಭಾವದೆಲೆಯಲಿ ಶಾರದೆ ಗಾನ. ರಾಗವಮ್ಮಲು ಶಾರದೆ ನಾಮ, ರಾಗ ಹೊಮ್ಮಲು ಶಾರದೆ ನಾಮ. ಹೃದಯ ಹಾಡಿತು ಶಾರದೆ ಗಾನ, ಹೃದಯ ಹಾಡಿತು ಶಾರದೆ ಗಾನ. ಶಾರದೆ ಗಾನ ಶೃಂಗೇರಿಯ ಜ್ಞಾನ,
ಧ್ಯಾನ ಭಾವದೆಲೆಯಲಿ ಶಾರದೆ ಗಾನ ಭಾವದೆಲೆಯಲಿ ಶಾರದೆ ಗಾನ ರಾಗವಮ್ಮಲು ಶಾರದೆ ನಾಮ ರಾಗ ಹೊಮ್ಮಲು ಶಾರದೆ ನಾಮ ನನ್ನಯ ಮನವಿನ್ನು ಶಾರದೆ ಸದನ ನನ್ನಯ ಮನವಿಂದು ಶಾರದೆ ಸದನ ಹೃದಯ ಜ್ಯೋತಿ ಬೆಳಗಿತೆನು ಅವಳಿಗೆ ದಿನನ ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ ರೋಮಾಂಚನ ತಾಯಿ ಶಾರದೆ ಗಾನ ರೋಮಾಂಚನ ತಾಯಿ ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಜ್ಞಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದೆಲೆಯಲಿ ಶಾರದೆ ಗಾನ ಭಾವದೆಲೆಯಲಿ ಶಾರದೆ ಗಾನ ರಾಗವಮ್ಮಲು ಶಾರದೆ ನಾಮ ರಾಗ ಹೊಮ್ಮಲು ಶಾರದೆ ನಾಮ ತಾಯಿ ದರ್ಶನದಿಂದ ಹರಳಿತು ವದನ ತಾಯಿ ದರ್ಶನದಿಂದ ಅರಳಿತು ವದನ ಅಂಧಕಾರದಾಚೆಯೋ ನೋಡಿತು ನಯನ ಅಂಧಕಾರದಾಚೆಯು ನೋಡಿತು ನಯನ ಸುತ್ತಮುತ್ತಲೋ ಎಲ್ಲ ತಾಯಿ ದರ್ಶನ ಸುತ್ತಮುತ್ತಲೂ ಎಲ್ಲ ತಾಯಿ ದರ್ಶನ ಶಾರದೆ ಗಾನ ಶೃಂಗೇರಿಯ ಜ್ಞಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದೆಲೆಯಲಿ ಶಾರದೆ ಗಾನ ಭಾವದೆಲೆಯಲಿ ಶಾರದೆ ಗಾನ ರಾಗವಮ್ಮಲು ಶಾರದೆ ನಾಮ ರಾಗ ಹೊಮ್ಮಲು ಶಾರದೆ ನಾಮ ಕರುಣಾಮಯಿ ಸಿರಿದೇವಿ ತಾಯಿ ಶಾರದೆ ಕರುಣಾಮಯಿ ಸಿರಿದೇವಿ ತಾಯಿ ಶಾರದೆ ಕರ ಮುಗಿವೆ ತಾಯಿ ನಿನಗೆ ಶರಣನಾಗಿಯೇ ಕರ ಮುಗಿವೆ ತಾಯೇ ನಿನಗೆ ಶರಣನಾಗಿಯೇ ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ ಶಾರದೆ ಗಾನ ಶೃಂಗೇರಿಯ ಜ್ಞಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದೆಲೆಯಲಿ ಶಾರದೆ ಗಾನ ಭಾವದೆಲೆಯಲಿ ಶಾರದೆ ಗಾನ ರಾಗವಮ್ಮಲು ಶಾರದೆ ನಾಮ ರಾಗ ಹೊಮ್ಮಲು ಶಾರದೆ ನಾಮ ಹೃದಯ ಹಾಡಿತು ಶಾರದೆ ಗಾನ ಹೃದಯ ಹಾಡಿತು ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಜ್ಞಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದೆಲೆಯಲಿ ಶಾರದೆ ಗಾನ ಭಾವದೆಲೆಯಲಿ ಶಾರದೆ ಗಾನ ರಾಗವಮ್ಮಲು ಶಾರದೆ ನಾಮ ರಾಗ ಹೊಮ್ಮಲು ಶಾರದೆ ನಾಮ ಬಲೆ ಪಂಡ್ಕೊಂಡು ಮಲೆ ಲೇಪ್ಕೊಂಡು ಶಬರಿ ಮಲೆಟಿಯೇ ಸ್ವಾಮಿ ಶಬರಿ ಮಲೆಟಿಯೇ ಬಲೆ ಪನ್ಕೊಂಡು ಮಲೆ ಲೇಪ್ಕೊಂಡು ಶಬರಿ ಮಲೆಟ್ಟೆಯೇ ಸ್ವಾಮಿ ಶಬರಿ ಮಲೆಟ್ಟೆಯೇ ಬಂಗಾರ ಮೂರು ತಿಂಡು ಶಬರಿ ಮಲೆಟಿಯೇ ಬಂಗಾರ ಮೂರು ತಿಂಡು ಶಬರಿ ಮಲೆಟ್ಟೆಯೇ ತಂದಾನ ತಂದಾನ ತಾಳ ಪಡೊಂದು ತಂದಾನ ತಂದಾನ ತಾಳ ಪಡೊಂದು ನಲಿತೊಂದು ನಲಿತೊಂದು ಶರಣುಲೆತ್ತೊಂದು ತಿಳಿತೊಂದು ನಲಿತೊಂದು ಶರಣುಲೆ ತಂದು ತಂದಾನ ತಂದಾನ ತಾಳ ಪಡೊಂದು ತಂದಾನ ತಂದಾನ ತಾಳ ಪಡೊಂದು ನಲಿತೊಂದು ನಲಿತೊಂದು ಶರಣುಲೆತ್ತೊಂದು ತಿಳಿತೊಂದು ನಲಿತೊಂದು ಶರಣುಲೆ ತಂದು ಸ್ವಾಮಿ ಬರುವೆರೆ ನಮ್ಮನ್ನ ಅಯ್ಯಪ್ಪ ಬರುವೆರೆ ಸ್ವಾಮಿ ಬರುವೆರೆ ನಮನ ಅಯ್ಯಪ್ಪ ಬರುವೆರೆ ಅಯ್ಯಪ್ಪ ಬರುವೆರೆ ನಮ್ಮನ್ನ
మలెలెప్పుడు శబరిమలటియే స్వామి శబరిమలటియే ಬಂಗಾರಮೂರು ಶಬರಿಮಲಟಿಯೇ ಕಲಿಯುಗದ ದೇವರಾರೆ ಅಯ್ಯಪ್ಪ ಸ್ವಾಮಿ ನಮ್ಮ ಬೆರಿಸಾಯ ಉಲ್ಲೆರಾರೆ ಬಾಬರ ಸ್ವಾಮಿ ಕಲಿಯುಗದ ದೇವರಾರೆ ಅಯ್ಯಪ್ಪ ಸ್ವಾಮಿ ನಮ್ಮ ಬೆರಿಸಾಯ ಉಲ್ಲೆರಾರೆ ಬಾಬರ ಸ್ವಾಮಿ ಸ್ವಾಮಿ ದಿಂದಗತೋಂ ಹರಿಹರ ಅಯ್ಯಪ್ಪ ದಿಂದಗತೋಂ ಅಯ್ಯಪ್ಪ ದಿಂದಗತೋಂ ಹರಿಹರ ಸ್ವಾಮಿ ದಿಂದಗತೋಂ ಮಲೆ ಪನ್ಕೊಂಡು ಮಲೆಲೆಪ್ಕೊಂಡು ಶಬರಿಮಲಟಿಯೇ ಸ್ವಾಮಿ ಶಬರಿಮಲಟಿಯೇ ಬಂಗಾರ ಮೂರು ತಿಂಡು ಶಬರಿಮಲಟಿಯೇ ನೀ ಬೇರೆ ಅಭಿಷೇಕ ಅಯ್ಯಪ್ಪ ಸ್ವಾಮಿ ಕರ್ಪೂರ ದಾರತಿಯೇ ವಾವರ ಸ್ವಾಮಿ ನೀ ಬೇರೆ ಅಭಿಷೇಕ ಅಯ್ಯಪ್ಪ ಸ್ವಾಮಿ ಕರ್ಪೂರ ದಾರತಿಯೇ ವಾವರ ಸ್ವಾಮಿ ಸ್ವಾಮಿ ಬರುವೆರೆ ನಮನ ಅಯ್ಯಪ್ಪ ಬರುವೆರೆ ಅಯ್ಯಪ್ಪ ಬರುವೆರೆ ನಮನ ಸ್ವಾಮಿ ಬರುವೆರೆ ಮಲೆ ಪನ್ಕೊಂಡು ಮಲೆಲೆಪ್ಕೊಂಡು ಶಬರಿಮಲಟಿಯೇ ಸ್ವಾಮಿ ಶಬರಿಮಲಟಿಯೇ ಬಂಗಾರ ಮೂರು ತಿಂಡು ಶಬರಿಮಲಟಿಯೇ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಕ್ಷೇತ್ರ ಸ್ವರೂಪ ಮೃತ್ಯುಂಜಯ ಪನ್ನಗಭೂಷಣ ಕ್ಷೇತ್ರ ಸ್ವರೂಪ ಮೃತ್ಯುಂಜಯ ಪನ್ನಗಭೂಷಣ ಗೌರೀವರ ಗಂಗಾಧರ ಶಂಭೋ ಮಹಾದೇವ ಗೌರೀವರ ಗಂಗಾಧರ ಶಂಭೋ ಮಹಾದೇವ ಜಯ ಹೇ ಜಗನ್ನಾಥ ಜಯ ಹೇ ಮಂಜುನಾಥ ಜಯ ಹೇ ಜಗನ್ನಾಥ ಜಯ ಹೇ ಮಂಜುನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ
ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಕೊಡುಮಾ ಕ್ಷೇತ್ರ ನಿಲಯ ಶಿವ ಪಾರ್ವತಿ ಪರಮೇಶ ಕೊಡುವಾದೇಶ ವಿನಯ ಶಿವ ಪಾರ್ವತಿ ಪರಮೇಶ ನಂದೀಶ್ವರ ವಿಶ್ವೇಶ್ವರ ಚಂದ್ರಮೌಳೀಶ್ವರ ನಂದೀಶ್ವರ ವಿಶ್ವೇಶ್ವರ ಚಂದ್ರಮೌಳೀಶ್ವರ ಜಯ ಹೇ ವಿಶ್ವನಾಥ ಜಯ ಹೇ ಮಂಜುನಾಥ ಜಯ ಹೇ ವಿಶ್ವನಾಥ ಜಯ ಹೇ ಮಂಜುನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಜಗದೀಶ ಪರಮೇಶ ಜಗದೀಶ ಪರಮೇಶ ಭಜನೆ ಮಲ್ಪುಗ ನಮ ಭಜನೆ ಮಲ್ಪುಗ ಭಜನೆ ಮಲ್ಪುಗ ನಮ ಭಜನೆ ಮಲ್ಪುಗ ಭಕ್ತಿ ಬಾವುಡೋ ನಮ ಶುದ್ಧ ಮನಸ್ಸಿಡು ಭಕ್ತಿ ಬಾವುಡು ನಮ ಶುದ್ಧ ಮನಸ್ಸಿಡು ನಿತ್ಯ ನಿರ್ಮಲ ಸದಾ ಭಕ್ತ ಜನಪ್ರಿಯ ನಿತ್ಯ ನಿರ್ಮಲ ಸದಾ ಭಕ್ತ ಜನಪ್ರಿಯ ಶಾಂಬ ಸದಾ ಶಿವಗ ನಮ ಭಜನೆ ಮಲ್ಪುಗ ಸಾಂಬ ಸದಾ ಶಿವಗ ನಮ ಭಜನೆ ಮಲ್ಪುಗ ಭಜನೆ ಮಲ್ಪುಗ ನಮ ಭಜನೆ ಮಲ್ಪುಗ ಭಜನೆ ಮಲ್ಪುಗ ನಮ ಭಜನೆ ಮಲ್ಪುಗ ಶಾಂಬ ಸದಾ ಶಿವಗ ನಮ ಭಜನೆ ಮಲ್ಪುಗ ಸಾಂಬ ಸದಾ ಶಿವಗ ನಮ ಭಜನೆ ಮಲ್ಪುಗ ಗುರುದ ಮಾರೇ ದೂರವಡಿಂದು ಗುರುದ ಮಾರಿ ದೂರವಾಡುಂದು ಸೋಂಕೂರುಗಳು ಮಾಯಾವಡಿಂದು ಸೋಂಕೂರುಗಳು ಮಾಯಾವಾಡುಂದು ಭಕ್ತ ಜೋಕುಲು ವಂಜಾದು ನಮಲ ಪತ್ತಪ್ಪ ಜೋಗುಲು ವಂಜಾದು ನಮಲ ಕಣ್ಣ ದೇವರನ ಭಜನೆ ಮಲ್ಪುಗ ಮುಕ್ಕಣ್ಣ ದೇವರನ ಭಜನೆ ಮಲ್ಪುಗ ಭಜನೆ ಮಲ್ಪುಗ ನಮ ಭಜನೆ ಮಲ್ಪುಗ ಭಜನೆ ಮಲ್ಪುಗ ನಮ ಭಜನೆ ಮಲ್ಪುಗ ಶಾಂಬ ಸದಾ ಶಿವಗ ನಮ ಭಜನೆ ಮಲ್ಪುಗ ಸಾಂಬ ಸದಾ ಶಿವಗ ನಮ ಭಜನೆ ಮಲ್ಪುಗ ನಂದೇದ ಮಿತ್ತೆ ಗೊಡ್ಡೇದ ತರಟೆ ನಂದೇದ ಮಿತ್ ಗೊಡ್ಡೇದ ತರೆಡೆ ದೇವಿನ ಬಲಟೆ ಗಣಪತಿ ತುಡೆಟೆ ದೇವಿನ ಬಲಟೆ ಗಣಪತಿ ತುಡೆಟೆ ಗಂಗೆನ ಜಡಟೆ ಕೊಲ್ಲಾದೆ ಮೆರೆತೆ ಗಂಗೇನ ಜಡೆತೆ ಗುಲ್ಲಾದ ಮೆರೆತೆ ಗಂಗಾಧರ ಸ್ವಾಮಿನ ಭಜನೆ ಮಲ್ಪುಗ ಗಂಗಾಧರ ಸ್ವಾಮಿನ ಭಜನೆ ಮಲ್ಪುಗ ಭಜನೆ ಮಲ್ಪುಗ ನಮ ಭಜನೆ ಮಲ್ಪುಗ ಭಜನೆ ಮಲ್ಪುಗ ನಮ ಭಜನೆ ಮಲ್ಪುಗ ಸಾಂಬ ಸದಾ ಶಿವಗ ನಮ ಭಜನೆ ಮಲ್ಪುಗ ಸಾಂಬ ಸದಾ ಶಿವಗ ನಮ ಭಜನೆ ಮಲ್ಪುಗ ತುಳುನಾಡ ಮೂಲೆಡೆ ಬುಧರಾಯೇ ಊರುಡು ತುಳುನಾಡ ಮೂಲೆಡೆ ಬುಧರಾಯಿರೋರುಡು ಸುರಿಯಾದ ಕ್ಷೇತ್ರಡು ಮಣ್ಣದ ಪರಗೆಡು ಸೊರಿಯಾದ ಕ್ಷೇತ್ರಡು ಮಣ್ಣದ ಪರಕೆಡ ಭಕ್ತೇರೆ ಕಷ್ಟಲ ಪರಿಹಾರ
ಹರಿಹಾರ ಮಲ್ಸಿನ ರುದ್ರ ಸದಾ ಶಿವಗ ನಿತ್ಯ ಭಜನೆ ಮಲ್ಪುಗ ರುದ್ರ ಸದಾ ಶಿವಗ ನಿತ್ಯ ಭಜನೆ ಮಲ್ಪುಗ ಭಜನೆ ಮಲ್ಪುಗ ನಮ ಭಜನೆ ಮಲ್ಪುಗ ಭಜನೆ ಮಲ್ಪುಗ ನಮ ಭಜನೆ ಮಲ್ಪುಗ ಭಕ್ತಿ ಬಾವುಡು ನಮ ಶುದ್ಧ ಮನಸ್ಸುಡು ಭಕ್ತಿ ಬಾವುಡು ನಮ ಶುದ್ಧ ಮನಸ್ಸಿಡು ನಿತ್ಯ ನಿರ್ಮಲ ಸದಾ ಭಕ್ತ ಜನಪ್ರಿಯ ನಿತ್ಯ ನಿರ್ಮಲ ಸದಾ ಭಕ್ತ ಜನಪ್ರಿಯ ಸಾಂಬ ಸದಾ ಶಿವಗ ನಮ ಭಜನೆ ಮಲ್ಪುಗ 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 ವಂದಾನೆ ವಂದಾನೆ ಸೊಂಡಿಲಿದ ತರೇಕೆ ಪ್ರೀತಿದ ಗಣಪತಿ ದೇವರೇಗೆ ಮೋಕೆದ ಗಣಪತಿ ದೇವರೇಗೆ ವಂದಾನೆ ವಂದಾನೆ ಸೊಂಡಿಲಿದ ತರೇಕೆ ಪ್ರೀತಿದ ಗಣಪತಿ ದೇವರಿಗೆ ಮೋಕೆದ ಗಣಪತಿ ದೇವರಿಗೆ ವಂದಾನೆ ವಂದಾನೆ ಸೊಂಡಿಲಿದ ತರೇಕೆ ಪ್ರೀತಿದ ಗಣಪತಿ ದೇವರೇಗೆ ಮೋಕೆದ ಗಣಪತಿ ದೇವರೇಗೆ ವಂದಾನೆ ವಂದಾನೆ ಸೊಂಡಿಲಿದ ತರೇಕೆ ಪ್ರೀತಿದ ಗಣಪತಿ ದೇವರಿಗೆ ಮೋಕೆದ ಗಣಪತಿ ದೇವರಿಗೆ ಉದ್ದ ದಾಡೆ ಉಂಡು ಬಾರಿ ಪೊರ್ಲು ತರ ತರ ಆನೆ ರೂಪ ಏತೆ ಪೊರ್ಲು ಉದ್ದ ಉದ್ದ ದಾಡೆ ಉಂಡು ಬಾರಿ ಕೊಲ್ಲು ತರ ತರ ಆನೆ ರೂಪ ಏತೆ ಕೊಲ್ಲು ಉದ್ದ ಉದ್ದ ದಾಡೆ ಉಂಡು ಬಾರಿ ಪೊರ್ಲು ತರ ತರ ಆನೆ ರೂಪ ಏತೆ ಪೊರ್ಲು ಉದ್ದ ಉದ್ದ ದಾಡೆ ಉಂಡು ಬಾರಿ ಕೊಲ್ಲು ತರ ತರ ಆನೆ ರೂಪ ಏತೆ ಕೊಲ್ಲು ವಂದಾನೆ ವಂದಾನೆ ಸೊಂಡಿಲಿದ ತರೇಕೆ ಪ್ರೀತಿದ ಗಣಪತಿ ದೇವರೇಗೆ ಮೋಕೆದ ಗಣಪತಿ ದೇವರೇಗೆ ವಂದಾನೆ ವಂದಾನೆ ಸೊಂಡಿಲಿದ ತರೇಕೆ ಪ್ರೀತಿದ ಗಣಪತಿ ದೇವರಿಗೆ ಮೋಕೆದ ಗಣಪತಿ ದೇವರಿಗೆ ಮೂರ್ತಿ ಬಾರಿ ಎಲ್ಲವೋ ಕೀರ್ತಿ ಬಾರಿ ಮಲ್ಲವೋ ಊರುಡೆ ಮಹಾಮಲ್ಲ ದೇವರೀರೇ ಊರುಡೆ ಮಹಾಮಲ್ಲ ದೇವರೀರೇ ಮೋತಿ ಬಾರಿ ಎಲ್ಲವೋ ಕೀರ್ತಿ ಬಾರಿ ಮಲ್ಲವು ಊರುಡೆ ಮಾಮಲ್ಲ ದೇವಿರೇರೆ ಊರುಡೆ ಮಾಮಲ್ಲ ದೇವಿರೇರೆ ಮೂರ್ತಿ ಬಾರಿ ಎಲ್ಲವೋ ಕೀರ್ತಿ ಬಾರಿ ಮಲ್ಲವೋ ಊರುಡೆ ಮಹಾಮಲ್ಲ ದೇವರೀರೇ ಊರುಡೆ ಮಹಾಮಲ್ಲ ದೇವರೀರೇ ಮೋತಿ ಬಾರಿ ಎಲ್ಲವೋ ಕೀರ್ತಿ ಬಾರಿ ಮಲ್ಲವು ಊರುಡೆ ಮಹಾಮಲ್ಲ ದೇವಿರೇರೆ ಊರುಡೆ ಮಹಾಮಲ್ಲ ದೇವಿರೇರೆ ವಂದಾನೆ ವಂದಾನೆ ಸೊಂಡಿಲಿದ ತರೇಕೆ ಪ್ರೀತಿದ ಗಣಪತಿ ದೇವರೇಗೆ ಮೋಕೆದ ಗಣಪತಿ ದೇವರೇಗೆ ವಂದಾನೆ ವಂದಾನೆ ಸೊಂಡಿಲಿದ ತರೇಕೆ ಪ್ರೀತಿದ ಗಣಪತಿ ದೇವರಿಗೆ ಮೋಕೆದ ಗಣಪತಿ ದೇವರಿಗೆ ಕಷ್ಟ ನಷ್ಟ ಕಲ್ಪಿಷ್ಟ ದೇವೇರಿರೇ ಸಿದ್ಧಿ ಬುದ್ಧಿ ಕುರ್ಪಿ ವಿಶ್ವ ಗುರುಲಾಯಿರೇ ಕಷ್ಟ ನಷ್ಟ ಕಲ್ಪಿತ ದೇವರಿಗೆ ಸಿದ್ಧಿ ಬುದ್ಧಿ ಕೊಟ್ಟು ವಿಶ್ವ ಗುರುರಾಯಿರೆ ಕಷ್ಟ ನಷ್ಟ ಕಲ್ಪಿಷ್ಟ ದೇವೇರಿರೇ ಸಿದ್ಧಿ ಬುದ್ಧಿ ಕುರ್ಪಿ ವಿಶ್ವ ಗುರುಲಾಯಿರೇ ಕಷ್ಟ ನಷ್ಟ ಕಲ್ಪಿತ ದೇವರಿಗೆ ಸಿದ್ಧಿ ಬುದ್ಧಿ ಕೊಟ್ಟು ಗುರುರಾಯಿರೆ ವಂದಾನೆ ವಂದಾನೆ ಸೊಂಡಿಲಿದ ತರೇಕೆ ಪ್ರೀತಿದ ಗಣಪತಿ ದೇವರೇಗೆ ಮೋಕೆದ ಗಣಪತಿ ದೇವರೇಗೆ ವಂದಾನೆ ವಂದಾನೆ ಸೊಂಡಿಲಿದ ತರೇಕೆ ಪ್ರೀತಿದ ಗಣಪತಿ ದೇವರಿಗೆ ಮೋಕೆದ ಗಣಪತಿ ದೇವರಿಗೆ
ದಿನೋಟು ಚಂದ್ರಾಗ ಶಾಪ ಕೊರ್ತೇನ ಸುಂದರ ಮೂರುತಿ ರೇ ಕೊರ್ತೇನ ಸುಂದರ ಮೂರುತಿ ರೇ ಚೌತಿದ ದಿನಟೋ ಚಂದ್ರಾಗ ಶಾಪನ ಕೊಟ್ಟಿನ ಸುಂದರ ಮೂರ್ತಿ ರೇ ಕೊಟ್ಟಿನ ಸುಂದರ ಮೂರ್ತಿ ರೇ ವಂದಾನೆ ವಂದಾನೆ ಸೊಂಡಿಲದ ತರೇಕೆ ಪ್ರೀತಿದ ಗಣಪತಿ ದೇವರಿಗೆ ಮೋಕೆದ ಗಣಪತಿ ದೇವರಿಗೆ ವಂದಾನೆ ವಂದಾನೆ ಸೊಂಡಿಲದ ತರಿಗೆ ಪ್ರೀತಿದ ಗಣಪತಿ ದೇವರಿಗೆ ಮೋಗೆದ ಗಣಪತಿ ದೇವರಿಗೆ ಪ್ರೀತಿದ ಗಣಪತಿ ದೇವರಿಗೆ ಮೋಕೆದ ಗಣಪತಿ ದೇವರಿಗೆ ಪ್ರೀತಿದ ಗಣಪತಿ ದೇವರಿಗೆ ಮೋಗೆದ ಗಣಪತಿ ದೇವರಿಗೆ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವಾದಿ ಸುಬ್ರಹ್ಮಣ್ಯ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ದಾರ ಪುಣ್ಯ ನದಿಯಲ್ಲಿ ಮಿಂದು ಪಾಪ ತಲೆಯುತ್ತ ದಾರ ಪುಣ್ಯ ನದಿಯಲ್ಲಿ ನಿಂದು ಪಾಪ ಕಳೆಯುತ್ತ ಗುಡಿಯ ಮುಂದೆ ಬಂದೆನು ಸಲಹು ತಂದೆ ಸನ್ಮುಖ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ನಾಗದೋಷದಿಂದ ಬಂದ ಭಕ್ತರೆಲ್ಲ ಬಂದು ನಿನಗೆ ನಾಗದೋಷದಿಂದ ಬಂದ ಭಕ್ತರೆಲ್ಲ ಬಂದು ನಿನಗೆ ನಾಗ ಪೂಜೆ ಮಾಡುವರು ಸ್ವಾಮಿ ನಾಗರಾಜನೇ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ಕಾಲನೇತ್ರ ಪಾರ್ವತಿಯ ಪ್ರೀತಿಯ ಸುಕುಮಾರನೇ ಕಾಲನೇತ್ರ ಪಾರ್ವತಿಯ ಪ್ರೀತಿಯ ಸುಕುಮಾರನೇ ಪರಮ ಪಾವನಾಂಗನೇ ಕಾಲಿಕೈಯ ಸನ್ಮುಖ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ಶೃಂಗಾರ ಮಾಡಿರುವ ಬಂಗಾರದ ತೊಟ್ಟಿಲಲ್ಲಿ ಶೃಂಗಾರ ಮಾಡಿರುವ ಬಂಗಾರದ ತೊಟ್ಟಿರಲಿ ಕಲ್ಯಾಣ ತೂಗುವೆವು ನಾಗಪ್ಪ ಸ್ವಾಮಿಗೆ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ಶರವಣ ಭವ ಸನ್ಮುಖ ಸುರಸೇನಾ ನಾಯಕ ಶರವಣ ಭವ ಷಣ್ಮುಖ ಸುರಸೇನ ನಾಯಕ ಶರಣಾಗಿ ಬಂದಿದೆ ಶಿರವಾಗಿ ಬಂದಿದೆ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ಕುಕ್ಕೆ ಪುರವಾಸ ನಮೋ ಸುಬ್ರಹ್ಮಣ್ಯ ಆರು ಮುಖದ ದೇವ ಆದಿ ಸುಬ್ರಹ್ಮಣ್ಯ ಕುಕ್ಕೆ
ಪುರವಾಸ ನಮೋ ಸುಬ್ರಹ್ಮಣ್ಯ ಆರುಮುಖದ ದೇವಾ ಆದಿ ಸುಬ್ರಹ್ಮಣ್ಯ ಅನ್ನದಾತ ಅಭಯದಾತ ಆನಂದ ರೂಪನೇ ಅನ್ನದಾತ ಭಯದಾತ ಆನಂದ ರೂಪನೇ ಅನುದಿನವೂ ಭಜಿಸುವೆನು ಭಕ್ತರ ದೇವನೇ ದುಃಖೇ ಪುರವಾಸ ನಮೋ ಸುಬ್ರಹ್ಮಣ್ಯ ಆರುಮುಖದ ದೇವಾ ಆದಿ ಸುಬ್ರಹ್ಮಣ್ಯ ಪುರವಾಸ ನಮೋ ಸುಬ್ರಹ್ಮಣ್ಯ ಆರುಮುಖದ ದೇವಾದಿ ಸುಬ್ರಹ್ಮಣ್ಯ ದುಃಖೇ ಪುರವಾಸ ನಮೋ ಸುಬ್ರಹ್ಮಣ್ಯ ಆರುಮುಖದ ದೇವಾ ಆದಿ ಸುಬ್ರಹ್ಮಣ್ಯ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ದಶಮುಖ ಮರ್ದನ ರಾಮ 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 ದಶರಥ ನಂದನ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ದಶಮುಖ ಮರ್ದನ ರಾಮ 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 ಪಶುಪತಿ ರಂಜನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಪಾಪ ವಿಮೋಚನ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಅನಾಥ ರಕ್ಷಕ ರಾಮ 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 ಅನಾಥ ರಕ್ಷಕ ರಾಮ 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 ಆಪತ್ ಬಾಂಧವ ರಾಮ 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 ಆಪತ್ ಬಾಂಧವ ರಾಮ 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 ಅನಾಥ ರಕ್ಷಕ ರಾಮ 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 ಅನಾಥ ರಕ್ಷಕ ರಾಮ 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 ಆಪತ್ ಬಾಂಧವ ರಾಮ 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 ಆಪತ್ ಬಾಂಧವ ರಾಮ 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 ಮೈಥಿಲಿ ನಂದನ ರಾಮ 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 ಮೈಥಿಲಿ ನಂದನ ರಾಮ 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 ಮಾರುತಿ ವಂದಿತ ರಾಮ 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 ಮಾರುತಿ ವಂದಿತ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಕದ್ರಿಯ ಕೊಲದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅಣ್ಣಪ್ಪನ ಹೆಗಲೇರಿದ ಮಂಜುನಾಥ ಕದ್ರಿಯ ಕೊಲದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅಣ್ಣಪ್ಪನ ಹೆಗಲೇರಿದ ಮಂಜುನಾಥ ದರ್ಶನವ ನೀಡಯ್ಯ ಅನ್ನದಾತ ದರ್ಶನವ ನೀಡಯ್ಯ ಅನ್ನದಾತ ಮಂಜುನಾಥ 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 ವಿಶ್ವನಾಥ
ವಿಶ್ವನಾಥ ಮಂಜುನಾಥ ವಿಶ್ವನಾಥ ವಿಶ್ವನಾಥ ಲೋಕನಾಥ ವಿಶ್ವನಾಥ ಲೋಕನಾಥ ಲೋಕನಾಥ ಅನ್ನದಾತ ಲೋಕನಾಥ ಅನ್ನದಾತ ಕದ್ರಿಯ ಕಳದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅನ್ನಪ್ಪನ ಹೆಗಲೇರಿದ ಮಂಜುನಾಥ ಕದ್ರಿಯ ಕೊಲದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅನ್ನಪ್ಪನ ಹೆಗಲೇರಿದ ಮಂಜುನಾಥ ದರ್ಶನವ ನೀಡಯ್ಯ ಅನ್ನದಾತ ದರ್ಶನವ ನೀಡಯ್ಯ ಅನ್ನದಾತ ಅನ್ನಪ್ಪನು ನಿಂತಿಹನು ರಕ್ಷಣೆಗಾಗಿ ಅಣ್ಣಪ್ಪನು ನಿಂತಿಹನು ರಕ್ಷಣೆಗಾಗಿ ಅನ್ನದಾನ ನಿತ್ಯವೋ ಭಕ್ತರಿಗಾಗಿ ಅನ್ನದಾನ ನಿತ್ಯವೂ ಭಕ್ತರಿಗಾಗಿ ಅನುದಿನವೂ ನಿನ್ನನ್ನು ಭಜಿಸಿವೆ ಶಿರಬಾಗಿ ಅನುದಿನವೂ ನಿನ್ನನ್ನು ಭಜಿಸುವೆ ಶಿರಬಾಗಿ ಅನ್ನ ಬ್ರಹ್ಮನೇ ಬಾರೋ ವರವಾಗಿ ಅನ್ನ ಬ್ರಹ್ಮನೇ ಬಾರೋ ವರವಾಗಿ ಮಂಜುನಾಥ 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 ವಿಶ್ವನಾಥ ಮಂಜುನಾಥ ವಿಶ್ವನಾಥ ವಿಶ್ವನಾಥ ಲೋಕನಾಥ ವಿಶ್ವನಾಥ ಲೋಕನಾಥ ಕದ್ರಿಯ ಕೊಲದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅನ್ನಪ್ಪನ ಹೆಗಲೇರಿದ ಮಂಜುನಾಥ ಕದ್ರಿಯ ಕೊಳದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅಣ್ಣಪ್ಪನ ಹೆಗಲೇರಿದ ಮಂಜುನಾಥ ದರ್ಶನವ ನೀಡಯ್ಯ ಅನ್ನದಾತ ದರ್ಶನವ ನೀಡಯ್ಯ ಅನ್ನದಾತ ಮಾತು ಬಿಡ ಮಹಾಮಹಿಮ ಮಂಜುನಾಥ ಮಾತು ಬಿಡ ಮಹಾಮಹಿಮ ಮಂಜುನಾಥ ಆಚೆಯಿಂದ ಬಂದ ಪರಮ ವಿಶ್ವನಾಥ ಕಾಶಿಯಿಂದ ಬಂದ ಪರಮ ವಿಶ್ವನಾಥ ಸೋಮವಾರ ಮಹಾಪೂಜೆ ನಿನಗೆ ಅರ್ಪಣೆ ಸೋಮವಾರ ಮಹಾಪೂಜೆ ನಿನಗೆ ಅರ್ಪಣೆ ಶಿವರಾತ್ರಿ ಉತ್ಸವದೇ ಬಿಲ್ವಾರ್ಚನೆ ಶಿವರಾತ್ರಿ ಉತ್ಸವದೇ ಬಿಲ್ವಾರ್ಚನೆ ಮಂಜುನಾಥ 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 ವಿಶ್ವನಾಥ ಮಂಜುನಾಥ ವಿಶ್ವನಾಥ ವಿಶ್ವನಾಥ ಲೋಕನಾಥ ವಿಶ್ವನಾಥ ಲೋಕನಾಥ ಕದ್ರಿಯ ಕೊಲದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅನ್ನಪ್ಪನ ಹೆಗಲೇರಿದ ಮಂಜುನಾಥ ಕದ್ರಿಯ ಕೊಳದಿಂದ ಜ್ಯೋತಿರ್ಲಿಂಗ ರೂಪದಿಂದ ಅಣ್ಣಪ್ಪನ ಹೆಗಲೇರಿದ ಮಂಜುನಾಥ ದರ್ಶನವ ನೀಡಯ್ಯ ಅನ್ನದಾತ ದರ್ಶನವ ನೀಡಯ್ಯ ಅನ್ನದಾತ ದರ್ಶನವ ನೀಡಯ್ಯ ಅನ್ನದಾತ ದರ್ಶನವ ನೀಡಯ್ಯ ಅನ್ನದಾತ जय जय हनुमान जय गुरु जय जय पवन 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 पवन पुत्र हनुमान की जय अंजनेय जय कला भीमा जय नवर तुंड बलधामा जय हनुमंता जय ಮರತಿದೋ ರಾಮ ವಿರೋಧಿಗಳನ್ನು ಸುತ್ತಿದೋ जय जय हनुमान जय गुरु जय जय पवन जय जय हनुमान जय 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 पवन ರಾಮ ಸೇವೆಯ ಕೊಡು जय राम जय राम जय जय राम ರಾಮ ಸೇವೆಯ ಕೊಡು जय राम जय राम जय जय राम ರಾಮಾಯಣದ ಕಥೆಯಲು ಬಂದು ಕೊಡು जय
हनुमान जय गुरु जय जय पवन जय जय हनुमान जय गुरु जय जय पवन राम स्मरणे कोडु जय राम जय राम राम सेವೆಯ ಕೊಡು जय राम जय राम ರಾಮಾಯಣದ ಕಥೆಯೊಳು ಬಂದು ಕೊಡು जय जय हनुमान जय गुरु जय जय पवन जय जय हनुमान जय गुरु जय जय पवन जय जय हनुमान जय गुरु जय जय पवन दाता के सवनुत मारुति हनुमा हनुमंता गुणवंता मारुतिराय बलवंता दाता प्रेसर जय बल भीमा जय जय हनुमान जय गुरु जय जय पवन जय जय हनुमान जय गुरु जय जय पवन जय जय हनुमान जय गुरु जय जय पवन पवन पुत्र हनुमान के जय ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ನೀಡೋ ಶಿವ ನೀಡದಿರೋ ಶಿವ ಬಾಗುವುದು ನನ್ನ ಕಾಯ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನೀಡೋ ಶಿವ ನೀಡದಿರೋ ಶಿವ ಬಾಗುವುದು ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ 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 ನೀಡು ಶಿವ ನೀಡದಿರು ಶಿವ ನೀಡೋ ಶಿವ ನೀಡದಿರೋ ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ಬಾಳಲ್ಲಿ ಬಡಿವಾರವೇಕೆ ನೀನಿತ್ತ ಕಾಯ ನಿನ ಕೈಲಿ ಮಾಯ 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 ಆಗೋದು ಹೋಗೋದು ನಾ ಕಾಣೆನೆ ಆಗೋದು ಹೋಗೋದು ನಾ ಕಾಣೆನೆ ನೀಡು ಶಿವ ನೀಡದಿರು ಶಿವ ನೀಡೋ ಶಿವ ನೀಡದಿರೋ ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನಾನೇಕೆ ಅಂಜಲಿ ನೀ ನನ್ನ ಅಂಬಲೆ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನಾನೇಕೆ ಅಂಜಲಿ ನೀ ನನ್ನ ಅಂಬಲೆ ನೀಡು ಶಿವ ನೀಡದಿರು ಶಿವ ನೀಡೋ ಶಿವ ನೀಡದಿರೋ ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ನೀಡು ಶಿವ ನೀಡದಿರು ಶಿವ ನೀಡೋ ಶಿವ ನೀಡದಿರೋ ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು
ಮಾಣಿಗೆ ಕೊಟ್ಟರು ಮರದಡಿಯೇ ಇಟ್ಟರು ನಾನಂತೂ ನಿನ್ನನ್ನಲಾರೆ ನಾನಂತೂ ನಿನ್ನನ್ನಲಾರೆ ಸಾರಂಗ ಮನಕ್ಕೆ ನೂರಾರು ಬಯಕೆ ಸಾರಂಗ ಮನಕ್ಕೆ ನೂರಾರು ಬಯಕೆ ಸಾರಂಗ ಮನಕ್ಕೆ ನೂರಾರು ಬಯಕೆ ಸಾರಂಗ ಮನಕ್ಕೆ ನೂರಾರು ಬಯಕೆ ಮುಂದಿಟ್ಟು ಉಣಿಸೋದನ ಕಾಣೆನೆ ಮುಂದಿಟ್ಟು ಉಣಿಸೋದನ ಕಾಣೆನೆ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಆಗುವುದು ನನ್ನ ಕಾಯ ಆಗುವುದು ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ 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 ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಆಗುವುದು ನನ್ನ ಕಾಯ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಆಗುವುದು ನನ್ನ ಕಾಯ ಆತ್ಮೀಯ ಭಕ್ತಾಭಿಮಾನಿಲೆ ಈ ದಿನದ ಭಜನಾ ಕಾರ್ಯಕ್ರಮನ ನೆರವೇರಿಸಿದ ಶ್ರೀದೇವಿನ ಸನ್ನಿಧಿಡು ಭಜನಾ ಸೇವೆ ಮಲ್ತನಂಚಿತನ ತಂಡ ಶ್ರೀ ಸದಾಶಿವೇಶ್ವರ ಭಜನಾ ಮಂಡಳಿ ಕನ್ಯಾಡಿ ಮೊಕಲ್ನ ಈ ಭಜನಾ ಸೇವೆನ ಈ ಸಂದರ್ಭಡ್ ಸ್ಮರಿಸಾವೊಂದು ಭಜನಾ ಮಂಡಳಿದ ಸದಸ್ಯರಿಗೆ ಸ್ಮರಣಿಕೆ ಅಂಚನೆ ಶ್ರೀದೇವೇರ್ನ ಪ್ರಸಾದನ ಕೊರೆದು ಗೌರವಿಸೋಡು ಪಂಡದು ಶ್ರೀ ಕೇಶವ ಕೆಜಿಮಾರ್ ಶ್ರೀ ಪುನೀತ್ ಬೊಟ್ಟು ಗಣೇಶನಗರ ಅಂಚನೆ ವಿಶ್ವನಾಥ ಅನಿಲ ಒಂಬೆರಡ ವಿನಂತಿ ಮಲ್ತಂದುಲ್ಲ ಶ್ರೀ ಸದಾಶಿವೇಶ್ವರ ಭಜನಾ ಮಂಡಳಿ ಕನ್ಯಾಡಿ ಮೊಕ್ಕಲಿಗೆ ನನಾತ್ ದೇವೇರ್ನ ಸೇವೆನ ಮನಪುನಂಚೆತ್ನ ಅನುಗ್ರಹನ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ದುರ್ಗಾದೇವಿ ದೇವೇರು ಅನುಗ್ರಹಿಸಡ್ ನನಾತ್ ಭಜನಾ ಕ್ಷೇತ್ರಡ್ ಮೊಕಲು ಪುಗರ್ತನ ಪಡೆಪುನಂಚಿತ್ನ ಶಕ್ತಿ ಆ ದೇವೇರು ಕರುಣಿಸೋಡ ಪನಂಚಿತ್ನ ಆಶಯ ದೊಟ್ಟುಗು ಶ್ರೀ ದೇವೇರ್ನ ಪ್ರಸಾದನ ಅಂಚನೆ ಬ್ರಹ್ಮಕಲಶೋತ್ಸವ ಈ ಶುಭ ಸಂದರ್ಭದ ಸ್ಮರಣಿಕೆಯನ್ನು ಕೊರೆದು ಗೌರವಿಸುವುದಿಲ್ಲ. ಆತ್ಮೀಯರೇ, ಮುಂದಿನ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕಿರುವವರು ಶ್ರೀ ಬಲಮುರಿ ಗಣಪತಿ ಮಹಿಳಾ ಕುಣಿತಾ ಭಜನಾ ತಂಡ ಲಾಯ್ಲ ಬೆಳ್ತಂಗಡಿ. ಇವರು ಈಗಾಗಲೇ ನಮ್ಮ ಜೊತೆ ಸೇರಿಕೊಂಡಿದ್ದು ಇವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಮುಂದಿನ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿರುವವರು ಶ್ರೀ ಬಲಮುರಿ ಗಣಪತಿ ಮಹಿಳಾ ಕುಣಿತ ಭಜನಾ ತಂಡ ಲಾಯ್ಲ ಬೆಳ್ತಂಗಡಿ. ಶ್ರೀ ಬಲಮುರಿ ಗಣಪತಿ ಮಹಿಳಾ ಕುಣಿತ ಭಜನಾ ತಂಡ ಲಾಯ್ಲ ತಮ್ಮನ್ನ ಕೊಲ್ಲಿ ಶ್ರೀ ದೇವರ ಬ್ರಹ್ಮಕಲಶೋತ್ಸವದ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ, ಆತ್ಮೀಯರೇ, ಸರಿಯಾದ ಸಮಯಕ್ಕೆ ತಮ್ಮ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ಬ್ರಹ್ಮಕಲಶೋತ್ಸವದ ಮುಂದಿನ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಡುವುದರ ಮೂಲಕ ಮುಂದಿನ ಕಾರ್ಯಕ್ರಮಗಳಿಗೆ ತಾವುಗಳು ಸಹಕರಿಸಬೇಕು. ಆ ಮೂಲಕ ಬ್ರಹ್ಮಕಲಶೋತ್ಸವದ ಯಶಸ್ಸಿಗೆ ತಾವುಗಳು ಕಾರಣೀಕರ್ತರಾಗಬೇಕು ಎನ್ನುವ ವಿನಂತಿಯೊಂದಿಗೆ
ಮುಂದಿನ ಸಮಯವನ್ನು ತಮಗೆ ಮೀಸಲಿಡ್ತಾ ಇದ್ದೇವೆ. मूषिकवाहन मोदकहस्त चामरकर्ण विलम्बितसूत्र वामनरूप महेश्वरपुत्र विघ्नविनाशकपाद नमस्ते 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 नमः।
सर्वमङ्गलमाङ्गल्ये शिवे सर्वार्थसाधिके शरणे त्र्यम्बके गौरी नारायणी नमोस्तुते नारायणी नमोस्तुते गुरुर्ब्रह्मा गुरुर्विष्णु गुरुदेवो महेश्वरा गुरु साक्षात् परब्रह्मा तस्मै श्री गुरुवे नमः। ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸ್ಕಂದ ದೂರನೆ ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸ್ಕಂದ ದೂರನೆ ಶರಣು ಶಾಂಬನ ಪ್ರೀತಿ ಪುತ್ರನೇ ಶರಣು ಶಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಆ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸ್ಕಂದ ದೂರನೇ ಕಾಮಿನಿ ಸ್ಕಂದ ದೂರನೇ ಏಕದಂತನೇ ಲೋಕಖ್ಯಾತನೇ ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕವಾಕ್ಯ ಪ್ರವೀಣನೇ ಏಕವಿಂಶತಿ ಪತ್ರ ಪೂಜಿತ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನನಾಶಕ ಆ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸ್ಕಂದ ದೂರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸ್ಕಂದ ದೂರನೇ ಮೂಷಿಕಾಸನ ಶೇಷಭೂಷಣ ಮೂಷಿಕಾಸನ ಶೇಷಭೂಷಣ ಅಶೇಷ ವಿಘ್ನನಾಶಕ ಅಶೇಷ ವಿಘ್ನನಾಶಕ ದಾಸ ಪುರಂದರ ವಿಠ್ಠಲೇಶನ ದಾಸ ಪುರಂದರ ವಿಠ್ಠಲೇಶನ ಈಶ ಗುಣಗಳ ಹೊಗಳುವೆ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸ್ಕಂದ ದೂರನೇ ಶರಣು ಬೆನಕನೇ ಕನಕರೂಪನೇ ಕಾಮಿನಿ ಸ್ಕಂದ ದೂರನೇ ಕಾಮಿನಿ ಸ್ಕಂದ ದೂರನೇ ಕಾಮಿನಿ ಸ್ಕಂದ ದೂರನೇ ಭಜನೆಗೆ ಪ್ರಾರಂಭ ಮಾಡೋಣ ಭಜನೆಗೆ ಪ್ರಾರಂಭ ಮಾಡೋಣ ರಾಮ 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 ಸೀತಾ 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 ರಾಮ ಭಜನೆಗೆ ನಿಂತಾಗ ರಾಮ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜಾ ತ್ಯಾಗ ಮಾಡಬೇಕು ಲಜ್ಜಾ ತ್ಯಾಗ ರಾಮ ಭಜನೆಗೆ ನಿಂತಾಗ ರಾಮ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜಾ ತ್ಯಾಗ
सीता राम 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 सीता राम 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 सीता राम 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 सीता लक्ष ಬೇಡ ರಾಗದ ಕಡೆಗೆ ಲಕ್ಷ ಬೇಡ ರಾಗದ ಕಡೆಗೆ ಪ್ರೇಮವು ತುಂಬಲಿ ಹೃದಯದ ಒಳಗೆ ಪ್ರೇಮವು ತುಂಬಲಿ ಹೃದಯದ ಒಳಗೆ ಲಕ್ಷ ಬೇಡ ರಾಗದ ಕಡೆಗೆ ಲಕ್ಷ ಬೇಡ ರಾಗದ ಕಡೆಗೆ ಪ್ರೇಮವು ತುಂಬಲಿ ಹೃದಯದ ಒಳಗೆ ಪ್ರೇಮವು ತುಂಬಲಿ ಹೃದಯದ ಒಳಗೆ ಭಜನೆಗೆ ಪ್ರಾರಂಭ ಮಾಡೋಣ ಭಜನೆಗೆ ಪ್ರಾರಂಭ ಮಾಡೋಣ ರಾಮ 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 ಸೀತಾ 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 ರಾಗ ತಾಳ ಹೇಗೆ ಇರಲಿ ರಾಗ ತಾಳ ಹೇಗೆ ಇರಲಿ ರಾಮ ನಾಮವು ಬಾಯಿಗೆ ಬರಲಿ ರಾಮ ನಾಮವು ಬಾಯಿಗೆ ಬರಲಿ ರಾಗ ತಾಳ ಹೇಗೆ ಇರಲಿ ರಾಗ ತಾಳ ಹೇಗೆ ಇರಲಿ ರಾಮ ನಾಮವು ಬಾಯಿಗೆ ಬರಲಿ ರಾಮ ನಾಮವು ಬಾಯಿಗೆ ಬರಲಿ ಭಜನೆಗೆ ಪ್ರಾರಂಭ ಮಾಡೋಣ ಭಜನೆಗೆ ಪ್ರಾರಂಭ ಮಾಡೋಣ ರಾಮ 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 ಸೀತಾ 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 ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ದಶಮುಖ ಮರ್ದನ ರಾಮ 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 ಪಶುಪತಿ ನಂದನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಪಾಪ ವಿಮೋಚನ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಅನಾಥ ರಕ್ಷಕ ರಾಮ 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 ಅನಾಥ ರಕ್ಷಕ ರಾಮ 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 ಆಪದ್ ಬಾಂಧವ ರಾಮ 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 ಆಪದ್ ಬಾಂಧವ ರಾಮ 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 ಮೈಥಿಲಿ ನಂದನ ರಾಮ 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 ಮೈಥಿಲಿ ನಂದನ ರಾಮ 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 ಪಾಪ ವಂದಿತ ರಾಮ 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 ಮಾರುತಿ ವಂದಿತ ರಾಮ 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 ಜಯ ರಾಮ 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 ಜಯ ರಾಮ ರಾಮ
राम 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 जय राम 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 ఏరమ్మా పొర్లు ఏరమ్మా పొర్లు కొల్లొదిన పొర్లు ఏరమ్మా పొర్లు కొల్లొదిన పొర్లు కొల్లి క్షేత్రుడు నెలయాయి పొర్లు కొల్లి క్షేత్రుడు నెలయాయి పొర్లు ತುಳುವೆರೆ ನಾಡಿಡು ಕೊಲ್ಲೋದಿನ ಪೊರ್ಲು ತುಳುವೆರೆ ನಾಡಿಡು ಕೊಲ್ಲೋದಿನ ಪೊರ್ಲು ಮಲ್ಲಿಗೆದ ಕಮ್ಮೆನೊಗೆ ಮರಳಾಯ್ನ ಪೊರ್ಲು ಮಲ್ಲಿಗೆದ ಕಮ್ಮೆನೊಗೆ ಮರಳಾಯ್ನ ಪೊರ್ಲು ಮಲ್ಲಿಗೆದ ಕಮ್ಮೆನೊಗೆ ಮರಳಾಯ್ನ ಪೊರ್ಲು ಮಲ್ಲಿಗೆದ ಕಮ್ಮೆನೊಗೆ ಮರಳಾಯ್ನ ಪೊರ್ಲು ಏರಮ್ಮ 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 ಪೊರ್ಲು ಕೊಲ್ಲುದೇನ ಪೊರ್ಲು ಏರಮ್ಮ ಪೊರ್ಲು ಕೊಲ್ಲುದೇನ ಪೊರ್ಲು ಅಲ್ಲಿಗೆದ ಅಮ್ಮೆನೊಗೆ ಮರಳಾಯ್ನ ಪೊರ್ಲು ಅಲ್ಲಿಗೆದ ಕಮ್ಮೆನೊಗೆ ಮರಳಾಯ್ನ ಪೊರ್ಲು ಭಕ್ತಿಡ ತೋಂಡ ಭಗವತಿ ಪೊರ್ಲು ಭಕ್ತಿಡ ತೋಂಡ ಭಗವತಿ ಪೊರ್ಲು ಮುಕ್ತಿಡ ತೋಂಡ ಮೋಕಾಬೆ ಪೊರ್ಲು ಮುಕ್ತಿಡ ತೋಂಡ ಕಾಬೆ ಪೊರ್ಲು ಪೊರ್ಲುಡ ತೋಂಡ ಕೊಲ್ಲೆದಪೆ ಪೊರ್ಲು ಪೊರ್ಲುಡ ತೋಂಡ ಕೊಲ್ಲೆದಪೆ ಪೊರ್ಲು ಏರಮ್ಮ 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 ಪೊರ್ಲು ಕೊಲ್ಲುದೇನ ಪೊರ್ಲು ಏರಮ್ಮ ಪೊರ್ಲು ಕೊಲ್ಲುದೇನ ಪೊರ್ಲು ಕೊಲ್ಲಿ ಕ್ಷೇತ್ರುಡು ನೆಲೆಯಾಯಿ ಪೊರ್ಲು ಕೊಲ್ಲಿ ಕ್ಷೇತ್ರುಡು ನೆಲೆಯಾಯಿ ಪೊರ್ಲು ತುಳುವೆರೆ ನಾಡಿಡು ಕೊಲ್ಲೋದಿನ ಪೊರ್ಲು ತುಳುವೆರೆ ನಾಡಿಡು ಕೊಲ್ಲೋದಿನ ಪೊರ್ಲು ಮಲ್ಲಿಗೆದ ಕಮ್ಮೆನೊಗೆ ಮರಳಾಯ್ನ ಪೊರ್ಲು ಮಲ್ಲಿಗೆದ ಕಮ್ಮೆನೊಗೆ ಮರಳಾಯ್ನ ಪೊರ್ಲು ಏರಮ್ಮ 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 ಪೊರ್ಲು ಕೊಲ್ಲದಿನ ಪೊರ್ಲು ಏರಮ್ಮ ಪೊರ್ಲು ಕೊಲ್ಲುದಿನ ಪೊರ್ಲು ಮಲ್ಲಿಗೆದ ಕಮ್ಮೆನೊಗೆ ಮರಳಾಯ್ನ ಪೊರ್ಲು ಮಲ್ಲಿಗೆದ ಕಮ್ಮೆನಗೆ ಮರುಳಾಯ್ನ ಪೊರ್ಲು ಭಕ್ತಿಡ ತೋಂಡ ಭಗವಾನ್ ಪೊರ್ಲು ಭಕ್ತಿಡ ತೋಂಡ ಭಗವಾನ್ ಪೊರ್ಲು ಮನಸುಡ ತೋಂಡ ಮಹಾಲಕ್ಷ್ಮಿ ಪೊರ್ಲು ಮನಸುಡ ತೋಂಡ ಮಹಾಲಕ್ಷ್ಮಿ ಪೊರ್ಲು ಭಕ್ತಿಡ ತೋಂಡ ರತ್ನೇಶ್ವರಿ ಪೊರ್ಲು ಭಕ್ತಿಡ ತೋಂಡ ರಕ್ತೇಶ್ವರಿ ಪೊರ್ಲು ಏರಮ್ಮ 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 ಇರಯರಮ್ಮ ಏರಮ್ಮ ಇರಯರಮ್ಮ ಇರೇರಮ್ಮ ಇರಯರಮ್ಮ ಇರೇರಮ್ಮ ತಂಬೂರೆ ತಿದವ
ಭವಾಬ್ದಿ ದಾಟಿದವ ತಂಬುರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ಗೆಜ್ಜೆಯ ಕಟ್ಟಿದವ ಕರಳೆದೆಯ ಮೆಟ್ಟಿದವ ಹೆಜ್ಜೆಯ ಕಟ್ಟಿದವ ಕರಾಳೆದೆಯ ಮೆಟ್ಟಿದವ ಗಾಯನ ಪಾಡಿದವ ಹರೆಮೂರ್ತಿಯ ನೋಡಿದವ ಗಾಯನ ಪಾಡಿದವ ಹರೆಮೂರ್ತಿಯ ನೋಡಿದವ ತಂಬೂರಿ ಮೆಟ್ಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರುಳು ಸೇರಿದವ 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 ಪುರಂದರ ವಿಠಲನ ನೋಡಿದವ ನೋಡಿದವ ಪುರಂದರ ವಿಠಲನ ನೋಡಿದವ ನೋಡಿದವ ಪುರಂದರ ವಿಠಲನ ನೋಡಿದವ ನೋಡಿದವ ಪುರಂದರ ವಿಠಲನ ನೋಡಿದವ ನೋಡಿದವ ವೈಕುಂಠಗೆ ಓಡಿದವ 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 ವೈಕುಂಠಕ್ಕೆ ಓಡಿದವ 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 ತಂಬೂರಿ ಮೆಟ್ಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ಅಂಬಿಗ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ 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 ಜಗದಂಬಾರಮಣ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ತುಂಬಿದ ಹರಿಗೋಲಂಬಿಗ ತುಂಬಿದ ಹರಿಗೋಲಂಬಿಗ ಅದ ಕೊಂಬತ್ತು ಛಿದ್ರ ನೋಡಂಬಿಗ ಅದ ಕೊಂಬತ್ತು ಛಿದ್ರವು ಅಂಬಿಗ ಸಂಭ್ರಮದಿಂದ ನೋಡಂಬಿಗ ಸಂಭ್ರಮದಿಂದ ನೋಡಂಬಿಗ ಅದರಿಂಬು ನೋಡಿ ನಡೆ ಸಂಬಿಗ ಅದರಿಂಬು ನೋಡಿ ನಡೆ ಸಂಬಿಗ ಅಂಬಿಗ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಅಂಬಿಗ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಆರು ತೆರೆಯ ನೋಡಂಬಿಗ ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ ಸುಳಿಯೋಳು ಮುಳುಗಿದೆ ಅಂಬಿಗ ಸುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದುಕೊಂಡೊಯ್ಯೋ ನೀ ನಂಬಿಗ ಎನ್ನ ಸೆಳೆದುಕೊಂಡೊಯ್ಯೋ ನೀ ಅಂಬಿಗ ಅಂಬಿಗ ನಿನ್ನ
ಜಗದಂಬಾರಮಣ ನಿನ್ನ ನಂಬಿದೆ ಅಂಬಿಗ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಸತ್ಯವೆಂಬುದೇ ಹುಟ್ಟಂಬಿಗ ಸತ್ಯವೆಂಬುದೇ ಹುಟ್ಟಂಬಿಗ ಸದಾ ಭಕ್ತಿ ಎಂಬುದೇ ಪಥವಂಬಿಗ ಸದಾ ಭಕ್ತಿ ಎಂಬುದೇ ಪಥವಂಬಿಗ ನಿತ್ಯಾಮೂರ್ತಿ ನಮ್ಮ ಪುರಂದರ ವಿಠಲನ ನಿತ್ಯಾಮೂರ್ತಿ ನಮ್ಮ ಪುರಂದರ ವಿಠಲನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ ಅಂಬಿಗ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಅಂಬಿಗ परमेश धर्मस्थलाधीश शरणं जगदीश परमेश जगदीश परमेश जगदीश परमेश क्षेत्र स्वरूप मृत्युंजय क्षेत्र स्वरूप मृत्युंजय पन्नगभूषण पन्नगभूषण गौरीवर गंगाधर गौरीवर गंगाधर शंभो महादेवा शंभो महादेवा
ಮಂಜುನಾಥ ಜಗನ್ನಾಥ ವಿಶ್ವನಾಥ ಮಂಜುನಾಥ ಜಗನ್ನಾಥ ವಿಶ್ವನಾಥ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ ಕೊಡುಮಾ ಕ್ಷೇತ್ರ ನಿಲಯ ಶಿವ ಪಾರ್ವತಿ ಪರಮೇಶ ಪಾರ್ವತಿ ಪರಮೇಶ ನಂದೇಶ್ವರ ವಿಶ್ವೇಶ್ವರ ಚಂದ್ರಮೌಳೇಶ್ವರ ಚಂದ್ರಮೌಳೇಶ್ವರ जय हे मंजुनाथ जय हे विश्वनाथ मंजुनाथ जगन्नाथ विश्वनाथ धर्मस्थलाधीश शरणं जगदीश परमेश जगदीश परमेश नंद गोपनंदना नादलोला वृंदावन मंदिरा चंदिरा नंद वृंदावन मंदिरा चंदिरा वृंदावन मंदिरा चंदिरा रासलील नर्तना रागलोल मोहना रासलील नर्तना रागलोल मोहना नंद गोपनंदना नादलोला वृंदावन मंदिरा चंदिरा नंद गोपनंदना नादलोला वृंदावन मंदिरा ವೇಣುಗಾನದಿಂದ ಮೋದ ತಂದ ಚೇತನ ವೇಣುಗಾನದಿಂದ ಮೋದ ತಂದ ಚೇತನ ಗೋಪ ಗೋಪಿ ಮನವ ಗೆದ್ದ ಪರಮ ಪಾವನ ನೀಲಮೇಘ ಸುಂದರ ವೇಣು ಮಾಧವ ನೀಲಮೇಘ ಸುಂದರ ವೇಣು ಮಾಧವ ಹಾರ ಪದಕ ಕಂಕಣ ಸುಂದರ ಹಾರ ಪದಕ ಕಂಕಣ ರಾಸಲೀಲ ನರ್ತನ ರಾಗಲೋಲ ಮೋಹನ ರಾಸಲೀಲ ನರ್ತನ ರಾಗಲೋಲ ಮೋಹನ ನಂದ ಗೋಪನಂದನ ನಾದಲೋಲ ವೃಂದಾವನ ಮಂದಿರ ಚಂದಿರ ನಂದ ಗೋಪನಂದನ ನಾದಲೋಲ ವೃಂದಾವನ ಕೊರಳ ತುಂಬ ತುಳಸಿ ಮಾಲೆ ಗಂಧ ಗಮ ಗಮ ಕೊರಳ ತುಂಬ ತುಳಸಿ ಮಾಲೆ ಗಂಧ ಗಮ ಗಮ ಹೆರಳಲಿಟ್ಟ ನವಿಲಗರಿಯ ಸೊಬಗು ಸಂಭ್ರಮ ಹೆರಳಲಿಟ್ಟ ನವಿಲುಗರಿಯ ಸೊಬಗು ಸಂಭ್ರಮ ರಾಧಿಕಾ ಮನೋಹರ ವಾಸುದೇವ ರಾಧಿಕಾ ಮನೋಹರ ವಾಸುದೇವ ಪೀತಾಂಬರ ಸುಂದರ ಚಂದಿರ ಪೀತಾಂಬರ ಸುಂದರ ಚಂದಿರ ರಾಸಲೀಲ ನರ್ತನ ರಾಗಲೋಲ ಮೋಹನ ರಾಸಲೀಲ ನರ್ತನ ರಾಗಲೋಲ ಮೋಹನ ನಂದ ಗೋಪನಂದನ ನಾದಲೋಲ ವೃಂದಾವನ ಮಂದಿರ ಚಂದಿರ ವೃಂದಾವನ ಮಂದಿರ ಚಂದಿರ
ಬಾರು ರಂಗ ಆಡ ಹೋಗುವ ಬಾರ ಕೃಷ್ಣ ಆಡ ಹೋಗುವ ಬಾರೋ ರಂಗ ಆಡ ಹೋಗುವ ಬಾರೋ ಕೃಷ್ಣ ಆಡ ಹೋಗುವ ಬಾರು ರಂಗ ಆಡ ಹೋಗುವ ಬಾರೋ ಕೃಷ್ಣ ಆಡ ಹೋಗುವ ಬಾರೋ ಕೃಷ್ಣ ಆಡ ಹೋಗುವ ಬಾರ ಕೃಷ್ಣ ಆಡ ಹೋಗುವ ಬಾರೋ ಕೃಷ್ಣ ಆಡ ಹೋಗುವ ಬಾರ ಕೃಷ್ಣ ಆಡ ಹೋಗುವ ಜಾಹ್ನವಿಯ ತೀರವಂತೆ ಜನಕರಯನ ಕುವರಿಯಂತೆ ಜಾಹ್ನವಿಯ ತೀರವಂತೆ ಜನಕರಯನ ಕುವರಿಯಂತೆ ಜಾನಕಿಯ ವಿಹಾವಂತೆ ಜಾನ ನೀನು ಬರಬೇಕಂತೆ ಜಾನಕಿಯ ವಿವಾಹವಂತೆ ಜಾನ ನೀನು ಬರಬೇಕಂತೆ ಬಾರೋ ರಂಗ ಬಾರೋ ರಂಗ ಬಾರೋ ರಂಗ ಆಡ ಹೋಗುವ ಬಾರೋ ಕೃಷ್ಣ ಆಡ ಹೋಗುವ ಬಾರ ರಂಗ ಆಡ ಹೋಗುವ ಬಾರ ಕೃಷ್ಣ ಆಡ ಹೋಗುವ ಬಾರೋ ಕೃಷ್ಣ ಆಡ ಹೋಗುವ ಬಾರ ಕೃಷ್ಣ ಆಡ ಹೋಗುವ ಕುಂಡಲಿಯ ನಗರವಂತೆ ಶಿಶುಪಾಲನವಲ್ಲಂತೆ ಕುಂಡಲಿಯ ನಗರವಂತೆ ಭೀಷ್ಮರಾಯನ ಕುವರಿಯಂತೆ ಶಿಶುಪಾಲನವಲ್ಲಂತೆ ನಿನಗೆ ಓಲೆ ಬರೆದಳಂತೆ ಶಿಶುಪಾಲನವಲ್ಲಂತೆ ನಿನಗೆ ಓಲೆ ಬರೆದಳಂತೆ ಬಾರೋ ರಂಗ ಬಾರೋ ರಂಗ ಬಾರೋ ರಂಗ ಆಡ ಹೋಗುವ ಬಾರೋ ಕೃಷ್ಣ ಆಡ ಹೋಗುವ ಬಾರ ರಂಗ ಆಡ ಹೋಗುವ ಬಾರ ಕೃಷ್ಣ ಆಡ ಹೋಗುವ ಬಾರೋ ಕೃಷ್ಣ ಆಡ ಹೋಗುವ ಬಾರ ಕೃಷ್ಣ ಆಡ ಹೋಗುವ ಬಾರೋ ಕೃಷ್ಣ ಆಡ ಹೋಗುವ ಬಾರ ಕೃಷ್ಣ ಆಡ ಹೋಗುವ ಪಾಂಡವರು ಕೌರವರು ಪಗಡೆಯಾಡಿ ಸೋತರಂತೆ ಪಾಂಡವರು ಕೌರವರು ಪಗಡೆಯಾಡಿ ಸೋತರಂತೆ ಪಾಂಡವರು ಕೌರವರು ಪಗಡೆಯಾಡಿ ಸೋತರಂತೆ ಪಾಂಡವರು ಕೌರವರು ಪಗಡೆಯಾಡಿ ಸೋತರಂತೆ ರಾಜ್ಯವನ್ನು ಬಿಡಬೇಕಂತೆ ರಂಗ ವಿಠಲ ಬರಬೇಕಂತೆ ರಾಜವನ್ನು ಬಿಡಬೇಕಂತೆ ರಂಗ ವಿಠಲ ಬರಬೇಕಂತೆ ಬಾರೋ ರಂಗ ಬಾರೋ ರಂಗ ಬಾರೋ ರಂಗ ಆಡ ಹೋಗುವ ಬಾರೋ ಕೃಷ್ಣ ಆಡ ಹೋಗುವ ಬಾರ ರಂಗ ಆಡ ಹೋಗುವ ಬಾರ ಕೃಷ್ಣ ಆಡ ಹೋಗುವ ಬಾರೋ ಕೃಷ್ಣ ಆಡ ಹೋಗುವ ಬಾರ ಕೃಷ್ಣ ಆಡ ಹೋಗುವ ನಿನ್ನ ನಾಮದ ಬಲವೊಂದು ಇದ್ದರೆ ಸಾಕು ಜ್ಞಾನ ಬಲವೊಂದು ಇದ್ದರೆ ಸಾಕು ನೀನ್ಯಾಕೋ ನಿನ್ನ ಹಂಗ್ಯಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ಹಂಗ್ಯಾಕೋ ಆ ಮರ ಈ ಮರ ಜಾನಿಸೋ ತೆರವಾಗ
ಬಾಲೆಯ ಸಭೆಯಲ್ಲಿ ಸೇರೆಯ ಸೆಳೆವಾಗ ಬಾಲಕೃಷ್ಣನೆಂಬ ನಾಮವೇ ಕಾಯ್ತು ಬಾಲಕೃಷ್ಣನೆಂಬ ನಾಮವೇ ಕಾಯ್ತು ಬಾಲೆಯ ಸಭೆಯಲ್ಲಿ ಸೀರೆಯ ನೆಳೆವಾಗ ಬಾಲೆಯ ಸಭೆಯಲ್ಲಿ ಸೇರೆಯ ಸೆಳೆವಾಗ ಬಾಲಕೃಷ್ಣನೆಂಬ ನಾಮವೇ ಕಾಯ್ತು ಬಾಲಕೃಷ್ಣನೆಂಬ ನಾಮವೇ ಕಾಯ್ತು ನೀನ್ಯಾಕೋ ನಿನ್ನ ಹಂಗ್ಯಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ಹಂಗ್ಯಾಕೋ ಮಕಾರಿಗೆ ಸಿಕ್ಕಿ ಮೊರೆಯಿಡುತ್ತಿರುವಾಗ ಮನಕರಿಗೆ ತೆಕ್ಕೆ ಮೊರೆ ಇಡುತ್ತಿರುವಾಗ ಯಮನ ದೂತರು ಬಂದು ಅಜಮಿಲ ನೆಳುವಾಗ ಯಮನ ದೂತರು ಬಂದು ಅಜಮಿಲ ನೆಳೆವಾಗ ನಾರಾಯಣನೆಂಬ ನಾಮವೇ ಕಾಯ್ದು ನಾರಾಯಣನೆಂಬ ನಾಮವೇ ಕಾಯ್ತು ಕರಿಮಕರಿಗೆ ಸಿಕ್ಕಿ ಮೊರೆಯಿಡುತ್ತಿರುವಾಗ ಕರೆ ಮಕರಿಗೆ ತೆಕ್ಕೆ ಮೊಲೆ ಇಡುತ್ತಿರುವಾಗ ಆದಿಮೂಲ 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 ಆದಿಮೂಲನೆಂಬ ನಾಮವೇ ಕಾಯ್ತು ಆದಿಮೂಲನೆಂಬ ನಾಮವೇ ಕಾಯ್ತು ಯಾಕೋ ನಿನ್ನ ಹಂಗ್ಯಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ಹಂಗ್ಯಾಕೋ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹರ ಹರ ಭೋಲೆ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಹರ ಹರ ಭೋಲೆ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹರ ಹರ ಭೋಲೆ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಹರ ಹರ ಭೋಲೆ ನಮಃ ಶಿವಾಯ ಗಂಗಾಧರ ಶಿವ ಗಂಗಾಧರ ಗಂಗಾಧರ ಶಿವ ಗಂಗಾಧರ ಹರ ಹರ ಭೋಲೆ ನಮಃ ಶಿವಾಯ ಹರ ಹರ ಭೋಲೆ ನಮಃ ಶಿವಾಯ ರಾಮೇಶ್ವರ ಶಿವ ರಾಮೇಶ್ವರ ರಾಮೇಶ್ವರ ಶಿವ ರಾಮೇಶ್ವರ ಹರ ಹರ ಭೋಲೆ ನಮಃ ಶಿವಾಯ ಹರ ಹರ ಭೋಲೆ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಹರ ಹರ ಭೋಲೆ ನಮಃ ಶಿವಾಯ ಹರ ಹರ ಭೋಲೆ ನಮಃ ಶಿವಾಯ ಜಟಾಧರ ಶಿವ ಜಟಾಧರ ಜಟಾಧರ ಶಿವ ಜಟಾಧರ ಹರ ಹರ ಭೋಲೆ ನಮಃ ಶಿವಾಯ ಹರ ಹರ ಭೋಲೆ ನಮಃ ಶಿವಾಯ ಜಟಾಧರ ಶಿವ ಜಟಾಧರ ಜಟಾಧರ ಶಿವ ಜಟಾಧರ ಹರ ಹರ ಭೋಲೆ ನಮಃ ಶಿವಾಯ ಹರ ಹರ ಭೋಲೆ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಹರ ಹರ ಭೋಲೆ 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 ನಮಃ ಶಿವಾಯ जय जय विठला पांडुरंगा जय हरि विठला पांडुरंगा जय
पांडुरंगा जय जय विठ्ठला पांडुरंगा जय हरी विठ्ठला पांडुरंगा जय हरी विठ्ठला पांडुरंगा ತಂದೆ ತಾಯಿಯು ಪಾಂಡುರಂಗ ತಂದೆ ತಾಯಿಯು ಪಾಂಡುರಂಗ ಬಂಧು ಬಳಗವೋ ಪಾಂಡುರಂಗ ಬಂಧು ಬಳಗವೋ ಪಾಂಡುರಂಗ ಜೈ ಜೈ ವಿಠ್ಠಲ ಪಾಂಡುರಂಗ ಜಯ ಜಯ ವಿಠ್ಠಲ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ ಹೊಂದಿ ಬರುವನಯ್ಯ ಪಾಂಡುರಂಗ ರಘುರಾಮ ವಿಠ್ಠಲ ಪಾಂಡುರಂಗ ಜಯ ಜಯ ವಿಠ್ಠಲ ಪಾಂಡುರಂಗ ಜಯ ಹರಿ ವಿಠ್ಠಲ ಜಯ ಹರಿ ವಿಠ್ಠಲ ಪಾಂಡುರಂಗ ಜಯ ಜಯ ಹರಿ ವಿಠ್ಠಲ ಪಾಂಡುರಂಗ ಜೈ ಜೈ ಜಯ ಹರಿ ವಿಠ್ಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಜಯ ಜಯ ವಿಠ್ಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ ಓಂ ಅಸತೋ ಮಾ ಸದ್ಗಮಯ ತೋಮಾ ಜ್ಯೋತಿರ್ಗಮಯ ಓಂ ಶಾಂತಿ 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 ಆತ್ಮೀಯರೇ ಈತ ಪುರ್ತಮಟ್ಟ ಶ್ರೀ ಬಳಮೂರಿ ಗಣಪತಿ ಮಹಿಳಾ ಭಜನಾ ಮಂಡಳಿ ಲಾಯ್ಲಾ ಮಕ್ಕಳಿರ್ದು ದೇವೇರ್ನ ಸೇವೆ ಭಜನಾ ರೂಪಡು ಸಮರ್ಪಣೆ ಮಲ್ತೇರು ಮಕ್ಕಳ ಭಜನಾ ಮಂಡಳಿ ನಾನಾತ್ ಪುದರ್ಪಗಳನ್ನು ಪಡೆವಾಡು ಈ ಕ್ಷೇತ್ರಡ್ ಮಾತ ದೇವಸ್ಥಾನಡ್ ಭಜನೆದ ಮುಖಾಂತರ ಸೇವೆ ಮಲ್ಪನ ಚೇತನ ಯೋಗ ಭಾಗ್ಯನ ಆ ದೇವಿ ಕರುಣಿಸೋಡು ಪಂಡದು ಮಕ್ಕಳಿಗೆ ಸೊಲ್ಮಿಲನ ಸಂದ ಒಂದು ಶ್ರೀಮತಿ ಶಾಲಿನಿ ಕೊಳ್ಳಿ ಜಯಶ್ರೀ ಕಿಲ್ಲೂರು ಶ್ರೀಮತಿ ಸತ್ಯವತಿ ಕಲ್ಲೋಳೆ ಮಕ್ಕಳು ಶಾಲು ಪಾಡ್ದು ಸ್ಮರಣಿಕೆ ಕೊರ್ದು ಶ್ರೀ ದೇವಿನ ಪ್ರಸಾದನ ಕೊರ್ದು ಗೌರವಿಸೋಡು ಪಂಡದು ಮಕ್ಕಳಿಡ ಪ್ರೀತಿಡೆ ವಿನಂತಿ ಬಂತೊಂದಲ್ಲ Hello, check, hello. Hello, check, hello, hello. Hello, check, hello. Hello, check, hello, hello. Hello, check, hello. Hello, check this, hello. Hello, check, hello, hello. Hello, check, hello. Hello, hello. Hello, hello. Hello, hello. Hari Om. Hello.
ಹರಿ ಓಂ. ಹಲೋ. ಕೊಲ್ಲಿ ಶ್ರೀ ಹೌದು ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮ ಇನ್ನಿದೆ 4ನೇ ದಿನದ ಕಾರ್ಯಕ್ರಮ ನಡಪರೋಡು ಇನ್ನಿದೆ ನನ್ನ 28 ತಾರೀಕು ಈ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮಕ್ಕೆ ಬಂದಿನ ಊರ್ದ ಪರ ಊರ್ದ ಮಾತ ಭಗವತ್ ಭಕ್ತರೇ ಸ್ವಾಗತ ಮಲ್ಕೊಂಡು ದೇವಸ್ಥಾನದ ಹುಲೈ ದೇವರನ್ನ ವಿವಿಧ ಪೂಜೆಗಳು ಅವನ್ನೆಲ್ಲ ಅದೊಟ್ಟಿಗೂ ಏರ್ಮಾದ ಮಾ ಅನ್ನ ಸಂತರ್ಪಣೆಗೆ ದೇಣಿಗೆ ಕೊಡ್ತಾರ ನಿಖಲೆ ಕೌಂಟ್ರ್ ಹೋದು ರಸೀದಿ ಪಡೆದು ಕೌಂಟ್ರದ ಬರೀತಲ್ಲಿ VIP ಸೇರಬಾರ್ದ ಅದಕ್ಕೆ ಪೂರ ನಿಖಲೆ ಆಚರಣರವರು ಮನಸ್ಸಿಗೆ ವಿನಂತಿ ಮಾಡ್ತಂದಿಲ್ಲ ಈಗ ಮಾತಾಡೋಣ ಭವ್ಯವಾಯಿನಂತಿನ ಮೆರವಣಿಗೆಗೆ ಮಹಾ ಅನ್ನ ಸಂತರ್ಪಣೆದ ಅನ್ನಪೂರ್ಣೇಶ್ವರಿ ಅನ್ನ ಛತ್ರ ವ್ಯತಭಾರವಿಲ್ಲ ಅದೊಟ್ಟಿಗೂ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಜೀರ್ಣೋದ್ಧಾರ ಮಾಡ್ತಿದೆ ಭವ್ಯವಾಯಿನಂದಿನ ದೇವರನ್ನ ಗುಡಿ ನಿರ್ಮಾಣ ಮಾಡ್ತಿದೆ ಪರಿವಾರ ದೇವರನ್ನ ಗುಡಿ ನಿರ್ಮಾಣ ಮಾಡ್ತಿನ ಜೀರ್ಣೋದ್ಧಾರ ಸಮಿತಿ ಎಲ್ಲ ದೇಣಿಗೆ ಕೊಡ್ತಿನ ದೇವರಿಗೆ ದೇಣಿಗೆ ಕೊಡ್ಕೊಂಡು ಅದು ದಯಮಾಡಿ ಕೊಂಡಿರ್ಬೋದು ದೇಣಿಗೆ ಕೊಡ್ದು
ರಸೀದಿಯನ್ನು ಪಡೆದು ದೇವರ ಕೃಪೆಗೆ ಪಾತ್ರವಾಡು ಬಂದು ವಿನಂತಿ ಮಂದೋದಿಲ್ಲ. ಐದೊಟ್ಟಿಗೂ ದೇವಸ್ಥಾನದ ಬೇರೆ ಬೇರೆ ರೀತಿಯಲ್ಲಿ ನಡಪರಂಡು ಅವೆಲ್ಲ ಕೌಂಟ್ರಿಗೆ ಹೋದು ಕಾರ್ಯಾಲಯಕ್ಕೆ ಹೋದು ದೇಣಿಗೆಯನ್ನು ಕೊರೆದು ರಸೀದಿ ಪಡೆದು ಪ್ರಸಾದ ತಗೊಂಡು ಬಂದು ವಿನಂತಿ ಮಂದೋದಿಲ್ಲ. ಮಹಾ ಅನ್ನ ಸಂತರ್ಪಣೆಗೆ ಏರ್ ಮಾತ ಮಲ್ಪದರ ದಯಮಂದಿನಿಗೆ ಕೌಂಟರ್ ಗಾಡಿಗೆ ಬೋರ್ಡು ಪಂಡಿನಿಗೆ ವಿನಂತಿ ಮಂದೋದಿಲ್ಲ. 11:30 ಗಂಟೆಗೆ ಸರಿಯಾದ ನಿಗಲ ಮೆರವಣಿಗೆ ಅನ್ನ ಚತುರಡೆ ಲತಪವಾರವಿಲ್ಲ. ದುರ್ಗಾದೇವಿ ಸಭಾ ಮಂಟಪಡೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡಪರಂಡು ಈ ಕಾರ್ಯಕ್ರಮಗಳ ಮಾತೆಲ್ಲ ಪಾಲ್ಪಡೆಯೋಡು ಇನಿ ಗೌರವಿಸಾರವುಳ್ಳ ಈ ದೇವಸ್ಥಾನದ ಸುಮಾರು ವರ್ಷದ ಬುಕ್ಕ ಕೆಲಸ ಮಲ್ತಿನ ವಿಲೇಜಾಗ್ಲೇ ಗೌರವಿಸಾರವುಳ್ಳ.
ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ವಿಶೇಷವಾದ ವಿಜೃಂಭಣೆಯಿದೆ. ಇನ್ನಿಗೆ 4 ದಿನದ ಈ ಕಾರ್ಯಕ್ರಮ ನಮ್ಮ ಮಾತಾವಿಲ್ಲ. ಮಹಾ ಅನ್ನ ಸೇವಕರಾದ ಏರು ಮಾತಾ ಪೂಜಾರು ಕೊಡ್ತಾರ. ದಯಮಂತದ ಇನ್ನಿತ ಮಾ ಅನ್ನದಾನದ ಸೇವಕರ್ತಾರೆ ಕೌಂಟರ್ದ ಕಾರ್ಯಾಲಯದಡೆಗೆ ಬೋರ್ಡು ಬಂದಾಗ ವಿನಂತಿ ಮಂದೊಂದಿಲ್ಲ. 11:15 ಸರಿಯಾದ ನಿಗ್ಲೇನು 11:15 ಸರಿಯಾದ ನಿಗ್ಲೇನು ಭವ್ಯವಾಯಿ ನಂತಿನ ಮೆರವಣಿಗೆ ಇರುತ್ತೆ. ಅನ್ನಪೂರ್ಣೇಶ್ವರಿ ಅನ್ನಛತ್ರದೆಡೆಗೆ ಲೆಕ್ಕಬಾರವಲ್ಲ ಮಾತೆಲ್ಲ ಸಹಕರಿಸೋಡು ಬಂದಿಗಿಲ್ಲ ವಿನಂತಿನ ಮಂತೊಂದಿಲ್ಲ. ಸ್ವಯಂ ಸೇವಕರಾಗಲಿ ಇನ್ನಿತ ಬಯಲುವಾರದ ಸ್ವಯಂ ಸೇವಕರಾಗಲಿ ದಯಮಂತದ 10 ಜನ ದೇವಸ್ಥಾನದ ಎದುರು ಬರೋಡು ಬಂದಿಲ್ಲ ವಿನಂತಿ ಮಂತೊಂದಿಲ್ಲ. ತಕ್ಷಣ 10 ಜನ ಸ್ವಯಂ ಸೇವಕರಾಗಲಿ ದೇವಸ್ಥಾನದ ಎದುರು ಬರೋಡು ಬಂದಿಲ್ಲ ವಿನಂತಿ ಮಂತೊಂದಿಲ್ಲ. ಬ್ಯಾಗಿ ಚಾಲು ಮಾಡೋ ನಿಟ್ಟಿನಲ್ಲಿ ಸ್ವಯಂ ಸೇವಕರ ಸ್ವಯಂ ಸೇವಕರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯಾರು ಸ್ವಯಂ ಸೇವಕರ ಕೆಲಸಕ್ಕೆ ನಿಯುಕ್ತರಾಗಿದ್ದಾರ ತೀರ್ಥ ಪ್ರಸಾದದ ಅಲ್ಪ ಬರಲಾಯ್ತು. ಯಾರು ಸ್ವಯಂ ಸೇವಕರು ದಯವಿಟ್ಟು ಇದ್ದೀರಿ ಒಮ್ಮೆ ಎಲ್ಲರೂ ಮೇಲ್ಗಡೆ ಬರಬೇಕು. ಇಲ್ಲಿ ನಿಮ್ಮ ಕೆಲಸದ ಅವಶ್ಯಕತೆ ಇದೆ. ದಯವಿಟ್ಟು ಸ್ವಯಂ ಸೇವಕರು ಎಲ್ಲರೂ ಕೂಡ ಒಮ್ಮೆ ಇಲ್ಲಿ ಮೇಲ್ಗಡೆ ಬರಬೇಕು. ಒಮ್ಮೆ ತಕ್ಷಣ ಇವತ್ತಿನ ಸ್ವಯಂ ಸೇವಕರು ಯಾರೆಲ್ಲ ಕೆಳಗಡೆ ಚಪ್ಪರದಲ್ಲಿದ್ದೀರಾ ಒಮ್ಮೆ ಇಲ್ಲಿ ಬಂದು ನಮಗೆ ಸಹಕರಿಸಬೇಕು. ಒಮ್ಮೆ ಇಲ್ಲಿ ಹಾಕಿರುವಂತಹ ಕುರ್ಚಿಗಳನ್ನು ತೆಗೆದು ನೀವು ಸಹಕರಿಸಬೇಕು. ಎಲ್ಲರೂ ಕೂಡ ಧಾರ್ಮಿಕ ಸಭೆ ಚಪ್ಪರಕ್ಕೆ ಹೋಗಿ ಕುಳಿತುಕೊಳ್ಬೇಕು. ಇಲ್ಲಿ ಯಾವುದೇ ಕಾರ್ಯಕ್ರಮ ಇನ್ನಿರುವುದಿಲ್ಲ. ಸ್ವಲ್ಪ ಒವ್ವೇ ಕಾರ್ಯಕ್ರಮ ಇಪ್ಪುಜಿ ನನ್ನ ಅಲ್ಪ ಸಭಾ ಕಾರ್ಯಕ್ರಮ ನಡಪಡು ಮಾತೆಲ್ಲ ಅಡೆಗಬಹುದು ಕುಲ್ಲೋಡು. ಸ್ವಯಂ ಸೇವಕರು ದಯವಿಟ್ಟು ಎಲ್ಲ ಕುರ್ಚಿಗಳನ್ನು ತೆಗೆದು ಸಹಕರಿಸಬೇಕು. ಎಲ್ಲ ಕುರ್ಚಿಗಳನ್ನು ತೆಗೆದು ಅಲ್ಲಿ ಬದಿಗೆ ಹಾಕ್ಯಾನ ತಕ್ಷಣ. ಮೂಲು ಕುಲ್ದನ ಭಕ್ತಾದಿಲು ಪೂರ ಜನ ಸಭಾ ಚಪ್ಪರಗೆ ದುರ್ಗಾದೇವಿ ಸಭಾ ಚಪ್ಪರಡು ಪೋದು ಕುಲ್ಲೊಡುವುದು ಪಡೆದು ವಿನಂತಿ ಮಂತೊಂದುಲ್ಲ. ಮೂಲು ನನ್ನ ಒವ್ವೇ ಕಾರ್ಯಕ್ರಮ ಇಪ್ಪುಜಿ ದಯದೀದು ಮಾತೆಲ್ಲ ಅಲ್ಲ ದುರ್ಗಾದೇವಿ ಸಭಾ ಚಪ್ಪರಡು ಪೋದು ಆಸೈನ ಸ್ವೀಕಾರ ಮಲ್ಕೊಡುವುದು ಪಡೆದು ವಿನಂತಿ ಮಂತೊಂದುಲ್ಲ. ಸುಬ್ರಹ್ಮಣ್ಯ ಸ್ಥಾನಿಕ ಸಭಾ ಬೆಳ್ತಂಗಡಿ ಮೊಗಲ್ನ ಸ್ಥಾನಿಕ ಬ್ರಾಹ್ಮಣ ಮೊಗಲರದೆ ಒಂದು ಬಾರಿ ಮಲ್ಲ ಸ್ಥಾನಿಕ ಡಬ್ಬಿನ ನಮಗೆ ಸಮರ್ಪಣೆ ಮಾಡ್ತಾರೆ. ಆಗಲೇ ಮಾತೆರಗಳ ಜೀರ್ಣೋದ್ಧಾರ ಸಮಿತಿದಾಗಲಿಗೆ ಅಂಜನೆ ಬ್ರಹ್ಮಗಳ ಸಮಿತಿ ಪರವಾದ ತುಂಬ ಹೃದಯದ ಅಭಿನಂದನೆಗಳನ್ನು ಕೊರೊಂದಿಲ್ಲ. ದಯಮಂತದೆ ಮುಲ್ಪ ಒಳ್ಳೆಯ ಕಾರ್ಯಕ್ರಮ ನನ್ನ ಇಜ್ಜಿ ಮಾತಾ ಸಭಾ ಚಪ್ಪರಡು ಕಾರ್ಯಕ್ರಮ ನಡಪರಡು ದಯಮಂತದೆ ಅಡೆ ಮಾತೆಲ್ಲ ಭಗವದ್ಭಕ್ತಿಯರು ಬೋರ್ಡು ಪಂಡು ವಿನಂತಿನ ಮಂತೊಂದಿಲ್ಲ. ಸ್ವಯಂ ಸೇವಕರಲ್ಲಿ ಚಾರು ಪೂರ ಸೈಡ್ ಅಟ್ಟಿಪಾಡೋಡು ಧಾರ್ಮಿಕ ಸಭಾ ಕಾರ್ಯಕ್ರಮ ನಡಪರಡು. ಈ ಧಾರ್ಮಿಕ ಸಭಾ ಕಾರ್ಯಕ್ರಮ ನಮ್ಮ ಮಾತೆಲ್ಲ ಆಯ್ತು ಪಾಲ್ಪಡೆಯೋಡು. ಇನ್ನಿತ ಎರಡು ಮಾತ ಗುರುತಿಸ ಬಂಡ ಸನ್ಮಾನ ಕಾರ್ಯಕ್ರಮ ಇನ್ನು ಮಾತ್ರಗಳ ಈ ದೇವಸ್ಥಾನ ಎತ್ತ ವರ್ಷದ ಬುಕ್ಕ ಕೆಲಸ ಮಾಡ್ತಿದ್ದ ಜನ ವಿಲೇಜಾಗ್ಲೇ ಇನ್ನು ನಮ್ಮ ದುರ್ಗಾದೇವಿ ಸಭಾ ಮಂಟಪಡೆ ಅದು ಮಾತ್ರಲ್ಲ ಅಡೆಗೆ ಬೋರ್ಡು ಪಂಡು ವಿನಂತಿ ಮಂತೊಂದಲ್ವ. ಈ ದೇವಸ್ಥಾನದ ವಿಲೇಜಾಗಲು ಮಾತ್ರಲ್ಲ ಅಡೆಗೆ ಬೋರ್ಡು ಪಂಡು ವಿನಂತಿ ಮಂತೊಂದಿಲ್ಲ. ಸುಬ್ರಹ್ಮಣ್ಯ ಸ್ಥಾನಿಕ ಬ್ರಾಹ್ಮಣ ಬೆಳ್ತಂಗಡಿ ಮೊಗಲಿರದೆ ಬಾರಿ ಮಲ್ಲ ಒಂಜಿ ಕಾಣಿಕ ಡಬ್ಬಿನ ಈ ದೇವಸ್ಥಾನಕ್ಕೆ ಕೊರೊಂದಿಲ್ಲರೆ ಆ ಸಮಿತಿದಾಗಲಿಗೆ ಜೀರ್ಣೋದ್ಧಾರ ಸಮಿತಿ ಅಂಜನೆ ಬ್ರಹ್ಮ ಕೆಲಸ ಸಮಿತಿಯ ಪರವಾದ ತುಂಬ ಹೃದಯದ ಅಭಿನಂದನೆಗಳನ್ನು ಕೊರೊಂದಿಲ್ಲ. ಭಗವದ್ಭಕ್ತರಲ್ಲಿ ವಿನಂತಿ ಇನಿ ಬಯ್ಯಡಿ 7 ಗಂಟೆಗೆ ಸರಿಯಾದ ಜೀರ್ಣೋದ್ಧಾರ ಸಮಿತಿಯ ಸರ್ವ ಸದಸ್ಯರು ಬ್ರಹ್ಮ ಕಲಶೋತ್ಸವದ ಸರ್ವ ಸದಸ್ಯರು ಬಯಲುವಾರದ ಅಧ್ಯಕ್ಷರಲ್ಲಿ ಕಾರ್ಯದರ್ಶಿನಾಗಲಿ ಸಂಚಾಲಕರೇ ವಿಲೇಜ್ ಆಗಲಿ ಮಗಳು ಪೂರ ಸಮಯ 7 ಗಂಟೆಗೆ ಸರಿಯಾದ ಬಯ್ಯಾಡೆ ದೇವಸ್ಥಾನದ ಎದುರು ಸೇರೋಣ ಬಂದು ವಿನಂತಿ ಮಂತೊಂದಿಲ್ಲ. ಸಾಮೂಹಿಕವಾದ ನಮ್ಮ ಪ್ರಾರ್ಥನೆ ಮಲ್ಪರಲ್ಲ ಇತ್ತನೆ ಸೂಚನೆ ಕೊಡ್ತೀರಿ ತಂತಿದ್ದಾರೆ
ನಮ್ಮ ಮಾತಿರಲ್ಲ 7 ಗಂಟೆಗೆ ಸರಿಯಾದ ದೇವಸ್ಥಾನದ ಎದುರು ಸೇರೋಡು ಪಂದು ವಿನಂತಿ ಮತ್ತೊಂದಿಲ್ಲ. ಎಲ್ಲ ಬೊಲ್ಪುಗೆ 7 ಗಂಟೆಗೆ ಸರಿಯಾದ ದೇವಸ್ಥಾನದ ದೇವರನ್ನ ಎದುರು ಪ್ರಾರ್ಥನೆ ಮಾಡ್ಪರವಲ್ಲ. ನೆಕ್ಕಿಲ ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮ ಕಲಶೋತ್ಸವ ಸಮಿತಿ, ವಿಲೇಜ್ ದಾಖಲೆ, ಮಾತಾ ಬೈಲ್ವಾರ ಸಮಿತಿದ ಅಧ್ಯಕ್ಷರ ಕಾರ್ಯದರ್ಶಿನಾಗಲು ಈ ದೇವಸ್ಥಾನ ಸಂಬಂಧಪಟ್ಟನಾಗಲು ಮಾತಿರಲ್ಲ ಬೊಲ್ಪುಗೆ ಎಲ್ಲ 7 ಗಂಟೆಗೆ ಸರಿಯಾದ ದೇವಸ್ಥಾನದ ಎದುರು ನಿಗಲು ದೇವಸ್ಥಾನದ ಉಲಾಯಿ ಸೇರೋಡು ಪಂದ್ರೆ ವಿನಂತಿ ಮತ್ತೊಂದಿಲ್ಲ. ಇನಿ ಬೈಯಡು 7 ಗಂಟೆಗೆ ದೇವಸ್ಥಾನದ ಪಿದೈಡು ಕೊಡಿಮರ ತಲ್ಪ ನಮ್ಮ ಸೇರೋಡು. ಇನಿ 7 ಗಂಟೆಗಳ ಎಲ್ಲ 7 ಗಂಟೆಗಳ ಮಾತ ಸಮಿತಿಯ ಪದಾಧಿಕಾರಿನಾಗಲಿ ವಿಲೇಜ್ ಆಗಲಿ ಸೇರೋಡು ಪಂದು ಕಮಿಟಿಯ ಪರವಾದ ಕೇಳೊಂದಿಲ್ಲ. ಧಾರ್ಮಿಕ ಸಭಾ ಕಾರ್ಯಕ್ರಮ ನಡಪರುಂಡು ಮೂಲ ಇತ್ತಿನ ಮಾತ ಭಗವದ್ಭಕ್ತರೇ ಅಡಗೆ ಬೋದು ಆ ಧಾರ್ಮಿಕ ಸಭೆನ ಪೊರ್ಲು ಮಲ್ತು ಕೊಡು ಬಂದಿರಲಿಲ್ಲ ವಿನಂತಿ ಮತ್ತೊಂದಿಲ್ಲ. ದೇವಸ್ಥಾನದ ವಿಲೇದಾಗಲಿ ಮಾತಿರಲ್ಲ ಧಾರ್ಮಿಕ ಸಭೆ ತಡೆಗೆ ಪೋಡು ಬಂದು ನಿಗಲಿಲ್ಲ ವಿನಂತಿ ಮಲ್ತೊಂದಿಲ್ಲ. ಸಭಾ ಚಾಪರಡು ಸುಮಾರು ತೀರ್ತು ಕುಲೊಂದುಲ್ಲಾರು ಅಕ್ಕನ ಕಲಲ್ಪ ಚಾರಡು ಇತ್ತೆ ನಿಗಲು ಕುಲ್ಲಾರೆ ಚಾರ ಹೆಂಗೆ ಅಲ್ಪರ್ದ ದೆಪ್ಪುಡಾಪುಂಡು ದೇಮಲ್ತದ ನಿಗಲು ಆ ತೀರ್ತು ಕುಲುದು ನಂಚಿನ ಸಭಾ ಚಪ್ಪರಡು ತೀರ್ತು ಕುಲುದು ನಂಚಿ ಅಂಗನದ ಚಪ್ಪರಡು ದೇಮಲ್ತ ನಿಗಲಡೆಗೆ ಪೋಡು ಬಂದಿಗಲಿ ವಿನಂತಿ ಮತ್ತೊಂದಿಲ್ಲ. ಅಲ್ಲಿ ಬೋಡಿತ್ತಿನಾಥ ಫ್ಯಾನ್ ದ ಗಾಳಿಲುಂಡು ತಂಪು ತಂಪಾಪುಂಡು ಭಾರಿ ಪೊರ್ಲುಡು ನಮಗೆ ಕುಲ್ಲಾರಗೆ ಅವಕಾಶ ಉಂಡಲ್ಲ ದಯಮಲ್ತದ ಅಡಿ ಮಾತಿರಲ್ಲ ಪೋಡು ಬಂದು ವಿನಂತಿ ಮತ್ತೊಂದಿಲ್ಲ. ದೇನಿಗೆ ಗೊರುಪುನಕಲು ಸೇವೆ ಮಲ್ಪುನಕಲು ಕಾರ್ಯಾಲಯಕ್ಕೆ ಹೋದು ದೇನಿಗೆನೆ ಅಂಚನೆ ಸೇವೆದ ರಸೀದಿ ಮಲ್ತದೆ ತೀರ್ಥ ಪ್ರಸಾದ ತಂದು ಶ್ರೀದೇವರನಾಗ ಕೃಪೆಗೆ ಪಾತ್ರವಾಡು ಪಡೆದು ವಿನಂತಿ ಮಲ್ತೊಂದಿಲ್ಲ. ವಿಲೇದಾಗಲಿ ದಯಮಲ್ತದ ಕೌಂಟು ದಡೆ ಬರೋಡಿಗೆ ಮಾತಿರಲ್ಲ ನಿಖಿಲಿನ ಭವ್ಯವಾಯಿನಂಜಿನ ಮೆರವಣಿಗೆ ಎತ್ತೊಂದು ಪೋರವಲ್ಲ ವಿಲೇದಾಗಲಿ ಮಾತಿರಲ್ಲ ಕೌಂಟ್ರ್ ದಡೆಗೆ ಬರೋಡು ಪಡೆದು ವಿನಂತಿ ಮಲ್ತೊಂದಿಲ್ಲ. ದಯಮಲ್ತದೆ ದೇವಸ್ಥಾನೋಡು ಸಂಬಂಧಪಟ್ಟನಂಚಿನ ಭೂತ ಘಟನೆಗಳಿಪ್ಪು ಬೇತೆ ಬೇತೆ ದೀಟಿಗೆ ಬತ್ತನಾಗಲಿ ಊರಾಡಿತ್ತಿನಂಚಿನ ಡಿ ಕೆ ಆರ್ ಸುರೇಶರು ಸುಂದರ ದೇವಡಿಗೆರು ದೇಮಲ್ತ ನಿಖಿಲ ಪಿದೇ ಬರೋಡನ್ನವರ ವಿಲೇದಾಗಲಿ ಮಾತಿರಲ್ಲ ಕಾರ್ಯಾಲಯದ ಅಡೆಗೆ ಬೋಡು ನಿಖಿಲ ನೆಂಕ್ಲಿ ಕಾತೊಂದಿಲ್ಲ ದಯಮಲ್ತದ ಓಲು ಮಾತು ಇತ್ತಾರನಲ್ಲ ಕಾರ್ಯಾಲಯದ ಅಡೆಗೆ ಬೋರ್ಡು ಬಂದು ವಿನಂತಿ ಬಂದೊಂದಿಲ್ಲ.
ನಿಮ್ಮದೇ ಸ್ತುತಿ. ಶರವು ಮಹಾಗಣಪತಿ ನಮಗೆ ನಿಮ್ಮದೇ ಸ್ತುತಿ. ಅನುದಿನವೂ ಭಕ್ತರು ನಿನ್ನ ನಂಬಿರುವರು. ಅನುದಿನವೂ ಭಕ್ತರು ನಿನ್ನ ನಂಬಿರುವರು. ಶರವು ಮಹಾಗಣಪತಿ, ಶರವು ಮಹಾಗಣಪತಿ. ಶರವು ಶ್ರೀವಾಲಯದ ತೆಂಕು ದಿಕ್ಕಿನಲ್ಲಿ, ಶರವು ಶ್ರೀವಾಲಯದ ತೆಂಕು ದಿಕ್ಕಿನಲ್ಲಿ ದಿವ್ಯ ಮಹಾಗಣೇಶ ಅವತರಿಸಿದನಲ್ಲಿ, ದಿವ್ಯ ಮಹಾಗಣೇಶ ಅವತರಿಸಿದನಲ್ಲಿ. ನಿತ್ಯವೂ ಎಡಬಿಡದೆ ನಾವು ವಂದಿಸೆ, ನಿತ್ಯವೂ ಎಡಬಿಡದೆ ನಾವು ವಂದಿಸೆ. ಸಕಲ ಇಷ್ಟಾರ್ಥವ ಪರಿಪಾಲಿಸೋ, ಸಕಲ ಇಷ್ಟಾರ್ಥವ ಪರಿಪಾಲಿಸೋ. ಶರವು ಮಹಾಗಣಪತಿ ನಮಗೆ ನಿಮ್ಮದೇ ಸ್ತುತಿ. ಶರವು ಮಹಾಗಣಪತಿ ನಮಗೆ ನಿಮ್ಮದೇ ಸ್ತುತಿ. ಅನುದಿನವೂ ಭಕ್ತರು ನಿನ್ನ ನಂಬಿರುವರು. ಅನುದಿನವೂ ಭಕ್ತರು ನಿನ್ನ ನಂಬಿರುವರು. ಶರವು ಮಹಾಗಣಪತಿ, ಶರವು ಮಹಾಗಣಪತಿ. ಪುಣ್ಯ ಪ್ರಸಾದವೇ ಪಂಚಕಜ್ಜಯ, ಪುಣ್ಯ ಪ್ರಸಾದವೇ ಪಂಚಕಜ್ಜಯ. ಮುಕ್ತಿಯನ್ನು ನೀಡುವ ಭಕ್ತ ಜನಪ್ರಿಯ, ಮುಕ್ತಿಯನ್ನು ನೀಡುವ ಭಕ್ತ ಜನಪ್ರಿಯ. ಸತ್ಯ ಧರ್ಮಾದಿ ತೋರು ನಿನ್ನ ಮಾಯೆಯ, ಸತ್ಯ ಧರ್ಮಾದಿ ತೋರು ನಿನ್ನ ಮಾಯೆಯ. ಶಾಸ್ತ್ರ ಸಂಪೂಜಿತ ಸಿದ್ಧಿ ವಿನಾಯಕ, ಶಾಸ್ತ್ರ ಸಂಪೂಜಿತ ಸಿದ್ಧಿ ವಿನಾಯಕ. ಶರವು ಮಹಾಗಣಪತಿ ನಮಗೆ ನಿಮ್ಮದೇ ಸ್ತುತಿ. ಶರವು ಮಹಾಗಣಪತಿ ನಮಗೆ ನಿಮ್ಮದೇ ಸ್ತುತಿ. ಅನುದಿನವೂ ಭಕ್ತರು ನಿನ್ನ ನಂಬಿರುವರು. ಅನುದಿನವೂ ಭಕ್ತರು ನಿನ್ನ ನಂಬಿರುವರು. ಶರವು ಮಹಾಗಣಪತಿ, ಶರವು ಮಹಾಗಣಪತಿ. ರಾಮ 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 ಜಯ ರಾಮ 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 ಜಯ ರಾಮ 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 ರಾಮ
ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಗ ತಾಳ ಹೇಗೆ ಇರಲಿ ರಾಗ ತಾಳ ಹೇಗೆ ಇರಲಿ ರಾಮ ನಾಮವು ಬಾಯಿಗೆ ಬರಲಿ ರಾಮ ನಾಮವು ಬಾಯಿಗೆ ಬರಲಿ ರಾಗ ತಾಳ ಹೇಗೆ ಇರಲಿ ರಾಗ ರಾಮ ರಾಮ ಭಾವದೆಲೆಯಲಿ ಶಾರದೆ ಗಾನ ಭಾವದೆಲೆಯಲಿ ಶಾರದೆ ಗಾನ ರಾಗ ಒಮ್ಮಲು ಶಾರದೆ ನಾಮ ರಾಗ ಒಮ್ಮಲು ಶಾರದೆ ನಾಮ ಹೃದಯ ಹಾಡಿತು ಶಾರದೆ ಗಾನ ಹೃದಯ ಹಾಡಿತು ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದೆಲೆಯಲಿ ಶಾರದೆ ಗಾನ ಭಾವದೆಲೆಯಲಿ ಶಾರದೆ ಗಾನ ರಾಗ ಒಮ್ಮಲು ಶಾರದೆ ನಾಮ ರಾಗ ಒಮ್ಮಲು ಶಾರದೆ ನಾಮ ಹೃದಯ ಹಾಡಿತು ಶಾರದೆ ಗಾನ ಹೃದಯ ಹಾಡಿತು ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ನನ್ನಯ ಮನವಿಂದು ಶಾರದೆ ಸದನ ನನ್ನಯ ಮನವಿಂದು ಶಾರದೆ ಸದನ ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ ರೋಮಾಂಚನ ತಾಯಿ ಶಾರದೆ ಗಾನ ರೋಮಾಂಚನ ತಾಯಿ ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ನನ್ನಯ ಮನವಿಂದು ಶಾರದೆ ಸದನ ನನ್ನಯ ಮನವಿಂದು ಶಾರದೆ ಸದನ ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ ರೋಮಾಂಚನ ತಾಯಿ ಶಾರದೆ ಗಾನ ರೋಮಾಂಚನ ತಾಯಿ ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ
ಅನಾಥನಾಥ
ಅನಾಥನಾಥ ದೀನರ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ರಾಧೆ 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 ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನರ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನರ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ರಾಧೆ 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 ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನರ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನರ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ರಾಧೆ 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 ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನರ ಬಂಧು ರಾಧೆ ಗೋವಿಂದ 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 ನಮನ ಕುಮಾರ ನವನಿತ ಚೋರ ರಾಧೆ ಗೋವಿಂದ ನಂದ ಕುಮಾರ ನವನಿತ ಚೋರ ರಾಧೆ ಗೋವಿಂದ ನಂದ ಕುಮಾರ ನವನಿತ ಚೋರ ರಾಧೆ ಗೋವಿಂದ ನಂದ ಕುಮಾರ ನವನಿತ ಚೋರ ರಾಧೆ ಗೋವಿಂದ ರಾಧೆ ಗೋವಿಂದ ಬೃಂದಾವನ ಚಂದ ರಾಧೆ ಗೋವಿಂದ ಬೃಂದಾವನ ಚಂದ ಅನಾಥನಾಥ ದೀನರ ಬಂಧು ರಾಧೆ ಗೋವಿಂದ 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 ರಾಧೆ 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 ಗೋವಿಂದ ರಾಧೆ 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 ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನರ ಬಂಧು ರಾಧೆ ಗೋವಿಂದ 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 ರಾಧೆ 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 ಗೋವಿಂದ ರಾಧೆ 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 ಗೋವಿಂದ ಬೃಂದಾವನ ಚಂದ ಬೃಂದಾವನ ಚಂದ ಅನಾಥನಾಥ ದೀನರ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನರ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನರ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನನ ಬಂಧು ರಾಧೆ ಗೋವಿಂದ ಭಕ್ತ ಜನ ಮುಂದೆ ನೀನವರ ಹಿಂದೆ ಭಕ್ತ ಜನ ಮುಂದೆ ನೀನವರ ಹಿಂದೆ ಯುಕುತಿ ಕೈಗೊಳ್ಳದು ಗಯಾಗದಾದರನೆ ಯುಕುತಿ ಕೈಗೊಳ್ಳದು ಗಯಾಗದಾದರನೆ ಭಕ್ತ ಜನ ಮುಂದೆ ನೀನವರ ಹಿಂದೆ ಭಕ್ತ ಜನ ಮುಂದೆ ನೀನವರ ಹಿಂದೆ ಯುಕುತಿ ಕೈಗೊಳ್ಳದು ಗಯಾಗದಾದರನೆ ಯುಕುತಿ ಕೈಗೊಳ್ಳದು ಗಯಾಗದಾದರನೆ ಯುಕುತಿ ಕೈಗೊಳ್ಳದು ಗಯಾಗದಾದರನೆ ಯುಕುತಿ ಕೈಗೊಳ್ಳದು ಗಯಾಗದಾದರನೆ ಕಟ್ಟೆರಡು ಬಿಗಿದು ನದಿ ಸೂಸಿ ಹರಿಯುತ್ತಿದೆ ಕಟ್ಟೆರಡು ಬಿಗಿದು ನದಿ ಸೂಸಿ ಹರಿಯುತ್ತಿದೆ ಕಟ್ಟಲೆಯಲ್ಲಿ ಹರಿಗೋಲು ಹಾಕಿ ಕಟ್ಟಲೆಯಲ್ಲಿ ಹರಿಗೋಲು ಹಾಕಿ ನೆಟ್ಟನಾಚ ಗೀಚೆಗೆ ಹೋಗಿ ಬರುವಾಗ ನೆಟ್ಟನಾಚ ಗೀಚೆಗೆ ಹೋಗಿ ಬರುವಾಗ ಹುಟ್ಟು ಮುಂದಲ್ಲದೆ ಹರಿಗೋಲು ಮುಂದೆ ನೀಲವರ ಹಿಂದೆ ನೀಲವರ ಹಿಂದೆ ನೀಲವರ ಹಿಂದೆ ನೀಲವರ ಹಿಂದೆ ನೀಲವರ ಹಿಂದೆ ನೀಲವರ ಹಿಂದೆ ಭಕುತ ಜನ ಮುಂದೆ ನೀನವರ ಹಿಂದೆ ಭಕುತ ಜನ ಮುಂದೆ ನೀನವರ ಹಿಂದೆ ಯುಕುತಿ ಕೈಗೊಳ್ಳದು ಗಯಾಗದ ಧರಣೆ ಯುಕುತಿ ಕೈಗೊಳ್ಳದು ಗಯಾಗದ ಧರಣೆ ಯುಕುತಿ ಕೈಗೊಳ್ಳದು ಗಯಾಗದ ಧರಣೆ
ವಿಜಯ ವಿಠಲ ವೆಂಕಟಾಧೀಶ ವತ್ಸಲ ಶ್ರೀ ವಿಜಯ ವಿಠಲ ವೆಂಕಟಾಧೀಶ ವತ್ಸ ಮುಂದಲ್ಲದೆ ದೇನು ತಾ ಮುಂದೆ ನೀನವರ ಹಿಂದೆ ನೀನವರ ಹಿಂದೆ ನೀನವರ ಹಿಂದೆ ನೀನವರ ಹಿಂದೆ ನೀನವರ ಹಿಂದೆ ನೀನವರ ಹಿಂದೆ ಭಕುತ ಜನ ಮುಂದೆ ನೀನವರ ಹಿಂದೆ ಭಕುತ ಜನ ಮುಂದೆ ನೀನವರ ಹಿಂದೆ ಯುಕುತಿ ಕೈಗೊಳ್ಳದು ಗಯಾಗದ ಧರಣೆ ಯುಕುತಿ ಕೈಗೊಳ್ಳದು ಗಯಾಗದ ಧರಣೆ ಯುಕುತಿ ಕೈಗೊಳ್ಳದು ಗಯಾಗದ ಧರಣೆ ಯುಕುತಿ ಕೈಗೊಳ್ಳದು ಗಯಾಗದ ಧರಣೆ ಭಕುತ ಜನ ಮುಂದೆ ನೀನವರ ಹಿಂದೆ ಭಕುತ ಜನ ಮುಂದೆ ನೀನವರ ಹಿಂದೆ ಯುಕುತಿ ಕೈಗೊಳ್ಳದು ಗಯಾಗದ ಧರಣೆ ಯುಕುತಿ ಕೈಗೊಳ್ಳದು ಗಯಾಗದ ಧರಣೆ ಯುಕುತಿ ಕೈಗೊಳ್ಳದು ಗಯಾಗದ ಧರಣೆ ಯುಕುತಿ ಕೈಗೊಳ್ಳದು ಗಯಾಗದ ಧರಣೆ. ಹರಿ ಓಂ ದಯದೀರ್ ಏರ್ಲ ಚಪ್ಪರದಡಿಟ್ ಉಂತಡೆ ದಯದೀದ್ ಭಕ್ತಾಭಿಮಾನಿಗಳ ಒಂದು ವಿನಮ್ರವಾಯಿನ ಅಂಚಿತ್ನ ವಿನಂತಿ ಚಪ್ಪರದಡಿಟ್ ಏರ್ಲ ಉಂತಂದೆ ದಯದೀದ್ ರಾಜಾಂಗಣದ ಪ್ರಾಂಗಣಕ್ಕೆ ಬತ್ತದು ತೊಡಂದು ವಿನಂತಿ ಮಲ್ತಂದುಲ್ಲ ದಯದೀದ್ ಭಕ್ತಾಭಿಮಾನಿಯಲ್ಲಿ ಏರ್ಲ ಚಪ್ಪರದಡಿಟ್ ಉಂತಡೆ. ಭಕ್ತಾಭಿಮಾನಿಲೆಡ ಒಂದು ವಿನಮ್ರವಾಯಿನಂಚಿತ್ನ ವಿನಂತಿ ಗಾಲಿ ಬತ್ತೊಂದಿ ಪುನಂಚಿತ್ನ ಸಂದರ್ಭ ದಯದೀದ್ ಏರ್ಲ ಚಪ್ಪರದಡಿಟು ಉಂತಡೆ ರಾಜಾಂಗಣದ ಪ್ರಾಂಗಣ ಆತಂದ ದುರ್ಗಾದೇವಿ ವೇದಿಕೆ ದಲ್ಪ ಆ ಚಪ್ಪರದಡಿಗೆ ಬೋದು ಅಂತಲೇ ದಯದೀದ್ ಏರ್ಲ ಚಪ್ಪರದಡಿಟ್ ಉಂತಡೆ ನಿಖಿಲ್ನ ರಕ್ಷಣೆಗೋಸ್ಕರ ಈ ಮನವಿನ ಮಲ್ತಂದುಲ್ಲ ದಯದೀದ್ ಸಹಕರಿಸೋಡು ಮಾತೇರ್ಲ. ಭಕ್ತಾಭಿಮಾನಿಗಳ ಒಂದು ವಿನಮ್ರವಾಯಿನಂಚಿನ ವಿನಂತಿ ಗಾಳಿ ಬತ್ತೊಂದಿ ಪುನಂಚಿನ ಸಂದರ್ಭದ ದಯದೀದ್ ಏರ್ಲ ಚಪ್ಪರದಡಿಟು ಉಂತಡೆ ರಾಜಾಂಗಣದ ಪ್ರಾಂಗಣ ಹತ್ತಂದಂಡ ದುರ್ಗಾದೇವಿ ವೇದಿಕೆ ತಲುಪಿ ಪುನಂಚಿನ ಸಭಾ ಚಪ್ಪರದ ಆದಿಪಾದ ನಾದಿಪಾದ ಬ್ರಹ್ಮ ವಿಷ್ಣುವೇ ಮುಗಿದ ಆದಿಪಾದ ನಾದಿಪಾದ ಅನ್ನದಾತ ವಿಶ್ವನಾಥ ಅನ್ನದಾತ ವಿಶ್ವನಾಥ ಲೀಲಾ ವಿನೋದ
ತನ್ನ ಲೀಲಾ ವಿನೋದಕ್ಕೆ ಅಯ್ಯೋ ಎನ್ನ ಸಿಂಧು ಮಾಡಿದರು ಅಸಿಂಧುವಾದೆ. ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ, ಹರಸ ಬಂದ ಪಾದ, ಮೆರೆಸ ಬಂದ ಪಾದ, ಹರಿಯದೆ ಹೋದ ನನ್ನ ಈ ಅರಿವೇಕೆ, ಈ ಅರಿವೇಕೆ, ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ. ಮನುಜ ಭಾವಜೀವಿ. ಭಾವನೆಗಳಿಲ್ಲದ ಮನುಜ ನೆರಳು ನೀಡದ ಮರಗಳಂತೆ ಎನ್ನುವ ಮಾತಿದೆ. ಕವಿ ತನ್ನ ಜೀವನದ ಅನುಭವಗಳಿಗೆ ಭಾವ ತುಂಬಿ ಭಾವಗೀತೆಯ ಮೂಲಕ ವ್ಯಕ್ತಪಡಿಸುತ್ತಾನೆ. ಆ ಭಾವಗೀತೆಗೆ ಸಂಗೀತದ ಜೀವ ತುಂಬಿ ಹಾಡಿದಾಗ ಶ್ರೋತೃ ಆ ಗೀತೆಗೆ ಸ್ವ ಅನುಭವಗಳ ಭಾವ ತುಂಬಿ ತನ್ನದೇ ಆದ ಶೈಲಿಯಲ್ಲಿ ವ್ಯಾಖ್ಯಾನಿಸಬಹುದು. ಒಬ್ಬ ವ್ಯಕ್ತಿಯ 4 ಜೀವನದ ತಂತಿಗಳು ನಾನು, ನೀನು, ಆನು, ತಾನು. ನನ್ನ ಭಾವದಲ್ಲಿ ನಾನು ಎಂದರೆ ಮನಸ್ಸು, ನೀನು ಎಂದರೆ ದೇಹ, ಆನು ಎಂದರೆ ಆತ್ಮ, ತಾನು ಎಂದರೆ ಈ ಎಲ್ಲದಕ್ಕೂ ಕಾರಣಕರ್ತ ಆ ಪರಮಾತ್ಮ. ಪರಮಾತ್ಮ ತನ್ನ ತಂತಿಯನ್ನು ಮೀಟಿದಾಗ ಉಳಿದ 3 ತಂತಿಗಳು ಪೂರಕವಾಗಿ ಅನುರಣಿಸಬೇಕು. ಮೊದಲಿಗೆ ಪರಮಾತ್ಮನ ತಂತಿಗೆ ಆನು ಅಂದರೆ ಆತ್ಮ ಅನುರಣಿಸುತ್ತದೆ. ಇದಕ್ಕೆ ಪೂರಕವಾಗಿ ಉಳಿದ ತಂತಿಗಳು ಅಂದರೆ ನಾನು ಮತ್ತು ನೀನು ಅರ್ಥಾತ್ ಮನಸ್ಸು ಮತ್ತು ದೇಹ ಅನುರಣಿಸುವಂತಿರಬೇಕು. ಒಂದಕ್ಕೊಂದು ಪೂರಕವಾಗಿ ಅನುರಣಿಸಿದಾಗ ಸ್ವಾಸ್ಥ್ಯ ಬದುಕು ನಮ್ಮದಾಗುತ್ತದೆ. ಈ 4 ತಂತಿಗಳು ಲಯಬದ್ಧವಾಗಿ ಅನುರಣಿಸಿದಾಗ ದೊರಕುವುದೇ ಮೋಕ್ಷ. ಅಂಬಿಕಾತನಯದತ್ತ ಕಾವ್ಯನಾಮದ ಬರಕವಿ ದರಾ ಬೇಂದ್ರೆ ಅವರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ 4 ತಂತಿ ಗೀತೆ ನಾನು, ನೀನು, ಆನು, ತಾನು. ನಾನು ನೀನಿನ ಈ ನೀನಾನಿಗೆ ಬೇಳೆನು ಜಾಣಿನ ಆವು ಈವಿನ ನಾವು ನೀವಿಗೆ ಆನು ತಾನಾದ ತನ್ನ ನಾನು ನೀನಿನ ಈ ನೀನಾನಿಗೆ ಬೇಳೆನು ಜಾಣಿನ ಸಾರು ತಂತ್ರಿಯ ಚರಣ ಚರಣದ ಘನ ಘನಿತ ಚತುರಸ್ವನ ಹತವೋ ಹಿತವೋ ಅನಾಹತ ಮಿತಿ ಮಿತಿಗೆ ಇತಿ ನನ್ನ ಬೆನ್ನಿನಾನಿಗೆ ಜನನ ಜಾನಿಗೆ ಮನನವೇ ಸಹಿತಸ್ತನ ಆವು ಈವಿನ ನಾವು ನೀವಿಗೆ ಆನು ತಾನಾದ ತನ್ನ ನಾನು ನೀನಿನ ಈ ನಾನಿಗೆ ಬೇನೆ ಜಾಣಿನ ಆಗದಿತ್ತು ಸ್ವಾತಿ ಮುತ್ತಿ ನಳಗ ಚಿತ್ತಿ ಮಳಿ ತತ್ತಿ ಆಗದಿತ್ತು ಸ್ವಾತಿ ಮುತ್ತಿ ನಳಗ ಸತ್ಯ ಮಗನ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಡಿ
ಜಗ ಅಪ್ಪ ಅಮ್ಮನ ಮಗ, ಅಮ್ಮನೊಳಗ ಅಪ್ಪನ ಮಗ, ಅಪ್ಪನ ಕತ್ತಿಗೆ ಅಮ್ಮನ ನೊಗನ, ಅವರ ಕಂದ ಶ್ರೀ ಗುರುದತ್ತ ಅಂತ. ನಾನು ನೀನು ಆನು, ತಾನು ನಾನು ನೀನು ಆನು, ತಾನು ನಾನು ನೀನು ಆನು, ತಾನು ನಾನು ನೀನು ಆನು, ತಾನು ನಾಕು ನಾಕಿ ನಾಕು ನಾಕೆ ತಂತಿ. ಸೊಲ್ಲಿಸಿದರು ನಿಲ್ಲಿಸಿದರು ಓಂ ದಂತಿ, ಸೊಲ್ಲಿಸಿದರು ನಿಲ್ಲಿಸಿದರು ಓಂ ದಂತಿ. ಗಣನಾಯಕ ಮೈಮಾಯಕ ಸೈಸಾಯಕ ಮಾಡಿ, ಗುರಿಯ ತುಂಬಿ ಗುರಿಯ ಕಣ್ಣು ಧಾತು ಮಾತು ಕೂಡಿ. ನಾನು ನೀನು ಆನು, ತಾನು ನಾನು ನೀನು ಆನು, ತಾನು ನಾನು ನೀನು ಆನು, ತಾನು ನಾನು ನೀನು ಆನು, ತಾನು ನಾಕು ನಾಕಿ ತಂತಿ. ನಾಕು ನಾಕೆ ತಂತಿ. ನೀನು ಆನು, ತಾನು ನಾನು ನೀನು ಆನು, ತಾನು ನಾನು ನೀನು ಆನು, ತಾನು ನಾನು ನೀನು ಆನು, ತಾನು. ವಿಶಾಲವಾದ ಬಾನು, ಬಾನಲಿಹ ಚುಕ್ಕಿ ಚಂದ್ರ, ವರ್ಣರಂಜಿತವಾಗಿ ಮೂಡಿ ಮರೆಯಾಗುವ ನೇಸರ, ಚದುರುತ್ತಿರುವ ಆ ಬೆಳ್ಳಿ ಮೋಡ, ಹಚ್ಚ ಹಸುರಿನ ಪ್ರಕೃತಿ, ಸ್ವಚ್ಛಂದವಾಗಿ ವಿಹರಿಸುತ್ತಿರುವ ಪ್ರಾಣಿ ಪಕ್ಷಿ ಸಂಕುಲ, ಮೈದುಂಬಿ ಹರಿಯುವ ನದಿ, ದುಂಬಿಯ ಝೇಂಕಾರ, ಮಯೂರ ನರ್ತನ, ನಯನ ಮನೋಹರ ಕರ್ಣಾನಂದ, ಎಲ್ಲವೂ ಸಹಜ ಸೌಂದರ್ಯ. ಮಾನವ ಎಷ್ಟು ಕೃತಕತೆ, ಆಧುನಿಕತೆ, ವೈಭೋಗದಿಂದ ಮೆರೆದರೂ ಈ ಸಹಜತೆಯನ್ನು ಸೃಷ್ಟಿಸಲು ಸಾಧ್ಯವೇ? ಪ್ರಕೃತಿಯನ್ನು ವಿಕೃತಿಗೊಳಿಸುವುದು ಸಂಸ್ಕೃತಿಯಲ್ಲ, ಪ್ರಕೃತಿ ಸಹ್ಯವಾಗಿ ನಡೆಯುವುದೇ ಸಂಸ್ಕೃತಿ. ಇದೀಗ ಲಕ್ಷ್ಮೀನಾರಾಯಣ ಭಟ್ಟರ ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ ಶ್ರುತಿಯ ಸ್ವರ ಮಾಧುರ್ಯದಲ್ಲಿ. ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಲೀಲೆ
ಲೀಲೆ ತಾಯಿ ಎಲ್ಲ ನಿನ್ನ ಮಾಯೆ ನಿನ್ನ ಅಲ್ಲಗಳಿದ ನಮ್ಮ ಕರುಣೆಯಿಂದ ಕಾಯೇ ಕರುಣೆಯಿಂದ ಕಾಯೇ ಎಲ್ಲ ನಿನ್ನ ಲೀಲೆ ತಾಯೇ ಎಲ್ಲ ನಿನ್ನ ಮಾಯೇ ಕಾರಿರುಳನು ಸೀಳಿ ಬರುವ ನೆಗೆ ನೆಗೆಯುರಿ ಹರಳು ಕಾರಿರುಳನು ಸೀಳಿ ಬರುವ ನೆಗೆ ನೆಗೆಯುರಿ ಹರಳು ನೀಲಿನಾಭದ ಹಾಸಿನಲ್ಲಿ ಮಣಿನೆಯುವ ಇರುಳು ಕಾರಿರುಳನು ಸೀಳಿ ಬರುವ ನೆಗೆ ನೆಗೆಯುರಿ ಹರಳು ನೀಲಿನಾಭದ ಹಾಸಿನಲ್ಲಿ ಮಣಿನೆಯುವ ಇರುಳು ಋತು ಮೀರದೆ ಮುಗಿಲ ಗಡಿಗೆ ಉರುಳಿಸುರಿವ ಜಲವು ಋತು ಮೀರದೆ ಮುಗಿಲ ಗಡಿಗೆ ಉರುಳಿಸುರಿವ ಜಲವು ಲೀಲೆ ತಾಯಿ ಎಲ್ಲ ನಿನ್ನ ಮಾಯೆ ಎಲ್ಲ ನಿನ್ನ ಲೀಲೆ ತಾಯಿ ಎಲ್ಲ ನಿನ್ನ ಮಾಯೆ ಎಲ್ಲ ನಿನ್ನ ಮಾಯೆ ಸಿಂಗಾರದ ನಡಿಗೆಯಲ್ಲಿ ನದಿಯ ರೀತಿ ಹರಿವೆ ಮಂಗಳಮಯ ಶಾಲಿವನದ ಸೆರಗ ಹೊತ್ತು ನಿಲುವೆ ಸಿಂಗಾರದ ನಡಿಗೆಯಲ್ಲಿ ನದಿಯ ರೀತಿ ಹರಿವೆ ಮಂಗಳಮಯ ಶಾಲಿವನದ ಸೆರಗ ಹೋದು ನಿಲುವೆ ಬಂಗಾರದ ಸಂಜೆಯಲ್ಲಿ ಒಂದೇ ಕ್ಷಣ ಸುಳಿವೆ ಬಂಗಾರದ ಸಂಜೆಯಲ್ಲಿ ಒಂದೇ ಕ್ಷಣ ಸುಳಿವೆ ಎಲ್ಲ ನಿನ್ನ ಲೀಲೆ ತಾಯಿ ಎಲ್ಲ ನಿನ್ನ ಮಾಯೆ ಎಲ್ಲ ನಿನ್ನ ಲೀಲೆ ತಾಯಿ ಎಲ್ಲ ನಿನ್ನ ಮಾಯೆ ನಿನ್ನ ಅಲ್ಲಗಳಿದ ನಮ್ಮ ಕರುಣೆಯಿಂದ ಕಾಯೇ ಕರುಣೆಯಿಂದ ಕಾಯೇ ಎಲ್ಲ ನಿನ್ನ ಲೀಲೆ ತಾಯಿ ಎಲ್ಲ ನಿನ್ನ ಮಾಯೆ ಎಲ್ಲ ನಿನ್ನ ಮಾಯೆ ಎಲ್ಲ ನಿನ್ನ ಮಾಯೆ ಹಿಂದೂ ಧರ್ಮದಲ್ಲಿ ಮಾನವ ಜೀವನದ ಉದ್ದೇಶ ಮೋಕ್ಷ. ಇದಕ್ಕೆ ಪೂರಕವಾಗಿ ಎಲ್ಲ ಗ್ರಂಥಗಳು ರೂಪುಗೊಂಡಿವೆ.
ಕಾಣದ ದೇವರನ್ನು ಕಾಣುವ ನಾವು ಒಂದೊಂದು ದೇವರನ್ನು ಒಂದೊಂದು ರೂಪದಿಂದ ಬಿಂಬಿಸಿದ್ದೇವೆ, ಪೂಜಿಸುತ್ತೇವೆ. ನನ್ನನ್ನು ನಾನು ಅರಿಯುವ ಮತ್ತು ನನ್ನನ್ನು ನಾನು ಮರೆಯುವ ತನ್ಮೂಲಕ ಮೋಕ್ಷವನ್ನು ಪಡೆಯುವ ಸಾಧನಾ ಮಾರ್ಗಕ್ಕೆ ಪೂರಕವಾಗಿ ದೇವರನ್ನು ಬಿಂಬಿಸಿದೆ. ವಿದ್ಯಾಧಿದೇವತೆ, ಕಲಾವಿಶಾರದೆ, ವಾಗ್ದೇವಿ ಹೀಗೆ 10 ಹಲವು ಹೆಸರಿನಿಂದ ಪೂಜಿಸಲ್ಪಡುವ ಸರಸ್ವತಿ, ಶಾರದೆ, ಬ್ರಹ್ಮನ ಮಡದಿ, ಬ್ರಾಹ್ಮಣಿ. ಸರಸ್ವತಿಯ ಚಿತ್ರಣವನ್ನು ಗಮನಿಸಿದರೆ ಶ್ವೇತವರ್ಣ, ಕೈಯಲ್ಲಿರುವ ಪುಸ್ತಕ ಪರಿಶುದ್ಧತೆಯ, ಜ್ಞಾನದ ಸಂಕೇತ. ವೀಣೆ ಕಲೆಯ ಸಂಕೇತ. ಹೃದಯಕ್ಕೆ ಹತ್ತಿರವಾಗಿರುವ ವೀಣೆಯ ಮೇಲೆ ನಾಟ್ಯವಾಡುವ ಎಡಗೈ ಬೆರಳುಗಳು ಸದಾ ಸದ್ವಿಚಾರ ಚಿಂತನೆ ಮಾಡುತ್ತಾ ನಿಷ್ಕಾಮ ಪ್ರೇಮವನ್ನು ಹಂಚಬೇಕೆಂದು ಸೂಚಿಸಿದರೆ, ವೀಣೆಯ ಬುಡದಲ್ಲಿ ಆಧಾರವಾಗಿರುವ ಬಲಗೈಯಿಂದ ಋಣಾತ್ಮಕ ಭಾವನೆಗಳನ್ನು ಅದುಮಿಟ್ಟುಕೊಳ್ಳಬೇಕೆಂಬುದರ ಸಂಕೇತ. ಪಕ್ಕದಲ್ಲಿರುವ ಹಂಸ, ಹಂಸ ಎಂದ ಕೂಡಲೇ ಹಂಸಕ್ಷೀರ ನ್ಯಾಯ, ಸರಿ ತಪ್ಪುಗಳನ್ನು ಗುರುತಿಸುವ ಶಕ್ತಿಯ ಸಂಕೇತ. ನೀರಿನಲ್ಲಿ ನಿಧಾನವಾಗಿ ಧ್ಯಾನಿಸುತ್ತಾ ತೇಲುತ್ತಿರುವ ಹಂಸ ನಾವು ಕೂಡ ಭವಸಾಗರದಲ್ಲಿ ಭಗವಂತನನ್ನು ಧ್ಯಾನಿಸುವಂತೆ ಸೂಚಿಸುತ್ತದೆ. ಯಾವ ರೀತಿ ಕಮಲದ ಮೇಲಿರುವ ನೀರು ಅದಕ್ಕೆ ಅಂಟಿಕೊಳ್ಳುವುದಿಲ್ಲವೋ ಹಾಗೆ ನೀನು ನಿನ್ನ ಜೀವನದಲ್ಲಿ ಯಾವುದಕ್ಕೂ ಅಂಟಿಕೊಳ್ಳಬೇಡ ಎಂಬುದಾಗಿ ಸೂಚಿಸುತ್ತದೆ. ನವಿಲು ಪ್ರಾಪಂಚಿಕ ವಿಷಯ ಶಕ್ತಿ ಕಡೆಗೆ ಆಕರ್ಷಣೆಯನ್ನು ಬಿಂಬಿಸುತ್ತದೆ. ನವಿಲು ಮತ್ತು ಹಂಸದ ಮಧ್ಯೆ ವಿರಾಜಮಾನಳಾಗಿರುವ ಸರಸ್ವತಿ ಯಾವ ರೀತಿ ಜೀವನದಲ್ಲಿ ಈ ಎರಡರ ಮಧ್ಯೆ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕೆಂದು ಸಂಕೇತಿಸುತ್ತಾಳೆ. ಮೇಲ್ಮುಖವಾಗಿರುವ ಕಮಲ ಅಂದರೆ ತಾವರೆ ಸದ್ವಿಷಯಗಳ ಕಡೆ ಗಮನ ಹರಿಸಿ ಭವಸಾಗರದಲ್ಲಿ ತಲೆ ಎತ್ತಿ ನಿಲ್ಲಬೇಕೆಂದು, ಅಂತರಂಗದ ಕದವನ್ನು ತೆರೆದು ಒಳಹೊಕ್ಕು ನೋಡಬೇಕೆಂಬುದರ ಸಂಕೇತವಾಗಿದೆ. ಯಾವುದೇ ತಾರತಮ್ಯವಿಲ್ಲದೆ ಪ್ರಯತ್ನಕ್ಕೆ ಎಲ್ಲರಿಗೂ ಸರಿಸಮಾನವಾಗಿ ಒಲಿವಳು ಶಾರದೆ. ಪ್ರತಿ ಕಣಕಣದಲ್ಲೂ ಇರುವಳು ಶಾರದೆ. ಇದೀಗ ಪಲ್ಲವಿ ಹಾಗೂ ಶ್ರುತಿಯ ಕಂಠಸಿರಿಯಲ್ಲಿ ಕಣಕಣದೆ ಶಾರದೆ. ಶಾರದೆ ಕಲಿತಿಹಳು ಕಾಣದೆ ವನವನದಲ್ಲೂ ಕುಹುಗಾನ ಜರಿ ಜರಿಯಲ್ಲೂ ಚುಳು ಚುಳು ಧ್ಯಾನ ವಿಧ ವಿಧದ ನಾದವಳು ನುಡಿಸುತ್ತಿಹಳು ಕಣ ಕಣದೆ ಶಾರದೆ ಕಲಿತಿಹಳು ಕಾಣದೆ.
ಶಾರದೆ ಕಲಿತಿಹಳು ಕಾಣದೆ ಕಣ ಕಣದೆ ಶಾರದೆ ಕಲಿತಿಹಳು ಕಾಣದೆ ವನವನರಲ್ಲೂ ಕುಹು ಕುಹುಗಾನ ಜರಿ ಜರಿಯಲ್ಲೂ ಚುಳು ಚುಳು ಧ್ಯಾನ ವಿಧ ವಿಧದ ನಾದವಳು ನುಡಿಸುತ್ತಿಹಳು ಕಣ ಕಣದೆ ಶಾರದೆ ಕಲಿತಿಹಳು ಕಾಣದೆ ಯುವ ಪ್ರತಿಭೆಗಳಿಗೆ ಬಹುಶಃ ಕರತಾಡ ನೀಡಿ ಪ್ರೋತ್ಸಾಹಿಸಿದರೆ ತುಂಬ ಹಿತವೆನಿಸುತ್ತಿದೆ. ಶಿವ ಎಂದರೆ ಏನೂ ಇಲ್ಲದಿರುವವನು, ನಿರಾಕಾರನು. ಶಂಭೋ ಎಂದರೆ ಶಂ ಎಂದರೆ ಅಸ್ತಿತ್ವ ಇದೆ ಎಂದು, ಎಲ್ಲ ಕಡೆಯೂ ನೆಲೆಸಿದ್ದಾನೆ ಎಂದು. ಭೋಹೋ ಎಂದರೆ ಆಕಾರ ಪಡೆದು ಇದ್ದಾನೆ ಎಂದು. ಶಿವಶಂಭೋ ಎಂದರೆ ನಿರಾಕಾರನೂ ಆಕಾರ ಪಡೆದಿದ್ದಾನೆ ಎಂದು. ಋಷಿ ಮುನಿಗಳು ನಿರಾಕಾರ ಶಿವನನ್ನು ತಲುಪಲು ಆಕಾರ ಪಡೆದ ಶಿವನನ್ನು ಪೂಜಿಸುವ ಮಾರ್ಗವನ್ನು ತೋರಿದ್ದಾರೆ. ಶಿವಶಂಭೋ ಒಟ್ಟಾಗಿ ಹೇಳುವುದಾದರೆ ಇಲ್ಲದಿರುವವನು ಇದ್ದಾನೆ ಎಂದು. ಎಲ್ಲ ದೇವಸ್ಥಾನಗಳಲ್ಲಿ ಶಿವನಿಗೆ ಆಕಾರ ಕಲ್ಪಿಸಿ ಪೂಜಿಸುವುದರಿಂದ ನಾವು ಬರೇ ಶಿವ ದೇವಸ್ಥಾನ ಎನ್ನುವುದಿಲ್ಲ, ಬದಲಾಗಿ ಸದಾಶಿವೇಶ್ವರ, ಮಹಾಲಿಂಗೇಶ್ವರ, ಮಂಜುನಾಥೇಶ್ವರ, ಸಹಸ್ರಲಿಂಗೇಶ್ವರ, ಕೇದಾರನಾಥೇಶ್ವರ ಹೀಗೆ ಕರೆಯುತ್ತೇವೆ. ಅಂದರೆ ಆ ನಿರಾಕಾರ ಶಿವನನ್ನು ಆಕಾರ ನೀಡಿ ಪೂಜಿಸುತ್ತೇವೆ ಎಂದು. ಪಲ್ಲವಿ ಹಾಗೂ ಶ್ರುತಿಯ ಮಧುರ ಗಾಯನ. ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಹರಿ ಕೃಪಾ ಸಮುದ್ರಂ ಸುಮುಖಂ ತ್ರಿನೇತ್ರಂ ಜಟಾಧರಂ ಪಾರ್ವತೀ ವಾಮಭಾಗಂ ಸದಾಶಿವಂ ರುದ್ರಂ ಅಖಂಡರೂಪಂ ಚಿದಂಬರೀಶಂ ಹೃದಿ ಬೆಳ್ಳಿಯಂಗಿರೀಶಂ ಹೃದಿ ಭಾವಯಾಮಿ 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 ಭಾವಯಾಮಿ
शम्भो शिव शम्भो स्वयम्भो भो शम्भो शिव शम्भो स्वयम्भो भो शम्भो शिव शम्भो स्वयम्भो शम्भो शिव शम्भो स्वयम्भो गङ्गाधर शङ्कर करुणाकर मामव भवसागर तारक गङ्गाधर शङ्कर करुणाकर मामव भवसागर तारक शम्भो शिव शम्भो स्वयम्भो शम्भो शिव शम्भो स्वयम्भो निर्गुण परब्रह्म स्वरूप घम घम भूता प्रपञ्चरहिता निर्गुण परब्रह्म स्वरूप घम घम भूता प्रपञ्चरहिता निज गुह निहित नितान्तानन्ता निज गुह निहित नितान्तानन्द आनन्द अतिशय अक्षयलिङ्ग आनन्द अतिशय अक्षयलिङ्ग शम्भो शिव शम्भो स्वयम्भो शम्भो शिव शम्भो स्वयम्भो शम्भो शङ्कर हर हर महादेव शम्भो शङ्कर हर हर महादेव शम्भो शङ्कर हर हर महादेव शम्भो शङ्कर धिमि धिमि किट किट तोम तोम तरि किट तक धिमि 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 किट तोम 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 तरि किट तक मतंग मुनिवर वंदित ईशा मतंग मुनिवर वंदित ईशा सर्व दिगंबर वेष्टित वेश नित्य निरंजन नित्य नटेश मतंग मुनिवर वंदित ईशा सर्व दिगंबर वेष्टित वेश नित्य निरंजन नित्य नटेश ईशा सर्वेश सर्वेश शम्भो शिव शम्भो स्वयम्भो शम्भो शिव शम्भो स्वयम्भो गङ्गाधर शङ्कर करुणाकर मामव भवसागर तारक गङ्गाधर शङ्कर करुणाकर मामव भवसागर तारक शम्भो शिव शम्भो स्वयं
ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ. ಬಾಲ್ಯದಲ್ಲಿ ತಂದೆಯನ್ನು ಕಳೆದುಕೊಂಡ ತಿಮ್ಮಪ್ಪ ನಾಯಕ ನಗರ ರಾಜರ ಪರವಾಗಿ ತೆರಿಗೆ ಸಂಗ್ರಹ ಮಾಡುತ್ತಿದ್ದರು. ಭೂಮಿಯನ್ನು ಅಗೆದಾಗ ದೊರಕಿದ ನಿಧಿಯ ನಂತರ ತಿಮ್ಮಪ್ಪ ಕನಕಪ್ಪನಾದರು. ಕಾಗಿನೆಲೆಯಲ್ಲಿ ಕೇಶವನ ದೇವಸ್ಥಾನವನ್ನು ಕಟ್ಟಿಸಿದರು. ಮಡದಿ ತಾಯಿ ನಿಧನರಾದರೂ ವೈರಾಗ್ಯ ಮೂಡಲಿಲ್ಲ. ಯುದ್ಧದಲ್ಲಿ ಆಘಾತಗೊಂಡು ತನ್ನವರೇ ಪ್ರಾಣ ಹೋಗಿದೆ ಎಂದು ಹೊರಟು ಬಿಟ್ಟಾಗ ಸಾಮಾನ್ಯನಂತೆ ಬಂದು ದಾಸತ್ವ ದೀಕ್ಷೆ ಪಡೆಯಲು ಆದಿಕೇಶವರ ಪ್ರೇರಣೆಯಾಗುತ್ತದೆ. ತದನಂತರ ಸಂಪೂರ್ಣ ಶರಣಾಗತಿ, ವೈರಾಗ್ಯದೆಡೆಗೆ ಜೀವನ. ಕನಕಪ್ಪ ಕನಕದಾಸರಾದರು. ಸರ್ವವನ್ನು ತೊರೆದರೂ ಪರಮಾತ್ಮನ ಪಾದವನ್ನು ಬಿಟ್ಟು ಜೀವಿಸುವುದು ಸಾಧ್ಯವಿಲ್ಲ ಎಂಬುದಾಗಿ ವಿವರಿಸುವ ಈ ಕೀರ್ತನೆ ಕನಕದಾಸರ ರಚನೆ. ಇದೀಗ ಶ್ರುತಿಯ ಕಂಠದಲ್ಲಿ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಬರಿದೆ ಮಾತೇಗಿನ್ನು ಅರಿತು ಬೇಡುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಬರಿದೆ ಮಾತೇಗಿನ್ನು ಅರಿತು ಬೇಡುವೆನಯ್ಯ. ಬರಿದೆ ಮಾತೇಗಿನ್ನು ಅರಿತು ಬೇಡುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು. ದಾಯಾದಿ ಬಂಧುಗಳ ಬಿಡಲು ಬಹುದು. ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತ ಮುನಿದರೆ ರಾಜವನೇ ಬಿಡಬಹುದು. ರಾಯತ ಮುನಿದರೆ ರಾಜವನೇ ಬಿಡಬಹುದು. ಕಾಯಜ ಪಿತ ನಿನ್ನ ಅಡಿಯ ಬಿಡಲಾಗದು. ಬಿಡಲಾಗದು ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಬೊಡಲು ಹಸಿಯಲು ವನ್ನವಿಲ್ಲದಲ್ಲಿ ಇರಬಹುದು. ಒಡಲು ಹಸಿಯಲು ವನ್ನವಿಲ್ಲದಲ್ಲಿ ಇರಬಹುದು. ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು. ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು. ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು. ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು. ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾಗದು.
ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಪ್ರಾಣವನು ಪರರು ಬೇಡಿದರೆತ್ತಿ ಕೊಡಬಹುದು, ಪ್ರಾಣವನು ಪರರು ಬೇಡಿದರೆತ್ತಿ ಕೊಡಬಹುದು. ಮಾನದಲ್ಲಿ ಮನವ ತಗ್ಗಿಸಲು ಬಹುದು, ಮಾನದಲ್ಲಿ ಮನವ ತಗ್ಗಿಸಲು ಬಹುದು. ಪ್ರಾಣನಾಯಕನಾದ ಆದಿಕೇಶವರಾಯ, ಪ್ರಾಣನಾಯಕನಾದ ಆದಿಕೇಶವರಾಯ. ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಬರಿದೆ ಮಾತೇಗೆನ್ನು ಅರಿತು ಬೇಡುವೆನು, ಬರಿದೆ ಮಾತೇಗೆನ್ನು ಅರಿತು ಬೇಡುವೆನು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಹರಿ ನಿನ್ನ ಚರಣಗಳ, ಹರಿ ನಿನ್ನ ಚರಣಗಳ. ದಯಮಂತದೆ ಬ್ಯಾಂಡ್ ಸಟ್ಟಿದ ಶ್ರೀಧರ ಪೂಜಾರಿ ಬುಕ್ಕಾಕಲ ತಂಡ ತಕ್ಷಣ ದೇವಸ್ಥಾನ ಎದುರು ಬರಬಾರದು ವಿನಂತಿ ಬಂದದಿಲ್ಲ. ಶ್ರೀಧರ ಪೂಜಾರಿ ಬುಕ್ಕಲಿಂಗ ತಂಡದಾಗಲಿ ತಕ್ಷಣ ಬ್ಯಾಂಡ್ ಸಟ್ಟಿದಾಗಲಿ ದೇವಸ್ಥಾನ ಎದುರು ಬರಡು ಬಂದು ವಿನಂತಿ ಬಂದದಿಲ್ಲ, ತಕ್ಷಣ ಬರಡು. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಕಲೆಗೆ ಬೆಲೆ ಕೊಟ್ಟು ಚಿಗುರುತ್ತಿರುವ ಪ್ರತಿಭೆಗಳಿಗೆ ಈ ವೇದಿಕೆಯಲ್ಲಿ ಅವಕಾಶವನ್ನು ನೀಡಿದ ದೇವಳದ ಬ್ರಹ್ಮಕಲಶೋತ್ಸವ ಸಮಿತಿ, ಜೀರ್ಣೋದ್ಧಾರ ಸಮಿತಿ, ವ್ಯವಸ್ಥಾಪನಾ ಸಮಿತಿ, ಆಡಳಿತ ಸಮಿತಿ, ಸಾಂಸ್ಕೃತಿಕ ಸಮಿತಿ, ವೇದಿಕೆ ಸಮಿತಿ, ಸಂಗೀತದ ಹಿನ್ನೆಲೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತಹ ಸರ್ವರಿಗೂ ಮನದಾಳದ ಧನ್ಯವಾದಗಳು. ಕಲಾ ಆರಾಧಕರಾಗಿ ಈ ಸಂಗೀತ ಕಲೆಗೆ ಶ್ರೋತೃಗಳಾಗಿ ಪ್ರೋತ್ಸಾಹಿಸಿರುವ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಹೃದಯಪೂರ್ವಕ ನಮನಗಳು. ಕಾರ್ಯಕ್ರಮದ ಕೊನೆಯ ಗೀತೆ ಲಕ್ಷ್ಮಿ ಸಮೃದ್ಧಿಯ ಸಂಕೇತ. ಬ್ರಹ್ಮಾಂಡದ 3 ಆಯಾಮಗಳಾದ ಸೃಷ್ಟಿ, ಸ್ಥಿತಿ, ಲಯ ಇವುಗಳಲ್ಲಿ ಜೀವನದ ಪಾಲಕನಾಗಿ ಬಿಂಬಿಸಿರುವ ವಿಷ್ಣುವಿನ ಮಡದಿ ಲಕ್ಷ್ಮಿಯನ್ನು ಕಮಲಮುಖಿ, ಕಮಲಸ್ಮಿತೆ ಎಂದು ಕರೆಯುತ್ತೇವೆ. ಆಕೆಯ ಸೌಂದರ್ಯವನ್ನು ಬಣ್ಣಿಸುವಾಗ ಕಮಲದ ಮೊಗದವಳು, ಕಮಲನಯನೆ, ಕಮಲ ಮನೋಹರೆ ಎನ್ನುತ್ತೇವೆ. ಏತಕ್ಕಾಗಿ ಲಕ್ಷ್ಮಿಗೆ ಕಮಲದೊಂದಿಗೆ ಉಪಮಾ ಹೋಲಿಕೆ? ಆಧ್ಯಾತ್ಮಿಕವಾಗಿ ಹೇಳುವುದಾದರೆ ಕಮಲ ಅಂದರೆ ತಾವರೆ, ಪರಿಶುದ್ಧತೆಯ ದ್ಯೋತಕ. ತಾನು ಕೆಸರಿನಲ್ಲಿ ಬೆಳೆದರೂ ಎಂದೂ ಆ ಕೆಸರನ್ನು ತನಗೆ ಅಂಟಿಸಿಕೊಂಡಿಲ್ಲ. ಅದೇ ರೀತಿ ಧನ ಧಾನ್ಯ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿ ಯಾರೊಬ್ಬರ ಸ್ವತ್ತೂ ಅಲ್ಲ. ಭಾವಕ್ಕೆ ಬಾಗುವಾಕೆ ಯಾರನ್ನೂ ಅಂಟಿಕೊಂಡಿಲ್ಲ. ಯಾರು ಆಕೆಯನ್ನು ಸದಾ ಸಮರ್ಪಣ ಭಾವದಿಂದ ಆರಾಧಿಸುತ್ತಾರೋ ಅವರ ಬಳಿಯೇ ಆಕೆ ಇರುತ್ತಾಳೆ. ಈ ಕಾರಣಕ್ಕೆ ಲಕ್ಷ್ಮಿಯನ್ನು ನಾವು ಚಂಚಲೆ ಎನ್ನುತ್ತೇವೆ. ಸಮರ್ಪಣಾ ಭಾವದಿಂದ ಆಕೆಯನ್ನು ಒಲಿಸಿಕೊಳ್ಳುವ ಪರಿಯ ಈ ಗೀತೆ ಕಮಲದ ಮೊಗದೋಳೆ.
ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿ ಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರಗಾಗಿ ಚೆನಾರ ನಮ್ಮ ಮನೆಯೆಲ್ಲವ ತುಂಬುವಂತೆ ಬಂಗಾರಗಾಗಿ ಚೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ ನಲಿಯುತ್ತಾ ಕುಣಿಯುತ್ತಾ ಒಲಿದು ಬಾ ನಮ್ಮ ಮನೆಗೆ ಬಾ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿ ಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯನ್ನು ಬೆಳಗಾಗಿ ಮಾಡು ದಯ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು ಸ್ಥಿರವಾಗಿ ಬಂದಿಲ್ಲಿ ನೆನೆಸು ತಾಯಿ ವರ ಮಹಾಲಕ್ಷ್ಮಿ ಹರಸು ಸ್ಥಿರವಾಗಿ ಬಂದಿಲ್ಲಿ ನೆನೆಸು ತಾಯಿ ವರ ಮಹಾಲಕ್ಷ್ಮಿ ಹರಸು ಕರವನು ಮುಗಿಯುವೆ ಆರತಿ ಬೆಳಗುವೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿ ಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಆತ್ಮೀಯ ಭಕ್ತಾಭಿಮಾನಿಗಳೇ, ಇಲ್ಲಿಯವರೆಗೆ ನಮ್ಮನ್ನು ಭಕ್ತಿ ಭಾವದಲ್ಲಿ ತೇಲಾಡಿಸಿದಂಥವರು ವಿದುಷಿ ಡಾಕ್ಟರ್ ಸುಚಿತ್ರ ಹೊಳ್ಳ ಇವರ ಶಿಷ್ಯರಾದ ಕುಮಾರಿ ಪಲ್ಲವಿ ಮತ್ತು ಕುಮಾರಿ ಶ್ರುತಿ ಕ್ಯಾದಿಗೆಯವರು, ಜೀರ್ಣೋದ್ಧಾರ ಸಮಿತಿ ಹಾಗೆಯೇ ಬ್ರಹ್ಮಕಲಶೋತ್ಸವ ಸಮಿತಿಯ ಕೋಶಾಧಿಕಾರಿಗಳಾಗಿರ್ತಕ್ಕಂಥ ಕೆ ವಾಸುದೇವರಾವ್ ಇವರ ಮೊಮ್ಮಕ್ಕಳಾಗಿರುವಂಥ ಇವರು ಶ್ರೀದೇವರ ಸನ್ನಿಧಿಯಲ್ಲಿ ಭಕ್ತಿ ಗಾಯನದ ಮೂಲಕ ಪ್ರೇಕ್ಷಕರನ್ನು ಕಲಾವಿದರನ್ನು ರಂಜಿಸಿದ್ದಾರೆ. ಇವರಿಗೆ ಇನ್ನು ಮುಂದೆಯೂ ಕೂಡ ಶ್ರೀದೇವರ ಸನ್ನಿಧಿಯಲ್ಲಿ ಹಾಗೆಯೇ ಕಲಾಕ್ಷೇತ್ರದಲ್ಲಿ ತಮ್ಮ ಕ್ಷೇತ್ರದಲ್ಲಿ ಮೇಲ್ಮೈಯನ್ನು ಸಾಧಿಸುವಂಥ ಅನುಗ್ರಹವನ್ನು ಆ ದುರ್ಗಾ ಪರಮೇಶ್ವರಿ ದುರ್ಗಾದೇವಿಯು ಅನುಗ್ರಹಿಸಲಿ, ಅವರ ಜೀವನದಲ್ಲಿ ಉನ್ನತಿಯನ್ನು ಕಾಣಲಿ, ಹಾಗೆ ಯಶಸ್ಸು ಅವರದಾಗಲಿ ಎನ್ನುವ ಆಶೀರ್ವಾದಗಳೊಂದಿಗೆ ಆಶಯದೊಂದಿಗೆ ಇವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಮೋಹನ್ ಬಂಗೇರ ಸರ್ ಹಾಗೆ ಕೋಶಾಧಿಕಾರಿಗಳಾಗಿರ್ತಕ್ಕಂಥ ಕೆ ವಾಸುದೇವರಾವ್ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ನೆರೆದಿರುವಂಥ ಎಲ್ಲ ಕಲಾಭಿಮಾನಿಗಳು ಶ್ರೀ ದೇವಳದಲ್ಲಿ ಭಕ್ತಿ ಗಾಯನದ ಮೂಲಕ ಸೇವೆಯನ್ನು ಸಲ್ಲಿಸಿದಂಥ ಕಲಾವಿದೆಯರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಪ್ರೋತ್ಸಾಹಿಸಬೇಕು. ಶ್ರೀ ದೇವರ ಸನ್ನಿಧಿಯಲ್ಲಿ ಭಕ್ತಿ ಗಾಯನದ ಮೂಲಕ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಶ್ರೀದೇವರ ಅನುಗ್ರಹ ಸದಾ ಇರಲಿ ಎನ್ನುವ ಆಶಯದೊಂದಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ ಅವರ ಜೀವನಕ್ಕೆ ಶುಭವನ್ನು ಹಾರೈಸಬೇಕಾಗಿ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನೆರೆದಿರುವಂಥ ಎಲ್ಲ ಭಕ್ತಾಭಿಮಾನಿಗಳಲ್ಲಿ ಇನ್ನೊಂದು ವಿನಂತಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದೇ ವೇದಿಕೆಯಲ್ಲಿ ಯಕ್ಷಬಿಂದು ಹವ್ಯಾಸಿ ಯಕ್ಷಗಾನ ತಂಡ ಉಜಿರೆ ಇವರಿಂದ ವಿದ್ಯುನ್ಮತಿ ಕಲ್ಯಾಣ ಯಕ್ಷಗಾನ ಜರುಗಲಿಕ್ಕಿದೆ. ವಿದ್ಯುನ್ಮತಿ ಕಲ್ಯಾಣ ಎನ್ನುವಂಥ ಯಕ್ಷಗಾನ ಪ್ರಸಂಗ ಇಲ್ಲಿ ಜರುಗಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಸಂದರ್ಭದಲ್ಲಿ ಕೊಲ್ಲಿ ಶ್ರೀ ದುರ್ಗಾದೇವಿ ಭಕ್ತಿ ಸುಗಿಪು ಎನ್ನುವಂಥ ಧ್ವನಿ ಸುರುಳಿಯನ್ನು ಈ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಿ ಅವರಿಗೆ ಶುಭವನ್ನು ಹಾರೈಸಬೇಕಾಗಿ ಆಡಳಿತಾಧಿಕಾರಿಗಳು ಹಾಗೂ ಕೋಶಾಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. NG ಕ್ರಿಯೇಷನ್ ಅರ್ಪಿಸುವ ಕೊಲ್ಲಿ ದುರ್ಗಾದೇವಿ ಭಕ್ತಿ ಸುಗಿಪು ಎನ್ನುವಂಥ ಧ್ವನಿ ಸುರುಳಿಯನ್ನು ಲೋಕಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಭಕ್ತಿ ಸುಗಿಪು ಧ್ವನಿ ಸುರುಳಿಯ ಸಾಹಿತ್ಯವನ್ನು ಬರೆದವರು ಹಾಗೆ ನಿರ್ಮಾಣವನ್ನು ಮಾಡಿದವರು, ಸಂಗೀತ ನಿರ್ದೇಶನ ಮಾಡಿದವರು ಎಲ್ಲರೂ ವೇದಿಕೆಗೆ ಬಂದು ತಮ್ಮ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ನೆರೆದಿರುವಂಥ ಎಲ್ಲರೂ ಜೋರಾದ ಚಪ್ಪಾಳಿಯೊಂದಿಗೆ ಅವರ ಪ್ರಯತ್ನಕ್ಕೆ ಪ್ರೋತ್ಸಾಹಿಸುವುದರ ಮೂಲಕ ಅವರನ್ನು ಬೆಂಬಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. NG ಕ್ರಿಯೇಷನ್ಸ್ ಅರ್ಪಿಸುವ ಕೊಲ್ಲಿದೇವಿ ಭಕ್ತಿ ಸುಗಿಪು ಎನ್ನುವಂಥ ಧ್ವನಿ ಸುರುಳಿ ಬಿಡುಗಡೆಗೊಳ್ತಾ ಇದೆ. ಕೊಲ್ಲಿ ದೇವರನ್ನು ಸ್ತುತಿಸಿ ಹಾಡಿರುವಂತಹ ಈ ಭಕ್ತಿಗೀತೆಯನ್ನು ಆಡಳಿತಾಧಿಕಾರಿಗಳು ಹಾಗೆ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಕೋಶಾಧಿಕಾರಿಗಳಾದಂಥ ಕೆ ವಾಸುದೇವರಾವ್ ಇವರು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರ ಪ್ರಯತ್ನಕ್ಕೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಧ್ವನಿ ಸುರುಳಿಯನ್ನು ಬಿಡುಗಡೆಗೊಳಿಸಿದ ಹಾಗೂ ಈ ಧ್ವನಿ ಸುರುಳಿಯನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆ ಸಹಕರಿಸಿದಂಥ ಸರ್ವರಿಗೂ ವಂದಿಸ್ತಾ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ವಿದ್ಯುನ್ಮತಿ ಕಲ್ಯಾಣ ಯಕ್ಷಗಾನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ದುರ್ಗಾಪರಮೇಶ್ವರ ವೇದಿಕೆಯಲ್ಲಿ ವಿದ್ಯುನ್ಮತಿ ಕಲ್ಯಾಣ ವಿದ್ಯುನ್ಮತಿ ಕಲ್ಯಾಣ ಯಕ್ಷಗಾನ ಇದರ ಪ್ರಾಯೋಜಕರಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದವರು ಶ್ರೀ ವಿನಯಚಂದ್ರ ಮತ್ತು ನಾಗೇಶ ಮಾಲೂರು ಮತ್ತು ಮನೆಯವರು ಕೆರೆಕೋಡಿ ಕಿಲ್ಲೂರು, ಕೋಟಿ ಚೆನ್ನಯ್ಯ ಫಿಶ್ ಮರ್ಚೆಂಟ್ ಉಜಿರೆ ಇವರು ಪ್ರಾಯೋಜಿಸಿರುವಂತಹ ವಿದ್ಯುನ್ಮತಿ ಕಲ್ಯಾಣ ಯಕ್ಷಗಾನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ವೇದಿಕೆಯಲ್ಲಿ ಎಲ್ಲ ಕಲಾಭಿಮಾನಿಗಳು ಶ್ರೀ ದುರ್ಗಾಪರಮೇಶ್ವರಿ ವೇದಿಕೆಯ ಸಭಾಚಪ್ಪರದಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಮಂತ್ರ ಸಲೆ ಬೀದಿ ಬೀದಿಯೋಳು ನುಡಿವ ಮಂತ್ರ ಹಲವು ಪಾಪಗಳ ಹತಗೊಳಿಸುವ ಮಂತ್ರ ಹಲವು ಪಾಪಗಳ ಹತಗೊಳಿಸುವ ಇತ್ತ ತಾನೇ ಬಿಡುಗಡಾಯಿನಂಚಿತ್ನ ಕೊಲ್ಲಿ ದೇವರೆ ಭಕ್ತಿ ಸುಗಿಪು ಈ ಪದನ ಇತ್ತ ತಾನೇ ಪ್ಲೇ ಮಲ್ಪರುಲೇರು ಸೇರಿದ ನಂಚಿತ್ನ ಭಕ್ತಾಭಿಮಾನಿಲು ಕೇನದು ಆಕ್ಲೇನು ಬೆರಿ ತಟ್ಟದು ಪ್ರೋತ್ಸಾಹಿಸೋಡೊಂದು ಕೇನೊಂದುಲ್ಲ ಕೊಲ್ಲಿ ದೇವರೆ ಭಕ್ತಿ ಸುಗಿಪು ಕೊಲ್ಲೆ ದುರ್ಗಾದೇವಿ ಅಮ್ಮ ದುರ್ಗ ಪರಮೇಶ್ವರಿಯೇ ದುಂಬಿದರು ಪೊಡು ಅರುಣಾಸುರನ ಕೆರ್ದು ಪತ್ತಪ್ಪೆ ಜೋಕ್ಲಿನ ಕರಿಮುಗಲದ ಬಾನೊಡು ಕೊಲ್ಲಿ ದುರ್ಗಾದೇವಿ ಅಪ್ಪೆನ ಬಿಂಬಡ್ ಮಡಿಯಾಡ ದೋಷುನೇ ಅಪ್ಪೆನ ಬಿಂಬಡ್ ಮಡಿಯಾಡ ದೋಷುನೇ ಭಕ್ತನ ಪೇರ ಉಡಲದಲೆ ಪೋಗೋ ಅಭಯದ ಶಕ್ತಿಡ್ ಭಕ್ತನ ಜೀವನದ ಸಾಧಿಗೆ ನಂದಲ ಜ್ಯೋತಿಧ ಸಾಲಯೇ ಕೊಲ್ಲಿ ದುರ್ಗಾದೇವಿ ಮಿತ್ತ ಬಾಗಿಲು ಸೀಮಿದ ಪಡ್ಡಾಯಿ ಅನಾದಿ ಕಾಲರ್ದು ರಾಜಗುರ್ಕರ್ಮೇಡು ಕೇಡು ಬದುಕದ ಸೀಕ್ ಸಂಕಟದ ಕತ್ತಲೆದ ನಾಡುಗು ಒಲ್ಪಂಡು ಮಹಿಮೇಡು ಕೊಲ್ಲಿ ದುರ್ಗಾದೇವಿ ರಾಜಪೂಜಿತೆ ಪಂಪೆ ಪುದರುಡು ರಂಗಾಯಿನ ರಾಜಿರ್ನ ಅರಸ್ಥಾನಡು ಕೊಲ್ಲೆ ದುರ್ಗಾದೇವಿ ಗ್ರಾಮದ ಜನಕ್ಲೇನ ಭಕ್ತಿದ ಕಡಲಿಡು ಮಲ್ಲಿಗೆ ದೈದುಡು ತಿಳಿಕಿದ ಐಸಿರೋ ಕೊಲ್ಲೆ ದುರ್ಗಾದೇವಿ ಕೊಲ್ಲೆ ದುರ್ಗಾದೇವಿ ಅಮ್ಮ ದುರ್ಗ ಪರಮೇಶ್ವರಿಯೇ ಭಕ್ತಾಭಿಮಾನಿಗಳಿಗೆ ಮಾತೆರೆಗಳ ದೇವಸ್ಥಾನದ ವಿರೋಧ ಮೀಟ್ರಿ ಅನ್ನಛತ್ರ ಉಂಡು ಅರೆಬಹುದು ದೇವರನ ಪ್ರಸಾದನ ಸ್ವೀಕಾರ ಮಾಡ್ಬಿಡು ಅಂಜನೆ ದುರ್ಗಾ ಪರಮೇಶ್ವರಿ ಬುಕ ದುರ್ಗಾದೇವಿ ರಟ್ಟು ಸಭಾ ವೇದಿಕೆಡೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡತುಂಡು ಅನ್ನ ಪ್ರಸಾದ ಸ್ವೀಕಾರ ಮಂತದ ಈ ರಟ್ಟು ವೇದಿಕೆ ನಡಪನಂಜನ ಈ ಕಾರ್ಯಕ್ರಮನ ವೀಕ್ಷಣೆ ಮಾಡ್ಬೋದು ಕೇಳೋದಿಲ್ಲ ಅಂಜನೆ ಏರನ್ನ ತಾಮ್ರ ಕಲಶ ಮನ್ಕೊಂಡಿದ್ದ ನನ್ನ ಕೇವಲ ಸಂಖ್ಯೆ ಪುನಃ ಏರನ್ನ ಕಲಶ ಸೇವೆ ಮನ್ಕೊಂಡಿದ್ದ ನನ್ನ ದೈದೀದ ಕೌಂಟ್ ಸ್ವಲ್ಪ ಬದ್ದದ ಕಲಶ ಸೇವೆ ಮನ್ಕೊಳ್ಳಿ ಕೇವಲ ಸಂಖ್ಯೆ ತಿಳಿದವರ ಇದರಿಂದ ದುಮ್ಮೆ ಪುದರ್ನ ನೋಂದಣಿ ಮಲ್ಪರ ಅವಕಾಶ ಉಂಟು ಏರನ್ನ ಪುದರ್ ಕೊಟ್ಟು ಕೊರ್ರೆತ್ತಿಂದ ಅಲ್ಪ ಕೌಂಟ್ ತಡೆ ಬರ್ತದೆ ಪುದರ್ ನೋಂದಣಿ ಮಲ್ಕೊಳ್ಳಿ ಅಂಚನೆ ಕಾರ್ಯಾಲಯದ ಎದುದ ಮೀಟ್ ದುರ್ಗಾ ಪರಮೇಶ್ವರಿ ಬೊಕ್ಕ ದುರ್ಗಾದೇವಿನ ಫೋಟೋಸ್ ಲಭ್ಯ ಉಂಟು ಎರಗನ್ನ ಬೋಡಿತಿಂದ ದೊಡ್ಡ ಕೊರ್ದು ಅವಿನ ಗೆತನೊಳ್ಳಿ ಅಂಚನೆ ಕೊಲ್ಲಿ ದುರ್ಗಾದೇವಿಯರ್ನ ಸ್ಟಿಕ್ಕರ್ಲು ಉಳ್ಳ ಎರಗನ್ನ ಸ್ಟಿಕ್ಕರ್ ಬೋಡಿತಿಂದ ಮಾಹಿತಿ
ವೀದಿ ಕಚೇರಿ ಉಂಡು ಗೆತ್ತೊಂದುಲ್ಲೆ ಇತ್ತೆ ಕೆಲವೇ ಕ್ಷಣಗಳು ದುರ್ಗಾ ಪರಮೇಶ್ವರಿ ಪ್ರಧಾನ ವೇದಿಕೆಡು ಯಕ್ಷಬಿಂದು ಹವ್ಯಾಸಿ ಯಕ್ಷಗಾನ ತಂಡ ಉಜಿರೆ ಮೊಕ್ಕಲೆಡ್ದು ವಿದ್ಯುನ್ಮತಿ ಕಲ್ಯಾಣ ಯಕ್ಷಗಾನ ಕಾರ್ಯಕ್ರಮ ಬರೋಣ 5 ಬೊಕ್ಕ ಶ್ರೀ ದುರ್ಗಾ ವೇದಿಕೆಡು ತಾನೇ ಸ್ಥಳೀಯ ಜೋಪು ನಡೆದು ತಲ್ಲನ ಕಾರ್ಯಕ್ರಮ ನಡೆಸುತ್ತಂದು ಅಂಚನೆ ನೃತ್ಯ ಗಂಗಾ ಪ್ರದರ್ಶನ ಕಲಾಕೇಂದ್ರ ಬೆಂಗಳೂರು ವಿದ್ವಾನ್ ಶ್ರೀ ರೂಪಶ್ರೀ ಮಧುಸೂದನ್ ಬೆಂಗಳೂರು ಇವರ ಶಿಷ್ಯವೃಂದದಿಂದ ನೃತ್ಯ ವೈವಿಧ್ಯಂ ಕಾರ್ಯಕ್ರಮ ಬಳಿಕ ಕಲಾಮಯಂ ಉಡುಪಿ ಮೊಕ್ಕಲೆಡ್ದು ಜಾನಪದ ಕಲರವ ಹಾಗೂ ರಂಗ ಸಂಗೀತ ಮತ್ತು ಜಾನಪದ ವಾದ್ಯ ಪರಿಕರಗಳ ಸಮ್ಮಿಲನ ಮಾಯಾ ಫ್ರೆಂಡ್ಸ್ ಆಯೋಜಕತ್ವದಲ್ಲಿ ಏರಿಯಾ ಕಲಾವಿದರು ಮಾಯಾ ಅಭಿನಯಿಸುವ ಪಂಡಿನವು ನೆನಪಿಪ್ಪಡು ಪನ್ಪನ ತುಳು ಹಾಸ್ಯಮಯ ನಾಟಕ ಶ್ರೀ ದುರ್ಗಾದೇವಿ ವೇದಿಕೆ ನಡಪರುಂಡು ಶ್ರೀ ದುರ್ಗಾದೇವಿನ ಅನ್ನಪ್ರಸಾದ ಸ್ವೀಕಾರ ಮಂತದ್ದು ಈ ರಟ್ಟು ವೇದಿಕೆ ನಡಪನಂಜನ ಕಾರ್ಯಕ್ರಮಗಳು ಚಾಲನೆ ಕೊರಡು ಬಂದಿಗೆ ಏನಂದಿಲ್ಲ ದೇವಸ್ಥಾನದ ಸನ್ನಿಧಾನದ ಮುಂಭಾಗದ ಭಕ್ತರನ ಸಂಖ್ಯೆ ಜಾಸ್ತಿ ಆಗೊಂಡು ಸ್ವಯಂ ಸೇವಕರ್ನಗಳ ಆಯ್ನಾತ್ ಭಕ್ತರನ ದೇವಸ್ಥಾನದ ಸನ್ನಿಧಾನದ ಉಳೈಗೆ ಕಡಪು ನಂಚಿನ ವ್ಯವಸ್ಥೆನೆ ಸ್ವಯಂ ಸೇವಕರನ್ನು ಮಲ್ಪಡುವ ಏನದಲ್ಲ ಏರಾಲ ಸೇವಾ ರಶೀದಿ ಮಲ್ಪರ ಬಾಕಿ ತಂದಾಂಡ ಸೇವಾ ಕೌಂಟರ್ ದಡೆ ಬತ್ತದು ಸೇವಾ ರಶೀದಿನ ಮತ್ತದು ಸನ್ನಿಧಾನಡು ಸೇವಾ ಕಾರ್ಯ ನಿರಂತರವಾದ ನಡತಂದು ಅಂಚನೆ ದೇಣಿಗೆ ಕೊರಪಂಗ್ಲ ಏರನ್ನ ಬಾಕಿ ತಂದಾಂಡ ಸೇವಾ ಕೌಂಟರ್ಡು ದೇಣಿಗೆ ಕೊರದು ದೇಣಿಗೆ ರಶೀದಿನ ಪಡೆಯೋಳಿ ಅಂಚನೆ ದುರ್ಗಾ ಪರಮೇಶ್ವರಿ ಬುಕ್ಕ ದುರ್ಗಾದೇವಿನ ಫೋಟೋಸ್ ಎರಕಲ್ನ ಬೋರ್ಡ್ ತಂದಾಂಡ ಕಾರ್ಯಾಲಯದ ಎದುರದ ಮೈಟ್ ಫೋಟೋಸ್ ಲಭ್ಯ ಉಂಟು ಅಂಚನೆ ಸ್ಟಿಕ್ಕರ್ ಲಭ್ಯ ಉಂಟು ಎರಕಲ್ನ ಬೋರ್ಡ್ ತಂದಾಂಡ ಬರ್ತದೆ ದುಡ್ಡು ಕೊರದು ಪಡೆಯೋಳಿ ದೇವಸ್ಥಾನದ ದೇವರ ದರ್ಶನ ಆಯ್ನ ಕೂಡಲೇ ಮಾತ ಭಕ್ತಾಭಿಮಾನಿಗಳು ಅನ್ನಪೂರ್ಣೇಶ್ವರಿ ಅನ್ನಛತ್ರಕ್ಕೆ ಹೋದು ದೇವರನ ಅನ್ನಪ್ರಸಾದನ ಸ್ವೀಕಾರ ಮನ್ಕೊಡು ಐಡ್ಬುಕ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಧಾನ ವೇದಿಕೆಡೆ ಕಾರ್ಯಕ್ರಮ ನಿರಂತರವಾದ ನಡಪರುಂಡು ಅಂಚನೆ ಶ್ರೀ ದುರ್ಗಾದೇವಿ ವೇದಿಕೆಗಳ ಕಾರ್ಯಕ್ರಮಗಳು ನಡಪರುಂಡು ಮಾತ ಕಾರ್ಯಕ್ರಮ ಭಕ್ತಾಭಿಮಾನಿಗಳು ವೀಕ್ಷಣೆ ಮನ್ಕೊಡು ಬಂದಿಲ್ಲ ದೇವಸ್ಥಾನದ ಸಾಕಾರ ಮಲ್ಪನಂಚಿನ ಮಹನೀಯರಿ ತಂದಂಡ ದೇವಸ್ಥಾನದ ಎದುರದ ಮೈಟ್ ಕಾರ್ಯಾಲಯ ಉಂಟು ಏರಾಲ ದೇಣಿಗೆ ಮಲ್ಪರ ಮನಸ್ಸಿತ್ತನಕ್ಲು ಕಾರ್ಯಾಲಯ ಬರ್ತದ ದೇಣಿಗೆ ಕೊಟ್ಟು ರಶೀದಿನ ಪಡೆಯೋಣಿ ಅಂಜನೆ ಸೇವೆ ಮಲ್ಪನಕ್ಲು ಏರಾಲ ಇತ್ತಂದಾಂಡ ಸೇವಾ ಕೌಂಟರ್ ಬರ್ತದೆ ಸೇವಾ ರಶೀದಿನ ಪಡೆಯೋಣಿ ತಾಮ್ರ ಕಲಶ ಕೆಲವೇ ಸಂಖ್ಯೆ ಪುನರ್ದವರ ಆಯ್ನಂತ ಬೇಗ ತಾಮ್ರದ ಕಲಶದ ಚೀಟಿನ ಪಡೆಯೊಂದು ಇದನ್ನ ಉದಾಹರಣೆ ಮಲ್ಪ ನೋಂದಣಿ ಮಲ್ಪಡ ಬಂದಕ್ಕೆ ಏನದಲ್ಲ ದುರ್ಗಾ ಪರಮೇಶ್ವರಿ ಬುಕ್ಕ ದುರ್ಗಾದೇವಿನ ಫೋಟೋಸ್ ಬುಕ್ಕ ಸ್ಟಿಕ್ಕರ್ ಕಾರ್ಯಾಲಯದ ಎದುದ ಮೀಟರ್ ಉಂಡು ಎರಗನ್ನ ಬೋರ್ಡ್ ತಂದ ಬರ್ತದೆ ಪಡೆಯೋಣಿ ಭಕ್ತಾಭಿಮಾನಿದ ಒಂಜಿ ವಿನಂತಿ ದಯದೀದು ಚಪ್ಪಲಿ ಏರ್ಲ ಚಪ್ಪರದ ಉಲಾಯಿಗೆ ಪಾಡದ ಬರೋ ಚೆನ್ನ ದಯದೀದು ಅಲ್ಪನೆ ದೀದು ಇಂಚಿ ಬರೋಡು ದೇವಸ್ಥಾನದ ವಿರೋಧ ಮೈಟ್ ನಿರಂತರವಾದ ದೇವರನ ಅನ್ನಪ್ರಸಾದ ಸೇವೆ ನಡೆಸುತ್ತಂದು ಮಾತ ಭಕ್ತನಂಚಿನ ಭಕ್ತಾಭಿಮಾನಿಗಳು ದೇವಸ್ಥಾನದ ವಿರೋಧ ಮೈಟಿ ಪ್ರಾಂಚಿನ ಅನ್ನಪೂರ್ಣೇಶ್ವರಿ ಅನ್ನ ಚತ್ರಕೋಬೋದು ದೇವರನ ಪ್ರಸಾದನ ಸ್ವೀಕಾರ ಮಾಡಿಕೊಡುವಂತ ಏನದಲ್ಲ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ದುರ್ಗಾದೇವಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ 4ನೇ ದಿವಸದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಸೇರಿದ್ದೇವೆ. ಆಗಮಿಸುತ್ತಿರುವ ಎಲ್ಲ ಭಕ್ತಾದಿಗಳಿಗೆ ನಾವು ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ವೇದಿಕೆಯಲ್ಲಿ
ಯಕ್ಷಬಿಂದು ಹವ್ಯಾಸಿ ಯಕ್ಷಗಾನ ತಂಡ ಉಜಿರೆಯವರಿಂದ ವಿದ್ಯುನ್ಮತಿ ಕಲ್ಯಾಣ ಎಂಬ ಪೌರಾಣಿಕ ಯಕ್ಷಗಾನ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ವಿನಯ್ ಚಂದ್ರ ಮತ್ತು ನಾಗೇಶ್ ಮಾಲೂರು ಮತ್ತು ಮನೆಯವರು ಕೆರಕೋಡಿ ಕಿಲ್ಲೂರು, ಕೋಟಿ ಚೆನ್ನಯ್ಯ ಫಿಶ್ ಮರ್ಚೆಂಟ್ ಉಜಿರೆ. ಕಾರ್ಯಕ್ರಮದ ಪರವಾಗಿ ಪ್ರಾಯೋಜಕರಿಗೆ ಮತ್ತು ಎಲ್ಲ ಯಕ್ಷಗಾನ ಮೊಮ್ಮೇಳ ಹೆಮ್ಮೇಳ ಕಲಾವಿದರುಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇವೆ. ಕರಾವಳಿ ಜಿಲ್ಲೆಯ ಗಂಡು ಕಲೆ ಯಕ್ಷಗಾನ, ಈ ಒಂದು ಕಲೆಯನ್ನು ಪ್ರೋತ್ಸಾಹಿಸುವ ಮತ್ತು ಬೆಳೆಸುವ ನಿಟ್ಟಿನಲ್ಲಿ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಪ್ರತಿ ದಿವಸ ಯಕ್ಷಗಾನದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇದರ ಅಂಗವಾಗಿ ಈಗ ಕೆಲವೇ ನಿಮಿಷಗಳಲ್ಲಿ ಯಕ್ಷಬಿಂದು ಹವ್ಯಾಸಿ ಯಕ್ಷಗಾನ ತಂಡ ಉಜಿರೆಯವರಿಂದ ವಿದ್ಯುನ್ಮತಿ ಕಲ್ಯಾಣ ಯಕ್ಷಗಾನ ಪೌರಾಣಿಕ ಪ್ರಸಂಗ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಚಂದ್ರ ಮತ್ತು ನಾಗೇಶ್ ಮಾಲೂರು ಮತ್ತು ಮನೆಯವರು ಕೆರೆಕೋಡಿ ಕಿಲ್ಲೂರು. ಕಾರ್ಯಕ್ರಮಕ್ಕೆ ಕಲಾಭಿಮಾನಿಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇವೆ. ದೇವಸ್ಥಾನದ ಶ್ರೀ ದುರ್ಗಾದೇವಿ ವೇದಿಕೆಯಲ್ಲಿ ಸಂಜೆ ಗಂಟೆ 6ರಿಂದ ಸ್ಥಳೀಯ ಮಕ್ಕಳಿಂದ ತಲ್ಲನ ಕಾರ್ಯಕ್ರಮ, ರಾತ್ರಿ ಗಂಟೆ 7ರಿಂದ ನೃತ್ಯಗಂಗಾ ಪ್ರದರ್ಶನ ಕಲಾ ಕೇಂದ್ರ ಬೆಂಗಳೂರಿನ ವಿದ್ವಾನ್ ರೂಪಶ್ರೀ ಮಧುಸೂದನ್ ಬೆಂಗಳೂರು ಇವರ ಶಿಷ್ಯ ವೃಂದದವರಿಂದ ನೃತ್ಯ ವೈವಿಧ್ಯಂ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಶ್ರೀ ವಿಶ್ವನಾಥ ಶೆಟ್ಟಿ ಬೆಂಗಳೂರು, ಶ್ರೀಮತಿ ಶಾಂತಾ ಮತ್ತು ಶ್ರೀ ಹರೀಶ್ ಮಾಂಜಾ ಮಿತ್ತಬಾಗಿಲು, ಶ್ರೀಮತಿ ಮತ್ತು ಶ್ರೀ ಸಂತೋಷ್ ನಾಯ್ಕ ಕೇಲ್ತಾಜೆ, ಶ್ರೀಮತಿ ಮತ್ತು ಶ್ರೀ ಗೋಪಾಲಕೃಷ್ಣ ಕಾರಂತ, ಶಶಿಧರ ಆಚಾರ್ಯ ಮಾಯಾ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕಲಾಭಿಮಾನಿಗಳಾದ ತಾವೆಲ್ಲರೂ ವೀಕ್ಷಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತೇವೆ.
ಕಲಾ ರಸಿಕರಿಗೆ ಕಾರ್ಯಕ್ರಮಗಳ ರಸದೌತಣ ದೇವಸ್ಥಾನದ ಆವರಣದಲ್ಲಿ ದುರ್ಗಾ ಪರಮೇಶ್ವರಿ ವೇದಿಕೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಮೂಡಿಬರಲಿದೆ ಯಕ್ಷಗಾನ ಕಾರ್ಯಕ್ರಮ. ಯಕ್ಷಬಿಂದು ಹವ್ಯಾಸಿ ಯಕ್ಷಗಾನ ತಂಡ ಉಚ್ಚಿರೆ ಇವರಿಂದ ವಿದ್ಯುನ್ಮತಿ ಕಲ್ಯಾಣ, ಪಕ್ಕದ ದುರ್ಗಾದೇವಿ ವೇದಿಕೆಯಲ್ಲಿ ಕಲಾಮಯಂ ಉಡುಪಿಯವರಿಂದ ಜಾನಪದ ಕಲರವ ಹಾಗೂ ರಂಗಸಂಗೀತ ಮತ್ತು ಜಾನಪದ ವಾದ್ಯ ಪರಿಕರಗಳ ಸಮ್ಮಿಲನ. ದಯವಿಟ್ಟು ವೇದಿಕೆಗೆ ಶ್ರೀ ಮೋಹನ್ ಬಂಗೇರ ಬರಬೇಕಾಗಿ ವಿನಂತಿಸ್ತೇನೆ. ಜೊತೆಯಲ್ಲಿ ಕೆ ವಾಸುದೇವರಾವ್ ಕಕ್ಕನಾಜೆ ದಯವಿಟ್ಟು ವೇದಿಕೆಗೆ ಬರಬೇಕು. ಮೋಹನ್ ಮಂಗೇರ ಮತ್ತು ವಾಸುದೇವರಾವ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತೇವೆ. ಕಳೆದ 21ನೇ ತಾರೀಕಿನಲ್ಲಿ ಇದೇ ವೇದಿಕೆಯಲ್ಲಿ ನಡೆದ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯವರಿಂದ ಯಕ್ಷಗಾನ ಶ್ರೀ ದೇವಿ ಮಹಾತ್ಮೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿ ಶ್ರೀಮತಿ ಸೇಸಮ್ಮ ಮತ್ತು ಮನೆಯವರು ಮಡಿഞ്ഞಲ್ ಹಿತ್ಲು ಮನೆ ಮಲವಂತಿಗೆ ಮತ್ತು ಶ್ರೀಮತಿ ಬಾಲಕ ಮತ್ತು ಮನೆಯವರು ಕೊಲ್ಲಾಲು ಮನೆ ಮಲವಂತಿಗೆ ಸೇವೆಯ ರೂಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವ ಈ ಎರಡೂ ಮನೆಯವರಿಗೆ ನಾವು ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈ ಒಂದು ಕಾರ್ಯಕ್ರಮದ ಸವಿ ನೆನಪಿಗಾಗಿ ಶ್ರೀ ವಾಸುದೇವರಾವ್ ಮತ್ತು ಶ್ರೀ ಮೋಹನ್ ಬಂಗೇರಿಯವರು ಅವರಿಗೆ ಸ್ಮರಣೆಗಳನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಏನಲ್ಲ ಅಭಿನಂದನೆಗಳು. ಕಾರ್ಯಕ್ರಮವನ್ನು ಈ ಒಂದು ಸಂದರ್ಭದಲ್ಲಿ ನಡೆಸಿಕೊಟ್ಟ ತಮಗೂ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಸೇವಾ ಕೌಂಟರ್ ಪಡೆಯುವಲ್ಲಿ ಮಹಾ ಅನ್ನದಾನ ಸೇವೆ ಉಂಟು, ಬ್ರಹ್ಮಕಲಶದ ನಿಧಿ ಸೇವೆ ಉಂಟು, ಬ್ರಹ್ಮಕಲಶದ ಅಲಂಕಾರ ಸೇವೆ ಉಂಟು, ಅಂಜನೆ ತಾಮ್ರಕಲಶ ಉಂಟು, ಅಕ್ಕಿ ಸಮರ್ಪಣಾ ಸೇವೆ ಉಂಟು, ಸಪ್ತಶತಿ ಪಾರಾಯಣ ಉಂಟು, ಸರ್ವ ಸೇವೆ ಉಂಟು, ಸರ್ವಾಲಂಕಾರ ಸೇವೆ ಉಂಟು, ದುರ್ಗಾ ಪೂಜೆ ಅಂಜನೆ ದುರ್ಗಾ ಪರಮೇಶ್ವರಿ ಬುಕ ಶ್ರೀ ದುರ್ಗಾದೇವಿಗೆ ಬಟ್ಟೆ ಸೀರೆ ಒಪ್ಪಿಸುವ ನಂಚಿನ ಸೇವೆ ನಡೆದುಂಟು, ಲಲಿತಾ ಸಹಸ್ರನಾಮ ಹೂವಿನ ಪೂಜೆ ಅಂಜನೆ ಕುಂಕುಮಾರ್ಚನೆ ಪಂಚಗಜ್ಜೆಯ ಸೇವೆ ಸನ್ನಿಧಾನಗಳು ನಿರಂತರವಾದ ನಡೆತೊಂದುಂಡು. ಬತ್ತನಂಚಿನ ಭಕ್ತಾಭಿಮಾನಿಗಳು ಏರಾಲ್ನ ಸೇವೆ ಮಲ್ಪರ ಬಾಕಿ ಇದ್ದಂಡ ಕಾರ್ಯಾಲಯಕ್ಕೆ ಬತ್ತದು ಸೇವಾ ರಶೀದಿನ ಅಂಜನೆ ದೇಣಿಗೆ ಕೊರ್ಮಾಳಿತಂದ ದೇಣಿಗೆ ಕೊಡೋದು ಹೊರಡು ಬಂದಂಜನೆ ಅಂಜನೆ ಬತ್ತನಂಚಿನ ಮಾತ ಭಕ್ತಾಭಿಮಾನಿಗಳು ತನು ಮನ ದನಡು ಸಹಕಾರ ಕೊರಡು ಅಂಜನೆ ಶ್ರೀ ದೇವರನ ಕೃಪೆಗೆ ಪಾತ್ರರಾವಡು ಕೇಳೋದಿಲ್ಲ. ಅಂಜನೆ ದೇವಸ್ಥಾನದ ಪಿರೌದ ಮೀಟ್ ಅನ್ನಪೂರ್ಣೇಶ್ವರಿ ಅನ್ನಛತ್ರ ಉಂಟು. ಅಲ್ಪ ಬತ್ತನಂಚಿನ ಭಕ್ತಾಭಿಮಾನಿಗಳು ಮಾತೆರ್ಲ ಪೋದು ದೇವರನ ಪ್ರಸಾದನು ಸ್ವೀಕಾರ ಮಲ್ಪಡು. ದೇವರನ ಪ್ರಸಾದ ಸ್ವೀಕಾರ ಮಂತ್ರ
ದುರ್ಗಾ ಪರಮೇಶ್ವರಿ ಬುಕ ಶ್ರೀ ದುರ್ಗಾದೇವಿ ರಟ್ಟು ವೇದಿಕೆಡು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪರಂಡು ಮಾತ ಭಕ್ತ ಅಭಿಮಾನಿಗಳು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ಕೊಡು ಅಂಚನೆ ಏರಲ್ಲ ದುರ್ಗಾ ಪರಮೇಶ್ವರಿ ಬುಕ ದುರ್ಗಾದೇವಿನ ಫೋಟೋ ಏರೆಗಾಲ್ನ ಬೋಡಿ ತಿಂದಂಡ ಅಂಚನೆ ದುರ್ಗಾದೇವಿನ ಸ್ಟಿಕ್ಕರ್ ಏರೆಗಾಲ್ನ ಬೋಡಿ ತಿಂದಂಡ ಸೇವಾ ಕೌಂಟರ್ದ ಎದುರು ಕಚೇರಿ ಉಂಡು ಇನ್ನ ಕಾರ್ಯಾಲಯದ ಎದುರದ ಮೇಟು ಫೋಟೋಸ್ ಉಂಡು ಬತ್ತದ ಪಡೆಯವನೊಳಿ ಇತ್ತೆ ಕೆಲವೇ ಕ್ಷಣಟ್ಟು ಶ್ರೀ ಮತ್ತು ನಾಗೇಶ್ ಮಾಲೂರು ಮತ್ತು ಮನೆಯವರು ಕೆರೆಕೋಡಿ ಕಿಲ್ಲೂರು ಕೋಟಿ ಚೆನ್ನಯ್ಯ ಫಿಶ್ ಮರ್ಚೆಂಟ್ ಉಜಿರೆ ಇವರ ಮಕ್ಕಳನ್ನ ಪ್ರಾಯೋಗಿಕ ಯಕ್ಷ ಬಿಂದು ಹವ್ಯಾಸಿ ಯಕ್ಷಗಾನ ತಂಡ ಉಜಿರೆ ಮಕ್ಕಳಿದ್ದು ವಿದ್ಯುನ್ಮತಿ ಕಲ್ಯಾಣ ಯಕ್ಷಗಾನ ನಡಪರಡು ಅಂಜನೆ ದುರ್ಗಾದೇವಿ ನೃತ್ಯಗಂಗಾ ಪ್ರದರ್ಶನ ಕಲಾಕೇಂದ್ರ ಬೆಂಗಳೂರು ವಿದ್ವಾನ್ ರೂಪಶ್ರೀ ಮಧುಸೂದನ್ ಬೆಂಗಳೂರು ಇವರ ಶಿಷ್ಯ ವೃಂದದಿಂದ ನೃತ್ಯ ವೈವಿಧ್ಯಂ ಕಾರ್ಯಕ್ರಮ ಆಗುತ್ತುಂಟು ಅಂಜನೆ ರಾತ್ರಿ ಗಂಟೆ ಕಲಾಮಯಂ ಉಡುಪಿ ಇವರಿಂದ ಜಾನಪದ ಕಳರವ ಹಾಗೂ ರಂಗ ಸಂಗೀತ ಮತ್ತು ಜಾನಪದ ವಾದ್ಯ ಪರಿಕರಗಳ ಸಮ್ಮಿಲನ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡುತ್ತಿದ್ದಾರೆ ಶ್ರೀಮತಿ ಸ್ವಾತಿ ಮತ್ತು ಶ್ರೀ ಸಂತೋಷ್ ಹೆಬ್ಬಾರ್ ಹಾಗೂ ಮಕ್ಕಳು ಕಿರಿಯಾಡಿ ಉಜಿರೆ. ರಾತ್ರಿ 11 ಗಂಟೆಯಿಂದ ಮಾಯಾ ಫ್ರೆಂಡ್ಸ್ ಪ್ರಾಯೋಜಕತ್ವದಲ್ಲಿ ಏರಿಯಾ ಕಳವಿದಿರು ಮಾಯಾ ಅಭಿನಯಿಸುವ ಪಂಡಿನವು ನೆನಪಿಪ್ಪಡು ಪನ್ಪುನ ತುಳು ಹಾಸ್ಯಮಯ ನಾಟಕ ಶ್ರೀ ದುರ್ಗಾ ವೇದಿಕೆಡು ನಡಪರನ್ನು ಮಾತ ಭಕ್ತಾಭಿಮಾನಿಗಳು ದೇವರನ್ನ ಗಂಧ ಪ್ರಸಾದ ಸ್ವೀಕಾರ ಮಂತಂದುಕ ಅನ್ನಪೂರ್ಣೇಶ್ವರಿ ಅನ್ನಗತ್ತರು ಅನ್ನದಾನ ಸ್ವೀಕಾರ ಮಂತದ್ದು ಈ ರಟ್ಟು ವೇದಿಕೆ ನಡಪನಂಚಿನ ಸಾಂಸ್ಕೃತಿಕ ಕಾರ್ಯಕ್ರಮ ಭಾಗವಹಿಸೋದು ಈ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸೋಡು ಮನೆಗಳ ಅಂಜನೆ ಆತ್ಮೀಯ ಕಲಾಭಿಮಾನಿಲೆ ಈ ದಿನದ ಯಕ್ಷಗಾನ ಕಾರ್ಯಕ್ರಮದ ಪ್ರಾಯೋಜಕರಾಯಿನಂಚಿತನ ಶ್ರೀ ವಿನಯಚಂದ್ರ ಬುಕ ನಾಗೇಶ್ ಮಾಲೂರು ಮತ್ತು ಮನೆಯವರು ಕೆರೆಕೋಡಿ ಮಕ್ಕಳು ವೇದಿಕೆಗೆ ಬರೋಡು ಅಂಚನೆ ಇನಿತ ಈ ಯಕ್ಷಗಾನ ವಿದ್ಯುನ್ಮತಿ ಕಲ್ಯಾಣ ಉಂದೆತ ಪ್ರಾಯೋಜಕತೆರಾಯಿನಂಚಿತನ ಪ್ರಾಯೋಜಕತ್ವ ಮಲ್ತನಂಚಿತನ ಮೊಕ್ಲೆ ವಿನಯಚಂದ್ರ ಬುಕ್ಕ ನಾಗೇಶ್ ಮಾಲೂರು ಮೊಕ್ಲೆಗೆ ದೇವಸ್ಥಾನದ ಆಡಳಿತಾಧಿಕಾರಿ ಲೈನ್ಚಿತ್ನ ಮೋಹನ್ ಕಾರಿಂಜ ಅಂಚನೆ ಕೋಶಾಧಿಕಾರಿ ಲೈನಂಚಿತ್ನ ಕೆ ವಾಸುದೇವರಾವ್ ಮಕ್ಕಳು ಮಾನಾದಿಗೆ ಮಲ್ಪಡೋದಕ್ಕೆ ಏನಂದಿಲ್ಲ ಶ್ರೀ ವಿನಯಚಂದ್ರ ಬುಕ್ಕ ನಾಗೇಶ್ ಬುಕ್ಕ ಇಲ್ಲದಕ್ಕಲು ದೈದೇದು ವೇದಿಕೆಗೆ ಬರ್ತದೆ ನಿಖಿಲೆ ಮಲ್ತನಂಚಿತ್ನ ಸೇವೆನೆ ಆ ದೇವೇರು ಪರಿಪೂರ್ಣವಾದ ಸ್ವೀಕಾರ ಮಲ್ತದೇರೆ ಐತ ಒಂಜಿ ಪ್ರಸಾದನೆ ಸ್ವೀಕಾರ ಮಲ್ಪಡು ಪಂಡದ ನಿಖಿಲೆಡಕ್ಕೆ ಏನಂದಿಲ್ಲ ಮೂಲು ಸೇರಿದ ನಂಚಿತ್ತನ ಮಾತ ಭಕ್ತಾಭಿಮಾನಿಲಿನ ಗಮನಗ ಉಜಿರೆಡೆ ಕೋಟಿ ಚೆನ್ನಯ್ಯ ಪನ್ಪಿನಂಚಿತ್ತನ
ಫಿಶ್ ಸೆಂಟರ್ನ ನಡೆಸೊಂದಿಪ್ಪುನಂಚಿತ್ನ ವಿನಯಚಂದ್ರ ಉಂಬಿರೆಗ್ ನಿಖಿಲ ಮಾತೇರ್ನ ಬೆಂಬಲ ಬೆರಿಸಾಯಿ ಇಪ್ಪಡು ಶ್ರೀದೇವೇರ್ನ ಸನ್ನಿಧಿಡು ಕರಾವಳಿದ ಕಲೆ ಆಯ್ನಂಚಿತ್ನ ಯಕ್ಷಗಾನದ ಒಂಜಿ ಸೇವೆನ ನಡಪಾದ ಕೊರ್ತೇರು ಸೇರಿದ ನಂಚಿತ್ನ ಕಲಾಭಿಮಾನಿಲಿನ ಮನಸ್ಸಿಗೆ ಇರ್ಮೆನ ಆಪುನಂಚಿತ್ನ ಒಂಜಿ ಕಾರ್ಯಕ್ರಮನ ಪ್ರಾಯೋಜಕತ್ವ ಮಲ್ಪನ ಮುಖಾಂತರ ಬ್ರಹ್ಮಕಲಶೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒಂಜಿ ಮೆರುಗುನು ಕೊರ್ತೇರು ಮೊಕಲ್ನ ಸೇವೆನ ಈ ಸಂದರ್ಭಡ್ ಬ್ರಹ್ಮಕಲಶೋತ್ಸವ ಸಮಿತಿ ಸ್ಮರಿಸ ಒಂದು ಅಕ್ಲೆಗೆ ಮಾನಾದಿಗೆನ ಮಲ್ತೊಂದುಲ್ಲ. ಈ ದಿನದ ವಿದ್ಯುನ್ಮತಿ ಕಲ್ಯಾಣ ಯಕ್ಷಗಾನದ ಪ್ರಾಯೋಜಕರು ಶ್ರೀ ವಿನಯಚಂದ್ರ ಮತ್ತು ನಾಗೇಶ್ ಮಾಲೂರು ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ನಿಮ್ಮ ಸೇವೆಯನ್ನು ನಾವು ಸ್ಮರಿಸ್ತಾ ಮುಂದೆಯೂ ಕೂಡ ತಮಗೆ ಇಂತಹ ಸೇವೆಯನ್ನು ನೀಡುವಂಥ ಅನುಗ್ರಹವನ್ನು ಶಕ್ತಿಯನ್ನು ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾದೇವಿಯು ಅನುಗ್ರಹಿಸಲಿ. ನಿಮ್ಮ ಕ್ಷೇತ್ರದಲ್ಲಿ ಮೇಲ್ಮೈಯನ್ನು ಸಾಧಿಸುವಂಥ ಶಕ್ತಿಯನ್ನು ದೇವಿ ನೀಡಲಿ ಎನ್ನುವ ಸದಾಶಯದೊಂದಿಗೆ ಶ್ರೀದೇವರ ಪ್ರಸಾದ ರೂಪವಾಗಿ ಇದನ್ನು ನೀಡ್ತಾ ಇದ್ದೇವೆ. ಹಾಗೆ ಈ ದಿನದ ಯಕ್ಷಗಾನವನ್ನು ನಡೆಸಿಕೊಡ್ತಿರುವಂತಹ ತಂಡ ಯಕ್ಷಬಿಂದು ಹವ್ಯಾಸಿ ಯಕ್ಷಗಾನ ತಂಡ ಉಜಿರೆ. ಇವರು ಇದರ ಪ್ರಮುಖರಾಗಿರ್ತಕ್ಕಂಥ ಅರುಣ್ ಕುಮಾರ್ ಸರ್ ಅವರು ವೇದಿಕೆಗೆ ಬಂದು ಈ ದಿನದ ಯಕ್ಷಗಾನವನ್ನು ನಡೆಸಿಕೊಡ್ತಿರುವಂಥ ತಂಡದ ಪ್ರಮುಖರಾಗಿರ್ತಕ್ಕಂಥ ಅರುಣ್ ಕುಮಾರ್ ಸರ್ ಅವರಿಗೆ ಗೌರವಾರ್ಪಣೆಯನ್ನು ಮಾಡಿಕೊಡಬೇಕಾಗಿ ಆಡಳಿತಾಧಿಕಾರಿಗಳು ಹಾಗೂ ಕೋಶಾಧಿಕಾರಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಯಕ್ಷಬಿಂದು ತಂಡದವರು ಈ ದಿನದ ಯಕ್ಷಗಾನವನ್ನು ನಡೆಸಿಕೊಡ್ತಾ ಇದ್ದು ತಮ್ಮ ತಂಡಕ್ಕೆ ಇನ್ನು ಮುಂದೆಯೂ ಕೂಡ ಕಲಾ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಶ್ರೀದೇವರು ಅನುಗ್ರಹಿಸಲಿ. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ತಂಡದ ಹೆಸರು ಅತ್ಯಂತ ಹೆಸರುವಾಸಿಯಾಗಲಿ. ನಿಮ್ಮೆಲ್ಲ ತಂಡದ ಸದಸ್ಯರಿಗೆ ಕಲಾ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಆರೋಗ್ಯವನ್ನು ಶ್ರೀ ದುರ್ಗಾದೇವಿ ದುರ್ಗಾ ಪರಮೇಶ್ವರಿಯು ಅನುಗ್ರಹಿಸಲಿ ಎನ್ನುವ ಸದಾಶಯದೊಂದಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಸ್ಮರಣಿಕೆಯನ್ನು ನೀಡಿ ಗೌರವಿಸಿದಂಥ ಆಡಳಿತಾಧಿಕಾರಿಗಳು ಹಾಗೂ ಕೋಶಾಧಿಕಾರಿಯರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದೀಗ ನಿಮ್ಮ ಮುಂದೆ ಶ್ರೀ ದುರ್ಗಾ ಪರಮೇಶ್ವರಿ ವೇದಿಕೆಯಲ್ಲಿ ವಿದ್ಯುನ್ಮತಿ ಕಲ್ಯಾಣ ಉಪಸ್ಥಿತರಿರುವಂಥ ಭಕ್ತಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎನ್ನುವಂಥ ವಿನಂತಿಯೊಂದಿಗೆ ವೇದಿಕೆಯನ್ನು ಯಕ್ಷಬಿಂದು ತಂಡದವರಿಗೆ ಬಿಟ್ಟುಕೊಡ್ತಾ ಇದ್ದೇವೆ.
ಕೆಲವೇ ಕ್ಷಣಗಳಲ್ಲಿ ಕೊಲ್ಲಿಶ್ರೀ ದುರ್ಗಾ ಪರಮೇಶ್ವರಿ ವೇದಿಕೆಯಲ್ಲಿ ಯಕ್ಷಬಿಂದು ಹವ್ಯಾಸಿ ಯಕ್ಷಗಾನ ತಂಡ ಉಜಿರವರಿಂದ ವಿದ್ಯುನ್ಮತಿ ಕಲ್ಯಾಣ ಎಂಬ ಪೌರಾಣಿಕ ಯಕ್ಷಗಾನ ಆಖ್ಯಾನ ನಡೆಯಲಿದೆ. ಎಲ್ಲ ಯಕ್ಷ ಕಲಾಭಿಮಾನಿಗಳು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತೇವೆ. ಯಕ್ಷಬಿಂದು ಹವ್ಯಾಸಿ ಯಕ್ಷಗಾನ ತಂಡ ಉಜಿರೆಯವರಿಂದ ವಿದ್ಯುನ್ಮತಿ ಕಲ್ಯಾಣ ಎಂಬ ಪೌರಾಣಿಕ ಕಥಾ ಪ್ರಸಂಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ವಿನಯ್ ಚಂದ್ರ ಮತ್ತು ನಾಗೇಶ್ ಮಾಲೂರು ಮತ್ತು ಮನೆಯವರು ಕೆರಕೋಡಿ ಕಿಲ್ಲೂರು, ಚೆನ್ನಯ್ಯ ಫಿಶ್ ಮರ್ಚೆಂಟ್ ಉಜಿರೆ.
ಪಕ್ಕದಲ್ಲಿರುವ ಶ್ರೀ ದುರ್ಗಾದೇವಿ ವೇದಿಕೆಯಲ್ಲಿ ನೃತ್ಯಗಂಗಾ ಪ್ರದರ್ಶನ ಕಲಾಕೇಂದ್ರ ಬೆಂಗಳೂರಿನ ವಿದ್ವಾನ್ ರೂಪಶ್ರೀ ಮಧುಸೂದನ್ ಬೆಂಗಳೂರು ಮತ್ತು ಶಿಷ್ಯ ವೃಂದದವರಿಂದ ನೃತ್ಯ ವೈವಿಧ್ಯಂ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ವಿಶ್ವನಾಥ ಶೆಟ್ಟಿ ಬೆಂಗಳೂರು, ಶ್ರೀಮತಿ ಶಾಂತಾ ಮತ್ತು ಶ್ರೀ ಹರೀಶ್ ಮಾಂಜಾ ಮಿತ್ತಬಾಗಿಲು, ಶ್ರೀಮತಿ ಮತ್ತು ಶ್ರೀ ಸಂತೋಷ್ ನಾಯ್ಕ ಕೇಲ್ತಾಜೆ, ಶ್ರೀಮತಿ ಮತ್ತು ಶ್ರೀ ಗೋಪಾಲಕೃಷ್ಣ ಕಾರಂತ ಕೋಡಿಬೈಲು. ರಾತ್ರಿ ಗಂಟೆ 11:30ರಿಂದ ಮಾಯಾ ಫ್ರೆಂಡ್ಸ್ ಇವರ ಸಾರಥ್ಯದಲ್ಲಿ ಏರಿಯಾ ಕಲಾವಿದರು ಮಾಯಾ ಅಭಿನಯಿಸುವ ತುಳು ಹಾಸ್ಯಮಯ ನಾಟಕ ಪಂಡಿನವು ನೆನಪಿಪ್ಪಡು. ರಚನೆ ರಾಜೇಶ್ ಆಚಾರ್ಯ, ಸಂಗೀತ ಸಂದೀಪ್, ನಿರ್ದೇಶನ ದಿನೇಶ್ ಕೋಟ್ಯಾನೂಜಿರೆ, ಸಾರಥ್ಯ ಶಶಿಧರ ಆಚಾರ್ಯ ಮಾಯಾ. ಎಲ್ಲ ಕಾರ್ಯಕ್ರಮಗಳನ್ನು ಯಕ್ಷ ಕಲಾಭಿಮಾನಿಗಳು ವೀಕ್ಷಿಸಿ ಪ್ರೋತ್ಸಾಹಿಸಬೇಕಾಗಿ ದೇವಸ್ಥಾನದ ಪರವಾಗಿ ವಿನಂತಿಸುತ್ತೇವೆ. ಪ್ರಸಾದನೆ ದೆತೊಂದು ಅಲ್ಪ ದೇವಸ್ಥಾನದ ತಿರೋಡು ಅನ್ನಪೂರ್ಣೇಶ್ವರಿ ಅನ್ನ ಛತ್ರಡ್ ಅನ್ನದಾನ ನಡೆತೊಂದು ಪತ್ನಂಚಿನ ಮಾತಾ ಭಗವದ್ಭಕ್ತರ್ಲ ಅನ್ನ ಪ್ರಸಾದ ಸ್ವೀಕಾರ ಮಲ್ಪಡ ಪನ್ನಿಗಳ ವಿನಂತಿ ಮಲ್ತಂದುಳ್ಳ. ದೇವಸ್ಥಾನದ ಹಿಂಭಾಗದಲ್ಲಿ ಅನ್ನಪೂರ್ಣ ಛತ್ರದಲ್ಲಿ ಅನ್ನದಾಸೋಹದ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ದೇವರ ಪ್ರಸಾದವನ್ನು ಸ್ವೀಕರಿಸುವ ಭಕ್ತರು ಅಲ್ಲಿಗೆ ತೆರಳಿ ಈ ಒಂದು ಅನ್ನದಾಸೋಹದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತೇವೆ. ಇದೀಗ ಯಕ್ಷಬಿಂದು ಹವ್ಯಾಸಿ ಯಕ್ಷಗಾನ ತಂಡ ಉಜಿರೆಯವರಿಂದ ವಿದ್ಯುನ್ಮತಿ ಕಲ್ಯಾಣ ಎಂಬ ಪೌರಾಣಿಕ ಕಥಾಪ್ರಸಂಗವನ್ನು ಆಟದ ರೂಪದಲ್ಲಿ ತೋರಿಸುವವರು ಯಕ್ಷಬಿಂದು ಹವ್ಯಾಸಿ ಕಲಾ ತಂಡ ಉಜಿರೆ. ಈ ಪ್ರಸಂಗದ ಭಾಗವತರು ಮಹೇಶ್ ಕನ್ಯಾಡಿ. ಹಿಮ್ಮೇಳದಲ್ಲಿ ಚೆಂಡೆವಾದಕರಾಗಿ ಸಮರ್ಥ ಉಡುಪ, ಮದ್ದಳೆಗಾರರಾಗಿ ಪುರಂದರ ನಾರಿಯ ಸುಬ್ರಹ್ಮಣ್ಯ ಭಟ್. ಮುಮ್ಮೇಳ ಪಾತ್ರಧಾರಿಗಳು ಜಯಂತ ಶ್ರೀ ನಾರಾಯಣ ಹೆಗ್ಗಡೆ, ವಿದ್ಯುನ್ಮತಿ ಸ್ವಾತಿ ಎಂ, ದೂತ ಸಚಿನ್ ಶೆಟ್ಟಿ, ಸುಲೋಚನಾ ಸುಬ್ರಹ್ಮಣ್ಯ ಭಟ್, ಕಾಲಜಂಗ ವಿಜೇತ್ ಶೆಟ್ಟಿ, ನಾರದ ಸೌಜನ್ಯ, ಮೃತ್ಯುಜಾಲೆ ಸೌರವ್ ಶೆಟ್ಟಿ, ಕುಶಭೂಪ ಸುಹಾಸ್ ಕುಮಾರ್ ಉಜಿರೆ,
ಚಿತ್ರಕೇತು ಶ್ರೇಯ ಆಚಾರ್ಯ, ಚಿತ್ರವಾಹನ ಶ್ರುತಿ ಆಚಾರ್ಯ, ವಿಭೀಷಣ ಕೀರ್ತನ್ ಶೆಟ್ಟಿ, ಮಂತ್ರವಾದಿ ಯಶವಂತ ಬೆಳ್ತಂಗಡಿ, ಶ್ರೀದೇವಿ ಮಾಧವಿ ಉಜಿರೆ. ನಿತ್ಯವೇಷ ಆರಾಧ್ಯ ಸ್ವಸ್ತಿಶ್ರೀ ಯಶ್ ಮತ್ತು ಋಷಿ, ಮುಖ್ಯ ಶ್ರೀ ವೇಷಧಾರರಾಗಿ ಮೋನಿಷಾ, ಹಿತ ಶ್ರುತಿ ಹೊಗಳಿಕೆ. ಪ್ರಸಂಗದ ನಿರ್ದೇಶನ ಅರುಣ್ ಕುಮಾರ್ ಧರ್ಮಸ್ಥಳ. ಶ್ರೀ ಕ್ಷೇತ್ರದ ಶ್ರೀ ದೇವಿಯ ಹಾಡಿಗೆ ಬ್ಯಾಲೆಟ್ ನೃತ್ಯ ಮಾಡುವ ತಂಡ ಯಕ್ಷಬಂಧು ಉಜಿರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ವಿನಯ್ ಚಂದ್ರ ಮತ್ತು ಯೋಗೇಶ್ ಮಾಲೂರು ಮತ್ತು ಮನೆಯವರು, ಕೆರೆಕೋಡಿ ಕಿಲ್ಲೂರು, ಕೋಟಿ ಚೆನ್ನಯ್ಯ ಫಿಶ್ ಮರ್ಚೆಂಟ್ ಉಜಿರೆ. ಇದೀಗ ಶ್ರೀ ದುರ್ಗಾ ಪರಮೇಶ್ವರಿ ಕಲಾ ವೇದಿಕೆಯನ್ನು ಯಕ್ಷಬಿಂದು ತಂಡದವರಿಗೆ ನಾವು ಬಿಟ್ಟುಕೊಡ್ತಾ ಇದ್ದೇವೆ. ಕಾರ್ಯಕ್ರಮದ ಪರವಾಗಿ ಮಗದೊಮ್ಮೆ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ಈಗ ದುರ್ಗಾ ಪರಮೇಶ್ವರಿ ಕಲಾ ವೇದಿಕೆಯಲ್ಲಿ ನಿಮ್ಮನ್ನು ಮನರಂಜಿಸಲು ಬರುತ್ತಿರುವವರು ಶ್ರೀ ಕ್ಷೇತ್ರದ ಶ್ರೀ ದೇವಿಯ ಹಾಡಿಗೆ ಈಗೊಂದು ಅಪರೂಪದ ಬ್ಯಾಲೆಟ್ ನೃತ್ಯ ಯಕ್ಷಬಿಂದು ಉಜಿರೆ ತಂಡದ ಕಲಾವಿದರಿಂದ. ದಯವಿಟ್ಟು ಪ್ರೇಕ್ಷಕರು ಪ್ರೋತ್ಸಾಹಿಸಿ ಯಕ್ಷ ಕಲಾಭಿಮಾನಿಗಳನ್ನು ಹುರಿದುಂಬಿಸಬೇಕಾಗಿ ವಿನಂತಿಸುತ್ತೇವೆ. ಆತ್ಮೀಯ ಭಕ್ತ ಬಾಂಧವರೇ, ನಾಳೆಯ ಕಾರ್ಯಕ್ರಮಗಳಲ್ಲಿ ಬ್ರಹ್ಮಕಲಶ ಮತ್ತು ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳ ಗಮನಕ್ಕೆ ನಾಳೆ ಸರಿಯಾಗಿ 10 ಗಂಟೆಗೆ ಜೀರ್ಣೋದ್ಧಾರ ಸಮಿತಿಯ ಮತ್ತು ಬ್ರಹ್ಮಕಲಶ ಸಮಿತಿಯ ಪದಾಧಿಕಾರಿಗಳು ಎಲ್ಲರೂ ಕೂಡ ದೇವಸ್ಥಾನದ ಒಳಗೆ ದೇವತಾ ಪ್ರಾರ್ಥನೆಗೆ ಬೆಳಿಗ್ಗೆ 10 ಗಂಟೆಗೆ ಬಂದು ಕಾಪಾಡು ಶ್ರೀದೇವಿ ಶ್ರೀ ಪರಮೇಶ್ವರಿ ಅಮ್ಮ ದೇವಿ ಶ್ರೀ ಪರಮೇಶ್ವರಿ ಪರಮೇಶ್ವರಿ ಕಾಪಾಡು ಶ್ರೀದೇವಿ ಶ್ರೀ ಪರಮೇಶ್ವರಿ ಕಾಪಾಡು ಶ್ರೀದೇವಿ ಶ್ರೀ ಪರಮೇಶ್ವರಿ ಭಕ್ತರ ಸಲಹೂತ ಕರುಣಾಮೂರುತಿಯೇ ಕಾಪಾಡು ಶ್ರೀದೇವಿ ಶ್ರೀ ಪರಮೇಶ್ವರಿ ಭಕ್ತರ ಸಲಹೂತ ಕರುಣಾಮೂರುತಿಯೇ ಕಾಪಾಡು ಶ್ರೀದೇವಿ ಶ್ರೀ ಪರಮೇಶ್ವರಿ
ಸ್ವರೂಪಿಣಿ ಬಂಗರಸರ ಬಂಗಾಡಿಸಿ ಮೇಜ ಪುರವನು ಪೊರೆಜಲು ಕೊಲ್ಲಿಜಲಿ ನೆಲೆಸಿರುವೆ ಶಕ್ತಿ ಸ್ವರೂಪಿಣಿ ಶಕ್ತಿ ಸ್ವರೂಪಿಣಿ ಪುರವನು ಪೊರೆಜಲು ಕೊಲ್ಲಿಜಲಿ ನೆಲೆಸಿರುವೆ ಶಕ್ತಿ ಸ್ವರೂಪಿಣಿ ಶಕ್ತಿ ಸ್ವರೂಪಿಣಿ ಕಾಪಾಡು ಶ್ರೀದೇವಿ ಶ್ರೀ ಪರಮೇಶ್ವರಿ ಭಕ್ತರ ಸಲಕೂತ ಕರುಣಾಮೂರುತಿಯೇ ಕಾಪಾಡು ಶ್ರೀದೇವಿ ಶ್ರೀ ಪರಮೇಶ್ವರಿ ಸುತ್ತ ಕಾನನ ದುರ್ಗೆಯ ಕೋಟೆ ಸುತ್ತ ಕಾನನ ದುರ್ಗೆಯ ಕೋಟೆ ಹೊತ್ತು ಪೊರೆವ ದುರ್ಗಾದೇವಿ ನಿನಗೆ ಕೌಸ್ತುಭ ಲಲಾಟ ದುರ್ಗೆಯ ಕೋಟೆ ಹೊತ್ತು ಪೊರೆವ ದುರ್ಗಾದೇವಿ ನಿನಗೆ ಕೌಸ್ತುಭ ಲಲಾಟ ಪಾಪ ಕರ್ಮಗಳ ತೊಳೆಯುತ್ತ ಪದತಲದಲ್ಲಿ ಹರಿವಳು ನೇತ್ರಾವತಿ ಪಾಪ ಕರ್ಮಗಳ ತೊಳೆಯುತ್ತ ಪದತಲದಲ್ಲಿ ಹರಿವಳು ನೇತ್ರಾವತಿ ಪದತಲದಲ್ಲಿ ಹರಿವಳು ನೇತ್ರಾವತಿ ಕಾಪಾಡು ಶ್ರೀದೇವಿ ಶ್ರೀ ಪರಮೇಶ್ವರಿ ಭಕ್ತರ ಸಲಹೂತ ಕರುಣಾಮೂರುತಿಯೇ ಕಾಪಾಡು ಶ್ರೀದೇವಿ ಶ್ರೀ ಪರಮೇಶ್ವರಿ ಸತ್ಯ ಧರ್ಮಗಳ ಪಥವ ತೋರಿಸುತ್ತ ಪಾನ ಪಾತ್ರೆಯ ಕರದೊಳು ಪಿಡಿದೀಹ ಸತ್ಯ ಧರ್ಮಗಳ ಪಥವ ತೋರಿಸುತ್ತ ಪಾನ ಪಾತ್ರೆಯ ಕರದೊಳು ಪಿಡಿದೀಹ ತ್ರಿಶೂಲಧಾರಿಣಿ ದುರ್ಗಾದೇವಿ ನಿತ್ಯ ಕಾಯುವ ಶ್ರೀ ದುರ್ಗಾ ಪರಮೇಶ್ವರಿ ತ್ರಿಶೂಲಧಾರಿಣಿ ದುರ್ಗಾದೇವಿ ನಿತ್ಯ ಕಾಯುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ಶ್ರೀ ಪರಮೇಶ್ವರಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮ ದುರ್ಗಾ ಪರಮೇಶ್ವರಿ ತ್ರಿಶೂಲಧಾರಿಣಿ ದುರ್ಗಾದೇವಿ ನಿತ್ಯ ಕಾಯುವ ಶ್ರೀ ದುರ್ಗಾ ಪರಮೇಶ್ವರಿ ನಿತ್ಯ ಕಾಯುವ ಶ್ರೀ ದುರ್ಗಾ ಪರಮೇಶ್ವರಿ ಕಾಪಾಡು ಶ್ರೀದೇವಿ ಶ್ರೀ ಪರಮೇಶ್ವರಿ ಭಕ್ತರ ಸಲಹೂತ ಕರುಣಾಮೂರುತಿಯೇ ಕಾಪಾಡು ಶ್ರೀದೇವಿ ಶ್ರೀ ಪರಮೇಶ್ವರಿ ಭಕ್ತರ ಸಲಹೂತ ಕರುಣಾಮೂರುತಿಯೇ ಕಾಪಾಡು ಶ್ರೀದೇವಿ ಶ್ರೀ ಪರಮೇಶ್ವರಿ
ಪರಮೇಶ್ವರಿ ಬಿ ಸೋಮಪ್ಪ ಪೂಜಾರಿ ಮಿತ್ತಬಾಗಿಲು ಇವರು ರಚಿಸಿದ ಕೊಲ್ಲಿ ಕ್ಷೇತ್ರದ ಶ್ರೀದೇವಿಯ ಭಕ್ತಿ ಪ್ರಧಾನವಾದ ಹಾಡಿಗೆ ನೃತ್ಯ ರೂಪಕವನ್ನು ಅತ್ಯದ್ಭುತವಾಗಿ ಮಾಡಿ ತೋರಿಸಿದ ಯಕ್ಷಬಿಂದು ಉಜಿರೆ ತಂಡದ ಕಲಾವಿದರಿಗೆ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳು. ಇನ್ನು ಮುಂದೆ ಯಕ್ಷಬಿಂದು ತಂಡದ ಕಲಾವಿದರಿಂದ ವಿದ್ಯುನ್ಮತಿ ಕಲ್ಯಾಣ ಎಂಬ ಪೌರಾಣಿಕ ಯಕ್ಷಗಾನ ಕಾರ್ಯಕ್ರಮ. ದಯವಿಟ್ಟು ಪ್ರೇಕ್ಷಕರು ಕಲಾಭಿಮಾನಿಗಳನ್ನು ಈ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಯಕ್ಷಕಲೆಯನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತೇವೆ. ದೇವಸ್ಥಾನದ ಮುಂಭಾಗದಲ್ಲಿ ಸೇವಾ ಕೌಂಟರು ಸದಾ ನಿಮ್ಮ ಸೇವೆಯ ರಶೀದಿಯನ್ನು ಮಾಡಲು ಸಿದ್ಧರಿದ್ದಾರೆ. ದಯವಿಟ್ಟು ಭಕ್ತಾದಿಗಳು ಅಲ್ಲಿ ತೆರಳಿ ಸನ್ನಿಧಾನದಲ್ಲಿ ನಡೆಯತಕ್ಕ ಸೇವೆಗಳಿಗೆ ರಶೀದಿಯನ್ನು ಪಡೆದು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಪ್ರತಿ ಕಾರ್ಯಕ್ರಮದ ಉಪಸ್ಥಿತಿಗಳು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಳುತ್ತಿಲ್ಲ ವಿನಂತಿ ಮಾಡುವುದಿಲ್ಲ. ಇವತ್ತ 2 ತಾರೀಕು ಮಟ್ಟ ನಡೆದ ಸಂವಿಧಾನದ ಕಾರ್ಯಕ್ರಮಗಳು ಪ್ರತಿದಿನ ಕಾರ್ಯಕ್ರಮ ಕೊರಲು ಮಲ್ತದೆ ಕೊರಡು ಪಂಡದೆ ಭಕ್ತರಡ ವಿನಂತಿ ಮಲ್ತದಲ್ಲ ಭಕ್ತನ ಭಕ್ತನಂಜಿನ ಮಾತಾ ಭಗವತ್ ಭಕ್ತರಿಗೆ ಇರೋರ ಸ್ವಾಗತ ಕೊರೊಂದು ದೇವರನ ಪ್ರಸಾದನೆ ಸ್ವೀಕಾರ ಮಲ್ತೊಂದು ಅನ್ನದಾನಗೆ ಹೋದು ಅನ್ನ ಪ್ರಸಾದಲ ಸ್ವೀಕಾರ ಮಲ್ಪಡ ಪಂಡನಿಗಳಿಗೆ ವಿನಂತಿ ಮಲ್ತದಲ್ಲ. ಅಂಚನೆ ಮುರ ನೀಡ್ದೆ ಊಟ ಕೆಲಸ ಮಂತ ಅಂಚಿನ ಮಾತಾ ಸ್ವಯಂ ಸೇವಕರನ್ನ ನೆನಪು ಮಲ್ತದಲ್ಲ. ಎಲಂಜಿ ಮುಟ್ಟದ ಕಾರ್ಯಕ್ರಮನ ಇಂಚನೆ ನಿರಂತರ ದೇವರನ್ನ ಸೇವೆ ಮಲ್ತದ್ದು ಕಾರ್ಯಕ್ರಮನ ಎಲಂಜಿ ಮುಟ್ಟದ ಕಾರ್ಯಕ್ರಮನ ಕೊರಲು ಮಂತದೆ ಸಹಕಾರ ಕೊರಡು ಪಂಡನಿಗಳ ವಿನಂತಿ ಮಲ್ತದಲ್ಲ. ಹಲೋ ಹಲೋ ಸ್ವಲ್ಪ ರಿಲೇ ಹಾಕಿ. ಹಲೋ ಬೇಸ್ ಕೊಡಿ ರಿಲೇ ಸ್ವಲ್ಪ ರಿಲೇ ಸರ ರಿಲೇ ಪಡ್ಲೆ ರಿಲೇ. ಹಲೋ 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 ವಾಲಿಮ್ ಹಲೋ ಹಲೋ ಚೂರ್ ವಾಲಿಮ್ ಕೊರ್ಲೆ ವಾಲಿಮ್ ಇದು ಚೆಕ್ ಮಾಡಿದ. ಹಲೋ ಹಲೋ ಹಲೋ
ವಾಲ್ಯೂಮ್ ಸ್ವಲ್ಪ ಕೊಡಿ. ಓಕೆ, ಹಲೋ. ಸಾಕು ಸಾಕು. ಹಲೋ ಸರ್, ಲೈಟ್. ಹೇ ಗೋಪಾಲಕ, ಹೇ ಗೋಪಾಲಕ, ಹೇ ಕೃಪಾ ಜಲನಿಧಿ, ಹೇ ಕೃಪಾ ಜಲನಿಧಿ, हे सिंधु कन्यापति, हे सिंधु कन्यापति, हे कंसांतकम, हे कंसांतकम, हे गजेन्द्र करुणा पारीणा, हे गजेन्द्र करुणा पारीणा, हे माधवा, हे रामानुजा, हे रामानुजा, हे जगत्रय गुरु, हे पुंडरीकाक्षमा, हे गोपी जननाथ, पालय पदम ध्यायामि चित्ते सदा, ध्यायामि चित्ते सदा। हरिनारायण गोविंद, हरिनारायण गोविंद, अच्युतनंत गोविंद, अच्युतनंत गोविंद,
ಅನಂತ ಮಹಿಮಾ ಗೋವಿಂದ ಅನಂತ ಮಹಿಮಾ ಗೋವಿಂದ ಭಾರ್ಗವ ರಾಮ ಗೋವಿಂದ ಭಾರ್ಗವ ರಾಮ ಗೋವಿಂದ ದಶರಥ ನಂದನ ಗೋವಿಂದ ದಶರಥ ನಂದನ ಗೋವಿಂದ ವಸುದೇವಾತ್ಮಜ ಗೋವಿಂದ ವಸುದೇವಾತ್ಮಜ ಗೋವಿಂದ ಬೌದ್ಧವತಾರ ಗೋವಿಂದ ಬೌದ್ಧವತಾರ ಗೋವಿಂದ ಕಲ್ಕಿ ಸ್ವರೂಪ ಗೋವಿಂದ ಕಲ್ಕಿ ಸ್ವರೂಪ ಗೋವಿಂದ ಕೇಶವ ಮಾಧವ ಮಧುಸೂದನ ಆ ಆ ಆ ಕೇಶವ ಮಾಧವ ಮಧುಸೂದನ ರಮದ ಶರತ ನಂದನ ತನುಜಾರಿ ರಮದ ಶರತ ನಂದನ ತನುಜಾರಿ ಕನ್ಮಾನದಾನಿಯೇನ ನೋಡುವೆ
ಯೋಗವನ್ನು ನಾನು ಮನದೋಳು ಬಿಡದೆ ನೆನೆವೇನೋ ನಾನು ಮನದೋಳು ಬಿಡದೆ ನೆನೆವೇನೋ ಅಂಗನ ಮನಿ ಹೋಗಿ ತಾರೆ ತಾರಲೇ ಮನಿ ಹೋಗಿ ತಾರೆ ತಾರಲೆ ಮಹಾಲಿಂಗನೆಡೆಗೆ ಹೋಗಿ ಬರ ಹೇಳೆ ತೋಮ್ತನ ದಿನ ತೈ ದಿಮ್ತನ ದಿನ ತೈ ತಕತ ದಿನ ತೈ ದಿಮಿತ ದಿನ ತೈ ತೋಮ್ತನ ದಿನ ತೈ ದಿಮ್ತನ ದಿನ ತೈ ದಿನದ ದಿನ ತೈ ದಿನದ ದಿನ ತೈ ದಿನದ ದಿನ ತೈ ತೈ ತತ್ 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 ಒಂದೇ ದೇವರ ದೇವ ತೋಂ ದನದ ದಿನ ತೈ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆಯುವುದೇನೆ ಒರೆಯುವುದೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆಯುವುದೇನೆ ಮದವೊಕ್ಕೆ
ಒರೆವುದೇನೆ ವಾರಿಜ ಗಂಧಿ ವಾರಿಜ ದಳಲೋಚನೆ ಒರೆವುದೇನೆ ಬಂಗಾರದ ಕಂಟಿ ಕೈಬಳೆ ಸರಪಲಿಗಳ ಬಂಗಾರದ ಕಂಟಿ ಕೈಬಳೆ ಸರಪಲಿಗಳ ಒರೆವುದೇನೆ ಬಂಗಾರದ ಕಂಟಿ ಕೈಬಳೆ ಸರಪಳಿಗಳ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆವುದೇ ಕಾಮಿನಿ ಕಾರೆ ದೋತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬೆಟ್ಟಿರಲಾರಿ ಶ್ರೀ ಮಂಜುನಾಥ ಸ್ವಾಮಿಯ ಬೆಟ್ಟಿರಲಾರೆ ತಾನನಾಂ ತದಿರಿನಾಂ ಹರೇ ಕಾಮಿನಿ ಕಾರೆ ದೋತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬೆಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬೆಟ್ಟಿರಲಾರೆ ಈ ಮಾಹಿಯೊಳಗಿಂತ ಪುರುಷನೊಳ್ಳನೆ ಕಾಂತೆ ತಾನನಾಂ ತದಿರಿನಾಂ ಹರೇ ಈ ಮಾಹಿಯೊಳಗಿಂತ ಪುರುಷನೊಳ್ಳನೆ ಕಾಂತೆ ಭೀಮ ಬಾಲನು ಬಾಲು ಸಾಮರ್ಥ್ಯನು ಇವ ಭೀಮ ಬಾಲನು ಬಾಲು ಸಾಮರ್ಥ್ಯನು ಇವಾಗ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನ ಪ್ರೇಮದಿ ಕರೆದರೆ ಕಾಮಿತವೀವನ ಪ್ರೇಮದಿ ಕರೆದರೆ ಕಾಮಿತವೀವನ ಪ್ರೇಮದಿ ಕರೆದರೆ ಕಾಮಿತವೀವ ತಕತ ದಿನ ತೈ ತಕತ ದಿನ ತೈ ತಿಮಿತ ದಿನ ತೈ ಓಂ ತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತೈ ತಕಿಟ ದಿನ ತಾಂ ದೀಂ ತ ದಿನ ತಾ ತಕತ ದಿನ ತಾ ದಿನ ತಾ ದಿನ ತಾ ದಿನ ತಾ ದಿನ ತಾ
ದಿನ ತೈ ದಿನ ತೈ ದಿನ ತೈ ದಿನ ತೈ ತಾ ಝಣುತ 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 ತಕತ ದಿಮಿತ ಝಣುತ 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 ದೀಪ್ತನ ತನ ತೋಂ ತನ ತನ ದೀಪ್ತನ ತನ ತೋಂ ತನ ತನ ಧೀಂ ತನ ದಿರಿನಾಂ ತೋಂ ತನ ದಿರಿನಾಂ 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 ತೈ ತಕತ ದಿನ ತೈ ತೋಂ ತ ದಿನ ತೈ ತಕತ ದಿನ ತೈ ದಿನ ತೈ ದಿನ ತೈ ದಿನ ತಾ ತಕತ ದಿನ ತಾ ತಯತ ದಿನ ತಾ ದಿನ ತಾ ದಿನ ತಾ ದಿನ ತಾ ತತ್ತೋಂಗದಿ ಕುತಕತೈ ತಾತರಿಗಡೆ ಗಿಡದಗ ತತ್ತೋಂಗದಿ ಕುತಕತೈ ತಾತರಿಗಡೆ ಗಿಡದಗ ತತ್ತೋಂಗದಿ ಕುತಕತೈ ತಾತರಿಗಡೆ ಗಿಡದಗ ತಿತ್ತೋಂಗದಿ ಕುತಕತೈ ತಾತರಿಗಡೆ ತೈ ತಕತ ದಿನ ತೈ ಸೇಂ ತ ದಿನ ತೈ ಓಂ ತ ದಿನ ತೈ ದಿನ ತೈ ಇಮಿತ ದಿನ ತೈ ಓಂ ತ ದಿನ ತೈ ತಕತ ದಿನ ತೈ ಸೇಂ ತ ದಿನ ತೈ ದಿನ ತೈ ದಿನ ತೈ ತಿತ್ತಾಂ ದಿಂಗಡೆ ಗಿಡದಗ ದರಿಗಡೆ ಗಿಡದಗ ತೈ ತಿತ್ತಾಂ ದಿಂಗಡೆ ಗಿಡದಗ ದರಿಗಡೆ ಗಿಡದಗ ತೈ ತಿತ್ತಾಂ ದಿಂಗಡೆ ಗಿಡದಗ ದರಿಗಡೆ ಗಿಡದಗ ತೈ 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 ಗಿಡದಗ ತೈ ಗಿಡದಗ ತೈ ತಕತ ದಿನ ತೈ ಓಂ ತ ದಿನ ತೈ ಇಮಿತ ದಿನ ತೈ ಧೀಂ ತ ದಿನ ತೈ ದಿನ ತೈ ತೋಂ ತ ದಿನ ತೈ ಧೀಂ ತ ದಿನ ತೈ ದಿನ ತೈ ದಿನ ತೈ ದಿನ ತೈ ದಿಂಗಡೆ ಗಿಡದಗ ದರಿಗಡೆ ಗಿಡದಗ ದಿಂಗಡೆ ಗಿಡದಗ ದರಿಗಡೆ ಗಿಡದಗ ದಿಂಗಡೆ ಗಿಡದಗ ದರಿಗಡೆ ಗಿಡದಗ ದಿತ್ತೈ 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 ತೈ ತಕತ ದಿನ ತೈ ಓಂ ತ ದಿನ ತೈ ಇಮಿತ ದಿನ ತೈ ತಕತ ದಿನ ತೈ ಓಂ ತ ದಿನ ತೈ ದಿನ ತೈ ದಿನ ತೈ ದಿನ ತೈ ದಿನ ತೈ 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 ತತ್ ತತ್ ತಂ ತಾನನಾಂ ತದಿರಿನಾಂ ಹರೇ ಆಹೋ ಶಾಬಾ ಇಲ್ಲಿ ನೆಲೆದಂತಹ ದೇವರು ಯಾವುದಯ್ಯ? ಫಲ ಮಲ ದಕ್ಕಿತೋ ದಕ್ಕಿತೋ ಸಭೆಗೆ ವಂದನೆ. ನಿನ್ನ ನಂಬಿದೆ ಶಾರದೆ ಆ ಆ ನಿನ್ನ ನಂಬಿದೆ ಶಾರದೆ ಭಕ್ತಕ್ಕೆ ಮಾತಿಯನ್ನು ಪಾಲಿಸಬಾರದೆ ಭಕ್ತಕ್ಕೆ ಮಾತಿಯನ್ನು ಪಾಲಿಸಬಾರದೆ ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದಂತೆ ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದಂತೆ ಎನ್ನಾರು ಕಮಲದಿ ನೆಲೆಸಿರು ಅನುದಿನ ಎನ್ನಾರು ಕಮಲದಿ
ಪುರಾಣದ ಪುರಾಣದ ಅರ್ಥಾನುಭವ ತೋರಿಸೆನ್ನೊಳು ಸರ್ವದ ಅರ್ಥಾನುಭವ ತೋರಿಸೆನ್ನೊಳು ಸರ್ವದ ನೀರು ನದಿಯೋಳು ಹರಿವಂತೆ ಚತುರ್ವೇದ ನೀರು ನದಿಯೋಳು ಹರಿವಂತೆ ಚತುರ್ವೇದ ಸಾರನಾರೋ ಎನ್ನ ಜೀವೆಯೋಳನು ದಿನ ಸಾರನಾರೋ ಎನ್ನ ಜೀವೆಯೋಳನು ದಿನ ನೀರು ನದಿಯೋಳು ಹರಿವಂತೆ ಚತುರ್ವೇದ ಸರಹನರು ಎನ್ನ ಜೀವೆಯೊಳನು ದಿನ ನಂಬಿದೆ ಶಾರದೆ ನಿನ್ನ ನಂಬಿದೆ ಶಾರದೆ ಭಕ್ತಕ್ಕೆ ಮತಿಯನ್ನು ಪಾಲಿಸಬಾರದೆ ಸಾಧು ಸನ್ಮತಿಯ ಕೊಡು ಓ ಸಾಧು ಸನ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನ ನೀಡು ಯಾವಾಗಲೂ ಮಾಧುರ್ಯ ವಚನ ನೀಡು ವಾದ ತರ್ಕದೋಳು ಸೋಲಾದ ವಾರದಯ ಮಾಡು ವಾದ ತರ್ಕದೋಳು ಸೋಲಾದ ವಾರದಯ ಮಾಡು ಆದಿ ಶೃಂಗೇರಿ ಶ್ರೀ ಶಾರದೇವರ ನೀಡು ಆದಿ ಶೃಂಗೇರಿ ಶ್ರೀ ಶಾರದೇವರ ನೀಡು ವಾದ ತರ್ಕದೊಳು ಸೋಲದ ವರದಯ ಮಾಡು ಆದಿ ಶೃಂಗೇರಿ ಶ್ರೀ ಶಾರದೇವರ ನೀಡು ನಿನ್ನ ನಂಬಿದೆ ಶಾರದೆ ಅದಕ್ಕೆ ಮತಿಯನ್ನು ಪಾಲಿಸಬಾರದೆ ತೊಂಬನ ದಿನ ತೈ ನಿಂಪನ ದಿನ ತೈ ತಗಿಡ ತಗದಿಮಿ ತಗಿಡ ತಗದಿಮಿ ತಗಿಡ ದಿನ ತೈ ತಗಿಡ ತಗದಿಮಿ ತಗಿಡ ತಗದಿಮಿ ತಗಿಡ ದಿನ ತೈ ತೊಂಬನ ದಿನ ತೈ ನಿಂಪನ ದಿನ ತೈ ತಕ್ಕ ದಿನ ತೈ ದಿನದ ದಿನ ತೈ ದಿನದ ದಿನ ತೈ ದಿನದ ದಿನ ತೈ 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 ತೋಂಕ ತೋಂ ನಮ್ದ ದಿನ ತೈ
ಅಂಬುರುಹದಳ ನೀದ್ರೆ ಶ್ರೀ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯುಳು ಅಂಬಿಕಾದುದಯ ವಿಘ್ನರಾಜನ ಬಿರಿದು ಸಮುದ್ದುದಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಧನವಾಣಿಯರ ಪಾದಾಂಬುಜಗೆ ಪೊಡ ಮಡುತ್ತ ವರ್ಣಿಪೆ ನೀ ಕಥಾಮೃತವ ಗಂಧರ್ವಾದಿಗಳು ನಿರ್ಜರ ಗರುಡ ಗಂಧರ್ವಾದಿಗಳು
ಮಗನಾದಂತಹ ಇಂದ್ರದೇವನು ನನ್ನ ಪಿತನಾಗಿದ್ದಾನೆ. ಅವರ ಮಗನಾದಂತಹ ನಾನೇ ಜಯಂತ ನಾಮಕ. ಹಾಗೆಂದು ಇಂದು ಇಲ್ಲಿ ಉತ್ಸಾಹದಿಂದ ಸೇರಿಕೊಳ್ಳುವುದಕ್ಕೆ ಬಲವಾದ ಕಾರಣ ಹೊಂದಿದೆ. ನಮ್ಮ ದೇವಲೋಕದವರೆಲ್ಲ ಈ ವಸಂತ ಮಾಸದಲ್ಲಿ ವಸಂತೋತ್ಸವವನ್ನು ಆಚರಿಸುವ ಸಲುವಾಗಿ ಎಲ್ಲರೂ ಬಹಳಷ್ಟು ಸಂತೋಷದಿಂದ ಹೊರಟು ನಿಂತವರಿದ್ದಾರೆ. ಹಾಗೆಂದು ಇಂದು ನಮ್ಮ ಸಭೆಯಲ್ಲಿ ನಮ್ಮ ತಂದೆಯರು ಮಾಡಿದಂತಹ ಅಪ್ಪಣೆ ಎಂದಿದೆ. ಸುರರು, ಗಂಧರ್ವರು, ಗರುಡರು, ಉರಗರು ಮುಂತಾದವರೆಲ್ಲರೂ ಜೊತೆ ಕೂಡಿ ವಸಂತೋತ್ಸವವನ್ನು ಆಚರಿಸಬೇಕು ಎಂಬುದಾಗಿ. ಆ ಕಾರಣದಿಂದ ನನ್ನ ತಂದೆ ರಂಭಾದಿ ನಾರಿಯರ ಜೊತೆಗೂಡಿ ಈಗಾಗಲೇ ಅತ್ತ ತೆರಳಿದವರಿದ್ದಾರೆ. ಅವರನ್ನು ಹಿಂಬಾಲಿಸಬೇಕಾದದ್ದೇ ನನ್ನ ಕರ್ತವ್ಯ. ಹಾಗೆಂದು ನಾನು ಒಬ್ಬನೇ ಹೋಗುವುದು ಸರಿಯೇ? ಖಂಡಿತವಾಗಿಯೂ ಇಲ್ಲ. ಆದಷ್ಟು ಬೇಗ ನನ್ನ ಮಿತ್ರರನ್ನು ಒಳಗೂಡಿ ಸಖಿಯರ ಜೊತೆಯಾಗಿ ಆ ವಸಂತೋತ್ಸವದ ಸಂತೋಷವನ್ನು ಕುಣುವುದಕ್ಕಾಗಿ ಹೋಗಬೇಕಿದೆ. ನಡೆಯುತ್ತೇನೆ ನೋಡೋಣ. ತರುಣಿಯರ ಜೊತೆಯೊಳಗೆ ಕಚರರಿಗೆ ಜೊತೆಯೊಳಗೆ ಕಚರರಿಗೆ ಭರತನಾದ ಸುಲೋಚನ ತರಳೆ ವಸಂತೋತ್ಸವ ನಡೆಯುತ್ತಾ ಇದೆ ಕಂದ. ನಿನ್ನ ಸಖಿಯನ್ನೆಲ್ಲ ಕೂಡಿಕೊಂಡು ನನ್ನ ವನಕ್ಕೆ ಹೋಗಿ ಆನಂದದಿಂದ ವನಕ್ಕೆ ಹಾರವನ್ನು ಮಾಡಿ ಬಾ ಎಂದು ಹೇಳಿದನಲ್ಲ. ಇಂತಹ ಒಂದು ಅವಕಾಶ ಅಪರೂಪವಾಗಿ ಸಿಗುವುದಲ್ಲವೇ? ಹಾಗಾಗಿ ಈ ವನವಿಹಾರ ಸಂತೋಷದಲ್ಲಿ ನಾನಿದ್ದೇನೆ. ಹಾಗಾಗಿ ನಾನೊಬ್ಬಳೇ ಹೋಗುವುದೇ ಇಲ್ಲ. ನೀವೆಲ್ಲರೂ ನನ್ನ ಜೊತೆ ಬರಬೇಕು. ಹೇಗೆ ಸಿದ್ಧರಿದ್ದೀರಲ್ವೇ? ಹಾಗಾದ್ರೆ ಇನ್ನು ತಡವೇನು? ಇನ್ನು ತಡ ಮಾಡದೆ
ಸಖಿಯರೆಲ್ಲ ಬನ್ನಿ ಬನ್ನಿ ಸಖಿಯರೆಲ್ಲ ಬನ್ನಿರಿಂದು ವನಗೆ ಹೋಗುವ ವನಗೆ ಹೋಗುವ ವನಗೆ ಹೋಗುವ ಮಾಡುವ
ವನಗೆ ಹೋಗುವ
ಅತ್ಯಧಿಕವಾಗಿರೆಗೆ ಸರದಿಯಡೆಯೋರ್ವಳೆ ಚರಿಬುದ ಕಂಡು ಇಂದ್ರಜನು ತರಳಿಯ ಸೊಬಗಂ ನೋಡುತ್ತ ತರಳಿಯ ಸೊಬಗಂ ನೋಡುತ್ತ ಕರಗುತ್ತ ನಿಜ ಮನದಿ ಮೋಹಗೊಂಡು ಜಯಂತನು ಮೋಹಗೊಂಡು ಜಯಂತನು ಹರಿತಂದಾಗಿಯ ಬಳಿಗಂ ಸ್ಮರಹತಿಯಂ ಸ್ಮರಹತಿಯು ಕೊರಗುತ್ತವಳ ನಿಟ್ಟಿಸುತ್ತ ಇಂತಿಂದನು ನಿಟ್ಟಿಸುತ್ತ ಇಂತಿಂದನು ಬಿಸ ಜಗಂದಿನಿ ನಿನ್ನ ಪೆಸರೇನು ಪೇಳೆ ಆಕೆಯನ್ನು ನೋಡಿದಾಗ ಮನಸ್ಸೇ ವಿಚಲಿತವಾಗಿ ಹೋಯಿತು. ಆಕೆ ಯಾರು ಎಂಬುದನ್ನು ಅವಳಲ್ಲಿಯೇ ಕೇಳಬೇಕು. ಓ ವಿಸಜಗಂಧಿನಿ, ಹೌದು, ನಿನ್ನ ತನುವಿನಂತ ಹೊರಡಂತಹ ಪರಿಮಳವು ಒಂದು ತಾವರೆ ಅರಳುವಾಗ ಎಂತಹ ಸುವಾಸನೆ ಹೊರಹೊಮ್ಮುವುದು
ಹಾಗೆಯೇ ಭಾಸವಾಯಿತು. ಅದೇ ಸುವಾಸನೆ ನನ್ನ ನಾಸಿಕಕ್ಕೆ ಬಡಿಯಿತು. ಅದರಿಂದ ನಿನ್ನನ್ನು ಓ ವಿಸಜಗಂಧಿನಿ ಎಂಬ ಹಾಗೆ ವರ್ಣಿಸಿದೆ. ಓ ತರುಣಿ, ಈ ವಸಂತೋತ್ಸವದಲ್ಲಿ ಸುರರು, ಗಂಧರ್ವರು, ಮುಂತಿತರರು ಎಲ್ಲರೂ ಸೇರಿ ಆನಂದಿಸುವಂತಹ ಸಂದರ್ಭ. ನೀನು ನಿನ್ನ ಸಖಿಯರ ಒಡಗೂಡಿ ಇತ್ತ ಕುಣಿಯುತ್ತಾ ನಲಿಯುತ್ತಾ ಓಡಾಡುತ್ತಾ ನಡೆದಾಡುತ್ತಿರುವೆಯಲ್ಲ. ನಿನ್ನನ್ನು ಕಂಡಾಗ ಆ ಶಶಿ ಚಂದ್ರನ ಹೊಳಪನ್ನೇ ಹಿಂದಿಕ್ಕುವಂತಹ ಹೊಳಪು ನಿನ್ನ ಮುಖದಲ್ಲಿ ಕಂಡವನಿದ್ದೇನೆ. ಅದಕ್ಕಾಗಿ ನಿನ್ನ ಪರಿಚಯವನ್ನು ಕೇಳುವಂತಹ ಮನಸ್ಸು ನನ್ನಲ್ಲಿ ಮೂಡಿತು. ಓ ತರುಣಿ, ಯಾರು ನೀನು? ಯಾರು ನಿನ್ನ ಹೆತ್ತವರು? ಇತ್ತ ಬರುವುದಕ್ಕೆ ಕಾರಣವೇನು? ನಿನ್ನ ಹೆಸರೇನು? ಎಲ್ಲವನ್ನು ಹೇಳುವೆಯಾ? ತಂದೆಯಾನು ಜನಕ್ಯ ಗಂಧರ್ವರಿಗೆ ಅಧಿಪನಹನು, ಗಂಧರ್ವರಿಗೆ ಅಧಿಪನಹನು, ನಿಂದಿರಬಹುದು ನಿನ್ನ ಪರಿತೆ ಕನ್ನಿಯಾಗಿಯೇ. ಗಂಧರ್ವರಿಗೆ ಅಧಿಪನಹನು, ಬಂದವರು ನಾವು ಸತಿಯರನ್ನೆಲ್ಲ ಕೂಡಿಕೊಂಡು ವನವಿಹಾರವನ್ನು ಗೈಯುತ್ತಾ ಕೇಳಿಯನ್ನ ಆಡುತ್ತಾ ಹೀಗೆ ನಲಿಯುತ್ತಾ ಕುಣಿಯುತ್ತಾ ಮುಂದೆ ಮುಂದೆ ಬಂದವರು ನಾವು. ಎದುರಾಗಿ ನಿಂತಿರಲ್ಲವೇ ನೀವು? ನನ್ನನ್ನು ಮಾತನಾಡಿಸುತ್ತಾ ನನ್ನ ಪರಿಚಯವನ್ನ ಕೇಳಿದ್ದೀರಿ. ಆದರೆ ಈಗ ನಿಮ್ಮ ಪರಿಚಯ ನನಗಿಲ್ಲ, ನಿಮಗೂ ನನ್ನ ಪರಿಚಯವಿಲ್ಲ. ಹಾಗಾಗಿ ಹೆಣ್ಣೋರ್ವಳು ನಾನು ನಿಮ್ಮಲ್ಲಿ ಪರಿಚಯವನ್ನು ಹೇಳುವುದು ಸರಿಯಾಗುವುದಿಲ್ಲ ಅಲ್ವೇ? ತರುಣಿ, ಇನ್ನು ನಾವು ಈ ಸ್ಥಳದಲ್ಲಿ ಎದುರೆದುರಾಗಿ ನಿಂತವರಿದ್ದೇವೆ. ಹಾಗೆಂದು ನಾನು ಯಾರು ನೀನು ಯಾರು ಹೀಗೆಂಬಂತಹ ಪರಸ್ಪರ ತಿಳುವಳಿಕೆ ನಮಗಿಲ್ಲದೆ ಹೋಗಿದೆ. ಅದಕ್ಕಾಗಿ ನಮ್ಮಿಬ್ಬರ ಪರಿಚಯವನ್ನು ಮಾಡಿಕೊಳ್ಳುವಂತಹ ಸಲುವಾಗಿ ಹೇಳುತ್ತಾ ಇದ್ದೇನೆ. ಯಾರು ನೀನು? ನೀವು ನೋಡುವುದಕ್ಕೆ ನಮ್ಮ ಲೋಕದವರಂತೆ ಕಾಣುತ್ತಾ ಇದ್ದೀರಿ. ಆದ್ದರಿಂದ ಪರಿಚಯವನ್ನು ಹೇಳುತ್ತೇನೆ. 14 ಲೋಕಗಳಲ್ಲಿ ಶ್ರೇಷ್ಠವಾದಂತಹ ಲೋಕ ಸ್ವರ್ಗಲೋಕ. ಹೌದು. ಅದರ ಪಕ್ಕದಲ್ಲಿ ಇರುವಂತಹ ಇನ್ನೊಂದು ಲೋಕ ಯಾವುದು? ಗಂಧರ್ವ ಲೋಕ. ಅಲ್ಲಿನ ಅಧಿಪತಿ ಯಾರು ಎಂದು ತಿಳಿದಿದ್ದೀರಿ? ಸುಲೋಚನಾ ಎಂಬಂತೆ. ಅವರೇ ನನ್ನ ಜನಕ. ಅವರ ಕರುಣೆ ನಾನು. ಹೆಸರು? ನನ್ನ ಹೆಸರು ವಿದ್ಯುನ್ಮತಿ ಎಂಬುದಾಗಿ. ಇಲ್ಲಿಗೆ ಬಂದಂತಹ ಕಾರಣವೇ ನೀವು ಅರುಹಿದಂತೆ ಈ ವಸಂತೋತ್ಸವದ ಸೊಬಗನ್ನ ಕಣ್ಣಾರೆ ಕಂಡು ಆನಂದಿಸಬೇಕಾಗಿ ನನ್ನ ಸತಿಯರೊಂದಿಗೆ ಸೇರಿಕೊಂಡು ಬಂದವಳಿದ್ದೇನೆ. ನನ್ನ ಪರಿಚಯವನ್ನು ಹೇಳಿ ಆಯಿತು. ಆದರೆ ಈಗ ಇವರ ಪರಿಚಯವನ್ನು ನಾನು ಕೇಳೋದು ಬೇಡವೇ? ಕೇಳಬೇಕು ಅಲ್ವೇ? ಪರಿಚಯ ಸುರರ ನರರ ಗಂಧರ್ವರ ಅರದ ಇಂದ್ರ
ಅರಸನಿಂದ್ರ ಎನ್ನ ಪಿತನೋ ಎಂಬುದಾಗಿ ಪ್ರಶ್ನಿಸುತ್ತಾ ಇದ್ದೀಯಲ್ಲ, ನಾನು ಯಾರೆಂದು ನನಗೆ ತಿಳಿದಿಲ್ಲವೇ? ಇಲ್ಲ, ನನ್ನ ಪರಿಚಯವನ್ನು ನಿಮಗೆ ಅರುಹಿದಂತೆ ನೀವು ನಿಮ್ಮ ಪರಿಚಯವನ್ನು ನನಗೆ ಹೇಳುತ್ತೀರಿ ಎಂಬಂತಹ ಕಲ್ಪಿಸಿದ್ದೇನೆ ಹಾಗೆಂತ. ಓಹೋ, ಕೆಲವೊಮ್ಮೆ ಹೀಗೆ ಆಗ್ತದೆ. ನಾವು ಯಾರು, ನಾವು ಬಹಳಷ್ಟು ಬೇಡಿಕೆಯಲ್ಲಿದ್ದರೂ ಕೂಡ ನಾವು ಯಾರು ಎಂಬಂತಹ ಪರಿಚಯ ಮತ್ತೊಬ್ಬರಿಗಿರುವುದಿಲ್ಲ. ಅದಕ್ಕೆ ಮಾಡುವುದಾದರೂ ಏನು? ಒಂದು, ನಮ್ಮಲ್ಲಿ ಇರುವಂತವರು ನಿಮ್ಮಂತವರಿಗೆ ತಿಳಿಸಿಕೊಡಬೇಕು ನಾವು ಯಾರು ಎಂಬುದಾಗಿ. ಇಲ್ಲದೆ ಹೋದರೆ ಅಂತವರು ಯಾರು ಸಿಗದೇ ಇದ್ದರೆ ಕೊನೆಯ ಕಾಲಕ್ಕೆ ನಾವೇ ನಮ್ಮನ್ನು ಪರಿಚಯ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯು ಬಂದೊದಗುತ್ತದೆ. ಹೌದು, ನಾನು ಯಾರು ಬಲ್ಲೆಯ? ಸುರರು, ನರರು, ಗಂಧರ್ವರಿಗೂ ಅಧಿಪನಾರು ತಿಳಿದಿಯೇ? ದೇವೇಂದ್ರ, ಆತನ ಮಗನಾದಂತ. ಹೌದಪ್ಪ, ಆ ದೇವೇಂದ್ರ ನನ್ನ ಪಿತಾಮಹ. ನಾವು ದೇವೇಂದ್ರನ ಮಗನಿದ್ದೇನೆ. ಜಯಂತ ಎಂಬುವುದಾಗಿ ನನ್ನ ಹೆಸರು. ಸಖಿ, ನಿನ್ನನ್ನು ಮತ್ತು ನಿನ್ನ ಸಖಿಯರೊಡನೆ ನೀನು ಆಡಿದಂತಹ ಪ್ರತಿಯೊಂದು ಲೀಲೆಯನ್ನು ಕಂಡವನಿದ್ದೇನೆ. ಇದನ್ನೆಲ್ಲ ಕಂಡು ಮನಸೋತಂತಹ ನಾನು ನಿನ್ನಲ್ಲಿ ಒಂದೆರಡು ವಿಷಯವನ್ನು ಅರುವುದಕ್ಕಿದೆ. ಒಂದು ವಿಷಯವೇ? ಹೌದಪ್ಪ, ಇದಷ್ಟೇ ಪರಿಚಯವಾದದ್ದು. ಈಗಲೇ ನನ್ನಲ್ಲಿ ಒಂದು ಹೇಳುವ ವಿಷಯವಿದೆ ಎಂದಾದರೆ ಕೇಳುವಂತಹ ಕುತೂಹಲ ನನಗೂ ಇದೆ. ಹೇಳಿ. ಓ ಶಶಿಮುಖಿ, ನಿನ್ನನ್ನು ಕಂಡಾಕ್ಷಣ ನನ್ನ ಮನಸ್ಸು ಚಂಚಲವಾಗಿ ಹೋಯಿತು. ಆ ಸ್ಮರಣ ಬಾಣಗಳಿಗೆ, ಆ ಸ್ಮರಣ ಬಾಣಗಳು ನನ್ನ ದೇಹವನ್ನು ತಾಗಿದಂತಹ ಅನುಭವ ನನಗಾಗಿ ಹೋಯಿತು. ಹೌದೇ? ಹಾಗಾಗಿ ಓ ತರುಣಿ, ಅದರಿಂದ ನಾನು ಕೇಳುತ್ತಾ ಇದ್ದೇನೆ, ನೀನು ನನ್ನನ್ನು ವರಿಸುವೆಯಾ? ಸುರರಿಗೆ ಗಂಧರ್ವರಿಗೆ
ವಿವಾಹ ಎಂಬ ಕಟ್ಟಿಗೆ ಅವಳು ಬಿದ್ದ ಮೇಲೆ ಅಲ್ಲವೇ ಅವಳು ಇನ್ನೋರನ್ನು ಸೊತ್ತಾಗುವುದು. ಹೌದು. ಹಾಗಾಗಿ ನನ್ನ ಮೇಲಿನ ಪ್ರತಿಯೊಂದು ಜವಾಬ್ದಾರಿ ಕೂಡ ನನ್ನ ತಂದೆಯವರಲ್ಲಿ. ಹಾಗಾಗಿ ನಿಮಗೆ ನಾನು ಇಷ್ಟವಾಗಿದ್ದರೆ ಒಂದು ಮಾತು, ನೀವೇ ನನ್ನ ತಂದೆಯವರ ಬಳಿ ಬಂದು ಮಾತನಾಡಬಹುದಲ್ವೇ? ಓ ವಿದ್ಯುನ್ಮತಿ, ನೀನು ಆಡಿದಂತಹ ಮಾತುಗಳನ್ನು ಕೇಳಿ ನಿನ್ನ ಮೇಲಿದ್ದಂತಹ ಪ್ರೀತಿ ಗೌರವ ಎರಡೂ ಇಮ್ಮಡಿಯಾಯಿತು. ಒಂದು ಪಕ್ಷ ನಾನು ನಿನ್ನನ್ನು ವಿವಾಹವಾಗುವಂತಹ ಕೇಳಿದಂತಹ ಕ್ಷಣವೇ ನೀನು ಒಪ್ಪಿಗೆಯನ್ನು ನೀಡುತ್ತಾ ಇದ್ದರೆ ಇಂತಹ ಮನ ಪರಿವರ್ತನೆ ನನ್ನಲ್ಲಿ ಆಗುತ್ತಿರಲಿಲ್ಲ. ಹಾಗೆಂದು ನಿನ್ನ ಮಾತುಗಳನ್ನು ಕೇಳಿ ಬಹಳಷ್ಟು ಸಂತೋಷವಾಯಿತು. ಈಗ ನಿನ್ನನ್ನು ವಹಿಸಬೇಕು ಅಂತಾದ್ರೆ ನಿನ್ನ ಪಿತನ ಆಜ್ಞೆ ಮುಖ್ಯ. ಹೌದಪ್ಪ, ಮದುವೆ ಅಂತ ಸಂಭಾಷಣೆ ನಾವಿರುವರೆ ಮಾಡುವುದಲ್ಲ, ಹಿರಿಯರು ಮಾಡತಕ್ಕದ್ದು. ಹೌದು, ಹಿರಿಯರ ಆಶೀರ್ವಾದವೂ ಬೇಕು, ಅವರ ಅನುಮತಿಯೂ ಬೇಕು. ಹಾಗೆಂದು ನಿನ್ನ ಕಡೆಯಿಂದ ನಿನ್ನ ತಂದೆಯ ಬಳಿ ಮಾತನಾಡುವಂತಹ ಹೊಣೆಗಾರಿಕೆಯನ್ನು ನಾನು ಹೊರುತ್ತಾ ಇದ್ದೇನೆ. ಯಾಕೆ ಬಲ್ಲೆಯ, ಈ ಸಂದರ್ಭ ನನ್ನ ತಂದೆಯವರು ಬಂದು ನಿನ್ನ ತಂದೆಯವರಲ್ಲಿ ಮಾತನಾಡಿ ನಮ್ಮ ವಿವಾಹ ಪ್ರಸ್ತಾಪ ನೀನು ಇಡುವಷ್ಟು ಸಮಯವೂ ನಮ್ಮಲ್ಲಿಲ್ಲ. ಆದ್ದರಿಂದ ನೇರವಾಗಿ ನಾನೇ ನಿನ್ನ ತಂದೆಯ ಬಳಿ ಬಂದು, ಹೌದು, ನಿನ್ನನ್ನು ವಿವಾಹವಾಗುವಂತಹ ಇಚ್ಛೆಯನ್ನು ಅವರೆದುರನ್ನು ಇಡುತ್ತೇನೆ. ಅವರ ಅಪ್ಪಣೆಯನ್ನು ಪಡೆದು ಆ ಬಳಿಕ ನಿನ್ನನ್ನು ವಿವಾಹವಾಗುತ್ತೇನೆ. ನಿಮ್ಮ ಬರುವಿಕೆಯನ್ನೇ ಕಾಯುತ್ತಾ ಇರುತ್ತೇನೆ. ಖಂಡಿತ. ನನ್ನ ತಂದೆಯವರ ಬಳಿಗೆ ನೀವು ಬರುತ್ತೀರಲ್ಲ? ಖಂಡಿತವಾಗಿಯೂ ಬರುತ್ತೇನೆ. ವಿದ್ಯುನ್ಮತಿಯ ಬಳಿ ಆಕೆಯ ಮನೆಗೆ ಬಂದು ಆಕೆಯ ಪಿತನ ಬಳಿ ವಿವಾಹ ಸಂಭಾಷಣೆ ಮಾಡುತ್ತೇನೆ ಎಂಬುದಾಗಿ ಆಕೆಯಲ್ಲಿ ಭರವಸೆಯನ್ನು ನೀಡಿದ್ದೇನೆ. ಅದಕ್ಕಾಗಿ ಆದಷ್ಟು ಬೇಗ ಗಂಧರ್ವ ಲೋಕಕ್ಕೆ ತೆರಳಬೇಕಾಗಿದೆ. ನಡೆಯುತ್ತೇನೆ. ಎಲ್ಲಿಗೆ ಹೋಗುವುದು ಅಂತ ಕೇಳುವಂತಹ ಕ್ರಮ ಉಂಟೇನೋ? ಇದು ಯಾರ ಜಾಗ? ಯಾರ ಜಾಗ? ಇಲ್ಲಿಂದ ಇಲ್ಲಿಯವರೆಗೆ ಎಲ್ಲ ನಂದೆ. ಒಂದು ಹೆಜ್ಜೆ ಇಟ್ಟು ನೋಡು ನೀನು. ಏನು? ಒಂದು ಹೆಜ್ಜೆ ಇಟ್ಟು ನೋಡು. ಒಂದಲ್ಲ 3 ಹೆಜ್ಜೆ ಇಟ್ಟಿದ್ದೇನೆ. ಅದು ಪರವಾಗಿಲ್ಲ. ಒಂದು ಇಡ್ಲಿಲ್ಲ, 3 ಇಟ್ಟರೆ ಪರವಾಗಿಲ್ಲ. ಈಗ ಈ ಪ್ರದೇಶ ನಿನ್ನದ್ದು. ಇದರ ವ್ಯಾಪ್ತಿ ಇದು, ಇಷ್ಟು ವ್ಯಾಪ್ತಿ ನನ್ನದೇ. ಓಹೋ, ಅಂದ್ರೆ ಇಲ್ಲಿಂದ ಆಚೆ ಹೋಗ್ಲಿಕ್ಕೆ ನನ್ನ ಹತ್ರ ಕೇಳ್ಬೇಕು ನೀನು. ದ್ವಾರಪಾಲಕ. ಮತ್ತೆ ಹಾಗಾದ್ರೆ ನಾವು ಬಂದಂತಹ ಉದ್ದೇಶವನ್ನು ನಿನ್ನಲ್ಲಿ ಅರುಹಿದ ನಂತರ ನೀನು ಒಳಗೋಗುವುದಕ್ಕೆ ನೀನು ನೋಡ್ಲಿಕ್ಕೆ ಬಾಲ ಯಾರು ನೀನು? ಬರೀ ಬಾಲಲ್ಲ, ಏನು ಹುಡುಕುದೇನು ನೀನು? ಬಾಲ, ಸಣ್ಣ ಬಾಲಕ. ಪುಟ್ಟ ಬಾಲ, ಪುಟ್ಟ ಬಾಲ. ಅದೇ. ನಿನಗೆ ಇಲ್ಲಿ ಎಂತ ಕೆಲಸ? ಕೆಲಸ ತುಂಬ ಉಂಟು. ನಮ್ಮ ಜಾಗದಲ್ಲಿ ಬಂದು ಎಂತ ಕೆಲಸ ನಿನಗೆ? ಇಲ್ಲಿಗೆ ನಾವು ಬರುವುದಕ್ಕಿಲ್ವೇನೋ? ಯಾರು ನೀನು? ಬರುವುದು ಅಪರೂಪಕ್ಕೆ ಒಮ್ಮೆ, ಆದ್ರೂ ಬರ್ಲಿಕ್ಕಿಲ್ಲ. ಯಾರು ನೀನು? ನಾನು ಯಾರೆಂದು ತಿಳಿಲಿಲ್ವ ನಿನಗೆ? ಇಲ್ಲ. ಸ್ವರ್ಗಲೋಕ ತಿಳಿದಿದ? ಏನು ತಿಳಿಯದೆ? ಅಲ್ಲೆಲ್ಲ ದಂಬೆ ಊರ್ವಶಿ ಹಾಗಲ್ವ? ರಂಬೆ ಊರ್ವಶಿ ಮೇನಕೆಯರು. ನಿನಗೆ ಅವರ ಪರಿಚಯ ಇಲ್ಲ? ಅವರದ್ದು ಒಳ್ಳೆ ಪರಿಚಯ ಉಂಟು. ಅವರದ್ದು ಕೇಳಿ ಅಂತೆ. ಅವರಿಗೆ ನಾನಿಲ್ಲದೆ ಆಗುದೇ ಇಲ್ಲ. ಏನು? ನೃತ್ಯ ಮಾಡ್ಲಿಕ್ಕೆ. ಹೌದು. ಅವರಿಗೆ ನೃತ್ಯ ಕಲಿಸಿದ್ದೆ ನಾನಲ್ವಾ? ಹೌದಪ್ಪ. ಮತ್ತೆ ಬಂದದ್ದು ದೇವೇಂದ್ರ ಬಲ್ಲೆಯ? ಯಾರಪ್ಪ? ಸುರಪಾಲ.
ದೇವಲೋಕದ ಒಡೆಯ ಆತನ ಮಗ ಜಯಂತ ಎಂಬಾತ ನಾನು. ಜಯಂತ್ ಕುಮಾರ್ ಜಯಂತ ಇಲ್ಲಿಗೆ ಬರುವುದಕ್ಕೂ ಕಾರಣವಿದೆ. ಏನು? ನಿಮ್ಮ ಒಡೆಯನಿದ್ದಾನಲ್ಲ, ಅವನಲ್ಲಿ ಮಾತನಾಡುವಂತಹ ಅನಿವಾರ್ಯತೆ ಬಂದೊದಗಿದೆ. ಆದ್ದರಿಂದ ಕೇಳುತ್ತಾ ಇದ್ದೇನೆ. ಬಿಡು 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 ದಾರಿ. ಅದಾಗುದಿಲ್ಲ. ನಿನಗೆ ಒಡೆಯನ ಹತ್ರ ಮಾತಾಡಿಕೊಂಡ್ರೆ ಸೀದಾ ಹೋಗುದೇವಾ? ಮತ್ತಿನ್ನೇನು ಮಾಡ್ಬೇಕು? ಏನು ವಿಷಯ ಅಂತ ಹೇಳು, ನನ್ನ ಹತ್ರ ಹೇಳು. ನನಗೆ ವಿಷಯ ತಿಳಿದ ಮೇಲೆ ಮತ್ತೆ ಅವರಿಗೆ ತಿಳಿಸಬೇಕಾದ್ರೆ ನಾನು ಹೇಳ್ತೇನೆ. ಕೆಲವು ವಿಚಾರಗಳನ್ನು ಯಾರಲ್ಲಿ ಹೇಳಬೇಕು ಅವರಲ್ಲಿ ಹೇಳಿದರೆ ಅದಕ್ಕೆ ಮೌಲ್ಯ. ಹಾಗೆಂದು ದ್ವಾರವನ್ನು ಕಾಯುವಂತಹ ನಿನ್ನ ಬಳಿ ನಾನು ಬಂದಂತಹ ಉದ್ದೇಶವಾಗಲಿ ನನಗಿರುವಂತಹ ಅನಿವಾರ್ಯತೆಯಾಗಲಿ ಅದನ್ನು ಹರುವಂತಿಕೆ. ನೀನು ಜನ ಅಲ್ಲ, ನೀನು ಕೇಳಲಿಕ್ಕೂ ಜನ. ನಾನು ಮತ್ತು ನನ್ನ ಪ್ರಭು ಆಪ್ತರು. ಏನು? ನನ್ನ ಪ್ರಭು ಭಾರಿ ಆಪ್ತರು, ಪ್ರಭುಗಳು. ಆಪ್ತರು ಎಂತ ಹೇಳಿದ್ರು ನನ್ನ ಹತ್ರ ನೀನು ಹೇಳು. ಮುಂದೆ ನೋಡುವ ಎಂತ ಇಲ್ಲ. ನಾನು ಏನನ್ನು ಹೇಳಬೇಕು ಅದು ನಿನ್ನ ಒಡೆಯನಲ್ಲಿಯೇ ಹೇಳಬೇಕು. ನಿನಗೆ ಉಂಟಲ್ಲ ಹೀಗೆ ಒಂದು ಸಮಾಧಾನದಲ್ಲಿ ಹೇಳಿದ ಅರ್ಥ ಆಗುದಿಲ್ಲ. ಏನು ಏನು ಅದನ್ನೆಲ್ಲ ಹಿಡಿದುಕೊಂಡು ಬರುವುದು ಅಲ್ಲಲ್ಲ, ಇದು ಸುಮ್ಮನೆ ನನಗೆ ಹಾಗೆ ಅಂತ. ನಿನಗೆ ಕಾರ್ಯ ಇಲ್ಲ ಅಂತ ಅಲ್ಲ, ನಿನಗೆ ಕೆಲಸ ಉಂಟು. ನೀನು ನೇರವಾಗಿ ನಿನ್ನ ಒಡೆಯನಲ್ಲಿ ಹೋಗಿ, ದೇವೇಂದ್ರನ ಮಗನಾದಂತಹ ಜಯಂತ ಬಂದಿದ್ದಾನೆ, ನಿಮ್ಮಲ್ಲಿ ಮಾತನಾಡುವಂತಹ ಅನಿವಾರ್ಯತೆ ಅವನಿಗೆ ಇದೆ. ಆದ್ದರಿಂದ ಅವರ ಸಮಯಾವಕಾಶವನ್ನು ನೋಡಿ ನನಗೆ ಮಾತನಾಡುವಂತಹ ಅನುಕೂಲ ಉಂಟೋ ಇಲ್ಲವೋ ಎಂಬುದನ್ನು ಆದಷ್ಟು ಬೇಗ ನನಗೆ ತಿಳಿಸಬೇಕು. ಹೋಗು ಹೋಗು, ಹೋಗಿ ಬರ್ತೇನೆ. ಮತ್ತೆ ಇಲ್ಲೇ ನಿಂತ್ಕೋ, ಇಲ್ಲೇ ನಿಂತ್ಕೋ. ವಿಚಾರವನ್ನು ಅರುವುದಕ್ಕಾಗಿ ಹೋಗಿದ್ದಾನೆ. ಅವನು ಬಂದು ಏನು ಹೇಳುತ್ತಾನೆ ಎಂಬುದನ್ನು ನೋಡುತ್ತಾ ಇದ್ದ. ಇರುವಂತಹ ಸ್ಥಳ ಸುಲೋಚನಾಕ್ಕೆಂದುಕೊಂಡಿದ್ದೇವೆ. ಹೊರಟು ಬಂದಂತಹ ಕಾರ್ಯಕಾರಣ ತ್ವರಿತ ಗಂಧರ್ವರಾಜನು ಒಳ್ಳೆಯ ದೃಷ್ಟಿಯುಳ್ಳವನು ಎಂಬ ಅರ್ಥವಲ್ಲವೇ? ಹೆಸರಿಗೆ ತಕ್ಕಂತೆ ನಡೆದುಕೊಂಡು ಬಂದವ ಈ ಸುಲೋಚನ. ಪ್ರಜಾ ಪರಿವಾರವನ್ನು ಸಂತೋಷದಿಂದ ಆಳ್ವಿಕೆಯನ್ನು ಮಾಡುತ್ತಾ ಇದ್ದೇನೆ. ನನಗೊಬ್ಬಳು ಪುತ್ರಿ ಇದ್ದಾಳೆ, ಯಾರು? ವಿದ್ಯುನ್ಮತಿ ಎಂದು ಆಕೆಯ ಹೆಸರು.
ತಂದೆಯ ಆಜ್ಞೆಯನ್ನು ಎಂದೂ ಮೀರಲಾರಳು. ತೃಪ್ತ ಸಂಸಾರಿಯಾಗಿ ಬದುಕನ್ನು ಕಾಣುತ್ತಾ ಇದ್ದೇನೆ. ಓಲಗವನ್ನಿತ್ತಂತ ಸಂದರ್ಭ ಯಾರದು ಯಾರದು ನೀನು ಇಲ್ಲಿ ಏನಾಯ್ತು ಒಡೆಯ? ನಿಮ್ಮ ಮಾತಿನಂತೆ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಧರ್ಮದಿಂದ ಅಲ್ಲಿ ಕಾಯ್ತಾ ಇದ್ದೆ ಒಡೆಯ. ಸರಿ, ಒಬ್ಬ ಸಣ್ಣ ಬಾಲಕ, ಬಹಳ ಚಂದದ ಬಾಲಕ. ಚಂದ ಅಂದ್ರೆ ನನ್ನಷ್ಟಲ್ಲ, ಮತ್ತೆ ಸ್ವಲ್ಪ ನಿಮ್ಮಷ್ಟು ಬಾಲಕ. ಯಾರಂತೆ? ಯಾರು? ಅವನ ಮಾತು ನೋಡ್ಬೇಕು. ಒಂದು ಸಂಸ್ಕಾರ ಇಲ್ಲ ಮಾತಾಡುವಂಥದ್ದು. ಒಂದು ನನ್ನಂತ ದೊಡ್ಡ ಜನರಲ್ಲಿ ಹೇಗೆ ಮಾತಾಡ್ಬೇಕು? ಏನು ಮಾಡಿದ? ದೊಡ್ಡ ದೊಡ್ಡದು ಮಾತಾಡುದು. ನಿಮ್ಮನ್ನು ನೋಡ್ಬೇಕಂತೆ. ಸರಿ, ನಾನು ಬಿಡ್ತೇನಾ? ನೀನೇನದು ಭಾರಿ ದೊಡ್ಡ ಜನನ? ಹಿಂದೆಂತ ಭಾರಿ ನಡೀತದಂತ ಇಲ್ಲಿ? ಯಾರಲ್ಲಿ ಅಪ್ಪ? ಇಲ್ಲಿಗೆ ಅಲ್ಲ ಒಡೆಯ, ಅಲ್ಲಿದ್ದು ಇಲ್ಲಿ ಹೇಳಿದ್ದು. ಹೇಳ ಒಡೆಯ, ಅವ ಸ್ವರ್ಗಲೋಕದಿಂದ ಬಂದದಂತೆ. ಸೂರಪ್ಪನ ಮಗ. ಯಾರು? ಸೂರಪ್ಪನ ಮಗ ಜಯಂತ್ ಕುಮಾರ. ಸೂರಪ್ಪನ ಮಗ ಜಯಂತ? ಹೌದು ಒಡೆಯ. ಅವರನ್ನೇನು ಮಾಡಿದೆ? ನಾನು 2 ಬೈದು ಅಲ್ಲೇ ಕೂರಿಸಿ ಬಂದೆ. ಹಾಗೆ ಮಾಡುವುದು? ಹೌದು. ಅತಿಥಿಯನ್ನು ಸತ್ಕರಿಸಬೇಕು. ಹೋಗು, ಕರೆತ ಅವರು. ಅವರಿಗೆ ಅಷ್ಟು ದೊಡ್ಡ ಜನವ? ಮತ್ತೆಂತ? ಈಗಲೇ ಕರ್ಕೊಂಡು ಬರ್ತೇನೆ. ಸರಿ, ನಡೆ. ತ್ವರಿತ ದಿವ್ಗಂಧರ್ವರಾಜನು ಹೊರಗೆ ಬಂದಿಗಿದುದ ಹಿಂದಿಹ ಸುರಭಜಗೆ ಮಣಿಯುತ್ತ ಮನ್ನಿಸಿ ಕರೆತಂದು ಸುರಪ ಸಂಜಾತ ಜಯಂತ ಕುಮಾರನಿಗೆ ಗಂಧರ್ವಾಧಿಪತಿ ಸುಲೋಚನನ ಪ್ರಣಾಮಗಳು. ಇವರನ್ನು ಕಟ್ಟಿ ಹಾಕಿದ್ದ ನೀನು. ಅತಿಥಿ ಸತ್ಕಾರ ನಮ್ಮಲ್ಲಿ ಆಗಬೇಕು. ಹೌದು ಒಡೆಯ. ಜಯಂತ, ನಿನ್ನ ಅಪ್ಪನಿಗೆ ಕೊಡಬೇಕಾದ ಗೌರವವನ್ನು ನಿನಗಿಟ್ಟಿದ್ದೇನೆ. ಸ್ವರ್ಣ ಪೀಠವನ್ನು ಅಲಂಕರಿಸಿದ್ದೀಯ. ಹೌದು. ನನ್ನ ಅತಿಥಿ ಸತ್ಕಾರವನ್ನು ಸ್ವೀಕರಿಸಬೇಕು. ಸಂತೋಷವಾಯಿತಯ್ಯ. ಸ್ವಲ್ಪ ತಗೊಳ್ತೀರಾ? ನನ್ನದುಂಟು. ನನ್ನದುಂಟ? ನಿಮಗೆ ತಣ್ಣಗೆ ಆಗ್ಬೇಕು, ಬಿಸಿ ಆಗ್ಬೇಕಲ್ಲ ಮಧ್ಯ ಆಗ್ಬೇಕು? ಹಾಗಾದ್ರೆ ತಣ್ಣಗಿದ್ದು ಬೇಕು, ಬಿಸಿ ಇದ್ದು ಬೇಕು. ಅಲ್ಲ ಮಧ್ಯದ್ದು, ತಣ್ಣಗೂ ಅಲ್ಲ ಬಿಸಿ. ಹೀಗೆ ವಿವಿಧ ವಿಧ ಬಗೆ. ಹೌದು ಒಡೆ, ತರ್ತೇನೆ. ಏನು? ನೀರು ನೀರು ಅದರಲ್ಲಿ ತರುವುದು. ಸರಿ ಸರಿ. ಜಯಂತ, ಬಂದ ಕಾರಣವೇನೆಂದು ತಿಳಿಸಿದರೆ ನನ್ನಿಂದ ಆಗುವ ಸಹಾಯವನ್ನು ಮಾಡಬಹುದು. ಕೇಳು ಗಂಧರ್ವೇಶ ನೀನು ಕೇಳು ಗಂಧರ್ವೇಶ ನೀನು
ಒಂದಾಗಿ ವಸಂತ ಮಹೋತ್ಸವವನ್ನು ಆಚರಿಸುತ್ತಾ ಇದ್ದಂತಹ ಕಾಲ. ಸರಿ, ಇದಕ್ಕೆ ನಿಮ್ಮೆಲ್ಲರಿಗೂ ಆಮಂತ್ರಣವನ್ನು ಇಟ್ಟವರಿದ್ದೇವೆ. ಹಾಗಾಗಿ ಅಲ್ಲಿ ಆ ವನವನ್ನೆಲ್ಲ ನೋಡುತ್ತಿದ್ದಂತಹ ಸಂದರ್ಭ ಒಬ್ಬಾಕೆ ತರುಣಿ ನನ್ನ ಮನವನ್ನು ಸೆಳೆಯಲ್ಪಟ್ಟಳು. ಆಕೆ ಅಂದವನ್ನು ಕಂಡು ಮನಸೋತವನಿದ್ದೇನೆ. ತಪ್ಪಲ್ಲ? ಹೌದು. ಹಾಗಾಗಿ ಆಕೆಯ ಬಳಿಯಲ್ಲಿ ಹೋಗಿ ಆಕೆಯ ಪರಿಚಯವನ್ನು ಕೇಳಿದ್ದೇನೆ. ಸರಿ, ಆ ನಂತರ ನನಗೆ ತಿಳಿಯಿತು ಆಕೆ ನಿನ್ನ ಮಗಳು ಎಂಬುದಾಗಿ. ಹೌದಯ್ಯ, ವಿದ್ಯುನ್ಮತಿಯನ್ನೇ ಕಂಡವನು ನಾನು. ಸರಿ, ಅವಳಿಗೆ ಮನಸೋತವನು ನಾನು. ಹಾಗೆಂದು ಅವಳ ಬಳಿಯಲ್ಲಿ ಹೋಗಿ ವಿವಾಹ ಪ್ರಸ್ತಾವವನ್ನು ಇತ್ತಂತಹ ಸಂದರ್ಭ ಅವಳು ಹೇಳಿದಂತಹ ಮಾತನ್ನು ಕೇಳಿ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತಯ್ಯ. ಏನು ಬಲ್ಲೆಯ? ಏನಂದಲು? ಆಕೆ ಒಪ್ಪಿಗೆಯನ್ನು ಕೊಡುವುದರ ಬದಲಾಗಿ ನನ್ನ ಪಿತನ ಆಜ್ಞೆಯಂತೆ ನಡೆದುಕೊಳ್ಳುವವಳು ನಾನು. ನೀವು ಆಕೆಯನ್ನು ಒಪ್ಪಿಸಿ ನನ್ನನ್ನು ವಿವಾಹವಾಗುತ್ತೇನೆ ಎಂಬುದಾಗಿ ಅವರು ಒಪ್ಪಿಗೆಯನ್ನು ನೀಡಿದರು ಅಂತಾದ್ರೆ ಮಾತ್ರ ನನ್ನನ್ನು ನಿಮ್ಮನ್ನು ವಿವಾಹವನ್ನು ಮಾಡಿಕೊಳ್ಳುತ್ತೇನೆ ಎಂಬುದಾಗಿ. ಹಾಗಾಗಿ ಆ ವಿವಾಹ ಪ್ರಸ್ತಾವವನ್ನು ಇಟ್ಟುಕೊಂಡು ನಿನ್ನ ಬಳಿಗೆ ಬಂದವನಿದ್ದೇನೆ. ಒಡೆಯ, ನೀವು ಅಪ್ಪ ಅಲ್ಲ, ನಾನು ಅಪ್ಪ ಬೇಕಿತ್ತು. ಏನು ಮಾಡ್ತಿದ್ದೆ? ಸಂಭಾಷಣೆ ಕಪಾಲ ತಂದು ಕೊಡ್ತೀನಿ. ಕೂಡಿಕ ಕುಮಾರ, ನಿನ್ನಪ್ಪನ ಗೌರವಕ್ಕಾಗಿ ನಿನ್ನನ್ನು ಗೌರವಿಸಿದೆ. ಓಹೋ, ಆದರೆ ಏನಾಡಿದೆ? ಏನಾಗಿ ಹೋಯಿತು? ನೀವು ಸುರರು, ನಾವು ಗಂಧರ್ವರು. ಹೌದು. ಈ ಸಂಬಂಧ ಯಾವುದೇ ಕಾರಣಕ್ಕೂ ನಡೆಯಲು ಸಾಧ್ಯವಿಲ್ಲ. ಯಾಕೆ? ಹುಡುಗಾಟದ ಮಾತನ್ನಾಡುತ್ತಿದ್ದೀಯ. ಹಾಗಾಗಿ ಹೇಳುತ್ತಿದ್ದೇನೆ, ಹುಡುಗಾಟದ ಮಾತನ್ನು ಬದಿಗಿಡು. ನಡೆಯಲಿಲ್ಲ. ದುಡುಕದ ತರಳೆಯ ನಿತ್ತರೆ ಮುಂದಗೆ ಬಿಡುವೆನು ಹೇ ಮರುಳೆ. ಇಲ್ಲಿಗೆ ಬಂದು ನಿನ್ನ ಮಗಳನ್ನು ಕೇಳುವುದಕ್ಕೆ ನಾನು ಅರ್ಹನಲ್ಲ ಎಂಬುದಾಗಿ ಹೇಳುತ್ತಾ ಇದ್ದೀಯ. ಎಲ್ಲಾಗಂಧರ್ವಾಧೀಶ, ನೀನು ಯಾರ ಆಳ್ವಿಕೆಯಲ್ಲಿರುವುದು ಬಲ್ಲೆಯ? ಇಂದ್ರನು 3 ಲೋಕಕ್ಕೆ ಒಡೆಯನಿದ್ದಾನೆ. ಆತನ ಕೆಳಗಿರುವವ ನೀನು. ನಿನ್ನಲ್ಲಿ ಬಂದು ಇಷ್ಟು ಸಂಭಾಷಣೆಯನ್ನು ಮಾಡಬೇಕಂತಹ ಅನಿವಾರ್ಯವು ನನಗಿರಲಿಲ್ಲ. ಆದರೂ ಹಿರಿತನಕ್ಕೆ ಬೆಲೆಯನ್ನು ಕೊಟ್ಟು ಇಲ್ಲಿಗೆ ಬಂದವನಿದ್ದೇನೆ. ಏನಂದೆ? ನಾನು ಮರುಳನು. ಒಂದು ಪಕ್ಷ ನೀನೇ ಮದುವೆ ಮಾಡಿ ಕೊಟ್ಟೆ ಅಂತಾದ್ರೆ ಆಕೆಯನ್ನು ಕರೆದುಕೊಂಡು ಹೋಗುತ್ತೇನೆ. ಇಲ್ಲದಿದ್ದರೆ ಅಪಹರಿಸಿಕೊಂಡು ಹೋಗಿ
ಪಾಲಿಸುವವನಾಗಿರಬಹುದು, ಆದರೆ ಎಲ್ಲವೂ ನಿನ್ನಪ್ಪನದ್ದಂತೆ ಅಲ್ಲ. ನಮ್ಮ ಆಳ್ವಿಕೆಯೂ ಇಲ್ಲಿದೆ. ನಿನ್ನಪ್ಪ ಹೇಳಿದ ಎಂದು ನನ್ನ ಮಗಳನ್ನು ನಿನಗೆ ಕೊಡಲು ಸಾಧ್ಯವಿಲ್ಲ. ಒಳ್ಳೆಯ ಮಾತಿನ ಹೇಳಿದರೆ ನಿನಗೆ ಪಥ್ಯವಾಗುವುದಿಲ್ಲ. ಜಾಣನೆಯ ಮಾತಿನ ಬೆಟ್ಟು, ವೃದ್ಧನಿಗೆ ದೊಡ್ಡನೆಯ ಬೆಟ್ಟು. ನಾನು ಏನೆಂಬುದಾಗಿ ತೋರಿಸ್ತೇನೆ ಬಾ. ಕೈಗಟ್ಟು ಈಗ ಅದಕ್ಕೆ ಆದಿತ್ತು. ನನ್ನ ಕೈಯಲ್ಲವ, ಅವನ ಕೈಗಟ್ಟು. ಒಂದ ಇಲ್ಲಿ ಸೋತವ ಯಾರು? ಸೋತವ ಯಾರು? ಕಟ್ಟವನ ಕೈ ಬಿಡುದಿಲ್ಲ. ಜಯತನನ್ನು ಬಂಧಿಸಿ ಆಗಿದೆ. ಇವನನ್ನು ಬಿಡಿಸಬೇಕಾದರೆ ಇವಲ್ಲ, ಇವನ ಅಪ್ಪ ಬರಬೇಕು. ನೋಡು ನೋಡು. ಮಾಯಾಪುರದೊಳಿರುತಿಹ ಕಾಲಜಂಗನು ದುರುಳ ಮೂಲಗ ಅನುಜ ನೊಡ್ಡೋಲಗದೊಳ್ಳೆಸೆದೀರ್ಥ
ಒಳಿರಿ ಇದಾನ ಮಕ್ಕಳು ಇರುವಂತಹ ಸ್ಥಳ ಮಾಯಾಪುರಕ್ಕೆ ಯಾರೆಂದು ಕೇಳಿದ್ದೆ? ಕಾಲಜಂಗನೆಂದುಕೊಂಡಿದ್ದೇವೆ. ನಾನೇ ಸರಿ. ಹೊರಟು ಬಂದಂತ ಕಾಯಕ ಅನೇಕವಿದೆ. ಮೆರೆವ ವಿಂಧ್ಯಾಚಲದಿ ಮಾಯಾ ಮಾಯಾಪುರದಲ್ಲಿ ಅತಿ ವೈಭವದಿಂದ ಮೆರೆಯುತ್ತಿದ್ದ ನನ್ನ ತಂದೆ ಮೂಲಕಾಸುರನ ಕಾಲಾನಂತರ ಅಧಿಕಾರ ನನ್ನ ಪಾಲಿಗೆ ಬಂತು. ನಿತ್ಯವೂ ದುರ್ಗೆಯನ್ನು ಅರ್ಚಿಸಿ ಗೋಲಕಕ್ಕೆ ಬರುವುದು ನನ್ನ ಪದ್ಧತಿ. ನಮ್ಮವರ ಯೋಗಕ್ಷೇಮವನ್ನು ವಿಚಾರಿಸುವುದಲ್ಲದೆ ಕಾಲಕಂದರ ಕಾಲ ಕಾಲ ದಿಜ ಪಟ ಪಾಲನಯನ ಶಂಕರ ನೀಲಲೋಹಿತ ರುಂಡ ಮಾಲದ ಶಿವ ಶೂಲಿಗಿರಿ ಚಮೃಡಾರ ಕಾಲಕಂದರ ಕಾಲ ಕಾಲ ದಿಜ ಪಟ ಪಾಲನಯನ ಶಂಕರ ಶಂಕರ ಚರಣಕ್ಕೆ ನಮೀತಿ ಭಕ್ತಿಯೋಳು ಬದರಿಸುತ್ತ ಸುರಮುನಿಯ ಪರೂಪವಾಗಿ ಬರದಿ ಬಂದಿರಿಯಾಗ ಮನದ ಕಾರಣಗಳ ಅರುಹ ಬೇಗನೆ ಪೇಳ್ದನು. ನಿಮ್ಮ ಆಗಮನದಿಂದ ನಮ್ಮ ಪುರವೇ ಸಂತೋಷವಾಯಿತು. ತಾವು ಕಾರ್ಯಕಾರಣವಿಲ್ಲದೆ ಎಲ್ಲಿಗೂ ಕಾಲಿಡುವವರಲ್ಲ. ತಮ್ಮ ಆಗಮನದ ಕಾರಣವನ್ನು ಕೇಳಬಹುದೇ? ಕೇಳು ರಾಕ್ಷಸ ಸಾರ್ವಭೌಮಗನೇ ರಾಕ್ಷಸ ಸಾರ್ವಭೌಮಗನೇ ನಾನೊಂದ ಬೇಳುವೆ ಶೂಲಿ ಭಕ್ತ ಗಣಿಯ ಗುಣಮಣಿಯೇ ನಾನೊಂದ ಬೇಳುವೆ ಶೂಲಿ ಭಕ್ತ ಗಣಿಯ ಗುಣಮಣಿಯೇ ಕಾಲನಾದರೂ ನಿನ್ನ ವಿಕ್ರಮ ದೇಳಿಗೆಗೆ ನಡು ನಡುಗಿ ಪೋಪರು
ಮಗನೇ ನಾನೊಂದ ಬೇಡುವೆ ಜೂರಿ ಭಕ್ತ ಗಣಿಯೇ ಗುಣಮಣಿಯೇ ನಾನಿಲ್ಲಿ ಬರುವುದಕ್ಕೆ ಬಲವಾದ ಕಾರಣ ಏನು ಸ್ವಾಮಿ? ನೀನು ಅಸುರಾಕುಲ ಪ್ರದೀಪ ಸಾರ್ವಭೌಮ ಪೂಜ್ಯ ಸದ್ಭಕ್ತ ದೇವಿ ಆರಾಧಕ ಅಲ್ಲದೆ ಕಾಲಪುರುಷನೇ ನಿನ್ನ ಪೌರುಷಕ್ಕೆ ಅಂಜುವನು ಅರಿಭಯಂಕರ ನೆನೆಸಿಕೊಂಡ ಮೂಲಕಾಸುರನ ಸುಪುತ್ರ ನೀನು ಪುರಧೂಪಿಯೂ ಹೌದು ಸಕಲ ಐಶ್ವರ್ಯ ಸಂಪನ್ನ ಉತ್ತಮ ರತ್ನಗಳನ್ನೆಲ್ಲ ನೀನು ಸಂಗ್ರಹಿಸಿಕೊಂಡಿರುವೆ ಆದರೆ ಕಾಲಜಂಗ ನಿನ್ನಲ್ಲಿ ಎಲ್ಲವೂ ಇದೆ ಆದರೆ ಒಂದು ಇಲ್ಲವಲ್ಲ ಏನು ಸ್ವಾಮಿ ಅದು? ಶ್ರೀರತ್ನವಿಲ್ಲ ಅದೊಂದು ಈ ಸಂಪದಕ್ಕೆ ಸೇರಿದರೆ ನೀನು ಪರಿಪೂರ್ಣಗೊಳ್ಳುವೆ ಆ ಕೊರತೆಯನ್ನು ತಿಳುಹಳೆಂದೇ ಬಂದೆ ನಾನು. ಮಹಾಮಣಿಗಳೇ, ನೀವು ಹೇಳಿದ್ದು ಸತ್ಯವೇ ಸರಿ, ಆದರೆ ಯೋಗ್ಯ ಕಣ್ಣಾರತ್ನವೆಲ್ಲಿದೆ ಅದು ಗೊತ್ತಿಲ್ಲವಲ್ಲ. ನಾನು ತಿಳಿಸುತ್ತೇನೆ, ಹೇಳು ಸ್ವಾಮಿ. ಅಯ್ಯ ಕಾಲಜಂಗ, ಸ್ವಾಮಿ, ಗಂಧರ್ವರ ಅರಸ ಸುಲೋಚನನ ಸುಪುತ್ರಿ ವಿದ್ಯುನ್ಮತಿ ಎಂಬುವಳು ರೂಪದಲ್ಲಿ ಲಕ್ಷ್ಮಿ, ವಿದ್ಯೆಯಲ್ಲಿ ಸರಸ್ವತಿ, ರತಿ ರಮೆ ಉಮೆ ವಾಣಿಯರನ್ನು ಮೀರಿದ ಸೊಬಗಿನವಳು. ಅವಳು ವನವಿಹಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಜಯಂತ ಅವಳ ರೂಪವನ್ನು ಕಂಡು ಮರಳಾಗಿ ಹೋಗಿ ಸುಲೋಚನನಲ್ಲಿ ಹೆಣ್ಣು ಕೇಳಿದ. ಆದರೆ ಆತ ಒಪ್ಪಲಿಲ್ಲ. ಮತ್ತೆ ಕಲಹವಾಗಿ ಈಗ ಜಯಂತ ಬಂಧನದಲ್ಲಿದ್ದಾನೆ. ಈ ವಿಷಯ ತಿಳಿದಂತಹ ಇಂದ್ರ ಹೋರಾಟಕ್ಕೆ ಹೋದ. ನೋಡು ಕಾಲಜಂಗ, ಅವರ ಮಧ್ಯೆ ಘೋರ ಸಂಗ್ರಾಮ ನಡೆಯುತ್ತಿದೆ. ನೀನು ಇದೇ ಸಂದರ್ಭ ಈ ರಾತ್ರಿ ಕಾಲ ಹೋಗಿ ನಿನ್ನ ಮಾಯೆಯಿಂದ ಆ ಹೆಣ್ಣನ್ನು ವಶಪಡಿಸಿಕೊಂಡು ವಿವಾಹವಾದರೆ ನಿನಗೆ ಶುಭ ಶೋಭೆ. ಸ್ವಾಮಿ, ಸೂಕ್ತವಾದ ಸಲಹೆಯನ್ನೇ ನೀಡಿದ್ದೇನೆ, ಆಶೀರ್ವದಿಸಿ. ನಿನ್ನ ಮದುವೆ ಸುರಮುನಿಯಂದ ಭಾಗ್ಯವ ಕೇಳಿ ಸರಿಯಾದ ರತಿಯು ಅವಳು. ನಾರದರ ಆಜ್ಞೆಯಂತೆ ಗಂಧರ್ವ ಲೋಕಕ್ಕೆ ತೆರಳುತ್ತೇನೆ. ಗಂಧರ್ವ ಲೋಕದ ಸುಲೋಚನ ಮಂದಿರಕ್ಕೆ ಸುತ್ತಮುತ್ತ ಭಿತ್ತಿಯಲ್ಲಿ ನವರತ್ನಗಳೇ ಕಾಣಿಸುತ್ತಾ ಇದೆ. ವಿದ್ಯುನ್ಮತಿ ಅಂತರ್ಪುರಕ್ಕೆ ಬಂದಿದ್ದೇನೆ. ಒಳಗಿರುವ ನಾರಿ ವಿದ್ಯುನ್ಮತಿಯೇ ಇರಬೇಕು. ಅಲ್ಲಿಗೆ ಹೋಗಿ ನೋಡುತ್ತೇನೆ. ಶಶಿವದನವೇ ಸತ್ಯ. ವರಜುತ ಪೂರ್ಣಿಮೆಯೋ ವರಜುತ ಪೂರ್ಣಿಮೆಯೋ
ಪರಿಣಾಗನಂತೆ ರಂಜಿದುದ ತರುಣಿ ಮುಖವ ಪರಿಕಿದುದ ತರುಣಿ ಮುಖವ ಪರಿಗಿದುದ ಕರ್ಪೂರ ಹಾಟ ಜರದಿಯುಳ ಶಶಿವದನವೇ ಸತ್ಯ. ಇವಳ ಸೌಂದರ್ಯಕ್ಕೆ ನಾನು ಸೋತು ಹೋದೆ. ಮದುವೆಯಾದರೆ ಈಕೆಯನ್ನೇ ಮದುವೆಯಾಗಬೇಕು. ಸಮಯ ವಿಳಂಬನೆ ಮಾಡುವುದಲ್ಲ, ಅಂಚ ಸಮೇತವಾಗಿ ಈಕೆಯನ್ನು ಮಾಯೆಯಿಂದ ನನ್ನ ಪುರಕ್ಕೆ ಕೊಂಡೊಯ್ಯುತ್ತೇನೆ. ಯಾರಿಗೆ ದೂರ ನಿನ್ನ ಕರ್ಪೂರ ನಿನ್ನ ಜೂರತನದೋಳು ಇದನು ಚೂರ ಗಂಧರ್ವರಿಲ್ಲ ಇರ್ದರು ಯತ್ನ ದೂರದೆ ಹೋಯಿತಲ್ಲ ಯಾರಿಗೆ ದೂರ ನಿನ್ನು ಅಯ್ಯೋ 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 ಶಿವ ಶಿವ, ಎಲ್ಲಿಗೆ ಬಂದು ಬಿಟ್ಟೆ ನಾನು? ಅನ್ನಪುರದಲ್ಲಿ ಮಲಗಿದ್ದವಳಲ್ವೇ ನಾನು? ಅಣ್ಣ ಬಿಟ್ಟರೆ ಅಯ್ಯೋ, ಎಲ್ಲಿಗೆ ಬಂದಿದ್ದೇನೆ? ಏನಾಗಿದೆ ನನಗೆ? ಹೆದರಬೇಡ, ನಾನು ನಿನ್ನ ಪ್ರೇಮಿ, ನಿನಗೆ ಪತಿಯಾಗಬೇಕಾದವ, ಕಾಲಜಂಗದಾಣವ. ಮುಚ್ಚು ಬಾಯಿ. ನನ್ನನ್ನು ಅಪಹರಿಸಿಕೊಂಡು ಬಂದದ್ದು ಮಾತ್ರವಲ್ಲದೆ ಹೀಗೆಲ್ಲ ಮಾತನಾಡುತ್ತಾ ಇರುವೆಯಲ್ಲ, ನಿನಗೆ ನಾನು ತಕ್ಕುವಳೆ. ಖಂಡಿತ ಸಾಧ್ಯವಿಲ್ಲ. ನನ್ನನ್ನು ಬಿಟ್ಟು ಬಿಡು, ನನ್ನನ್ನು ಬಿಟ್ಟು ಬಿಡು. ನಿನ್ನನ್ನು ಕೊಲ್ಲಲು ಇಲ್ಲಿಗೆ ತರುತ್ತಿಲ್ಲ, ನಿನ್ನನ್ನು ಮದುವೆಯಾಗಿ ನಿನಕ್ಕೆ ಸುಖದ ಬಾಲ್ಯವನ್ನು ಕೊಡಲು ಬಂದಿದ್ದೇನೆ. ಅಯ್ಯೋ, ಏನು ಮಾಡುವುದು ನಾನು? ಶ್ರೀಹರಿ, ನೀನೇ ಕಾಪಾಡಬೇಕು, ನನ್ನನ್ನು ಕಾಪಾಡಬೇಕು. ಬಂಧನದಿಂದ ಮುಕ್ತಗೊಳಿಸು ನನ್ನನ್ನು. ನಿನ್ನ ಮನ ಪರಿವರ್ತನೆಯಾಗಿ ನನ್ನನ್ನು ಪತಿ ಎನ್ನುವವರೆಗೂ ಈ ಕಾರಾಗೃಹದಲ್ಲೇ ಬಿಟ್ಟಿರು. ಇರುವಂತಹ ಸ್ಥಳ ಕುಶಭೂಪನೆಂದುಕೊಂಡಿದ್ದೆ. ಹೊರಟು ಬಂದಂತ ಕಾರ್ಯಕಾರಣ ಕುಶನು ಸಿಂಹಾಸನ ಬೇರಲು
ಜಪವೀಯನು ಕುಶಲದಿ ಮನ್ನಿರುತ್ತ ಅವರನ್ನು ಪದ ಪದ ತುಡುಗೊರೆಗಳ ಇತ್ತನು ಆ ಆ ಪರಿಪಾಲಿಸು. ಪರಮ ಪಾವನವಾದಂತಹ ಸಾಕೇತಪುರದ ಸಿಂಹಾಸನವನ್ನು ಏರಿದ ಕ್ಷಣದಲ್ಲಿ ಪ್ರಜೆಗಳು ಜಯಘೋಷವನ್ನು ಮೊಳಗಿಸುತ್ತಿದ್ದಾರೆ. ಮಾಂಡಲಿಕರು, ಸಾಮಂತರು, ಪ್ರಜಾವರ್ಗದವರು ಹೊಸದಾದ ಕಾಣಿಕೆಗಳನ್ನು ಇತ್ತು ನನ್ನ ಪಾದಮೂಲದಲ್ಲಿ ಅರ್ಪಿಸಿ ಕಾಯಬೇಕು ಅಂತ ಪ್ರಾರ್ಥಿಸಿಕೊಳ್ಳುತ್ತಿದ್ದಾರೆ. ಅಂತವರನ್ನೆಲ್ಲ ಮನ್ನಿಸಿ ಅವರಿಗೆ ಹೊಸದಾದ ಉಡುಗೊರೆಗಳನ್ನಿತ್ತು ಅವರ ಕ್ಷೇಮ ಸಮಾಚಾರಗಳನ್ನು ವಿಚಾರಿಸಿ ಕಳುಹಿಕೊಟ್ಟ ಹಾಗಾಯಿತು. ಉನ್ನತವಾದ ಪರ್ವತ ಮೂಲದಿಂದ ಹುಟ್ಟಿ ಸಾಗರವನ್ನು ಸೇರುವಂತಹ ನದಿಯೊಂದು ಹೇಗೆ ಸುತ್ತಿ ಸುಳಿದು ಹರಿಯುತ್ತದೆಯೋ, ಅನಂತ ತಿರುವುಗಳನ್ನು ಅದು ಪಡೆಯುತ್ತದೆಯೋ, ಅಂತೆಯೇ ಮಾನವನ ಜೀವನ ಎನ್ನುವುದು ರಾಜ್ಯರ ಅಂಬೋಣ. ಅಂತಹ ಜೀವನದಲ್ಲಿ ತನಗೊದಗಿದಂತಹ ಸುಖ ದುಃಖಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ಸಮಾನವಾಗಿ ಸ್ವೀಕರಿಸಿ ಪ್ರಪಂಚಕ್ಕೆ ಆದರ್ಶವಾದ ರೀತಿಯಲ್ಲಿ ಬದುಕಿದವರು ಪ್ರಭು ಶ್ರೀರಾಮಚಂದ್ರಮ. ಅಂತವರಿಗೆ ಮಗನಾಗಿ ಅವರ ಆದರ್ಶದ ನೆರಳಿನಲ್ಲಿ ಬದುಕನ್ನು ಸಾಗಿಸುವುದು ನಮಗೆ ಕರ್ತವ್ಯ ತಾನೆ. ಅಂತೆಯೇ ನಿರ್ಮಲವಾದ ಜೀವನವನ್ನು, ಸಚ್ಚಾರಿತ್ರ ಭರಿತವಾದ ಆಳ್ವಿಕೆಯನ್ನು ಪ್ರಭು ಶ್ರೀರಾಮಚಂದ್ರಮನ ಪರಮಾನುಗ್ರಹದಿಂದ ನಡೆಸುತ್ತಿದ್ದೇನೆ ಎನ್ನುವಲ್ಲಿ ಮನಸ್ಸಿಗೆ ಸಮಾಧಾನ. ಸತ್ಕುಲ ಪ್ರಸೂತೆಯಾದ ಸುಮಧ್ವತಿಯನ್ನು ವಿವಾಹವಾಗಿ ನಮ್ಮಿಬ್ಬರ ದಾಂಪತ್ಯದ ಪ್ರತೀಕವಾಗಿ ಈರುವರು ಗಂಡು ಮಕ್ಕಳನ್ನು ಪಡೆದವನಿದ್ದೇನೆ. ಚಿತ್ರಕೇತ ಹಾಗೂ ಚಿತ್ರವಾಹನರು ವಿದ್ಯಾಭ್ಯಾಸವನ್ನು ಪೂರೈಸಿಕೊಂಡು ಅರಮನೆಯನ್ನು ಸೇರಿಕೊಂಡಿದ್ದಾರೆ. ಯಾರದು ಲಾಲಿದ ಬೇಕು ಕುಶಭೂಪ ಲಾಲಿದ ಬೇಕು ಕುಶಭೂಪ ನಮ್ಮಯ ನುಡಿಯ ಮಾಯ ನುಡಿಯ ಲಾಲಿದ ಬೇಕು ಕುಶಭೂಪ ಇಲ್ಲಿಗೆ ಬಂದೆವು ಬೇಕು ಕುಶಭೂಪ. ಯಾರು? ನಮ್ಮದು ಪರಿಚಯ ಆಗ್ಲಿಲ್ವಾ? ಇಲ್ಲಪ್ಪ. ನೀವು ಅವತ್ತು ಹೇಳಿದ್ದಲ್ವಾ? ಏನೆಂದು? ನೀವೆಲ್ಲ ಸೋಮವಾರಾಗುದು ಬೇಡ, ಮತ್ತೆ ನೀವು ನಿಮಗೆ ಸ್ವಲ್ಪ ಸ್ವಲ್ಪ ಜಾಗ ಕೊಡ್ತೇನಂತೆ. ಸೋಮವಾರ? ಸೋಮಾರಿಗಳಾಗಬಾರದು. ಅದೇ ಅದೇ ಅದೇ. ನಾನು ಕೊಟ್ಟಂತ ಭೂಮಿಯಲ್ಲಿ ಕೃಷಿ ಮಾಡಿದ್ದೀರೋ? ಎಂತ ಅದೊಂದು ಜಾಗ ಕೃಷಿ ಮಾಡುವಾಗೆ ಉಂಟಾ? ಏನಾಗಿದೆ? ಮರುಭೂಮಿಯಾಗಿತ್ತು ಒಡೆಯ. ಆ ಜಾಗವನ್ನುಂಟಲ್ಲ, ನಾನು ನನ್ನ ಹೆಂಡತಿ ಮಕ್ಕಳೆಲ್ಲ ಸೇರಿ ಇಡೀ ಹೊರಲಾಡಿ ಸಮಾತಟ್ಟು ಮಾಡಿ ಬಿಟ್ಟಿದ್ದೇವೆ. ಹೊರಲಾಡಿ ಸಮಾತಟ್ಟು ಮಾಡಿ ಸಮತಟ್ಟು ಮಾಡಿದ್ದೀವಿ. ಹೌದು ಒಳ್ಳೆಯ ವಿಚಾರ. ಮುಂದೆ ಮುಂದೆ ಎಲ್ಲರೂ ಹೇಳಿದ್ರು ನೀವು ಸರಕಾರಿ ಮಾಡಿ ಒಳ್ಳೆ ಲಾಭ ಆಗ್ತದೆ ಅಂತ. ತರಕಾರಿ? ಓಹೋ ತರಕಾರಿ. ಒಡೆಯ, ಮೊದಲಿಗೆ ನಾವು ಭಜನೆ ಮಾಡಿದೆವು. ಭಜನೆ? ಭಜನೆ. ಓ, ನಿಮ್ಮದು ತಂಡ ಕಟ್ಟಿಕೊಂಡಿದ್ದೀರಾ? ಹೌದು. ಕುಣಿತ ಭಜನೆಯು ಯಕ್ಷ ಭಜನೆಯು? ಅದಲ್ಲ, ಮತ್ತೆ ಅದು ಹೀಗೆ ಬರ್ತದೆ, ತೊಟ್ಟು ಬರ್ತದೆ. ಓ, ಬದನೆ. ಎಂತ ಒಡೆಯ, ಏನಾಯ್ತು? ಬದನೆಯನ್ನುಂಟಲ್ಲ, ಮಗು ಸಾಕಿದಾಗೆ ಸಾಕಿದ್ದೇನೆ. ಮೇಲೆ ಬಂತು ಗಿಡ, ಮೇಲೆ ಮೇಲೆ ಬಂತು. ಏನಾಯ್ತು? ಬದನೆ ಇದು ತೊಟ್ಟು ಹೀಗೆ ಬರ್ತದೆ, ಬದನೆ ಆಗೋದು ಕಾಣುದಿಲ್ಲ. ಬದನೆ ಎಲ್ಲಿ ಹೋಯಿತು? ಬದನೆ ಮಾಯ. ರಾತ್ರಿಯಿಂದ ಬೆಳಿಗ್ಗೆ ತನಕ ಕಾಯ್ತಾ ಕೂತ್ಕೊಂಡು ಇವತ್ತು ಬದನೆ ಆಗ್ತದೆ, ನಾಳೆ ಬದನೆ ಆಗ್ತದೆ ಅಂತ. ಬದನೆ ಆಗುವುದೇ ಇಲ್ಲ ಒಡೆಯ. ಏನಾಗಿದೆ? ಏನಾಗಿದೆ? ಆಮೇಲೆ ಎಲ್ರು ಹೇಳಿದ್ರು ಬದನೆ ಬೇಡ, ಸಂಡೆ ಮಾಡುವ ಅಂತ.
ಸಂಡೆ, ಲಾಲ್ ಸಂಡೆ, ಅಲಸಂಡೆ. ಹಾ ಬೀಜ ಕೊಡುವಾಗ ಹೇಳಿದ್ರು ಇಷ್ಟು ಉದ್ದ ಬರ್ತದೆ ಅಂತ. ಇಷ್ಟೇ ಉದ್ದ. ನೀರು ಸರಿಯಾಗಿ ಹಾಕಿದ್ದೀಯೋ? ನೀರು ಸಾವ್ಯ ಎಲ್ಲ ಹಾಕಿದ್ದೇನೆ. ಸಾವ್ಯ ಅದು ಗೊಬ್ಬರ ಸಾವಯವ. ಹಾ ಸಾವಯವ ಏನು ಹಾಕಿದುಂಟಲ್ಲ. ನಮ್ಮ ಹಲಸಂಡೆ ಇಷ್ಟೇ ಉದ್ದ ಬರುದು, ಇದಕ್ಕಿಂತ ಉದ್ದ ಬರುವುದೇ ಇಲ್ಲ. ಅದನ್ನು ಬಿಸಾಡಿದೆವು. ನಂತರ ಬೆಂಡೆ, ಅದೂ ಆಗಲಿಲ್ಲ. ಯಾವುದು ಮಾಡಿದ್ರು ಆಗ್ಲೇ ಇಲ್ಲ. ಮತ್ತೆ ನಾವು ಈ ತರಕಾರಿ ವಹಿವಾಟೇ ಬೇಡ ಅಂತ ಅನ್ಕೊಂಡು. ತರಕಾರಿ ಬೇಡ, ತರಕಾರಿ ಬೇಡ ಬೇಡ ಅಂತ ಏನು ಮಾಡಿದಿರಿ? ಅದಕ್ಕೆ ಹಣ್ಣು ಎಪ್ಪಲ್ ಮಾಡುವ ಅಂತ ಅನ್ಕೊಂಡೆ. ಹಣ್ಣು ಎಪ್ಪಲ್, ಹಣ್ಣು ಹಂಪಲ. ಅದೇ 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 ಮೊದಲಿಗೆ ಉಂಟಲ್ವಾ ದಾಳಿಂಬೆ. ಯಾರಲ್ಲಿ ಮಾತನಾಡುತ್ತಿದ್ದೀಯೋ? ಅಲ್ಲ, ದಾಳಿಂಬೆ ಒಳಗೆ ಕೆಂಪು ದಾಳಿಂಬೆ. ಅದು ಮಾಡಿದೆವು, ಅದು ಆಗ್ಲಿಲ್ಲ. ಮೂಸುಂಬೆ, ಮುಸುಂಬಿ ಅದು ಆಗ್ಲಿಲ್ಲ. ಮತ್ತೆ ಹೇಳಿದ್ರು ಇದು ನಿನ್ಗೆ ಯಾವ್ದಾಗ್ಲಿಲ್ಲ, ನೀನು ಬಾಳೆ ಮಾಡಂತ ಹೇಳಿದ್ರು. ಬಾಳೆ? ಬಾಳೆ ಕೃಷಿ. ಬಾಳೆ ಕೃಷಿ. ಬಾಳೆ ಎಂತ 9 ತಿಂಗಳು ಖಾತೆ, 10 ತಿಂಗಳಾದ್ರೂ ಬಾಳೆ ಗೋಣಿ ಬಿಡುದಿಲ್ಲ. ಬಾಳೆ ಗಿಡ ಮಾತ್ರ ಹೋಗುದು ಕಾಣ್ತದೆ. ಆಗ್ಲೇ ಇಲ್ಲ. ಅದು ಆಗ್ಲಿಲ್ಲ. ನನಗೆ ಈ ಕಡೆಯಿಂದ ತರಕಾರಿ ಆಗ್ಲಿಲ್ಲ, ಆ ಕಡೆಯಿಂದ ಹಣ್ಣು ಹಂಪಲ ಆಗ್ಲಿಲ್ಲ. ಅದು ಆಗಲಿಲ್ಲ. ಮತ್ತೆ ವೈನುಗಾರಿಕೆ ಮಾಡಿದೆ. ಹೈನುಗಾರಿಕೆ. ಆ ಶಬ್ದವನ್ನು ಇಲ್ಲಿಗೆ ಬಳಸಬೇಡ, ಈ ಕ್ಷೇತ್ರದಲ್ಲಿ ಅದಲ್ಲ. ಯಾವುದು? ಅದು ಅಂಬಾ ತುಂಬಾ ಸಾಕುದು. ಹೈನುಗಾರಿಕೆ. ಅದೇ 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 ಅದು ಸಾಕಿದೆ. ಎಲ್ಲವೂ ಸಾಕಿ ಎಲ್ಲವೂ ಆಯ್ತು. ಈ ಕಡೆಯಿಂದ ತರಕಾರಿಗಳೆಲ್ಲ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ನಿಮಗಂತಲೇ ಒಂದು ತರಕಾರಿ ತೆಗೆದಿಟ್ಟಿದ್ದೆ. ತಂದಿದ್ದೀಯೋ? ಕುಂಬಳಕಾಯಿ ನಿಮಗೆ ಕೊಡುವ. ಎಲ್ಲಿದೆ? ಅದಲ್ಲಿ ಇಟ್ಟಿದ್ದೇನೆ. ಒಳ್ಳೆಯದು. ಅದು ಕೂಡ ಆಗ್ಲಿಕ್ಕೆ ಬಿಡ್ಲಿಲ್ಲಲ್ಲ. ಯಾರಿಂದ? ಏನಾಯ್ತು? ಪ್ರಾಣಿಗಳ ಉಪದ್ರ. ಪ್ರಾಣಿಗಳ? ಕಾಡು ಪ್ರಾಣಿಗಳು. ಕಾಡು ಪ್ರಾಣಿಗಳು. ಏನು ಮಾಡಿದ್ರಿ? ಅದೊಂದುಂಟಲ್ಲ, ಮುಂದೆಯೂ ಬಾಲ ಹಿಂದೆಯೂ ಬಾಲ. ಅದು ಆನೆ. ತಪ್ಪದು. ಅದ್ರದ್ದು ಉಪದ್ರ ಬರುದು, ಒದ್ದುದು, ಹೋಗುದು. ಅದು ಆಯ್ತೆ. ಆಮೇಲೆ ಕರಗಟ್ಟಿದ್ದು ಉಪದ್ರ. ಕರಡಿ. ಈ ಕರಡಿದ್ದು ಕತೆ ಗೊತ್ತುಂಟ? ಏನಾಯ್ತು? ಈ ಗಂಡು ಕರಡಿ ಬಂದ್ರೆ ನಮ್ಮ ಮನೆ ಹೆಂಗಸರಿಗೆ ಕಣ್ಣು ಹಾಕುದು. ಓಹೋ. ಈ ಹೆಣ್ಣು ಕರಡಿ ಬಂದ್ರೆ ನನಗೆ ಕಣ್ಣು ಹಾಕುದು. ಎಂತ ಮಾಡ್ಲಿಕ್ಕೆ ಆಗ್ತದೆ. ನನ್ನ ಅಜ್ಜಿಯನ್ನೊಂದು ಕರಡಿ ಕೊಂಡೋಗಿ ಆಗಿದೆ. ಅಜ್ಜಿಯನ್ನೇ ಆರಿಸಿಕೊಂಡೋಯ್ತೆ? ಕೊಂಡೋಗಿ ಆಗಿದೆ. ಬಹುಶಃ ನಿನ್ನ ಅಜ್ಜಿ ಆಯಸ್ಸು ತೀರಿರಬೇಕು. ಆಗಲ್ಲ ಒಡೆಯ. ಮತ್ತೆ ಮೊದ್ಲೆಲ್ಲ ಉಂಟಲ್ಲ, ಆ ಹುಲಿದ್ದು ಪದ ಇತ್ತು. ಹುಲಿ? ಮೊನ್ನೆ ಯಾರೋ ಹೇಳಿದ್ರು, ಹುಲಿಯ ಉಗುರು ಇದ್ರೆ ಒದ್ದೊಳಗಡೆ ಹಾಕ್ತಾರಂತ. ಈಗ ಉಂಟಲ್ಲ, ಹುಲಿ ನಮ್ಮನ್ನು ನೋಡಿ ಅದೇ ಓಡ್ತದೆ. ಹುಲಿಗಳೆಲ್ಲ ಅಡಗಿ ಕೂತಿವೆ ನಿನ್ನ ಅಭಿಪ್ರಾಯ? ಉಗುರುಂಟಲ್ಲ. ಹಾಗಲ್ಲ ಪುಣ್ಯಾತ್ಮ. ಮತ್ತೆ ಉಗುರಿರುವ ಹುಲಿಗಳನ್ನು ಹಿಡಿತಾರೆ ಅಂತಲ್ಲ, ಮತ್ತೆ ಹುಲಿಯ ಉಗುರನ್ನು ಯಾರು ಕೊಂದು ಅದನ್ನು ಉಪಯೋಗಿಸುತ್ತಾರೋ ಅವರನ್ನು ಸೆರೆಮನೆಗೆ ಹಾಕುತ್ತಾರೆ. ಇದೀಗ ನಾನು ಮತ್ತು ಹುಲಿ ಅನ್ಕೊಂಡದ್ದೇ ಬೇರೆ. ತಪ್ಪಾಗಿದೆ. ಆಗಿದೆ. ಈಗ ಹುಲಿ ಅಂತ ಹೇಳ್ಬೇಕು. ನೀವು ಆರಾಮದಲ್ಲಿ ಹೋಗಿ ಹೇಳಿ ಬರ್ತೀಯಾ? ನಿನಗೆ ಹೀಗೆ. ಮತ್ತೆ ಇದು ಸಿಮ್ಮು, ಜಿಯೋ ಸಿಮ್ಮು ಇಲ್ಲಿ ಯಾವುದು ಸಿಗುದಿಲ್ಲ ಪುಣ್ಯಾತ್ಮ. ಅದು ಜೀವ ಸಿಮ್ಮು, ಸಿಂಹ. ಜೀವಂತ ಸಿಂಹ. ಅದರದ್ದು ಉಪದ್ರ ಒಡೆಯ. ಒಂದಲ್ಲ ಎರಡಲ್ಲ, ಇಷ್ಟೊಂದು ಉಪದ್ರ. ಹೇಗೆ ನಾವು ಬದುಕುದು ಒಡೆಯ? ವನಪಾಲಕರೇ, ಕಾಡಿನ ಮೃಗಗಳ ಹಾವಳಿ. ಭೀತಿಗೊಳ್ಳದಿರಿ. ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಮೃಗ ಬೇಟೆಗೆ ನಾನೇ ಬರುತ್ತೇನೆ. ಅರಿ ಒಡೆಯ.
ಅನಿತರೊಳು ಚಿತ್ರಗೀತನು ಬಂದು ಅನಿತರೊಳ್ ಚಿತ್ರಗೀತನು ಬಂದು ತನ್ನ ಜನಗನಿಗೆರಗಿ ಭಕ್ತಿಯೊಳ್ಳಂದು ತನ್ನ ಜನಗನಿಗೆರಗಿ ಭಕ್ತಿಯೊಳ್ಳಂದು ವಿನಯದಿ ಕೈ ಮುಗಿದೆಂದನು ವಿನಯದಿ ಕೈ ಮುಗಿದೆಂದನು ಕಾನನಗೆ ಪೇಟೆಗೆ ಪೋವೆಯೆಂದನು ಕಾನನಗೆ ಪೇಟೆಗೆ ಪೋವೆಯೆಂದನು ಅನಿತರೊಳು ಚಿತ್ರಗೀತನು ಬಂದು ತನ್ನ ಜನಕನಿಗೆರಗಿ ಭಕ್ತಿಯೊಳಂದು ಮೊತ್ತಮೊದಲಾಗಿ ನಿಮ್ಮ ಪಾದಾರವಿಂದಗಳಿಗೆ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ ಎದ್ದೇಳು. ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳುಹಿಸಿದವರು ನೀವು. ನಿಜ. ವಿದ್ಯಾಭ್ಯಾಸವನ್ನು ಮುಗಿಸಿ ಅರಮನೆಯನ್ನು ಸೇರಿಕೊಂಡಿದ್ದೇವೆ. ವಿದ್ಯೆ ಎನ್ನುವುದು ಜೀವನಕ್ಕೆ ಎಷ್ಟು ಅಮೂಲ್ಯವಾದಂತಹ ಒಂದು ವಿದ್ಯೆ ಅಂತ ಹೇಳಿದ್ರೆ ತಿಳಿದವರು ಹೇಳುತ್ತಾರೆ, ವಿದ್ವತ್ವಂಚ ನೃಪತ್ವಂಚ ನೈವತುಲ್ಯ ಕದಾಚನ ಸ್ವದೇಶೇ ಪೂಜತೆ ರಾಜ ವಿದ್ವಾನ್ ಸರ್ವತ್ರ ಪೂಜತೆ. ಅಂದರೆ ಯಾರಿಗೆ ವಿದ್ವಾಂಸ ಇದೆಯೋ ಅವನು ಕೇವಲ ತನ್ನ ದೇಶದಲ್ಲಿ ಮಾತ್ರ ಅಲ್ಲ, ಹೊರ ದೇಶಗಳಲ್ಲೂ ಹೋದ ಕಡೆಗಳಲ್ಲಿ ಎಲ್ಲ ಕಡೆಗಳಲ್ಲೂ ಪೂಜಿಸಲ್ಪಡುತ್ತಾನೆ. ಆದರೆ ರಾಜ ಆದವನು ಆತ ಎಲ್ಲಿ ಆಳ್ವಿಕೆ ನಡೆಸುತ್ತಾನೋ ಅಲ್ಲಿ ಮಾತ್ರ ಆತನಿಗೆ ಪ್ರಾಶಸ್ತ್ಯ. ಹಾಗಾಗಿ ವಿದ್ಯಾಭ್ಯಾಸವನ್ನು ಕಲಿತು ಬಂದಿದ್ದೇವೆ, ಜೀವನಕ್ಕೆ ಬೇಕಾದಂತಹ ವಿದ್ಯೆಗಳನ್ನೆಲ್ಲ ಕಲಿತು ಬಂದಿದ್ದೇವೆ. ಆದರೆ ಒಂದು ಮಾತು ಜನಕ, ನಮ್ಮ ಕೈಯಲ್ಲಿ ಹರಿತವಾದಂತಹ ಒಂದು ಕತ್ತಿ ಅಥವಾ ಖಡ್ಗ ಇದೆ ಅಂತ ಹೇಳಿದ್ರೆ ಆ ಖಡ್ಗ ಹರಿತ ಇದೆ, ಆದರೆ ಅದರ ಪ್ರಯೋಗ ಮಾಡದಿದ್ದರೆ ಹರಿತ ಏನಾಗ್ಬೋದು, ಕತ್ತಿ ಏನಾಗ್ಬೋದು ಅಲ್ವೇ? ಹಾಗಾಗಿ ಆ ಹರಿತವಾದಂತಹ ಖಡ್ಗದ ಪ್ರಯೋಗ ಆಗ್ಬೇಕು. ಅದೇ ರೀತಿ ಕಲಿತಂತಹ ವಿದ್ಯೆ ಎಲ್ಲಿಯಾದರೂ ಪ್ರಯೋಗವಾಗಬೇಕು. ಆದ್ದರಿಂದ ಒಂದು ಭಿನ್ನ ಏನು ಮಗು ಜನಕ, ನಾವು ಕಲಿತಂತಹ ವಿದ್ಯೆಯ ಪ್ರಯೋಗವಾಗಬೇಕು. ಹಾಗಾಗಿ ಬೇಟೆಗಾಗಿ ತೆರಳುವಂತ ಇದ್ದೇವೆ. ನಿಮ್ಮ ಅಭಿಪ್ರಾಯವೇನು? ರೂಢಿ ಬಾಲಕನಿಂದ ಬೇಡವೈ ಮೃಗಬೇಟೆ, ಬೇಡವೈ ಮೃಗಬೇಟೆ. ರೂಢಿ ಬಾಲಕನಿಂದ ಬೇಡವೈ ಮೃಗಬೇಟೆ, ಬೇಡ
ಬುದ್ಧಿವಂತರು ನೀವು, ಮೇಲಾಗಿ ರೂಢಿಪಾಲನ ಸುತರು. ಸರಿ ಮಕ್ಕಳೇ, ಈ ಬೇಟ ಎನ್ನುವುದು ಸಪ್ತ ವ್ಯಸನಗಳಲ್ಲಿ ಒಂದು ಮಗು. ಅದನ್ನು ಅನಿವಾರ್ಯ ಸಂದರ್ಭದಲ್ಲಿ ರೂಢಿಪಾಲನಾದವನು ಪ್ರಜೆಗಳ ರಕ್ಷಣೆಗಾಗಿ ಆಡಬೇಕೇ ಹೊರತು ಸರಸಕ್ಕಾಗಿ ಇರುವಂತಹ ವಿಷಯವಿದಲ್ಲ. ಮೇಲಾಗಿ ಕಾಡು ಅಂದರೆ ಸಾಮಾನ್ಯವೇ ಮಕ್ಕಳೇ. ದುರ್ಗಮವಾದಂತಹ ಪ್ರದೇಶ, ಕರಡಿಯೋ ಸಿಂಹವೋ ಹುಲಿಯೋ ಮುಂತಾದ ಕ್ರೂರ ಮೃಗಗಳಿಂದ ಕೂಡಿರುವಂತಹ ಪ್ರದೇಶ, ಅದಕ್ಕಿಂತಲೂ ಹೆಚ್ಚಾಗಿ ದುರುಳ ರಕ್ಕಸರು ಮನೆ ಮಾಡಿರುವಂತಹ ಘೋರ ಗೊಂಡಾರಣ್ಯ, ಅರಮನೆಯಲ್ಲಿ ಬೆಳೆದಂತಹ ನೀವು ಗೊಂಡಾರಣ್ಯದಲ್ಲಿ ಸಂಚರಿಸುವುದಕ್ಕೆ ಸಾಧ್ಯವೇ? ಅದನ್ನು ಊಹಿಸಿಕೊಳ್ಳುವಾಗಲೇ ಭಯವಾಗ್ತಾ ಉಂಟು. ಆದ್ದರಿಂದ ಮೃಗಬೇಟೆ ಬೇಡ, ಹಠ ಮಾಡಬೇಡಿ ಮಕ್ಕಳೇ. ಹಾಗಾಗಿ ಆ ಹರನೇ ಬಂದರೂ ನಮಗೆ ಭಯವಿಲ್ಲ. ಹಾಗಾಗಿ ಆಶೀರ್ವದಿಸಿ ನಮ್ಮನ್ನ ಕಳುಹಿಸಿಕೊಡಿ. ಎಲ್ಲಿದ್ದೋ ಬರಪಾಡು ಬರಲಿ. ನೀವಾಡಿದಂತ ಮಾತುಗಳನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ಸೂರ್ಯ ವಂಶದ ಕುಡಿಗಳು ನೀವು, ಹಾಗಾಗಿ ಸರಿಯಾದ ಮಾತುಗಳನ್ನೇ ಆಡಿದ್ದೀರಿ. ನಮ್ಮಪ್ಪಯ್ಯ ಅಂದರೆ ನಿಮ್ಮಜ್ಜಯ್ಯನಾದಂತ ಶ್ರೀರಾಮಚಂದ್ರಮ ತನ್ನ 12ನೇ ವಯಸ್ಸಿಗೆ ಕಾಡಿಗೆ ತೆರಳಿ ದುಳ್ಳ ರಕ್ಕಸರ ವಧೆಯನ್ನು ಮಾಡಿದ್ದಾನೆ. ಅವರ ಹಾದಿಯಲ್ಲೇ ಮುಂದುವರಿದವರು ನಾವು. ಹಾಗಾಗಿ ಮೃಗಬೇಟೆಗೆ ಕಳುಹಿಸಿದ್ದೇನೆ, ಇದು ಆಶೀರ್ವದಿಸಿದ್ದೇನೆ. ಆದರೆ ಮಕ್ಕಳೇ, ಒಂದು ಎಚ್ಚರ, ಕಾಡು ಅಂತ ಹೇಳಿದ್ರೆ ದುರ್ಗಮವಾದ ಪ್ರದೇಶ. ಹಾಗಾಗಿ ಕಾಡಿನ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ಅರಿತಿರುವಂತಹ ವನಪಾಲಕರನ್ನು ಜೊತೆಯಾಗಿ ಕಳಿಸುತ್ತೇನೆ. ಆದಷ್ಟು ಶೀಘ್ರದಲ್ಲಿ ಬೇಟೆಯನ್ನು ಮುಗಿಸಿ ಅರಮನೆಯನ್ನು ಸೇರಿಕೊಳ್ಳಿ. ಪ್ರಭು ಶ್ರೀರಾಮಚಂದ್ರನ ರಕ್ಷಾ ಕಂಕಣ ಸದಾ ನಿಮ್ಮ ಜೊತೆಯಲ್ಲಿರಲಿ. ಶುಭವಾಗಿ. ಎಷ್ಟುಂತ ಕೆಲಸ ಮಾಡ್ತೀನಿ ನೀನು. ನಮ್ಮದೇ ಅಲ್ವಾ, ಎಷ್ಟು ದುಡಿದ್ರು ಕಡಿಮೆ. ಅವಾಗ ಸಿಕ್ಕುವಂತ ಅವಕಾಶ ಬಿಟ್ಟುಕೊಡುವುದಕ್ಕಾಗ್ತದ? ಈಗೇನು, ಈಗ ಬಂದು ಹೋಗ್ತೀನಿ, ನಾವಿಲ್ಲೇ ಇರ್ಬೇಕಲ್ಲ. ಹೌದಪ್ಪ. ಇದು ವಿಚಾರ ಕರೆದ ತಕ್ಷಣ ಓಡೋಡಿ ಬಂದಿದ್ದೇವೆ. ಎತ್ತ ಹೊರಟವರು ಹೇಳಬೇಕು. ಬರದೆ ನಡೆದರೊಂದು ವೇಳೆ
ದಾಸರಿರ್ಪತರುಗಳಿಯುವುದು ಸುರುಚಿರದ ಕುಸುಮ ಗುಟ್ಮಲ ಮೆಸಿವಲತಿಗಳಿಯುವುದು ತಿರುಗುದಿಯ ಕೋಗಿಲಾದ ಚಕೋರಾಧಿಕಗಳಿಯುವುದು ಮೊರೆಯುದಿಯ ಮೃಗಗಳಿಂದ ನರರು ಸಂಚರಿಸದಿಯ ಘೋರತರ ಬಿಪಿನವಿದು ತರಣೀಯಸ್ತ ಚಲಗಿಸಾರಿದನು ನಾನೋರ್ವನೇ ಇರುಳಿನೊಳಗೆ ಎಂತಿರ್ಪೇ ಎಂದು ಹಂಬಲಿಸುತ್ತಾದ ಸರದಿಯೊಂದನು ಕಂಡನು ಸರದಿಯನು ಕಾಣುತ್ತ ಕುಶದುತ ಸರೋವರ ಆ ಶ್ರೀಹರಿಯ ಕರುಣೆ ಏನು ನಾನು ಬಯಸಿದ್ದು ಸರೋವರವನ್ನು ಇಲ್ಲಿ ಕಾಣುತ್ತಾ ಇದೆ ಅಲ್ವಾ ಇನ್ನು ತಡ ಮಾಡುದು ಸರಿಯಲ್ಲ ಬಾಯಾರಿಕೆ ಆಗುತ್ತಾ ಇದೆ ಹಾಗಾಗಿ ನೀರನ್ನು ಸೇವಿಸಿ ಕೈಕಾಲು ಮುಖವನ್ನು ತೊಳೆದು ನನ್ನ ಕುದುರೆಯನ್ನು ಇಲ್ಲಿಯೇ ಕಟ್ಟಿ ಓಹೋ ಕಾಣುತ್ತಾ ಇದೆ ಅಲ್ಲ ಮರ ಆ ಮರದ ಕೆಳಗೆ ವಿಶ್ರಾಂತಿಯನ್ನು ಪಡೆಯುತ್ತೇನೆ ಎಚ್ಚರವಾದಾಗ ಮುಂದಿನ ಯೋಚನೆ ಎಲ್ಲಿಗೆ ಬಂದಳು
ಬಳಿ ಬಳಿರೇ ಧ್ವನವಿ ಇರುವಂತಹ ಸ್ಥಳ ಮಾಯಾಪುರಿಗೆ ಯಾರೆಂದು ಕೇಳಿಪಟ್ಟೆ ಕಾಲಜಂಗನೆಂದು ನಿಮಗೆ ಅವಳೊಬ್ಬನ ಪರಿಚಯ ಮಾತ್ರ ಇರುವುದಾ? ಮತ್ತೆ ಯಾರು? ಅವನಿಗೊಬ್ಬಳು ಸಹಜ ಇದ್ದಾಳೆ, ರುದ್ರಜಾಲೆ ದೇವಿಯವರು ಎನ್ನುವ ಹಾಗೆ. ದೇವಿ? ಆ ದೇವಿ ಗುಡಿಯಲ್ಲಿ? ದೇವಿ ಗುಡಿಯಲ್ಲಿಯಾ? ಹಾಗಾದರೆ ರುದ್ರಜಾಲೆ ಅಮ್ಮನವರು ಅಂತ ಹೇಳಿ. ಅಮ್ಮನವರು ಮಕ್ಕಳಿಗೆ? ಅಮ್ಮ ಮಕ್ಕಳಿಗೆ ಬಿಡಿ, ರುದ್ರಜಾಲೆ ಅಕ್ಕನವರು ಅಂತಾದ್ರೂ ಹೇಳ್ಬಹುದಲ್ಲ. ಅಕ್ಕನವರು ತಂಗಿಯಂದಿರಿಗೆ? ಅಕ್ಕನವರು ತಂಗಿಯಂದಿರಿಗೆ ನನ್ನ ಮಾತುಗಳನ್ನು ಅಡಿಗಡಿಗೆ ಧಿಕ್ಕರಿಸುತ್ತಿರುವಂತಹ ನಿಮ್ಮನ್ನು ಹೀಗೆ ಬಿಟ್ಟೆ ಎಂದಾದರೆ ಲೋಕದಲ್ಲಿ ನನ್ನನ್ನು ಅನುಸರಿಸುವಂತಹ ಜನರ ಮುಂದೆ ಸಣ್ಣದಾಗಿ ಹೋಗುತ್ತೇನೆ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮನ್ನು ಇದು ನೀವಾ? ನೀವು ನನ್ನ ಬಗ್ಗೆ ಏನು ಬೇಕಾದರೂ ಹೇಳಿ. ಯಾಕೆ ನನ್ನ ಅಣ್ಣನ ಆಸ್ಥಾನದಲ್ಲಿ ಸಂಗೀತ ವಿದ್ವಾಂಸರಲ್ಲವೇ ನೀವು? ಹೌದಲ್ವಾ? ಸರಿ, ನನ್ನ ಪರಿಚಯ ನಿಮಗಾಯ್ತಾ? ರಾವಣೇಶ್ವರ ಮಹಾಪ್ರಭುಗಳಿಗೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿಕೊಂಡಂತಹ ಮೂಲಕಾಸುರನ ಮಗಳು. ನನ್ನ ಹೆಸರು ರುದ್ರಜ್ವಾಲೆ. ನನ್ನ ಅಗ್ರಜ ಕಾಲಜಂಗಾಸುರ. ಅವನು ತನ್ನ ಸ್ವಂತ ಬಲುಹಿನಿಂದ ಮಾಯಾಪುರಿ ಎನ್ನುವಂತಹ ಪಟ್ಟಣವನ್ನು ನಿರ್ಮಿಸಿ ಆಳ್ವಿಕೆಯನ್ನು ನಡೆಸುತ್ತಿದ್ದಾನೆ. ಅಲ್ಲಿಯೇ ವಾಸವಾಗಿರುವವನು ನಾನು. ನಿಮ್ಮಲ್ಲಿಯೇ ಮಾತನಾಡುತ್ತಾ ಕಾಲಹರಣವನ್ನು ಮಾಡುವುದಲ್ಲ. ಗಾಡಿ ಹೊರಟದೆಲ್ಲಿಗೆ? ಗಾಡಿ ಸವಾರಿ 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 ಹೊರಟದ್ದು ಬೇಟೆಗಾಗಿ. ತಡ ಮಾಡುವುದಲ್ಲ, ಮುಂದೆ ನಡೆಯುತ್ತೇವೆ. ಮುಂದೊತ್ತಿ ಬಂದ ಕಾಲಕ್ಕೆ ಆಯಾಸ ಎನ್ನುವುದು ನನ್ನ ದೇಹವನ್ನು ಆಯರಿಸಿತಲ್ಲ. ದೂರದಲ್ಲೇ ಕಾಣುತ್ತಿದೆಯಲ್ಲ ಪುಷ್ಕರಣಿ, ಅದರ ಹತ್ತಿರಕ್ಕೆ ಬಂದವಳಿದ್ದೇನೆ. ಏನನ್ನು ಕಾಣುತ್ತಿರುವುದು? ದಷ್ಟಪುಷ್ಟವಾಗಿ ಬೆಳೆದಂತಹ ಕುದುರೆ ಒಂದುಂಟು. ಈ ಕುದುರೆ ಈ ಚದುರೆಯ ಉದರ ಪೋಷಣೆಗಾದೀತು. ಅದನ್ನು ನನ್ನ ಎಡದ ಕಾಲಿನಿಂದ ನೆಟ್ಟಿದವನಿದ್ದೇನೆ. ಅದರ ಮಾಂಸವನ್ನು ಮೊಗೆದು ತಿಂದಿದ್ದೇನೆ. ಪುಷ್ಕರಣಿಯ ನೀರನ್ನು ಪೊಗಸೆ ತುಂಬ ಕುಡಿದವಳಿದ್ದೇನೆ. ಹೊಟ್ಟೆಯ ಯಾರೀತ ಎನ್ನುತ್ತ ಭ್ರಾತ್ರ ಜ್ವಾಲೆ ತನ್ನ ಮನದಿ ಹಿಕ್ಕುತ್ತ
ಹದಿಗೆ ಬಿದ್ದು ಕೊರಳುತ್ತ ಏತಕಿದುವೆ ಹೆಣ್ಣು ಜನ್ಮ ಸುಡು ಸುಡೆನ್ನುತ್ತ ಏತಕಿದುವೆ ಹೆಣ್ಣು ಜನ್ಮ ಸುಡು ಸುಡೆನ್ನುತ್ತ ಸೋತುದೆನ್ನ ಮನವು ಇವನ ರೂಪ ನೋಡುತ್ತಾ ಸುಂದರವಾದ ಬಾಲಕನನ್ನು ನೋಡಬಾರದೆ? ಈತನಾರು? ಸ್ಮರನು ಇಲ್ಲ, ಜಯಂತನು ಇಲ್ಲ, ವಸಂತನು, ಇವರೆಲ್ಲರನ್ನು ಕಂಡವನು ನಾನು. ಆದ್ದರಿಂದ ಇವ ಅವನಲ್ಲ. ಹಾಗಾದರೆ ಇವನಾರು? ಯಾರೇ ಆಗಲಿ ಇವನವನಲ್ಲ ಎಂದಾದರೆ ನನ್ನ ನಲ್ಲನಾಗಬಹುದಲ್ಲ. ಇವನನ್ನು ಕಂಡಾಕ್ಷಣ ಆ ಮನ್ಮಥ ಇದ್ದಾನಲ್ಲ, ಚೂತ, ಅರವಿಂದ, ನವಮಲ್ಲಿಕ, ನೀಲೋತ್ಮಲ ಎನ್ನುವಂತಹ ಪಂಚಶರಗಳನ್ನು ಪುಂಕಾನುಪುಂಕವಾಗಿ ನನ್ನ ಮೇಲೆ ಪ್ರಯೋಗಿಸಿದನಲ್ಲ. ಅಯ್ಯೋ, ಕಾಮನ ಬಾಧೆಯನ್ನು ಸವಿಸುತ್ತಕ್ಕಾಗುತ್ತಿಲ್ಲ. ಏನು ಮಾಡಲಿ, ಏನು ಮಾಡಲಿ? ಇವ ನನ್ನನ್ನು ಒಪ್ಪಿಕೊಂಡಾನ? ಏನು ಒಪ್ಪಿಕೊಳ್ಳದೆ ಇಷ್ಟು ಸುಂದರವಾದ ಹೆಣ್ಣನ್ನು ಯಾರಾದರೂ ಅಲ್ವೇ? ಬಿಡಿ, ಹಾಗೆಂದು ಇವನನ್ನು ಇಲ್ಲಿಯೇ ಬಿಟ್ಟು ಹೋಗುವುದಲ್ಲ. ಇವನನ್ನು ಕರೆದುಕೊಂಡು ಹೋಗಿ ನನ್ನ ಪಟ್ಟದರಸನನ್ನಾಗಿ ಮಾಡಿಕೊಳ್ಳುತ್ತೇನೆ. ಅದು ಹೇಗೆ? ಅನಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಾಕಮ್ಯ, ಈಶತ್ವ, ವಶಿತ್ವ ಎನ್ನುವಂತ ಅಷ್ಟಸಿದ್ಧಿಗಳನ್ನು ಬಲ್ಲವರು ನಾವು. ಆದ್ದರಿಂದ ನನ್ನ ಮಾಯಾಶಕ್ತಿಯಿಂದ ಇವನನ್ನು ನಮ್ಮ ಪುರಕ್ಕೆ ಕೊಂಡು ಹೋಗುತ್ತೇನೆ. ನನ್ನ ಪುರಕ್ಕೆ ತಂದು ಇರಿಸಿದ್ದೇನೆ. ಅವನನ್ನು ಕಾರಾಗೃಹದಲ್ಲಿ ಹಾಕುತ್ತೇನೆ. ಅದು ಮಾತ್ರವಲ್ಲ, ಇವನನ್ನು ಇಲ್ಲಿಯೇ ಬಿಟ್ಟು ಹೋಗುವುದಲ್ಲ. ಇವನನ್ನು ವರಿಸಬೇಕಾದರೆ ನನ್ನ ಮನೋವಾಂಛೆ ಏನೆನ್ನುವುದನ್ನು ಇವನಲ್ಲಿ ಹೇಳಬೇಕು. ನಾನಾಗಿ ಎಬ್ಬಿಸುವುದಲ್ಲ. ಆಯಾಸದ ದನಿವು ಕಳೆದ ಮೇಲೆ ಅವನಾಗಿ ಎದ್ದ ಬಳಿಕ ನನ್ನ ಮನೋವಾಂಛೆಯನ್ನು ಅವನಲ್ಲಿ ಹೇಳಿಕೊಳ್ಳುತ್ತೇನೆ. ಅಲ್ಲಿವರೆಗೆ ನಿರೀಕ್ಷೆಯಲ್ಲಿ ಹರಿಯ ನೇತ್ರಗಳಿರಡು ಮತ ಸಿರಿಯ ವಾಸಾಲಯವು ವಾಣಿ ರಮಣನ ಜನ್ಮಸ್ಥಾನ ಸರದಿಯೊಳಿರುವ ಪಂಕಜವು ಮೆರೆದ ಪವು ಪಂಚಗವು ಧರಿಯಲಿ ಬರಿದೆ ಕಮಲಗಳೆಂಬ ಬೆದರಲಿ
ಪರಮ ಸುಂದರ ಪರಮ ಸುಂದರ ಇವನ ಮುಖ ಪಂಕಜಗೆ ಸರಿಯಹುದೇ ಪರಮ ಸುಂದರ ಇವನ ಮುಖ ಪಂಕಜಗೆ ಸರಿಯಹರೇ ಎಂತ ಜಲ್ವನು ಇವನು ನಾ ಎಂತಿವನ ಬರಿದುವೆನೋ ಆದರೆ ಕತ್ತಲಲ್ಲಿ ಇರುವಂತಹ ನನಗೆ ಬೆಳಕೊಂದು ಕಾಣುವಂತಹ ಭಾಸವಾಗುತ್ತಾ ಇದೆ. ಬಂದಳಲ್ಲ ರಕ್ಕಸಿ, ಬಂದೊಡನೆ ಊರನ್ನು ಇಲ್ಲಿಯೇ ಬಿಟ್ಟು ಹೋದಳು. ಹಾಗಾದರೆ ಏನು ನಡೆಯುತ್ತಾ ಇದೆ? ಅದು ಇರಲಿ. ಆ ಮುಖವನ್ನೊಮ್ಮೆ ನೋಡಬಾರದೆ? ಎಲ್ಲೋ ಕೇಳಿದ್ದು ನಾನು. ಒಂದು ಹರಿಯ ನಯನಗಳಂತೆ, ಕಮಲದ ಹೂವಿನಂತೆ. ಇನ್ನೊಂದು ಆ ಬ್ರಹ್ಮನ ಹುಟ್ಟಿದಂತಹ ಸ್ಥಳ, ಅದು ಕಮಲವೇ ಮಾತ್ರವಲ್ಲ, ಅದೆಲ್ಲವೂ ಶ್ರೇಷ್ಠ ಎಂಬಂತೆ ಮಾತನ್ನ ನಾನು ಕೇಳಿದ್ದೇನೆ. ಆದರೆ ನಿಜ ಹೇಳುತ್ತೇನೆ, ಇವನ ಮುಖವನ್ನು ಕಂಡಾಗ ಇದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದು ಇಲ್ಲ ಎಂಬಂತೆ ಭಾಸವಾಗುತ್ತಾ ಇದೆ. ಪದುಮ ಕಮಲದಂತಿಲ್ಲವೇ ಇವನ ವದನ. ಆಹಾ, ಎಷ್ಟು ಸುಂದರವಾಗಿದ್ದಾನೆ ಇವನು. ಇವನನ್ನು ನೋಡುತ್ತಾ ಇದ್ದರೆ ನನ್ನ ಮನಸ್ಸಿನಲ್ಲಿ ಏನೋ ಒಂದು ತವಕ. ಆ ಮಾರನು 5 ಪುಷ್ಪದ ಬಾಣಗಳನ್ನು ನನಗೆ ಬಿಟ್ಟನೆಂಬಂತಹ ಭಾಸವಾಗುತ್ತಾ ಇದೆ. ಆಹಾ, ಇವನನ್ನು ನೋಡುತ್ತಾ ಇದ್ದರೆ ನೋಡುತ್ತಲೇ ಇರುವಂತಹ ಭಾವನೆ ನನಗೆ. ಆದರೆ ಒಂದು ಮಾತು ನನಗೆ ಅರಿವಿಲ್ಲದೆ ತಿಳಿಯುತ್ತಾ ಇದೆ. ನನಗೆ ಇವನನ್ನು ವರಿಸುವಂತಹ ಮನಸ್ಸಾಗಿದೆ. ಹಾಗಾಗಿ ಗಲ್ಲಗೆ ಗಲ್ಲ ಬನ್ನಿಟ್ಟು ಚೆಲ್ವಗೆ ಮುತ್ತನು ಕೊಟ್ಟು
ಗಲ್ಲಬನ್ನಿಟ್ಟು ಗಲ್ಲಬನ್ನಿಟ್ಟು ಆ ಚೆಲ್ವಗೆ ಮುತ್ತನು ಕೊಟ್ಟು ಆ ಚೆಲ್ವಗೆ ಮುತ್ತನು ಕೊಟ್ಟು ಮೆಲ್ಲನೆ ಕರದೊಳ ಲಿಂಗನವ ಕೊಡೆ ಮೆಲ್ಲನೆ ಕರದೊಳ ಲಿಂಗನ ಕೊಡೆ ಪುಲ್ಲನಯನ ಮೈ ಮುರಿಯುತ್ತಲೇ ತನು ಕಲ್ಲಗೆ ಗಲ್ಲವನಿಟ್ಟು ಆ ಚೆಲ್ವಗೆ ಮುತ್ತನು ಕೊಟ್ಟು ಆ ಏನು ಇವನ ಗಲ್ಲವನ್ನೊಮ್ಮೆ ನೋಡಬಾರದೆ ಇವನಿಗೆ ತಿಳಿಯದ ಹಾಗೆ ಇವನ ಗಲ್ಲಕ್ಕೆ ನನ್ನ ಗಲ್ಲವನ್ನ ಇತ್ತು ಒಂದು ಮುತ್ತಿಟ್ಟರೆ ಹೇಗೆ ಬೇಡ ತಪ್ಪಾದೀತು ಅವನೇ ನನ್ನ ಪರಿಚಯ ಇಲ್ಲ ಹಾಗಾಗಿ ಅವನು ಹೇಳುವಂತಹ ಸಮಯವನ್ನೇ ಕಾಯುತ್ತಾ ಇಲ್ಲೇ ಕುಳಿತಿರುತ್ತೇನಂತೆ ಎಡಬಲ ನೋಡಿದ ಮುನ್ನ ನಾ ಅಡವಿಯೊಳಿರ್ತೆನು ನನ್ನ ಸಡಗರದಿಂದಿ ಗೃಹದೊಳಗಿರಿಸುತ್ತ ಹುಡುಗಿಯೋರ್ವಳು ಯಾರಿವಳು ತರುಣಿಯನ್ನು ನೋಡುತ್ತ ಪರಮಾಶ್ಚರ್ಯವನಿದಾಳ್ದು ಪರಮಾಶ್ಚರ್ಯವನಿದಾಳ್ದು ಧರಣಿಪತನುಜಂ ಮರೆಯಿದಿರೂಪವ ಕರ್ಪೂರ ತರುಣಿಯು ಕುಳಿತಿರ್ಪಳು ಅವಳನು ಕರೆದು ಮಾತಾಡಿಸಿದಾಗ ಯಾರು ಯಾರು ನೀನೇನೆ ಚದುರೆ
ಹರಿಯವ ಮಿಗಿದುವ ನೀರಜನೋಜನೆ ಚಂದ್ರ ಬಿಂಬಾನನೆ ಯಾರು ನೀ ನೆಲೆ ಚದುರೆ ಮೋಹನಗಾರೆ ಯಾರು ನೀ ನೆಲೆ ಚದುರೆ ನೀನು ಯಾರಲ್ಲೇ? ನಾನು ಮರದ ಅಡಿಯಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಾ ಇದ್ದೆ. ಆದರೆ ಎಚ್ಚರವಾಗಿ ನೋಡುವಾಗ ನಾನು ಎಲ್ಲಿದ್ದೇನೆ, ಯಾವ ಸ್ಥಳದಲ್ಲಿದ್ದೇನೆ, ಈ ಸ್ಥಳಕ್ಕೆ ಹೇಗೆ ಬಂದೆ, ನೀನು ಯಾರು, ನಿನ್ನ ಪರಿಚಯವನ್ನು ಹೇಳುವೆಯಾ? ಚಂದಿರ ಕೇಳು ನೀನು ಕೇಳು ನೀನು ತಂದೆಯ ನಗೆಗೆ ಚರರ ಬೃಂದಕರದದು ಲೋಚನನೆಂದು ಕರೆವರಯ್ಯ ಜಗದೀ ಚಂದಿರಾತ್ಯ ಕೇಳು ನೀನು ತಂದೆಯ ನಗೆ
ಮಂದಕರಸ ಸುಲೋಚನ ಚಂದಿರಾವ್ಯಗೀಳು ನೀನು ತಂದೆಯನಗೆ ಖೇಚರರ ಹೇಳು ಶಶಿವದನ, ನನ್ನ ಮಾತನ್ನ ಕೇಳಬೇಕು ನೀನು. ಹೇಳು ಹೇಳು. ಕಣ್ಣ ಬಿಟ್ಟ ತಕ್ಷಣ ಈ ಸ್ಥಳದಲ್ಲಿ ನೀನಿದ್ದೀಯಾ? ಹೌದು. ಭಯಭೀತಿಗೊಂಡೆಯಾ? ಪರವಾಗಿಲ್ಲ. ನೀನು ಹೇಗೆ? ಎಲ್ಲ ವಿಚಾರವನ್ನು ನಾನು ಹೇಳುತ್ತೇನೆ. ಸರಿ. ನನ್ನನ್ನು ರಕ್ಕಸಿ ಎಂದು ಭಾವಿಸಬೇಡ. ನಾನು ರಕ್ಕಸಿ ಅಲ್ಲ. ನಾನು ಭಾವಿಸಿದ್ದು ಹೇಗೆ ಬಲ್ಲೆಯ? ಹೇಗೆ? ಅಂದು ನಮ್ಮ ಅಜ್ಜ ಚಂದ್ರನ ಬಳಿಗೆ ಶೂರ್ಪನಖಿ ಎನ್ನುವ ರಾಕ್ಷಸಿ 16 ವರ್ಷದ ಹೆಣ್ಣಾಗಿ ಬಂದಳು. ಹೇಗೆ? ಮಾಯ ರೂಪವನ್ನು ಧರಿಸಿ ಬಂದಳು. ಹಾಗೆ ನೀನು ಬಂದೆ ಎಂದು ತಿಳಿದೆ? ಖಂಡಿತವಾಗಿಯೂ ಇಲ್ಲ. ನಾನು ಯಾರು ಬಲ್ಲೆಯ? ಯಾರು? ಗಂಧರ್ವ ಲೋಕದ ಅಧಿಪತಿ ಸುಲೋಚನನ ಮಗಳು. ಸರಿ. ವಿದ್ಯುನ್ಮತಿ ಎಂದರೆ ನಾನೇ. ಇಲ್ಲಿಗೆ ಹೇಗೆ ಬಂದೆ? ಹೇಗೆ? ಅಯ್ಯೋ, ಆ ವ್ಯಥೆಯನ್ನ ಯಾರಲ್ಲಿ ಹೇಳಿಕೊಳ್ಳಲಿ? ಏನಾಯ್ತು? ಆ ಕಾಲಜಂಗನಿದ್ದಾನಲ್ಲವೇ ಮಹಾರಾಕ್ಷಸ, ಅವನು ನನ್ನ ಪುರದಲ್ಲಿ ನಾನು ಮಲಗಿರುವಂತಹ ಸಮಯದಲ್ಲಿ ಮಂಚ ಸಮೇತವಾಗಿ ಎತ್ತಿಕೊಂಡು ಬಂದು ಅವನ ಪುರದಲ್ಲಿ ಇರಿಸಿದ್ದಾನೆ. ಅವನನ್ನು ವಿವಾಹವಾಗಬೇಕಂತೆ. ಹೇಗೆ ತಾನೇ ಮನಸ್ಸು ಒಪ್ಪೀತು. ಅಂತಹ ಸಮಯದಲ್ಲಿ ಈ ಕಣ್ಣೀರನ್ನು ಒರೆಸುವುದಕ್ಕಾಗಿ ನೀನು ಬಂದೆ. ಸರಿ. ನೀನು ಹೇಗೆ ಬಂದೆ ಗೊತ್ತೇ? ಹೇಗೆ? ಆ ರಾಕ್ಷಸನಿಗೊಬ್ಬ ತಂಗಿ ಇದ್ದಾಳೆ, ವೃತ್ವಜಾಲೆ ಎನ್ನುವ ಹೆಸರಿನವಳು. ಓಹೋ. ಅವಳು ಬಹುಶಃ ನಿನ್ನನ್ನು ನೋಡಿದ್ದಾಳೆ, ಮನಸ್ಸೋತಿದ್ದಾಳೆ. ಅದಕ್ಕಾಗಿ ನಿನ್ನನ್ನು ವಿವಾಹವಾಗುವ ಸಲುವಾಗಿ ಈ ಪುರದಲ್ಲಿ ಬಂದಿಯಾಗಿ ಮಾಡಿದ್ದಾಳೆ. ಸರಿ. ಹಾಗಾಗಿ ನನ್ನ ಪರಿಚಯವನ್ನು ಹೇಳಿದೆನಲ್ಲ, ಈಗ ಒಂದು ಮಾತು, ನಿನ್ನ ಪರಿಚಯವನ್ನು ನಾನು ಕೇಳಬಹುದೇ? ತರಣಿ ಕುಲೇಂದ್ರನು ತಾಕೇತ ಪುರದರ ದರದ ಕುಶಾತ್ಮಜನು ಪುರವರ ದರದ ಕುಶಾತ್ಮಜನು ಕರೆಬರು ಚಿತ್ರಕೇತನ ಎಂಬ ಬೆದರಿಂದ, ಕರೆಬರು ಚಿತ್ರಕೇತನ ಎಂಬ ಬೆದರಿಂದ ತರುಣಿ ಕೇಳಿದು ದಿಟವು ದಿಟವು. ಶ್ರೀರಾಮಚಂದ್ರನ ಮಗ. ಆತನ ಕುಶಭೂಪನ ಮಗನೇ ನಾನು. ನನ್ನ ಹೆಸರು
ಚಿತ್ರಚೇತನೆಂದು ಬೇಟೆಯಾಡಲು ಬಂದವ ನಾನು. ಆಯಾಸವಾಗಿ ಮರದ ಅಡಿಯಲ್ಲಿ ವಿಶ್ರಾಂತಿಯನ್ನು ಪಡೆಯುವಂತಹ ಸಂದರ್ಭದಲ್ಲಿ ಮಲಗಿದ್ದೆ. ಆದರೆ ಇಲ್ಲಿಗೆ ಹೇಗೆ ಬಂದೆ ಎಂದು ಗೊತ್ತಾಗಲಿಲ್ಲ. ನೀನು ಹೇಳಿದ ವಿಚಾರ ತಿಳಿದೆ. ಹಾಗಾಗಿ ಈ ಸ್ಥಳಕ್ಕೆ ಬಂದಿದ್ದೇನೆ. ಇದು ನೀನು ಹೇಗೆ ಬಂದೆ? ನಾನು ಆ ಕಾಲದಂಗನಿಂದಾಗಿ. ಹಾಗಾಗಿ ನಾನು ಹೊತ್ತು ಬಂದದ್ದು. ನನ್ನನ್ನು ಕಾಪಾಡುವವರು ಇಲ್ಲಿ ಯಾರೂ ಇಲ್ಲ. ಏ ಹೆಣ್ಣೆ, ನೀನು ಚಿಂತಿಸಬೇಡ. ಆ ಕಾಲದಂಗನನ್ನು ವಧಿಸಿಬಿಡುತ್ತೇನೆ. ನೀನು ಏನು ಚಿಂತೆ ಮಾಡಬೇಕು. ಒಂದು ನಿಮಿಷ. ನವಮೋಹನಾಂಗ ಕೇಳು ಜವದಿಂದ ನೀ ಕೃಪಾಳು ನವ ಮೋಹನಾದ ಕೀಳು ಸಲಹೆನ್ನ ಜಪದಿಂದ ನೀ ಕೃಪಾಳು ಯುವತಿ ಎಂಬುದನೆಣಿಸದೆ
ನೇತ್ರ ನಿನ್ನ ಮಾಯದ ಬಲೆಯೊಳು ದಿಕ್ಕಿ ಬಳಲುದೇನು ಕೇಳು ಬೇಡುಗ ಗಳಿಗೆಯೊಂದು ಸೈರಿಸಲಾರೆನು ಗಳಿಗೆಯೊಂದು ಸೈರಿಸಲಾರೆನು ಜಲಜನೇತ್ರೆ ನಿನ್ನ ಮಾಯದ ಆ ಆ ಓ ಗಂಧಿನಿ, ನಿನ್ನ ರೂಪಕ್ಕೆ ಮರಳು ಹೋಗಿದ್ದೇನೆ. ರತಿಯ ರೂಪವನ್ನು ಸೋಲಿಸುವಂತಹ ರೂಪ ನಿನ್ನದು. ಹಾಗಾಗಿ ನಿನ್ನನ್ನು ಬಿಟ್ಟು ಒಂದು ನಿಮಿಷವೂ ಆಗಲು ಸಾಧ್ಯವಿಲ್ಲ. ನನ್ನ ಮಾತಿಗೆ ನೀವು ಒಪ್ಪಿದ್ದೀರೆಂದಾಯಿತು. ಹೌದು, ಆದರೆ ಹೀಗೆ ವಿವಾಹವಾಗುವುದು ತಪ್ಪು. ಹೇಗೆ ವಿವಾಹವಾಗಬೇಕು? ಗಂಧರ್ವ ಒಂದು ರೀತಿಯಲ್ಲಿ ವಿವಾಹವಾಗಬೇಕು. ಹಾಗಾಗಿ ನಿನ್ನ ಒಪ್ಪಿಗೆ ಇದೆ. ಖಂಡಿತವಾಗಿಯೂ ನನ್ನ ಕಣ್ಣೀರನ್ನು ಒರೆಸಲಿಕ್ಕೆ ಬಂದಂತಹ ಆಪತ್ಬಾಂಧವರು ತಾವು. ಹೌದು, ನಿಮ್ಮನ್ನು ಒರೆಸುತ್ತಿದ್ದೇನೆ ಎಂಬುದಾದರೆ ಅದೇ ನನ್ನ ಭಾಗ್ಯ ಅಲ್ಲವೇ? ಖಂಡಿತವಾಗಿಯೂ ಒಪ್ಪಿಗೆ ಇದೆ. ಹಾಗಾಗಿ ತಡ ಮಾಡುದು ಸರಿಯಲ್ಲ. ಇದು ಎತ್ತೈದಿದೆ ಎನ್ನಗ್ರಜ ರತ್ನನೇ ನಿನ್ನನು ಕಾಣದೆ ಚಿತ್ತವು ಚಂಚಲವಾದುದು ಸುತ್ತುವೆ ನಿಂತೀಗ ಎತ್ತೈದಿದೆ ಎನ್ನಗ್ರಜ ಆದರೆ ಈಗ ನೋಡಿದರೆ ನೀನು ಕಾಣಿಸುತ್ತಿಲ್ಲವಲ್ಲ ಅಣ್ಣ, ಕಾಣಿಸುತ್ತಿಲ್ಲವಲ್ಲ. ನಾನು ಕಂಡ ದೃಶ್ಯವಾದರೂ ಏನು? ನನ್ನ ಅಣ್ಣ ಏರಿ ಹೋದಂತಹ ಕುದುರೆ ಸತ್ತು ಬಿದ್ದಿದೆ. ಅಯ್ಯೋ, ಸತ್ತು ಬಿದ್ದಿದೆ. ಹಾಗಾದರೆ ನನ್ನ ಅಣ್ಣನ ಸ್ಥಿತಿ ಏನಾಗಿರಬಹುದು? ಅಯ್ಯೋ ದೇವರೇ, ತಡ ಮಾಡುವುದು ಸರಿಯಲ್ಲ. ರಾತ್ರಿ ಆಗುತ್ತಿದೆ. ಆದಷ್ಟು ಬೇಗ ತಂದೆಯವರ ಬಳಿ ತಿಳಿಸಬೇಕು. ಬೇಟೆಗೆಂದು ಹೋದಂತಹ ಮಕ್ಕಳು ಹೊತ್ತು ಮುಳುಗುತ್ತಾ ಬಂತು, ಇನ್ನೂ ಕಾಣಿಸುತ್ತಿಲ್ಲವಲ್ಲ. ಬರುವ ತಂದೆಯ ಗಂಡು ಚಿತ್ರವಾಹನ ಮನ ಕರಗಲು ಚರಣದೊಳೆರಗಿಯೇ ಹರುಜದಿ ಮೃಗ ಬೇಟೆಗೆನುದ ಹೋದವರೀಗ ಮರಳಿ ಜೋಗದಿ ಬಂದೆವು. ಮಗು ಚಿತ್ರಕೇತ, ಕಣ್ಣೀರನ್ನೇ ಧಾರಾಕಾರವಾಗಿ ಸರಿಸುತ್ತಾ ಇದ್ದೀಯ. ಅಣ್ಣ ಚಿತ್ರಕೇತ ಕಾಣಿಸುತ್ತಿಲ್ಲ, ಏನಾಯಿತು ಕಂದ? ಅಪ್ಪ, ನಿಮ್ಮಿಂದ ಅನುಮತಿಯನ್ನು ಪಡೆದು ನಾನು ಹಾಗೂ ಅಣ್ಣ ಬೇಟೆಗಾಗಿ ಹೊರಟೆವು. ಬೇಟೆ ಆಡುತ್ತಾ ಆಡುತ್ತಾ ಉತ್ಸಾಹದಿಂದ ಇದ್ದೆವು. ಬೇರೆ ಬೇರೆ ಮಾರ್ಗವನ್ನ ಅರಿತುಕೊಂಡು ಹೋದೆವು. ರಾತ್ರಿಯವರೆಗೆ ಅಣ್ಣ ಬರಲೇ ಇಲ್ಲ. ಅಷ್ಟು ಮಾತ್ರವಲ್ಲ, ಅಣ್ಣ
ಏರಿ ಹೋದಂತಹ ಕುದುರೆ ಸತ್ತು ಬಿದ್ದಿದಪ್ಪ, ಸತ್ತು ಬಿದ್ದಿದೆ. ಅಪ್ಪ, ನನಗೆ ಅಣ್ಣ ಬೇಕಪ್ಪ, ಅಣ್ಣ ಬೇಕು. ಬೇಡವೆಂದರೆ ಕೇಳದೆ ಮೃಗ ಬೇಟೆಗೈದಿ ಕಾಡು ಪಾಲಾಗಿ ಹೋದೆ ಕೋಡಿ ದೈತ್ಯರು ತಿಂದರೋ ಕೊಲ್ಲದೆ ಮನಗೆ ಮೂಡತನದೋಳ್ ಒಯ್ದರೋ ಬೇಡವೆಂದರೆ ಕೇಳದೆ ಮಗನೇ 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 ಚಿತ್ರವಾಹನ, ಎಂತಹ ದುರ್ವಾರ್ತೆಯನ್ನೇ ಕೇಳುತ್ತಾ ಇದ್ದೇನೆ. ಬೇಡ ಬೇಡ ಎಂದರು ಮೃಗಬೇಟೆಗೆ ಹೋದಿರಿ. ನನ್ನೀರುವ ಕಣ್ಣುಗಳಂತಿದ್ದವು ನೀವು. ಆದರೆ ಇಂದೀಗ ಒಬ್ಬನನ್ನು ಕಳೆದುಕೊಂಡೆನೋ ಎಂಬಂತ ಭೀತಿ ಆವರಿಸುತ್ತಿದೆ. ಏನಾಗಿ ಹೋದ ಚಿತ್ರಕೇತ? ಕಾಡು ಪಾಲಾದನು, ಮೃಗಗಳು ತಿಂದವು, ಅಥವಾ ದುರುಳು ರಕ್ಕಸರು ಕದ್ದೊಯ್ದರು? ಏನಾಗಿ ಹೋಯಿತು? ರಂಗನಾಥ, ರಂಗನಾಥ, ನೀನೇ ರಕ್ಷಿಸು ಸ್ವಾಮಿ. ನಾರದ ಮುನಿಪದ ಕಾಣುತ್ತ ಕುಶನು ಬೋರನಿ ಮಣಿದು ಸತ್ಕಾರ ಮಾಡಿದನು. ನಾರದ ಮಹರ್ಷಿಗಳು, ಸ್ವಾಮಿ, ಅನಿರೀಕ್ಷಿತವಾದ ಆಗಮನ. ನಿಮ್ಮನ್ನು ಉಪಚರಿಸಬೇಕೆಂದ ಮನಸ್ಸು ನನಗಿದ್ದರೂ ಕೂಡ ಉಪಚರಿಸುವ ಸ್ಥಿತಿಯಲ್ಲಿ ನಾನಿಲ್ಲ ಸ್ವಾಮಿ. ಬೇಟೆಗೆಂದು ಹೋದಂಥ ನನ್ನ ಇಬ್ಬರು ಮಕ್ಕಳು, ಅವರಲ್ಲಿ ಹಿರಿಯವನಾದಂತಹ ಚಿತ್ರಕೇತ ಮರಳಿ ಬರಲಿಲ್ಲ. ಆತನು ಯಾವುದೋ ಅಪಾಯದ ಸ್ಥಿತಿಯಲ್ಲಿದ್ದಾನೆ ಅನ್ನುವುದಂತೂ ಖಚಿತ. ಆತ ಏರಿ ಹೋದಂಥ ಹಯವನ್ನು ಯಾರೋ ತಿಂದು ಮುಗಿಸಿದ್ದಾರೆ. ದಿವ್ಯ ಜ್ಞಾನಿಗಳಾದ ತಾವುಗಳು ಆತನ ಇರವನ್ನು ತಿಳಿಸಬಲ್ಲಿರ ಸ್ವಾಮಿ. ವಿಂಧ್ಯ ಶೈಲದ ಮೂಲದೊಳಗಿರ್ಬೋದೈಪುರ ಭೂಮಿ ಬಾಲ ಭೂಮಿ ಬಾಲ ಚಂದದಿಂದೇಳು ಸುತ್ತಿನ ಕೋಟೆಯೊಳಗೀಗ ಭೂಮಿ ಬಾಲ ವಿದ್ಯಾ ಜೈನದ ಮೂಲದೊಳಗಿರ್ಪುದೈಪುರ ಭೂಮಿ ಬಾಲ ನೀವೆಲ್ಲರೂ ಒಂದಾಗಿ ಹೊರಟ ಕಾರ್ಯ ಶುಭಪ್ರದವಾಗಲಿ. ಧನ್ಯೋಸ್ಮಿ. ಆ ಮುಖೇನ ಲೋಕ ಕಲ್ಯಾಣವಾಗಲಿ. ನಿನ್ನ ಮಗ ಆ ಕಾಲ ಜಂಗನ ಕಾರಾಗೃಹದಲ್ಲಿದ್ದಾನೆ. ಅವನ ಪುರ ವಿಂಧ್ಯಾಚಲದ ಮೂಲದಲ್ಲಿದೆ. ನೀನು ಅವನನ್ನು ಹೋರಾಟ ಮಾಡುವುದಲ್ಲದೆ ಅವನ ಪುರ ಮೂಲದಲ್ಲಿದೆ. ನಾರದನ ನುಡಿಗೇಳಿ ಕುಶಮ
ಸಮೇತ ಆ ಕಾಲದಂಗನ ಸೆರೆಯಲ್ಲಿದ್ದಾನೆ. ಸಮಸ್ತ ಸೇನೆಯನ್ನು ನೆರೆಸಿಕೊಂಡು ಆತನನ್ನು ಈ ಕೂಡಲೇ ವಧಿಸುತ್ತೇನೆ. ಸ್ವಾಮಿ, ಒಂದು ವಿಚಾರ. ಏನು ಸ್ವಾಮಿ? ಮಾಯಾವಿಯಾದಂತ ಆತನ ಪುರ ಸೇರಲು ನಿಮ್ಮ ಮಿತ್ರನಾದ ವಿಭೀಷಣನ ಸ್ಮರಿಸಿ ಜೊತೆಯಾಗಿ ಹೋಗಿ. ನಾರಾಯಣ ನಾರದ ಮಹರ್ಷಿಗಳು ಸೂಚಿಸಿದಂತೆ ರಕ್ಕಸರ ಮಾಯಿಯನ್ನು ಭೇದಿಸುವುದಕ್ಕೆ ವಿಭೀಷಣನ ಸಹಾಯದ ಅಗತ್ಯವಿದೆ. ಹಾಗಾಗಿ ಈ ಕೂಡಲೇ ವಿಭೀಷಣ ದೇವನನ್ನೇ ನೆರವೇರಿಸಿಕೊಳ್ಳುತ್ತೇನೆ. ವಿಭೀಷಣ ಒರೆಯಲಿ ಬರಿ ಕೇಳ್ದು ಕುಜವು ಬರನು ನಿನಿಯೇ ಆ ಒರೆಯಲಿ ಬರಿ ಕೇಳ್ದು ಕುಜವು ಬರನು ನಿನಿಯೇ ವಿಭೀಷಣಾಯ ಬರದಿನೇನೆಗಳೊಡನೆ ಬಂದು ಎರಗಿದನು ವಿನಯದಲ್ಲಿ. ಪ್ರಭು ಶ್ರೀರಾಮ, ನೀನೇ ರಕ್ಷಿಸಬೇಕು. ಪರಮ ಪಾವನವಾದ ರಾಮ ಮಂತ್ರದ ಉಚ್ಚಾರಣೆಯಿಂದಲೇ ಇಂತಹ ಉನ್ನತ ಸ್ಥಾನಕ್ಕೆ ಏರಿದವನು ನಾನು. ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವನನ್ನು ಧರ್ಮ ರಕ್ಷಿಸುತ್ತದೆ. ಈ ವಿಭೀಷಣ ಎಂದಿಗೂ ಸ್ವಾರ್ಥಿಯಲ್ಲ. ಶ್ರೀರಾಮನೇ ರಾವಣಾದಿಗಳ ಸಂಹಾರದ ನಂತರ ಈ ಲಂಕೆಯ ಪಟ್ಟಾಭಿಷೇಕವನ್ನು ನನಗೆ ಮಾಡಿದ. ಎಂದಿನಂತೆ ಇಂದು ಕೂಡ ರಾಮಾರ್ಚನೆಗೈದು ಓಲಗಸ್ತನಾಗಿದ್ದೇನೆ. ಮಂತ್ರಿ ಮಾಲೀಕರು ಸಭೆಯಲ್ಲಿ ಸೇರಿದ್ದಾರೆ. ಆದರೆ ಇಂದು ಏನೋ ನನ್ನ ಮನೋಮಂಡಲವನ್ನು ಎಚ್ಚರಿಸಿದೆಯಲ್ಲ. ತಿಳಿಯಿತು ಅಯೋಧ್ಯೆಯ ಶ್ರೀರಾಮನ ಪುತ್ರ ಕುಶಭೂಪನನ್ನು ಸ್ಮರಿಸುತ್ತಾ ಇದ್ದಾನೆ. ಹಾಗಾಗಿ ತಡ ಮಾಡದೆ ಅಯೋಧ್ಯೆಯನ್ನು ಸೇರಿಕೊಳ್ತೇನೆ. ಹರುಷದಿಂಬಿಗಿದ ಜನಪನು ಶರಣನೊಡನಿಂದ ನಿನ್ನೊಡನೆ ಅರಿತು ಮಾಡುವ ಕಾರ್ಯವಿರ್ಪುದು ಕೇಳು ಪೇಳುವೇನೋ. ಹರುಷದಿಂಬಿಗಿದ ಪಿಯೇ ಶರಣ ನಮಸ್ಕಾರಗಳು. ಪ್ರತಿ ನಮಸ್ಕಾರಗಳು. ವಿಭೀಷಣ ದೇವ, ನನ್ನ ತೀರ್ಥರೂಪರಾದಂತ ಶ್ರೀರಾಮಚಂದ್ರಮರ ಪರಮ ಆಪ್ತ ನೀನು. ಚಿರಂಜೀವಿಯಾದ ನಿನ್ನನ್ನು ಈ ಕಡೆ ಭರಿಸುವರೆ ಬಲವಾದ ಕಾರಣ ಹೊಂದಿದೆ. ಏನು? ವಿಂಧ್ಯಾದ್ರಿಯಲ್ಲಿ ನೆಲೆಸಿರುವಂತಹ ಕಾಲಜಂಗನ ಕಪಟದಿಂದಾಗಿ
ನನ್ನ ಮಗ ಅಪಾಯದ ಸ್ಥಿತಿಯಲ್ಲಿದ್ದಾನೆ. ಆತನ ಸೆರೆಯನ್ನು ಬಿಡಿಸುವುದಕ್ಕೆ ರಕ್ಕಸರ ಮಾಯಿಯನ್ನು ಭೇದಿಸುವುದಕ್ಕೆ ನಿನ್ನ ಸಹಾಯ ಅಗತ್ಯವಾಗಿ ಬೇಕಯ್ಯ. ಒಂದು ಉಪಕಾರ ಮಾಡುವಯ್ಯ. ಕುಶಭೂಪ ಚಿಂತೆ ಬಿಡು ಬಿಡು ಚಿಂತೆಯ ಅವನೆಂತ ಮಾಯಾವಿಯೇ ಆಗಿರಲಿ, ನನ್ನ ಮಾಯೆಯಿಂದ ನಿನ್ನ ಮಕ್ಕಳನ್ನು ಬಿಡಿಸಂದೊಪ್ಪಿಸುತ್ತೇನೆ. ಸಂತೋಷ ಸ್ವಾಮಿ. ಈ ಕೂಡಲೇ ತೆರಳೋಣ. ವಿದ್ಯುನ್ಮತಿಯನ್ನು ಕಾರಾಗೃಹದಲ್ಲಿ ಇರಿಸಿದ್ದೇನೆ. ಆಕೆಯನ್ನು ವಿವಾಹ ಮಾಡುವ ಉದ್ದೇಶವನ್ನು ಹೊಂದಿದ್ದೇನೆ. ಅದಕ್ಕಾಗಿ ಸೂಕ್ತವಾದ ಮುಹೂರ್ತವನ್ನು ಹೇಳಿಕೊಡಲು ಪುರೋಹಿತರನ್ನು ಹೇಳಿಕೊಡಿಸಿದ್ದೇನೆ. ಎಲ್ಲಿದ್ದಾರೆ ಪುರೋಹಿತರು? ಜಾಲುತ್ತು ಜಿಲ್ಲೆ ಕಟ್ಟು ಕೋಣಪುರಿ ಕಟ್ಟು ಮನ ಕೆಚ್ಚಿಲ್ಗೊಂಜಿ ಕಟ್ಟು ಓಂ ರೀಂ ರೀಂ ರೂಂ ರೂಂ ಪಟ್ಟು ಬುಮ್ ಮೃಗಲೇ ಮೋಯೆ 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 ಮೃಗಲೇ ವಂದಿಸಿಕೊಂಡಿದ್ದೇನೆ. ಬಿದ್ದವನು ಎದ್ದೇಳು. ಕರೆಸಿದ ಕಾರಣ ಓರ್ವ ಕನ್ಯೆಯನ್ನು ಬಂದಿದ್ದೇನೆ. ಆಕೆಯನ್ನು ವಿವಾಹ ಮಾಡುವ ಉದ್ದೇಶವನ್ನು ಹೊಂದಿದ್ದೇನೆ. ಅದಕ್ಕಾಗಿ ಸೂಕ್ತವಾದ ಮುಹೂರ್ತವನ್ನು ನೋಡಿ ಹೇಳಬೇಕು ಗುರುದೇವ. ಹಾಗೆ ದಡಿಗಗಳನೆಂದು ಧಗೆ ಬಿಡಿಸಿ ಪಂಚಾಂಗವನು ನುಡಿಸಿ ಕೈ ಬೆರಳುಗಳನ್ನು ನೆನೆದು ಗುರುವರನು ದಡಿಗಗಳನೆಂದು ಧಗೆ ಸ್ವಾಮಿ ಏನು ಹೇಳುವುದು? ಒಂದು ಹುಡುಗಿಯನ್ನ 2 ಕೈಗೆ 3 ಗಂಟೆ ಹಾಕಿ 4 ಕೋಣೆ ಮಧ್ಯೆ ಇಟ್ಟು 5 ಆಲೋಚಿಸಿ 6 ನೀನು ನೆನೆದು ಅವಳೊಂದಿಗೆ 7 ಹೆಜ್ಜೆಯನ್ನು ಹಾಕಬೇಕಂತ ಇದ್ದಿ. ಹೌದು. 8ರಲ್ಲೊಂದು ನಂಟಾಗಬೇಕು. ಆದರೆ ಒಂದು ಗಂಟುಂಟಲ್ಲ, ಏನದು? ನಿನ್ನ ನಕ್ಷತ್ರ ಯಾವುದು? ಮೂಲ ನಕ್ಷತ್ರ. ನೀನು ಮೂಲಾಸನ ಮಗನಲ್ಲವೇ? ಹೌದು. ಹಾಗಾಗಿ ಈ ಗಂಟನ್ನು ತೆಗೆಯುವುದಕ್ಕೆ ಮದುವೆ ಆಗ್ತದೆ. ಆದರೆ ಏನು? ಒಂದು ಚೋರವಂತಕ ದೋಷ ಉಂಟು. ಆ ದೋಷವನ್ನು ಪರಿಹರಿಸುವುದಕ್ಕೆ ಏನಾದರೂ ಉಪಾಯವಿಲ್ಲವೇ? ನಾನು ಹೇಳಿದ ಹಾಗೆ ಮಾಡುವುದಿದ್ದರೆ ನಿನಗೆ ಆ ಪರಿಹಾರ ಮಾಡಿಕೊಡ್ತೇನೆ. ಏನು ಮಾಡಬೇಕು ಹೇಳಿ ಸ್ವಾಮಿ. ಸರಿಯಾಗಿ ಕೇಳಿಸಿಕೋ. 21 ಗಂಡು ಸೊಳ್ಳೆ, 21 ಜಿರಳೆ, ಅದು ಹೆಣ್ಣಾಗಿರಬೇಕು. 21. ಅಯ್ಯೋ ಮಾರಾಯ, ಮದುವೆ ಬೇಕಾ ಬೇಡ ಹಿಡಿದು ಹೋಗ್ತೇನೆ. ಸ್ವಾಮಿ ಆಯ್ತು, ವ್ಯವಸ್ಥೆ ಮಾಡುತ್ತೇನೆ. ಹಾಗೆ 21 ಎರೆಹುಳ, 21 ಚೇರಂಟೆ, ಅದನ್ನೆಲ್ಲಿ ಹುಡುಕುವುದು? ಹುಡುಕ್ ಹೋಗ್ತೇನೆ ನಾನು. ಸ್ವಾಮಿ ವ್ಯವಸ್ಥೆ ಮಾಡುತ್ತೇನೆ. ಇಲ್ಲದ ಅದಾದ ಮೇಲೆ ಕುದುರೆಯ ರಕ್ತ, ಆಡಿನ ರಕ್ತ, ಕೋಣದ ರಕ್ತ, ಹಂದಿಯ ರಕ್ತ, ಒಂದು 100 ಕೊಡ ಪಣ ಬೇಕು. ಆಯ್ತು, ವ್ಯವಸ್ಥೆ ಮಾಡುತ್ತೇನೆ. ಅದು ವ್ಯವಸ್ಥೆ ಮಾಡ್ತೀಯಲ್ಲ. ಹಾಗಾದ್ರೆ 4 ಗೋಂಕರು ಕಪ್ಪೆ ಬೇಕು. ಏನೋ ಗೋಂಕೃಗಪ್ಪ ಈ ರಾತ್ರಿಯಲ್ಲಿ ಎಲ್ಲಿ ಸ್ವಾಮಿ? ಅಯ್ಯೋ, ನೀನು ಗೋಂಕೃಗಪ್ಪೆಗೆ ಶುರುವಿಗೆ ನಾವು ಮದುವೆ ಮಾಡಿಸುದು, ಅದರ ಸಂಸಾರ ಹೇಗುಂಟು ನೋಡಿ ನಿಮಗೆ ಮದುವೆ ಮಾಡಿಸುದು. ಗೊತ್ತಾಯ್ತು? ಗೊತ್ತಾಯ್ತು. ಹಾಗಾಗಿ ಮತ್ತೊಂದು ಸರಿಯಾಗಿ ಕೇಳಿಸಿಕೊ. ಏನು? ಕಪ್ಪು ಬೆಕ್ಕಿನ ಕೆಂಪು ರಕ್ತದಲ್ಲಿ 3 ಕೊಡಪನ ಸ್ನಾನ ಮಾಡಬೇಕು. ಅದು ನೀವು ಮಾಡಿ ಸ್ವಾಮಿ. ಹಾಗಾದ್ರೆ ನಾನು ಮದುವೆ ಆಗ್ತೇನೆ. ಬೇಡ 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 ಸ್ವಾಮಿ. ಮತ್ತೆ
ಆಗ್ತದಲ್ವ? ಎಲ್ಲ ವ್ಯವಸ್ಥೆ ಮಾಡುತ್ತೇನೆ ನಾನು. ಹಾಗೆ ಸರಿಯಾಗಿ ಕೇಳಿಸಿಕೊ. ಯಾಗಕ್ಕೆ ಗಂಗಸರ ಬೇಕು. ಗಂಗಸರ ಗಂಧದ ಸರಮಾರಾಯ ಅದು ಬೇಕು. ಆಯ್ತು, ಇದಿಷ್ಟನ್ನೆಲ್ಲ ಮಾಡು. ಕಾರಕ ಅಮಾವಾಸ್ಯೆಯ ದಿವಸ ಕುಲೆ ಲಗ್ನದಲ್ಲಿ ನಿನ್ನ ಮದುವೆಯನ್ನು ಕಾಸರಕಾಯಿ ಬರದಲ್ಲಿ ಮಾಡು. ಆಯ್ತು, ಅದು ಎಲ್ಲವನ್ನ ತಯಾರು ಮಾಡು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಅಣ್ಣ ಕೇಳಿ ವೈಭವ ಆ ಆ ಆ ನೋಡಲು ತಾಳ್ದೆ ಉನ್ನತ ಸಂತೋಷವ, ನೋಡಲು ತಾಳ್ದೆ ಉನ್ನತ ಸಂತೋಷವ, ಚೆನ್ನಾದುದೆನ್ನ ಲಗ್ನಕ್ಕೆ ಸನ್ನಾಹ, ಚೆನ್ನಾದುದೆನ್ನ ಲಗ್ನಕ್ಕೆ ಸನ್ನಾಹ, ವೈಭವ ನೋಡಲು ತಾಟೆ ಉನ್ನತ ಸಂತೋಷವ, ಅಣ್ಣ ಏನನ್ನ ಇದು ಸಂಭ್ರಮ? ಮದುವೆ ಎಲ್ಲವೋ? ನನಗೆ ಮದುವೆ ಅಣ್ಣ. ನಿನಗಲ್ಲವೋ? ನನಗೆ ಮದುವೆ. ಅಣ್ಣ, ನೀನೊಂದು ಎಷ್ಟು ಮದುವೆ ಆಗ್ತಿ? ನಿನಗೊಬ್ಬಳು ತಂಗಿ ಇದ್ದಾಳೆ ಎನ್ನುವುದನ್ನು ಮರೆತು ಹೋದೆಯಾ? ನನಗಿನ್ನು ಯಾವಾಗ ಮುದುಕಿಯಾದ ಮೇಲೆ ಮದುವೆಯಾ? ತಂಗಿ, ಹೆದರಬೇಡ. ಏಕಣ್ಣ, ಸೂಕ್ತವಾದ ಕಣ್ಣನ್ನೇ ಹುಡುಕಿ ನಿನ್ನನ್ನು ಮದುವೆ ಮಾಡುತ್ತೇನೆ. ಆ ಕೆಲಸ ನಿನಗೆ ಬೇಡ. ಸರಿಯಾದ ವರನನ್ನು ನಾನು ಆರಿಸಿದ್ದೇನೆ. ಎಲ್ಲಿದ್ದಾಳೆ? ನಮ್ಮ ಕಾರಾಗೃಹದಲ್ಲಿದ್ದಾನೆ. ವಂದಿಸಿಕೊಂಡಿದ್ದೇನೆ. ಸರಿಯಾದ ಸಮಯಕ್ಕೆ ಬಂದಿದ್ದೀರಿ. ನೀವು ಹೇಳಿದಂತೆ ವಿದ್ಯುನ್ಮತಿಯನ್ನು ಕಾರಾಗೃಹದಲ್ಲಿ ಇರಿಸಿದ್ದೇನೆ. ಆಕೆಯನ್ನು ಮದುವೆಯಾಗಲು ಬಂದಿದ್ದೇನೆ. ಗುರುಗಳೇ, ನನಗೂ ಮದುವೆ ಉಂಟು. ಹೌದು, ಅವನಿಗೆ ಮದುವೆಯಾಗುವ ಹುಚ್ಚು ಗುರುಗಳೇ. ಕಾರಾಗೃಹದಲ್ಲಿದ್ದಾನೆ. ಸೆರೆಮನೆಯಲ್ಲಿದ್ದಾನೆ. ಹಾಗಾದರೆ ನೀವು ಬೇರೆ ಇನ್ನಿಬ್ಬರನ್ನು ಹುಡುಕಿಕೊಳ್ಳುವುದು ಒಳ್ಳೆಯದು. ಯಾಕೆ? ಅವರಿಬ್ಬರಿಗೂ ಸೆರೆಮನೆಯಲ್ಲಿ ಮದುವೆಯಾಯಿತು. ನಾರಾಯಣ ನಾರಾಯಣ. ಅವರಿಬ್ಬರು ವಿವಾಹದ ಒಪ್ಪಂದವನ್ನು ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ನೀನು. ನಿನ್ನ ಮೂಗನ್ನು ಕತ್ತರಿಸುತ್ತೇನೆ.
ಆಗಲಿ ವಿಭೀಷಣ. ಮುಚ್ಚಿ ಬಾಯಿ. ಬರುವ ಮಾರ್ಗಣಂಗಳನ್ನು ದಾನವ ಕುಲದಲ್ಲಿ ಹುಟ್ಟಿದವನು ನೀನು. ಅಗ್ರಜನ ಸಾವಿಗೆ ಕಾರಣವಾದ ನಿನ್ನನ್ನು ಕೊಂದು ರಾವಣನ ಆತ್ಮಕ್ಕೆ ಶಾಂತಿಯನ್ನು ಒದಗಿಸುತ್ತೇನೆ, ಎಚ್ಚರ. ಲವನಿಂದು ಮೂರ್ಜಿಸಿ ಕಾಣುತ್ತ ಗುಜಲು ಭುವನದಿ ಹೊರಳಿ ಹಂಬಲಿದಿ ಶಿವ ಜೀವ ಎನ್ನನು ಜಾತ ತನಯನೋ ಬವರದುಳಳಿದ ಮೇಲಿನ್ನು ಶಿವ ಶಿವ ಏನಾಗಿ ಹೋಯಿತು? ನಮ್ಮವರೆಲ್ಲ ಆ ಕಾಲ ಜಂಗನೊಡನೆ ಕಾಡಿಯಾದಂತ ಹೋರಾಟವನ್ನು ನೀಡಿ ಕೈ ಸೋತಿದ್ದಾರೆ. ನನ್ನ ಮಗನನ್ನು ಸೆರೆಯಿಂದ ಬಿಡಿಸಿಕೊಳ್ಳುವುದಕ್ಕೆ ಆತನನ್ನು ವಧಿಸದೆ ಬೇರೆ ವಿಧಿ ಇಲ್ಲ. ಆ ಕ್ಷಣದಲ್ಲಿ ನಾರದರೇ ಬಂದು ಸೂಚಿಸಿದರಲ್ಲ, ವಿಂಧ್ಯಾದ್ರಿಯ ಶಿಖರದಲ್ಲಿರುವಂತಹ ದೇವಿ ಗುಡಿಯಲ್ಲಿ ಇರುವಂತಹ ಚಿನ್ನದ ಗೊಂಬೆಯಲ್ಲಿ ರಾಕ್ಷಸನ ಪ್ರಾಣ ನಿಕ್ಷೇಪವಾಗಿದೆ. ಆದ್ದರಿಂದ ಈ ಕೂಡಲೇ ದೇವಿ ಗುಡಿಯನ್ನು ಸೇರಿಕೊಂಡು ಆಕೆಯನ್ನು ಸ್ಥಿತಿಗೈಯಬೇಕಾಗಿದೆ. ಅದಕ್ಕೊಂದು ಉಪಾಯ ಮಾಡಬೇಕಲ್ಲ. ನಾರದರೇ ಸೂಚಿಸಿದಂತಹ ಉಪದೇಶಿಸಿದಂತಹ ಜ್ವಾಲಿನಿ ಮಂತ್ರವನ್ನು ಪಠಿಸಿದಾಗ ಕಾವಲಿನವರೆಲ್ಲ ನಿದ್ರಾವಸ್ಥೆಗೆ ಜಾರಿದ್ದಾರೆ. ಇದೇ ಸೂಕ್ತವಾದ ಸಮಯ. ಈ ಕೂಡಲೇ ದೇವಿ ಗುಡಿಯ ಬಾಗಿಲನ್ನು ತೆರೆದು ದೇವಿಯನ್ನೇ ಸ್ತುತಿಗೈಯುತ್ತೇನೆಂತೆ. ಜಯ ಜಯ ಜಗದೀಶ್ವರಿ ಪರಮೇಶ್ವರಿ. ಜ್ವಾಲಿನಿ ಮಂತ್ರವನ್ನು ಪಠಿಸಲು ಕೈಗಾಲುಗಳು ಮಾಡುವುದ ಕೂಳರೆಲ್ಲರೂ ಕಣ್ಣು ಮುಚ್ಚುದ ಬೀಳೆ ನಿದ್ರೆಯೊಳ ಮನಿಗೆ ಪರಿಯ ಕಾಣುದ ಜನಪದಿರಿದು ಪರಮ ಪಾವನ ಮೂರ್ತಿ ಚಂಡಿಗೆಯ ಪದಾಬ್ಜಗೆ ಎರಗಿ ಜಯ ದುರ್ಗೆ ಶಾಂಭವಿ ಪುರಹರಾರ್ದಾಂಗಿ ದುರಿದನಾಶಿನಿ ಪಾವನೆ ಗಿರಿಜೆ ಗಾದ್ಯಾಯಿನಿಯೇ ಚಂಡಮುಂಡಾಂತಗಿಯೇ ಕರುಣದಿಂದಿನ ನೀಸನವುದು ನೀಸನವು ದೇವಿ 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 ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವ
ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣೇ ನಮಸ್ತೆ. ಕೃಪದೇವರಮ್ಮ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಅನುಗ್ರಹಿಸು ಅನುಗ್ರಹಿಸು ತಾಯಿ. ಜಯ 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 ಜಯ. ಧರಣಿಪ ಅವಧರಿಸು ಕಳನನು ದುರದೋಳು ಸಂಹರಿಸು. ಧರಣಿಗೆ ಬಾರಗ ಅವನತಿ ಪಾದಗಿ ಪರಬಲದಿ ಮೆರೆದಿಯ ನಾತನ ಧರಣಿಪ ಅವಧರಿಸು. ಸೂರ್ಯವಂಶ ಸಂಜಾತ ಕುಶಭೂಪತಿ, ಕೇಳು, ನಿನ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷಳಾಗಿದ್ದೇನೆ. ಸಂತೋಷ ತಾಯಿ. ನಿನ್ನ ಮನದ ಆಸೆ ತಿಳಿಯಿತು. ದುಷ್ಟನಾದ ಕಾಲಜಂಗನನ್ನು ವಧಿಸಿ ಕಂದನ ಬಂಧ ಮುಕ್ತಗೊಳಿಸು. ಆತ ಘನಘೋರ ಪಾತಕಿ, ವರಬಲದಿಂದ ಮೆರೆಯುತ್ತಿದ್ದಾನೆ. ನಿಜವಮ್ಮ. ಆದರೂ ಇರಿಸಿಯ ಭಕ್ತಿಯನು ಎನ್ನನು ಪರಿಪೂಜಿದುದಾಯಿಹನು. ಪರರಿಂದಿದಗಿ ಮರಣಗಳಾರುಡೆಯೇ ಪರದ ಪವಾದವು ನನಗಿತ್ತು ಸಿದ್ಧವು. ಅಯ್ಯ ಕುಶಭೂಪ, ಈತ ಸದಾ ಭಕ್ತಿಯಿಂದ ನನ್ನನ್ನೇ ಪೂಜಿಸುತ್ತಿದ್ದಾನೆ. ಈತನು ನನ್ನ ಭಕ್ತನೇ ಸರಿ. ಲೋಕಕಂಟಕನಾದ ಈತನನ್ನು ನಾನೇ ಸಂಹರಿಸಬಹುದು. ಆದರೆ ಅದು ಥರವಲ್ಲ. ಶರಣನನ್ನೇ ವಧಿಸಿದಳು ತಾಯಿ ಎಂಬುದಾಗಿ ಅಪವಾದ ಬರುತ್ತದಯ್ಯ. ಬೇರೆಯವರಿಂದ, ಅಂದರೆ ನಿನ್ನಿಂದ ಹತನಾದರೆ ನನಗಪವಾದವಿಲ್ಲ. ಇದೋ ನೋಡು. ಆದರೆ ತಾಯೇ, ಆತನನ್ನು ಕೊಲ್ಲುವಂತ ಬಗೆಯಾದರೂ ಎಂತು? ಲಾಲಿಸಯ್ಯ. ದುರುಳನ ಜೀವವನು ಸುರುಚಿರ ಪ್ರತಿಮೆಯನು ಕರುಣಿಪೆ ಕೊಂಡೊಯ್ದು ಅವನಿದಿರೊಳಗಿದ ಕರುಣಿಪೆ ಕೊಂಡೊಯ್ದು ಅವನಿದಿರೊಳಗಿದ ಅರಿಯನು ಮಡಿಬನು ಕೊಳ್ಳೆನು ತಿತ್ತಳು ಪ್ರತಿಮೆಯನು ನಿಜ. ಆತನ ಸಂಹಾರಕ್ಕೆ ಉಪಾಯವೊಂದನ್ನು ಹೇಳುತ್ತೇನೆ. ಏನು ತಾಯಿ? ಇದೋ ನೋಡು, ಆ
ಆ ದುಷ್ಟನ ಸ್ವರ್ಣ ಪ್ರತಿಮೆಯನ್ನು ನಿನ್ನ ಕೈಗೆ ಅನುಗ್ರಹಿಸುತ್ತಿದ್ದೇನೆ. ಧನ್ಯನಾದ ತಾಯೇ. ನೀನು ಈ ಪ್ರತಿಮೆಯನ್ನು ಯಾವ ರೀತಿ ಹಿಂಸಿಸುವೆಯೋ ಆ ಅನುಭವವು ಆತನಿಗಾಗುತ್ತದೆ. ಶುಭವಾಗಲಿ, ಹೋಗಿ ಬಾ. ದುರುಳನಾದಂತಹ ಕಾಲಜಂಗನನ್ನು ವಧಿಸುವುದಕ್ಕೆ ಕಾಲ ಸನ್ನಿಹಿತವಾಗಿದೆ. ಈ ಬೊಂಬೆಯನ್ನು ಹಿಡಿದುಕೊಂಡು ಈ ಕೂಡಲೇ ತೆರಳುತ್ತೇನೆ. ಏನೋ ಶನಿಯ ನನಗೆದುರಾಗಿ ಬಂದವರನ್ನು ಎಲ್ಲರನ್ನು ಓಡಿಸಿದ್ದೇನೆ. ಉಳಿದದ್ದು ಒಬ್ಬನೇ. ಅವನನ್ನು ಅರಸುತ್ತ ಮುಂದೆ ನಡೆಯುತ್ತೇನೆ. ಪರಿಯನ್ನು ನೀನು ಅರಿವಿ. ಭೂಮಿಯೇ ಪಾತಾಳಕ್ಕೆ ಇಳಿಯಲಿ, ಗಗನವೇ ಪದರಕ್ಕೆ ಹರಿಯಲಿ, ನಿನ್ನನ್ನು ನಾನು ಯಾವುದೇ ಕಾರಣಕ್ಕೂ ಬಿಡಲಾರೆ. ಹುಲಿಯ ಗುಹೆಗೆ ಬಂದ ಕುರಿಮರಿಯಾಗಿ ಹೋದೆ. ನನ್ನ ಹಾರವಾಗುತ್ತೆ ಎಚ್ಚರ. ಕಾಮುಕತನ ಎಲ್ಲ ಮೀರಿ ಹೋಗಿದೆ. ಇನ್ನ ಅದರನ್ನು ಮುರಿಯುವುದಕ್ಕಾಗಿ ಬಂದವ ಸೂರ್ಯ ವಂಶ ಏನಾದ ಕುಶಭೂಪ ನಾನೇ. ಇದು ನಿನ್ನ ಪ್ರಾಣ ನಿಕ್ಷೇಪವಾಗಿರುವಂತಹ ಈ ಬೊಂಬೆಯು ನನ್ನ ಸ್ವಾಧೀನವಾಗಿದೆ. ಇನ್ನು ನಿನ್ನ ಕಪಟ ಮಾಯೆ ಯಾವುದೂ ನಡೆಯಲಾರದು. ಒಳ್ಳೆಯ ಮಾತಿನಿಂದ ತಪ್ಪಾಯಿತು ಎಂಬ ಹಾಗೆ ಶರಣಾದರೆ ಲೇಸು, ಇಲ್ಲವಾದಲ್ಲಿ ನಿನ್ನ ಶಿರ ಹೋದೀತು.
ನಿನ್ನ ಕೈಕಾಲುಗಳನ್ನು ಮುರಿದಿದ್ದೇನೆ. ಕೈಕಾಲು ಮುರಿದರೆ ಏನು? ಅದುರೇಂದ್ರ ನೀ ತೆರದಿ ಮದುದಿಯುಳು ಪಬಡಿದನು ಕುಶಭೂಪದಂತದಿ ನಲಿದಾಡನು ಅಂತೂ ಪ್ರಕರಣವು ಸುಖಾಂತ್ಯಗೊಂಡಿದೆ. ದುರುಳನ ಸೆರೆಯಲ್ಲಿದ್ದಂತಹ ಮಗನನ್ನು ಹಾಗೂ ಸುಲೋಚನಾಕ್ಯನ ಮಗಳಾದ ವಿದ್ಯುನ್ಮತಿಯನ್ನು ಸೆರೆಯಿಂದ ಬಿಡಿಸಿದ್ದಾಗಿದೆ. ಅವರಿಬ್ಬರ ವಿವಾಹ ಸಂದರ್ಭಕ್ಕಾಗಿ ಈ ಕೂಡಲೇ ಸಾಕೇತಪುರವನ್ನು ಸೇರಿಕೊಂಡು ಸಿದ್ಧತೆಯನ್ನು ನಡೆಸಬೇಕಾಗಿದೆ. ನೋಡಿದಿರಾ, ಇದನ್ನೇ ಋಣಾನುಬಂಧ ಎನ್ನುವುದು. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದಂತ ಈ ವಿದ್ಯುನ್ಮತಿ ರಾಕ್ಷಸನ ಅಪಹರಣದ ನೆವದಿಂದಾಗಿ ಅವರಿಬ್ಬರು ಒಂದಾಗಿ ಆ ಮೂಲಕ ಅವರಿಗೆ ಪ್ರೇಮಾಂಕುರವಾಯಿತು. ಮಾತ್ರವಲ್ಲ, ಆ ದುರುಳ ಕಾಲಜಂಗನು ಪರಮ ದೇವಿ ಭಕ್ತನಾಗಿದ್ದುಕೊಂಡು ಮರಣವೇ ಬಾರದ ರೀತಿಯಲ್ಲಿ ವರವನ್ನು ಪಡೆದಿದ್ದರೂ ಕೂಡ ಯಾವಾಗ ಒಂದು ಹೆಣ್ಣಿನ ಭಾವನೆಯನ್ನು ಧಿಕ್ಕರಿಸಿ ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಅಪಹರಿಸಿ ಮೋಹಿಸಿದನೋ ಆ ಕ್ಷಣದಲ್ಲಿಯೇ ಆತನ ಅಂತ್ಯಕಾಲ ಆರಂಭವಾಯಿತು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ. ಎಲ್ಲಿ ನಾರಿಯ ಪೂಜಿಸಲ್ಪಡುತ್ತಾಳೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ರೂಪೇಶು ಲಕ್ಷ್ಮಿ, ಕ್ಷಮಯಾ ಧರಿತ್ರಿ ಹೀಗೆ ನಾನಾ ರೂಪಗಳಲ್ಲಿ ತನ್ನ ಸಂಸಾರವನ್ನು ಸಮಸ್ಯೆಯನ್ನು ಪೋಷಿಸಿ ಪಾಲಿಸಬಲ್ಲಂತ ಶಕ್ತಿ ಸ್ವರೂಪಿಣಿಯು ಪ್ರತಿಯೊಂದು ಮನೆಯಲ್ಲೂ ನೆಲೆಸಿದ್ದಾಳೆ. ಅಂತಹ ಸ್ತ್ರೀಯನ್ನು ಯಾರು ಪೂಜನೀಯ ಭಾವದಿಂದ ಕಾಣುತ್ತಾರೋ ಅವರು ಉನ್ನತಿಯ ಪಥವನ್ನು ಹಿಡಿಯುತ್ತಾರೆ. ಯಾರು ತಿರಸ್ಕಾರ ಭಾವದಿಂದ ಕಾಣುತ್ತಾರೋ ಅವರು ಅಧಪತನದ ಹಾದಿಯನ್ನು ಸೇರುತ್ತಾರೆ ಎನ್ನುವಂತ ಸಂದೇಶವನ್ನು ಸಾರುವ ಕಥೆ ಈ ವಿದ್ಯುನ್ಮತಿ ಕಲ್ಯಾಣ. ಈ ಪುಣ್ಯ ಕಥೆಯನ್ನು ಆಡಿದ ನಮಗೂ ನೋಡಿದ ಸರ್ವರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಕೊಲ್ಲಿ ದುರ್ಗಾ ಪರಮೇಶ್ವರಿಯು ಹಾಗೂ ಶ್ರೀ ಮಂಜುನಾಥ ಸ್ವಾಮಿಯು ಸಕಲ ಸನ್ಮಂಗಲವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಪುಣ್ಯ ಕಥೆಗೆ ಮಂಗಳವನ್ನು ಹಾಡುವರೆ ಸಭ್ಯ ಸಭಿಕರಲ್ಲಿ ಅಪ್ಪಣೆಯನ್ನು ಬೇಡುತ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಲಂ. ಜಯ 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 ತು ನಮೋ, ಜಯ 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 ತು ನಮೋ. ಶರಣಾಗತ ಬಲ ಪರಿಪಾಲಕ ದುರ್ಗ ನಿವಾರಕ ಭವ ಭಯ ಹರಿಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಶ್ರೀ ದುರ್ಗಾದೇವಿಗೆ. ಆತ್ಮೀಯ ಭೋಗತ್ವತ್ತರೆ, ಯಕ್ಷಬಿಂದು ಹವ್ಯಾಸ ಯಕ್ಷಗಾನ ತಂಡ ಉಜಿರೆ ಇವರಿಂದ ವಿಚ್ಛಿನ್ಮತಿ ಕಲ್ಯಾಣ ಯಕ್ಷಗಾನ ಕಾರ್ಯಕ್ರಮವು ಕೊಲ್ಲಿಸಿ ದುರ್ಗಾದೇವಿ ಪರಮೇಶ್ವರಿ ವೇದಿಕೆಯಲ್ಲಿ ನಡೆದಿದೆ. ಈ ಒಂದು ಹಿಮ್ಮೇಳದಲ್ಲಿ ಭಾಗವಹಿಸಿದ ಎಲ್ಲ ಪಾತ್ರಧಾರಿಗಳಿಗೂ ಹಾಗೂ ಉತ್ತಮವಾಗಿ ಪಾತ್ರವನ್ನು ನಿರ್ವಹಿಸಿದ ಎಲ್ಲ ಪಾತ್ರಧಾರಿಗಳಿಗೂ ಶ್ರೀ ದುರ್ಗಾದೇವಿ ಹಾಗೂ ಶ್ರೀ ದುರ್ಗಾ ಪರಮೇಶ್ವರಿ ಆಶೀರ್ವದಿಸಲಿ, ಅವರ ಬದುಕಲ್ಲಿ ಮುಂದಿನ ಯಶಸ್ಸನ್ನು ಕೂಡ ಕಾಣಲಿ ಅಂತ ಹೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಿದ್ದೇವೆ. ಹಾಗೆ ನಾಳೆ ದಿನ ಬೆಳಿಗ್ಗೆ 5ರಿಂದ ವೈದಿಕ ವಿಧಿವಿಧಾನಗಳು ನಡೆಯುತ್ತದೆ. ಇಂದಿನಂತೆ ನಾಳೆ ಕೂಡ ಎಲ್ಲ ಭಗವದ್ಗತರು ಬಂದು ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಈ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ.